ನಮ್ಮ ಕಲಾಭಿಮಾನಿಗಳು, ನಮ್ಮ ಇಲ್ಲಿಯ ಪ್ರತಿಭೆಗಳನ್ನು ತಾವು ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿಕ್ಕೆ ಬಂದಂತಹ ತಂಡದವರು ದಯವಿಟ್ಟು ಗಮನಿಸಿ, ಈ ವೇದಿಕೆಯ ಒಂದು ಭಾಗದಲ್ಲಿ ನೃತ್ಯಕ್ಕೆ ಮೇಕಪ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಹಾಗೆ ಇನ್ನೊಂದು ಕಡೆ ಯಕ್ಷಗಾನದವರಿಗೆ ಬೇರೆ ರೀತಿಯಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಹಾಗೂ ಎಲ್ಲ ಪರಿವಾರ ದೇವರುಗಳು ದೈವಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪುತ್ತೂರು ಒಡೆಯನ ಜಾತ್ರಾ ಸಂಭ್ರಮದ ಸಾಂಸ್ಕೃತಿಕ ಸೇವಾ ಕಾರ್ಯಕ್ರಮದಲ್ಲಿ ಚಿರಾಗ್ ಗಾನಲಹರಿ ಸಮರ್ಪಿ ಮತ್ತು ಬಳಗದಿಂದ ಇಲ್ಲಿ ನೆರೆದಿರುವ ಭಕ್ತಾದಿಗಳು, ಕಲಾಭಿಮಾನಿಗಳು ಆಗಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ತಂಡ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೀಡಿದ್ದು, ಇದೀಗ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಮಗೊಂದು ಸೇವೆ ಮಾಡಲು ಅವಕಾಶ ನೀಡಿದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿಗಳು, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ರಾಜು ಹಾಗೂ ಸಹ ಸಂಚಾಲಕರು ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಮೊದಲನೆಯದಾಗಿ ವಿಘ್ನ ನಿವಾರಕ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ನಮ್ಮ ಪುತ್ತೂರ ಮುತ್ತು ಮಹಾಲಿಂಗೇಶ್ವರನನ್ನು ಭಜಿಸುವ ಭಕ್ತಿಗೀತೆಯೊಂದಿಗೆ ಬರುತ್ತಿದ್ದಾರೆ ಸಮರ್ಪಿ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ ಸಮರ್ಥ, ವಾಗ್ದೇವಿ ಸಂಗೀತ ಶಾಲೆಯ ವಿದೂಷಿ ಸವಿತಾ ಪುತ್ತೂರವರಿಂದ ಸೀನಿಯರ್ ಗ್ರೇಡ್ ಸಂಗೀತ ಅಭ್ಯಾಸ ಮಾಡುತ್ತಿದ್ದಾರೆ. ಖ್ಯಾತ ರಂಗ ನಿರ್ದೇಶಕ ಶ್ರೀ ಐಕೆ ಬಳುವರ್ ರವರ ಮಕ್ಕಳ ನಾಟಕ ತಂಡದಲ್ಲಿ ಗಾಯಕನಾಗಿ ನಟನಾಗಿಯೂ ಅಭಿನಯಿಸಿರುತ್ತಾರೆ. ಇದೀಗ ಸಮರ್ಥ ತಮ್ಮ ಮುಂದೆ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಹಲೋ 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 वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु पूरभद्रपालिसु शम्भो शङ्कर पूरमुक्तु श्री महालिंगेश्वर पूरभद्रपालिसु शम्भो शङ्कर नागराजನ ಕೊರಲಲ್ಲಿ ಧರಿಸಿದ ನಟ ಗಂಗಾಧರ ನಂಬಿ ಬಂದಿರುವೆ ಅರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಲಲ್ಲಿ ಧರಿಸಿದ ನಟ ಗಂಗಾಧರ ನಂಬಿ ಬಂದಿರುವೆ ಅರಸಯ್ಯ ಮಹಾಲಿಂಗೇಶ್ವರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ
ಸಂತೋಷದಿ ನೆಲೆಸಿರುವ ಭಕ್ತರ ಬಾಲಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಲಿನಲ್ಲಿ ಶರಣೆಂದು ಬಂದ ಭಕ್ತರನ್ನೆಲ್ಲ ಸರ್ವೇಶ್ವರ ಸರ್ವಲೋಕದ ಸರ್ವಜೀವಿಗಳ ಕಾಯುವ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ ಸರ್ವಲೋಕದ ಸರ್ವಜೀವಿಗಳ ಕಾಯುವ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಹತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಗೆ ಶಂಭೋ ಶಂಕರ ಮಹಾಲಿಂಗೇಶ್ವರ ನಿನ್ನ ದಿವ್ಯರಥೋತ್ಸವ ಭಕ್ತ ಬಾಂಧವರ ಬಾಲಿನಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯರಥೋತ್ಸವ ಭಕ್ತ ಬಾಂಧವರ ಬಾಲಿನಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮನ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮನ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಅರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಅರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಧನ್ಯವಾದಗಳು ಸಮರ್. ಮುಂದಕ್ಕೆ ನಮ್ಮ ತಂಡದ ಉದಯೋನ್ಮುಖ ಪ್ರತಿಭೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು ಇಲ್ಲಿಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ವಾಗ್ದೇವಿ ಸಂಗೀತ ಶಾಲೆಯ ವಿದೂಷಿ ಸವಿತಾ ಪುತ್ತೂರ್ ರವರ ಸೀನಿಯರ್ ವಿದ್ಯಾರ್ಥಿನಿ ಶಿವನಿ ಪಿ ರವರಿಂದ ಕಟೀಲು ತಾಯಿಯನ್ನು ವರ್ಣಿಸುವ ಒಂದು ತುಳು ಹಾಡು. ಕಣ್ಣನಿಲಿಕೆ ಭಯಭಕ್ತಿ ಸನ್ನಿಧಾನುಡೆ ಕೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಕೆ ಭಯಭಕ್ತಿ ಸನ್ನಿಧಾನುಡೆ ಕಟೀಲುದಪ್ಪೆ ಶ್ರೀ ಭ್ರಮರಾಂಬಿಗೆ ಕಟೀಲುದಪ್ಪೆ ಶ್ರೀ ಭ್ರಮರಾಂಬಿಗೆ ತುಳುನಾಡ ಕಾನಿಕೋದ ಜಗದಂಬಿಕೆ ತುಳುನಾಡ ಕಾನಿಕೋದ ಜಗದಂಬಿಕೆ ಮೈನಿಗೆ ಮಲ್ಲಿಗೆ ಅಲಂಕಾರನೇ ಕಣ್ಣನಿಲಿಗೆ ಭಯಭಕ್ತಿ ಸನ್ನಿಧಾನುಡೆ
ಕಣ್ಣನಿಲಿಕೆ ಹೊರತೂಡು ಭಕ್ತಿದ ಪೂಜೆನ ಸಂದಾವುಡು ನಂದಿನಿ ತುದೆ ನೀರು ನಮಮಿಯೊಡು ನಮ ಮಲ್ತಿ ಪಾಪುಲೆನ ಮಾಜಾವುಡು ನಮ ಮಲ್ತಿ ಪಾಪುಲೆನ ಮಾಜಾವುಡು ಮೈನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನುಡೆ ಸಾರ ಸಾರ ಭಕ್ತರೇನ ಉಡಲಾದನಿ ಪೂವಪ್ಪೆ ಪೂತ ಪೂಜೆ ಸಂದೈ ಹಿರೆ ಪಾದುಗು ಭಕ್ತಿನ ಕಷ್ಟೊಲೇನು ದೂರ ಮಲ್ತದು ಬೂನು ಬೆಳಗಾಲೆ ಜಗದೀಶ್ವರಿ ಬೂನು ಬೆಳಗಾಲೆ ಜಗದೀಶ್ವರಿ ನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನುಡೆ ತುಂಬಿದರು ಪೋನು ಇರ್ಪಡೆಯರು ರಕ್ಕಾಸೆ ಅರುಣಿರೇನು ಬದೆ ಮಲ್ತರು ಕಷ್ಟೋದಲೆ பூண்டரு தேரே உடலிடு நிலையாயரு அப்பே தேரே பேனேன் மாஜாயரு ಮೈನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನುಡೆ ನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನುಡೆ ಕಟೀಲದ ಅಪ್ಪೆ ಶ್ರೀ ಭ್ರಮರಾಂಬಿಗೆ ಕಟೀಲದ ಅಪ್ಪೆ ಶ್ರೀ ಭ್ರಮರಾಂಬಿಗೆ ತುಳುನಾಡ ಕಾರ್ಣಿಕೋದ ಜಗದಂಬಿಗೆ ತುಳುನಾಡ ಕಾರ್ಣಿಕೋದ ಜಗದಂಬಿಗೆ ಮೈನಿಲಿಗೆ ಮಲ್ಲಿಗೆ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನುಡೆ ಮೈನಿಲಿಗೆ ಮಲ್ಲಿಗೆದ ಅಲಂಕಾರನೇ ಕಣ್ಣನಿಲಿಗೆ ಭಯ ಭಕ್ತಿ ಸನ್ನಿಧಾನುಡೆ. ಧನ್ಯವಾದಗಳು ಶಿವಾನಿ. ಇದೀಗ ಮತ್ತೆ ಸಮರ್ಥನ ಸುಮಧುರ ಕಂಠದಿಂದ ಶ್ರೀ ಮಂಜುನಾಥ ಚಿತ್ರದ ಮಹಾಪ್ರಾಣ ದೀಪಂ ಎಂಬ ಅದ್ಭುತ ಹಾಡಿಗಾಗಿ महाप्राणदीपं शिवं शिवं महाकाररूपं शिवं शिवं महसूर्यचन्द्रादिनेत्रं पवित्रं महाकाडतिनिरातकं सौरगात्रं महाकान्तिबीजं महादिव्यतेजं भवनी समेतं भज मंजुनाथो नमः शंकराय
वयस्तराय नमः शिवाय शिवतराय भवहराय नमः प्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं हृदय संगमं चतुरगति संगमो पंचभूतात्मकं षट्शत्रुनाशकं सप्तसुरेश्वरो नवचतुरेश्वरो नवरसमनोहरो दशदिशासुबलं एकान्तसुज्जलं एकनाथेश्वरं प्रस्तुतिवशङ्करं प्रणतकलकिङ्करं दुर्जनभयकरो सज्जनसुमधुपाल्पवतारकं प्रगतिकरभवनभव्यपवनाय भाग्यतकं रक्षकं ईशं सुरेशं ऋषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रमाचो महावर्षवर्ष प्रभसु सुधीशो नमः हराय च स्वरहराय च पुरहराय च रुद्राय च भद्राय च इन्द्राय च नित्याय च निद्राय च महाप्राणदीपं शिवं शिवं भजे मञ्जुनाथं शिवं शिवं डं 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 दत्तानिनादवनताण्डवं डम्बरं तद्दिम्मिदगदिम्मिदिम्मिदिम्मिदिम्मिदसाहित्यसुमकमलबम्बरम् ओंकार गीकार श्रीकार ऐकार मंत्रबीजाक्षर मंजुनाथेश्वर ऋग्वैदमाद्यं यजुर्वेदवेद्यं सामपतितं मदर्वप्रभातं पुराणेतिमाद्यं प्रसिद्धं विशुद्धं प्रपञ्चैकसूत्रं विभुष्टं सुसिद्धं नकार महाकालकाल महानीलकण्ठ महानन्दनन्द महाटाटहास जटाजुट्टरङ्गैकगङ्गा सुचित्रं जराजुर्गनेत्र सुमित्रं सगोत्रं महाकाशभाषानुमाभानुलिङ्गा महादत्तुवर्णं सुवर्णं प्रवर्णम् सौराशसुन्दरं सोमनाथेश्वरं श्रीशैलमन्दिरं श्रीमल्लिकार्जुनं उज्जैनपुरमहाकालेश्वरं वैद्यनाथेश्वरं महाभीमेश्वरं अमरलिङ्गेश्वरं काशीविश्वेश्वरं वरं कृष्णेश्वरं त्र्यम्बकाधीश्वरं नागलिङ्गेश्वरं काशीविश्वेश्वरं श्रीकेदारलिङ्गेश्वरं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अद्विसोमात्मकम् अमेयम् अजेयम् अजितम् अमोघम् अपूर्वम् अनन्तम् अखण्डम् अमेयम् अजेयम् अजितम् अमोघम् अपूर्वम् अनन्तम् अखण्डम् सोमाच सौम्याच भव्याच भाग्याच कान्ताच योगाच भोगाच भोगाच शालाच कान्ताच रम्याच गम्याच ईशाच शीशाच सर्वाच सर्वज्ञाच ಧನ್ಯವಾದಗಳು ಸಮರ್. ಮುಂದಕ್ಕೆ ನಮ್ಮ ತಂಡದ ಇನ್ನೋರ್ವ ಸುಮಧುರ ಕಂಠದ ಗಾಯಕ ಗಣೇಶ್ ಬಣ್ಣೂರು. ತಾನೊಬ್ಬ ಬಹುಮುಖ ಪ್ರತಿಭೆಯಾಗಿದ್ದು ನಟನೆ, ಡ್ರಾಯಿಂಗ್ ಎಲ್ಲದರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಆದರೆ ಎಳೆಮರೆಕಾಯಿಯಂತೆ ಬೆಳಕಿಗೆ ಬಂದಿದ್ದು ವಿರಳ. ಇದೀಗ ಗಣೇಶ್ ರವರಿಂದ ಭಕ್ತ ಸಿರಿಯಾಳ ಚಿತ್ರದ ಶಿವ ಶಿವ ಎಂದರೆ ಭಯವಿಲ್ಲ ಎಂಬ ಹಾಡು ನಿಮ್ಮ ಮುಂದೆ.
ಹಾಡುವ ಮೊದಲು ಎರಡು ಮಾತು. ಸಮಯದ ಅಭಾವ ಉಂಟು. ಆದರೆ 2 ಮಾತನ್ನು ಹೇಳದಿದ್ದರೆ ಅದು ಈ ಮಣ್ಣಿಗೂ ಆ ದೇವರಿಗೂ ಅದು ಸರಿ ಬರಲಿಕ್ಕೆ. ಯಾಕಂದರೆ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಉಂಟು. ಇಲ್ಲಿ ನನಗೆ ಪ್ರೇಕ್ಷಕರಾಗಿ ಇರುವುದು ಹಾಡು ಮಹಾಲಿಂಗೇಶ್ವರನ ಶರಣಾರಂಭಗಳಿಗೆ ಸಮರ್ಪಣೆ ಮಾಡ್ತಿದ್ದೇನೆ. ಹಾಗೆ ನಾನು ಏನು ಹಾಡಲಿಕ್ಕೆ ನನಗೆ ಒಂದು ಹುರುಪು ಪ್ರೇರಣೆ ಅಂತಿದ್ದಾರೆ ಅವರಿಬ್ಬರು ಶಕ್ತಿಗಳು. ಒಂದು ನನ್ನ ಮಾನಸ ಗುರುಗಳಾದ ಪದ್ಮಭೂಷಣ ಡಾಕ್ಟರ್ KJ ಯೇಸುದಾಸ್, ಇನ್ನೊಂದು ನನ್ನ ಪಂಡಿತರಾಧ್ಯ ಶ್ರೀಪತಿ ಬಾಲಸುಬ್ರಹ್ಮಣ್ಯರವರಿಗೆ ಈ ಹಾಡು ಪಾದ ಪದ್ಮಗಳಿಗೆ ಸಮರ್ಪಣೆ ಮಾಡುತ್ತಾ ನಾನು ಈ ಹಾಡನ್ನು ಮುಂದುವರಿಸ್ತಾ ಇದ್ದೇನೆ. ಶಿವ ಎಂದರೆ ಭಯವಿಲ್ಲ, ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮಗಳ ಕಾಟವೇ ಇಲ್ಲ. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು, ಆತ್ಮಾನಂದವ ಸವೆಯುತ್ತಿರು. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಗಣಕರ ಜಪವಯ್ಯ, ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಗಣಕರ ಜಪವಯ್ಯ, ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ.
ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಥ್ಯಾಂಕ್ ಯು. ಧನ್ಯವಾದಗಳು ಗಣೇಶ್. ಮುಂದಕ್ಕೆ ಶಿವಾನಿ ಹಾಗೂ ಸಮರ್ಥರವರಿಂದ ದಾಸರ ಪದವಾದ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ಹಾಡು ನಿಮ್ಮ ಮುಂದೆ. ಹಲೋ 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 ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕರ ಸುಂದರತರ ಪಿನಾಕರ ಗಂಗಾಧರ ಗಜಾಜಮಾಂಬರಧರ ಗಂಗಾಧರ ಗಜಾಜಮಾಂಬರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ನಿನಗೆ जातमसदनं गंगा चंद्र समागमकेरं प्रणवं नादमैसुनरं दुर्यो वेदकलामितपुण्यं प्रकृतियुनिन्दे विकृतियुनिन्दे स्वरगलिगलननगे शक्ति स्वरूपं ओम शिवोहं श्री शिवोहं ओम शिवोहं रुद्रं श्रीकारम् ಧರಿಸಿದ ಪರಮ ವೈಷ್ಣವನು ಕರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣಪ್ರಿಯನು ಶಿವಶಂಕರ ಪಾರ್ವತಿ ರಮಣ
ಧನ್ಯವಾದಗಳು ಶಿವಾನಿ ಮತ್ತು ಸಮರ್ಥ್. ನಮ್ಮ ತಂಡದ ಇನ್ನೋರ್ವ ಅದ್ಭುತ ಗಾಯಕಿ, ಈಗಾಗಲೇ ಗಾಯನ, ನೃತ್ಯ, ಚಿತ್ರಕಲೆ, ನಟನೆ ಹೀಗೆ ಬಹುಮುಖ ಪ್ರತಿಭೆಯಾಗಿರುವ ಅಗಮ್ಯರವರಿಂದ ಸತ್ಯಂ ಶಿವಂ ಸುಂದರಂ ಹಾಡು. ಅಗಮ್ಯರವರು ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ CET ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾರೆ. ತಮಗೆ ಶುಭವಾಗಲಿ ಎಂದು ನಮ್ಮ ತಂಡದ ಹಾರೈಕೆ. Shivam Sundaram.
ಧನ್ಯವಾದಗಳ ಗಮ್ಯರವರೇ. ಇದೀಗ ಕನಕದಾಸರ ಅದ್ಭುತ ಕೀರ್ತನೆಯಾದ ಏಸು ಕಾಯಂಗಳ ಕಳೆದು ಈ ಹಾಡಿನ ಮೂಲ ಗಾಯಕರು ಪುತ್ತೂರು ನರಸಿಂಹ ನಾಯಕ್. ಇದೀಗ ಸಮರ್ಥರವರ ದನಿಯಲ್ಲಿ. ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸುಕಾಯಂಗಾಲ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರಬಲ್ಲ ಮುಂದೆ ಬಹುದಲ್ಲ. ಸಲಾಗು ವಿಶೇಷನಾಗು, ವಿಶೇಷನಾಗು, ವಿಶೇಷನಾಗು. ಆಶಕೇಶ ದ್ವೇಷವೆಂಬ ಪಿಯುಲು ಮುಳುಗಿಯನ್ನ ಪಾಶಕ್ಕೊಳಗಾಗದೆ ದೋಷಿಯಾಗು, ಸಂತೋಷಿಯಾಗು. ಆಶಕೇಶ ದ್ವೇಷವೆಂಬ ಪಿಯುಲು ಮುಳುಗಿಯನ್ನ ಪಾಶಕ್ಕೊಳಗಾಗದೆ ದೋಷಿಯಾಗು, ಸಂತೋಷಿಯಾಗು. ಕಾಶಿವಾರನಂತಿ ಕಂಚಿ ಕಾಲಾಸ್ತಿ ರಾಮೇಶ್ವರನ ಯೇಸು ದೇಶ ತಿರುಗಿದರೆ ಭಾವದೇನು ಅಲ್ಲಿ ಹೋದೇನು. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭಾವನಾಶಿ ತುಂಗೆ ಬಗರೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮೀರು ಜಪ ತಪ ಮನೆ ಮಗಲ ಯೇಸು ಬರಿ ಮಾಡಿದ ಫಲವೇನು ಈ ಜಲವೇನು. ಸಲಾಗು ವಿಶೇಷನಾಗು, ಸಲಾಗು ವಿಶೇಷನಾಗು, ಸಲಾಗು ವಿಶೇಷನಾಗು. ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ, ಮನದನಿಯಲಿಲ್ಲ. ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ, ಮನದನಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿದ ಉಳಿಯಲಿಲ್ಲ, ಬಂದ ಕಲೆಯಲಿಲ್ಲ. ಸಂದೇಹವ ಮಾಡದಿರಿ ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ ದೇಹದಲ್ಲಿ ಪಿಂಡಾಣ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕಾದಿ ಮುಕುಂದನಿಂದ ಮುಕ್ತಿ ಪಡೆವೆ ಬೇಡು ಕಂಡ್ಯ ನೀ ನೋಡು ಕಂಡ. ಸಲಾಗು ವಿಶೇಷನಾಗು, ಸಲಾಗು ವಿಶೇಷನಾಗು, ಸಲಾಗು ವಿಶೇಷನಾಗು. ಬಾರಿ ಶರಣು ಮಾಡಿ ನೀರ ಮೂಲಕ್ಕೆ ಪ್ರಣಾರಿಯರನು ಓಟಕ್ಕೆ ಗುರಿಯ ಮಾಡಿರಿ, ಮನಸ್ಸೆಯ ಮಾಡಿರಿ. 100 ಬಾರಿ ಶರಣು ಮಾಡಿ ನೀರ ಮೂಲಕ್ಕೆ ಪ್ರಣಾರಿಯರನು ಓಟಕ್ಕೆ ಗುರಿಯ ಮಾಡಿರಿ, ಮನಸ್ಸೆಯ ಮಾಡಿರಿ. ಸೋರೆಯೂರು ಸೋರೆ ತುಂಬಿ ಮೇಲೆ ಹೂವಿನ ಹಾರ ನೀರು ಗಂಧಾಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ
ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾವುದಲ್ಲ. ವಿಶೇಷನಾಗು ದಾಸನಾಗು, ವಿಶೇಷನಾಗು ದಾಸನಾಗು, ವಿಶೇಷನಾಗು ದಾಸನಾಗು, ವಿಶೇಷನಾಗು ದಾಸನಾಗು ಕವಪಾಶ ಧನ್ಯವಾದಗಳು ಸಮರ್. ಇದೀಗ ಮತ್ತೆ ಗಣೇಶ್ ರವರು ಬರುತ್ತಿದ್ದಾರೆ ಶಂಕರಾಭರಣಂ ಚಿತ್ರದ ಅದ್ಭುತ ಹಾಡಿಗಾಗಿ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ವೇದ ವಿಹಾರ ಜೀವೇಶ್ವರ ಶಂಕರ ಗಾನವೇ ನೀದನಿ ಪ್ರಾಣವೇ ಗಾನವನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗವನಿ ಪ್ರಾಣವು ನೀವನಿ ಗಾನವೇ ನೀದನಿ ಪ್ರಾಣವೇ ಗಾನವನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗವೇ ಯೋಗಮನಿ నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే దిక్కరింద్రగిత హిమగిరింద శిత కందర నీల కందర శుద్ధులగు నిన్నుద్రవీల నిన్నిద్రగాలని అవతరించరా వినితరించరా శంకర నాద శరీర పర వేద విహార జీవేశ్వర శంకర మెరిసే మెరుపులు మురిసే పెదవుల చిరిచిరి నువ్వులు కాబోలు ఉరిమే ఉరుములు సరి సరి నటనల సిరి సిరి పువ్వులు కాబోలు మెరిసే మెరుపులు మురిసే పెదవుల సిరి సిరి పువ్వులు కాబోలు ఉరిమే ఉరుములు సరి సరి నటనల సిరి సిరి పువ్వులు కాబోలు పరమసాన శిరసో గంగా ధరకు జారెన శివగంగా పరమసాన శిరసో గంగా ధరకు జారెన శివగంగా నా గానల హరిణం శివగంగా ఆనంద వృత్తినే తడవంగా శంకర నాద శరీర పర వేద విహార
ಜೀವೇಶ್ವರ ಶಂಕರ ಶಂಕರ ಶಂಕರ. ಧನ್ಯವಾದಗಳು ಗಣೇಶ್ ರವರೇ. ಈಗ ಸಮರ್ಥರವರ ಗೆಳೆಯರ ಅಪೇಕ್ಷೆಯ ಮೇರೆಗೆ ಕಾಂತಾರ ಚಿತ್ರದ ವರಾಹ ರೂಪಂ ಹಾಡು ಕೊನೆಯ ಹಾಡು ಇದೀಗ ನಿಮ್ಮ ಮುಂದೆ. ಹಲೋ 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 ಶಂಭೂತ ಭುವಿ ಸಂಜಾತ ನಂಬಿದವಗಿಂದು ಕೊಡುವವಾನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆಯು ಆರಾಧಿಸುತ್ತ ಧನ್ಯವಾದಗಳು ಸಮರ್ಥ್. ಈಗಾಗಲೇ ಹಾಡನ್ನು ಹಾಡಿದ ಅಗಮ್ಯರವರು ಗಣೇಶ್ ರವರ ಮಗಳು, ಅವರಿಬ್ಬರು ತಂದೆ ಮಗಳು. ಈ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಸಮರ್ಪಿಸುತ್ತಾ ಅತ್ಯಂತ ಸಂತೃಪ್ತಿಯಿಂದ ವೇದಿಕೆಯನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ತೆರವು ಮಾಡುತ್ತಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಹತ್ತೂರ ಒಡೆಯನಾದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಜಾತ್ರಾ ಪ್ರಯುಕ್ತ 8ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದೇ ವೇದಿಕೆಯಲ್ಲಿ ಭಕ್ತಿ ರಸಮಂಜರಿಯ ಮೂಲಕ ಭಕ್ತಿಯ ಕಡಲಲ್ಲಿ ನಮ್ಮನ್ನೆಲ್ಲ ತೇಲಿಸಿದಂತಹ ಚಿರಾಗ್ ಗಾನಲಹರಿ ಸಮರ್ಥ್ ಮತ್ತು ಬಳಗ ಪಡೀಲ್ ಪುತ್ತೂರು ಇವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಪುಟ್ಟ ಪ್ರತಿಭೆಗಳು ಇನ್ನು ಮುಂದೆ ಹೆಚ್ಚಿನ ಅವಕಾಶಗಳನ್ನು ಪಡೆದು ರಾಜ್ಯಾದ್ಯಂತ ತಮ್ಮ ಹೆಸರು ಗಳಿಸುವಂತಾಗಲಿ ಎಂದು ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರನ್ನು ಈ ಕಾರ್ಯಕ್ರಮದ ಪರವಾಗಿ ಅವರನ್ನು ಅಭಿನಂದಿಸಬೇಕಾಗಿ ನಮ್ಮ ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಈಶ್ವರ್ ಬಡೇಕರ್ ಸರ್ ಅವರ ಹತ್ರ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಮುಂದಿನ ಕಾರ್ಯಕ್ರಮಕ್ಕಾಗಿ ಶರಣ್ಯ ಮತ್ತು ಶ್ರಾವಣಿ ರೈ ಇವರು ಸಿದ್ಧರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ಈ ವೇದಿಕೆಯಲ್ಲಿ ಅದಿತಿ ಮುಗರೋಡಿ ಇವರಿಂದ ಸಾಂಸ್ಕೃತಿಕ ವೈಭವ ನಮ್ಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಆತ್ಮೀಯ ಭಗವದ್ಭಕ್ತರೇ, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಈ ಶುಭ ದಿನಗಳಂದು ಇಂದು ಹಲವಾರು ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಈಗಾಗಲೇ ತಾವು ನೋಡಿದ್ದೀರಿ, ಶಿರಾಗ್ ಗಾನಲಹರಿ ಸಮರ್ಥ ಬಳಗ ಪಾಟೀಲ್ ಪುತ್ತೂರು ಇವರಿಂದ ರಸಮಂಜರಿ ಕಾರ್ಯಕ್ರಮ, ಈಗಾಗಲೇ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಮೂಡಿ ಬಂದಿದೆ. ಆನಂತರ ಶರಣ್ಯ ಮತ್ತು ಶ್ರಾವಣಿ ರೈ, ಅದಿತಿ ಮೊಗರೋಡಿ ಇವರಿಂದ ನೃತ್ಯ, ಹಾಗೆ ಲಿಖಿತಾ ಭಂಡಾರಿ ಚಿಂತನ್ ಸಾಹಿತ್ಯ ಬಳಗ, ಸುಸ್ವರ ಸಂಗೀತ ಆರ್ಕೆಸ್ಟ್ರಾ ಬಳಗ, ಹಾಗೆ ಶಿವಸಾಕ್ಷಾತ್ ಸಾಂಸ್ಕೃತಿಕ ಕೇಂದ್ರ, ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ, ಸಾಯಿಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇವರಿಂದ ವೈವಿಧ್ಯಮಯ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಲಿಖಿತ ಭಂಡಾರಿ ಮೆಲೋಡಿಸ್ ಇವರು ತಯಾರಾಗಿರ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಕ್ಕಾಗಿ ಲಿಖಿತ ಭಂಡಾರಿ ಇವರು ವೇದಿಕೆಗೆ ಬರಬೇಕು. ಇದೀಗ ವೇದಿಕೆ ತಮಗಾಗಿ. ಹಲೋ. ಈ ಕಾರ್ಯಕ್ರಮದ ನಂತರ ದಯವಿಟ್ಟು ಚಿಂತನ ಸಾಹಿತ್ಯ ಬಳಗದವರು ಅವರಿಗೆ 5:30ರಿಂದ 6:15 ತನಕ ಕಾರ್ಯಕ್ರಮ ಇದೆ. ತಾವು ರೆಡಿಯಾಗಿರಬೇಕು. ಯಾಕಂತೇಳಿದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಸಮಯಕ್ಕೆ ಸರಿಯಾಗಿ ಮೂಡಿ ಬರುವಂಥ ಅವಶ್ಯಕತೆ ಇದೆ. 9:30ರಿಂದ ಯಕ್ಷಗಾನ ಇದೆ. ಈಗ ಕಾರ್ಯಕ್ರಮ ಶರಣ್ಯ ಮತ್ತು ಲಿಖಿತ ಭಂಡಾರಿ, ಲಿಖಿತಾ ಮೆಲೋಡಿಸ್ ಇವರಿಂದ ಈಗ ಕಾರ್ಯಕ್ರಮ. ಶ್ರೀ ಮಹಾಗಣಪತಿ ದೇವರನ್ನು ನಮಿಸುತ್ತಾ, ಹತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಪುತ್ತೂರು ಜಾತ್ರೋತ್ಸವದ ಸಾಂಸ್ಕೃತಿಕ ಕಲಾವೇದಿಕೆ ವಂದಿಸುತ್ತಾ ಇದೀಗ ಭಕ್ತಿ ಭಾವ ಗೀತೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲಿಗೆ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿ ದೇವರ ಸ್ತುತಿಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಲೇಖನ್ ಗೌಡ. ಕೋಟಿ ಕೋಟಿ ನಮನ ನಿಮಗೆ. ಮಹಾಗಣಪತಿ ಹಾಡು. Testing.
ಭಕ್ತಿಯ ಹಾಡನ್ನು ಹಾಡಿದಂಥ ಲೇಖನಿಯವರಿಗೆ ಧನ್ಯವಾದಗಳು. ಇದೀಗ ಹೇ ಶಾರದೆ ಎಂಬ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಗ್ರೀಷ್ಮ ಪುತ್ತೂರು. ಗ್ರೀಷ್ಮ ಸುಧಾನ ಸ್ಕೂಲ್. ಹೇ ಶಾರದೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೀನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೀನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗ ತಾನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕೊಂಚಾರತೆ, ಪ್ರತಿಯೊಂದರಲ್ಲೂ ಅವರಾನತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಥ್ಯಾಂಕ್ ಯು. ಹಾಡನ್ನು ಹಾಡಿದಂಥ ಗ್ರೀಷ್ಮೆಯವರಿಗೆ ಧನ್ಯವಾದಗಳು. ಮುಂದಿನ ಗೀತೆ ಕೇಳು ಮಾದೇವ ಎಂಬ ಶಿವನ ಹಾಡನ್ನು ಹಾಡಲಿದ್ದೇನೆ. ನಾನು ನಿಮ್ಮ ಲಿಖಿತ ಭಂಡಾರಿ. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಹಾಡಾಗ ಡಮರುವಾಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದೀವಾಳ,
ಜಾತಕ ನೀನು ನಮಗ್ಯಾಕ ಕೇಳು ಮಾದೇವ ಮನ್ಸನ ಜೀವ ನೀ ನುಡಿಸಿ ಹಾಡಾಗ ಡಮರು ಆಗ್ಯಾವ. ಧನ್ಯವಾದಗಳು. ಮಂತ್ರಾಲಯದ ಒಂದು ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಲತಾ ರಾಜೇಶ್ ಭಂಡಾರಿ. ಒಂದು ಬಾರಿ ಬಂದು ನೋಡಿ ಹಾಡು. ಹಲೋ 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 ಒಂದು ಬಾರಿ ಬಂದು ನೋಡಿ ಮರೆಯದ ಜೀವ ಮಂತ್ರಾಲಯ ದರ್ಶನವೇ ದಿವ್ಯಾನುಭವ ಮಂತ್ರಾಲಯ ದರ್ಶನವೇ ದಿವ್ಯ
ಹಾಡನ್ನು ಹಾಡಿದಂಥ ಲತಾ ರಾಜೇಶ್ ಇವರಿಗೆ ಧನ್ಯವಾದಗಳು. ಮತ್ತೊಂದು ಶಿವನ ಗೀತೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನಕ್ಕ ಎಂಬ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ತೀರ್ಥನ್ ಶೇವಿರೆ. ಶೃಂಗಾರ ಕೃತಕ ಬಂಗಾರ ಶನಿಕ ಬಾಲಲ್ಲಿ ಬಲಿ ಬಾರದೇಗೆ ಶೃಂಗಾರ ಕೃತಕ ಬಂಗಾರ ಶನಿಕ ಬಾಲಲ್ಲಿ ಬಲಿ ಬಾರದೇಗೆ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ್ನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣೆನೆ ಆಗೋದು ಹೋಗೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನ ಎನ್ನಲಾರೆ ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನ ಎನ್ನಲಾರೆ ಸಾರಂಗ ಮನಗೆ ಸಾರಂಗ ಮನಗೆ ನೂರಾರು ಬಯಕೆ ಮುಂದಿಟ್ಟು ಬಯಸೋದು ನಾ ಕಾಣೆನೆ ಮುಂದಿಟ್ಟು ಬಯಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು
ತೀರ್ಥನ್ ಶೇವರೆಯವರಿಗೆ ಧನ್ಯವಾದಗಳು. ಶಾರದೆ ದಯೆ ತೋರಿದೆ ಎಂಬ ಹಾಡನ್ನು ಹಾಡಲು ಬರುತ್ತಿದ್ದಾರೆ ದೇವಪ್ಪಣ್ಣ ಇವರು. ह्रीं 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 जापतुष्टे हेमरुचिमुकुटे वल्लकी व्यग्रहस्ते मातर्मातर् नमस्ते दह दह जडता देहि बुद्धिं प्रशान्त विद्ये वेदांत वेद्ये परिणत पठिते मोक्षदे मुक्ति मार्गे मार्गातीत स्वरूपे मम मम वरदा शारदे शुभ्रहारे. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ತಾವೆ ನಾ ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಆಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿದೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ, ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ. ಹೇಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ದೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ,
ಅಂದಕ್ಕೆ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವ ನಾನೆಂದು ಮಾಡಿದ ಪೂಜೆಯೋ. ತಂದೆ ತಾಯಿಯ ಪುಣ್ಯವ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆನಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತಾದೆ ನಾ ಮುತಾದೆ. ಶಾರದೆ 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 ಶಾರದೆ. ಶಾರದೆಯ ಹಾಡನ್ನು ಹಾಡಿದಂಥ ದೇವಪ್ಪಣ್ಣ ಇವರಿಗೆ ಧನ್ಯವಾದಗಳು. ಪುತ್ತೂರಿನಲ್ಲಿ ಏಕೈಕ ಶನಿ ದೇವಸ್ಥಾನವಾದ ಬನ್ನೂರಿನ ಶನಿದೇವರ ಕ್ಷೇತ್ರದ ಹಾಡನ್ನು ಪ್ರಸ್ತುತಪಡಿಸಲಿದ್ದೇವೆ. ನನ್ನ ಜೊತೆ ತೀರ್ಥನ್ ಮತ್ತು ಲೇಖನ್. ಶನಿದೇವ ಶನಿದೇವ ಕಾರುಣ್ಯ ರೂಪನೇ ಮಹದೇವ, ಬನ್ನೂರು ಕ್ಷೇತ್ರದಿ ಭಕ್ತರ ಹೃದಯದಿ ಭಯಭಕ್ತಿ ಇದ್ದಲ್ಲಿ ನೆಲೆಸುವ, ಬಂದಿರುವ ಕಷ್ಟಗಳ ಕಳೆದು ನಮ್ಮನ್ನು ಕರುಣಿಸುವ, ಶೋಕ ವಿನಾಶಕ ಕಾಕವಾಹನ ಶಕ್ತಿ ಸ್ವರೂಪನೇ ಶನಿದೇವ. ಶನಿದೇವ ಶನಿದೇವ ಕಾರುಣ್ಯ ರೂಪನೇ ಮಹದೇವ,
ಧನ್ಯವಾದಗಳು. ಸುಮಧುರವಾದ ಕಂಠದಿಂದ ಸುಮಧುರವಾದ ಹಾಡಿನ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಿದಂತಹ ಲಿಖಿತ ಮೆಲೋಡಿಸ್ ತಂಡದವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ತಾವು ವೇದಿಕೆಯಲ್ಲಿ ಬಂದು ಉಪಸ್ಥಿತರಿರಬೇಕು. ಅವರನ್ನು ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಘಟಕರಾದಂತಹ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಸರ್ ತಾವು ಅವರನ್ನು ಗೌರವಿಸಬೇಕು ಅಂತೇಳಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಯಲ್ಲಿ ಶರಣ್ಯ ಮತ್ತು ಶ್ರಾವಣಿ ರೈ ಇದೀಗ ವೇದಿಕೆಯಲ್ಲಿ ಶ್ರಾವಣಿ ರೈ ಇವರಿಂದ ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ಹಳೆಬೀಡು ಅಲ್ಲ, ಹಳೆಬೀಡು ಮಹಾಪ್ರಾಣ, ಅಲ್ಪ ಪ್ರಾಣ ಅಲ್ಲ. ಎಕ್ಸಾಮಲ್ಲಿ ಗೋವಿಂದ ಮತ್ತೆ ಅವಳ ಹತ್ರ ಎಂತ ಕೇಳೋದಾ? ಕಡ್ಡಿ ಹತ್ರ ನೀನು ಲೆಟರ್ ಓದಿದ್ಯಾ? ಏನಾದರೂ ಹೇಳಲಿಕ್ಕಿದ್ರೆ ಇಲ್ಲೇ ಹೇಳಾಯ್ತಾ? ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ, ನಮ್ ಸತ್ಯದಿಂದ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಭಜಾಮಿ ಸತತಂ ಗಜಾನನಯುತಂ ಗಣೇಶ್ವರಂ
ಧಿತ್ತಂ ತಕಿಟ್ಟ ಧಿನ್ನ ಧಿತ್ತಂ ತಕಿಟ್ಟ ಧಿನ್ನ ಅಜೇಂದ್ರ ಪೂಜಿತ ವಿಘ್ನೇಶ್ವರೌ ಅಜೇಂದ್ರ ಪೂಜಿತ ವಿಘ್ನೇಶ್ವರೌ ಗಣಾದಿ ಸನ್ನುತ ಪದ ಪದ್ಮಕರಂ ಗಣಾದಿ ಸನ್ನುತ ಪದ ಪದ್ಮಕರಂ ಕುಂಜರ ಬಂಧ ಚತುರಧರಕರಂ ಕುಂಜರ ಬಂಧನ ಚತುರಧರಕರಂ ಕುಂಜರ ಬಂಧನ ಚತುರಧರಕರಂ ಕುಂಜರ ಬಂಧನ ಚತುರಧರ
करं गुरुगुहाग्रजं प्रणवाकारं गजाननयुतं भजामि सततम् कुञ्जरवञ्जनचतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरम् ಧನ್ಯವಾದಗಳು ಶರಣ್ಯ ಇವರಿಗೆ. ಮುಂದಿನ ವೇದಿಕೆಯಲ್ಲಿ ಶ್ರಾವಣಿ. ಮುಂದಿನ ವೇದಿಕೆಗಾಗಿ ಅದಿತಿ ಮುಗೇರೋಡಿ ಇವರು ತಯಾರಾಗಿರಬೇಕು. ತದನಂತರ ಚಿಂತನ ಸಾಹಿತ್ಯ ಬಳಗ ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಬೇಕು ಅಂತೇಳಿ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने सारंगधर गंगाधर अर्धनारीश्वर प्रभो सारंगधर गंगाधर अर्धनारीश्वर प्रभो चंद्र
ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ಹಳೆಬೀಡು ಅಲ್ಲ, ಹಳೆಬೀಡು. ಮಹಾಪ್ರಾಣ, ಅಲ್ಪ ಪ್ರಾಣ ಅಲ್ಲ. ಎಕ್ಸಾಮಲ್ಲಿ ಗೋವಿಂದ ಮತ್ತೆ ಅವಳ ಹತ್ರ ಎಂತ ಕೇಳೋದಾ? ಗಡ್ಡಿ ಹತ್ರ ನಿನ್ನ ಲೆಟರ್ ಓದಿದ್ಯಾ? ಏನಾದರೂ ಹೇಳಲಿಕ್ಕಿದ್ರೆ ಇಲ್ಲೇ ಹೇಳಾಯ್ತಾ? ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ, ನಮ್ಮ ಸತ್ಯದಿಂದ. ಯೋಗಾಸನದ ವಿವಿಧ ಭಂಗಿಗಳ ಮೂಲಕ ನಮ್ಮನ್ನೆಲ್ಲ ದಿಗ್ಭ್ರಮೆಗೊಳಿಸಿದಂತಹ ಪುಟಾಣಿ ಅದಿತಿ ಮುಗಿರೋಡಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವರನ್ನು ಹರಿಣಿ ಪುತ್ತೂರಾಯ ಪ್ರಾಧ್ಯಾಪಕರು SDM ಕಾಲೇಜ್ ಉಜಿರೆ ಇವರು ಅವರನ್ನು ಅಭಿನಂದಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದಿತಿ ಮುಗಿರೋಡಿ ಇವರು ಯೋಗಾಸನದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ 1 ನಿಮಿಷದಲ್ಲಿ 139 ಪುಷ್-ಅಪ್ ಮಾಡುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ದಯವಿಟ್ಟು ಅವರ ಪೋಷಕರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಲ್ಕರ್ ಸಂಗೀತ ಮತ್ತು ನೃತ್ಯ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾನಿಲಯ ಮೈಸೂರು ಇವರು ನಡೆಸಿದ ಭರತನಾಟ್ಯ ಜೂನಿಯರ್ ಪರೀಕ್ಷೆಯನ್ನು ಮುಗಿಸಿರುತ್ತಾರೆ. ಶ್ರೀ ಶಾರದಾ ಕಲಾಶಾಲೆ ಪುತ್ತೂರು ಇದರ ನಿರ್ದೇಶಕರಾದ ವಿದ್ವಾನ್ ಸುದರ್ಶನ್ ML ಭಟ್ ಇವರ ಶಿಷ್ಯೆ ವಿದೂಷಿ ಡಿಂಪಲ್ ಶಿವರಾಜ್ ಇವರಲ್ಲಿ ನೃತ್ಯಾಭ್ಯಾಸ ಪದ್ಮುಂಜ ಶಾಖೆಯಲ್ಲಿ ಪಡೆಯುತ್ತಿದ್ದಾರೆ. ಶ್ರೀಮತಿ ಮಂಜುಳಾ ಹಾಗೂ ಶ್ರೀ ಪುರುಷೋತ್ತಮ ಮುಗಿರೋಡಿ ದಂಪತಿಯ ಪುತ್ರಿಯಾಗಿದ್ದು ಇವರ ಪ್ರತಿಭೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಮುಂದಿನ ವೇದಿಕೆಗೆ ಚಿಂತನ ಸಾಹಿತ್ಯ ಬಳಗ ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಇದೇ ವೇದಿಕೆಯಲ್ಲಿ ನಡೆಯಲಿದ್ದು ಮುಂದಿನ ವೇದಿಕೆಗಾಗಿ ಚಿಂತನ ಸಾಹಿತ್ಯ ಬಳಗ ಕಳೆದ 8 ವರ್ಷಗಳಿಂದ ಇದೇ ವೇದಿಕೆಯಲ್ಲಿ ತಮ್ಮ ಸಾಂಸ್ಕೃತಿಕ ವೈಭವದ ಮೂಲಕ ಎಲ್ಲರನ್ನೂ ಮನರಂಜಿಸುತ್ತಿರುವಂತಹ ಬಹುದೊಡ್ಡ ತಂಡವಾಗಿದೆ. ಇವರನ್ನು ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ.
ಎಲ್ರಿಗೂ ನಮಸ್ಕಾರ. ಪುತ್ತೂರಿನ ಜನತೆಯ ಆರಾಧ್ಯ ದೇವತೆ ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಶಿರಸ ನಮಿಸುತ್ತಾ ಇಂದಿನ ಚಿಂತನ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ವೇದಿಕೆ ವತಿಯಿಂದ ಮಕ್ಕಳು ಹಾಗೂ ಮಹಿಳೆಯರು ನಡೆಸಿಕೊಡುತ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಪುತ್ತೂರು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಚಿಂತನ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ವೇದಿಕೆಯು ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಕಳೆದ 15 ವರ್ಷಗಳಿಂದಲೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ನಮ್ಮೆಲ್ಲರ ಆರಾಧ್ಯ ದೇವರಾದ ಶ್ರೀ ಮಹಾಲಿಂಗೇಶ್ವರನ ಜಾತ್ರಾ ಸಮಯದಲ್ಲಿ ಸತತ 3 ವರ್ಷಗಳಿಂದಲೂ ಭಕ್ತಿಪೂರ್ವಕವಾಗಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾ ಶ್ರೀ ದೇವರ ಚರಣ ಕಮಲಗಳಿಗೆ ಅರ್ಪಿಸುತ್ತಿದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮವನ್ನು ಶಿವಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ನಡೆಸಿಕೊಡಲಿರುವವರು ಸಂಪ್ರೀತಾ ಪೈ ಹಾಗೂ ಸ್ವಸ್ತಿ. ನಾಟ್ಯಪ್ರಿಯ ನಟರಾಜನನ್ನು ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆತ್ಮೀಯ ಸ್ವಾಗತ. ஆடும் மரவம் படமிடி
ಬಿರಿತಾಡ ಆರನವ ಮಣಿಮಾಲೆಗಳಾಡ ஆடும் மரவம் படவிரித்தாட ஆரனவ மணிமாலைகளாட ஆடும் மரவம் படவிரித்தாட சீரணி கொன்றை பல தொடையாட சிதமர தேராட சீரணி கொன்றை மலர் தொடையாட சிதமர தேராட தேரணி வேதியத்திலே 3000 பேர்களும் போஷித்துக் கொண்டு நின்றாட தேரணி வேதியத்திலே 3000 பேர்களும் போஷித்துக் கொண்டு நின்றாட காரணி காளி எதிர்த்து நின்றாட கனக சபை தனிலே காரணி காளி எதிர்த்து நின்றாட கனக சபை தனிலே ஆடிக்கொண்டார் அந்த வேடிக்கை காண கண் 1000 வேண்டாமோ ஆடிக்கொண்டார் அந்த வேடிக்கை காண கண் 1000 வேண்டாமோ ಇದೀಗ ಇನ್ನೊಂದು ಸಮೂಹ ಭರತನಾಟ್ಯವನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಭಾಮಿ ವಿದ್ಯಾಶಣಿ, ಅಶ್ವಿನಿ ಹಾಗೂ ಜ್ಯೋತಿ. ನಟರಾಜ
ಶಿವಸುತನಾದ ಸುಬ್ರಹ್ಮಣ್ಯನನ್ನು ಆರಾಧಿಸುತ್ತಾ ನರ್ತನದ ಮೂಲಕ ಸೇವೆ ಸಲ್ಲಿಸುತ್ತಿರುವಂತಹ ಕುಮಾರಿ ಭಾರ್ಗವಿ ಶೆಣೈ ಇವಳಿಂದ ಒಂದು ಭರತನಾಟ್ಯ ಇದೇ ವೇದಿಕೆಯಲ್ಲಿ. ಸುಬ್ರಹ್ಮಣ್ಯನನ್ನು ಸ್ತುತಿಸುತ್ತಾ ಬರುತ್ತಿದ್ದಾಳೆ ಬೇಬಿ ಭಾರ್ಗವಿ ಶೆಣೈ. ಮುಂದಿನ ನೃತ್ಯಕ್ಕಾಗಿ ವರ್ಷಾ ಪ್ರಭು ಹಾಗೂ ವಾಣಿ ಪ್ರಭು ಇವರು ಸಿದ್ಧರಾಗಿರ್ಬೇಕಂತ ಕೇಳಿಕೊಳ್ತಿದ್ದೇನೆ. ಶಿವನನ್ನು ಒಲಿಸುವ ಸರಳ ಮಾರ್ಗವೇ ನರ್ತನ ಹಾಗೂ ಕೀರ್ತನ. ಸುಲಭವಾಗಿ ಈ ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷನಾಗಲಿರುವಂತಹ ಮಾರ್ಗವೇ ನರ್ತನ ಸೇವೆ ಹಾಗೂ ಕೀರ್ತನ ಸೇವೆ. ಈ ಜಾತ್ರಾ ಸಮಯದಲ್ಲಿ ನಮಗೆ ಈ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಈ ಕಾರ್ಯಕ್ರಮದ ಸಂಘಟಕರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ವತ್ಸಲ ನಾಯಕ್ ಸಾರಥ್ಯದ ಚಿಂತನ ಸಾಹಿತ್ಯ ಬಳಗ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರು ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯುತ್ತಲಿದೆ.
ಇಷ್ಟಾರ್ಥ ಸಿದ್ಧಿದಾಯಕನಾದ ವಿಘ್ನ ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ಹಳೆಬೀಡು ಅಲ್ಲ, ಹಳೆಬೀಡು. ಮಹಾಪ್ರಾಣ, ಅಲ್ಪ ಪ್ರಾಣ ಅಲ್ಲ. ಎಕ್ಸಾಮಲ್ಲಿ ಗೋವಿಂದ ಮತ್ತೆ ಅವಳ ಹತ್ರ ಎಂತ ಕೇಳೋದಾ? ಕಡ್ಡಿ ಹತ್ರ ನಿನ್ನ ಲೆಟರ್ ಓದಿದ್ಯಾ? ಏನಾದರೂ ಹೇಳಲಿಕ್ಕಿದ್ರೆ ಇಲ್ಲೇ ಹೇಳಾಯ್ತಾ? ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ, ನಮ್ಮ ಸತ್ಯದಿಂದ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ಹಳೆಬೀಡು ಅಲ್ಲ, ಹಳೆಬೀಡು. ಮಹಾಪ್ರಾಣ, ಅಲ್ಪ ಪ್ರಾಣ ಅಲ್ಲ. ಎಕ್ಸಾಮಲ್ಲಿ ಗೋವಿಂದ ಮತ್ತೆ ಅವಳ ಹತ್ರ ಎಂತ ಕೇಳೋದಾ? ಕಡ್ಡಿ ಹತ್ರ ನಿನ್ನ ಲೆಟರ್ ಓದಿದ್ಯಾ? ಏನಾದರೂ ಹೇಳಲಿಕ್ಕಿದ್ರೆ ಇಲ್ಲೇ ಹೇಳಾಯ್ತಾ? ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ, ನಮ್ಮ ಸತ್ಯದಿಂದ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ज्वाला सी चलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे उसकी नजरें उतारे, डर भी उससे डरा रे जिसकी रखवाली यारे, करता साया तेरा देवा श्री गणेश, देवा श्री गणेश, देवा श्री गणेश, देवा श्री गणेश। ಕುರುಕ್ಷೇತ್ರದಲ್ಲಿ ಕರ್ತವ್ಯ ವಿಮುಖನಾದಂತಹ ಅರ್ಜುನನಿಗೆ, ಕಂಗೆಟ್ಟು ನಿಂತಹ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ಬದುಕಿನ ಸಾರವನ್ನು ತಿಳಿಸಿಕೊಟ್ಟಂತಹ ಗೀತಾಚಾರ್ಯನೆನಿಸಿದಂತಹ ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ನರ್ತನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೆಮಿ ಕ್ಲಾಸಿಕಲ್ ನೃತ್ಯದ ಮೂಲಕ
ಕುಮಾರಿ ಪೂಜಾ ನಾಯಕ್ ಇವರು. ಜಗನ್ನಾಟಕ ಸೂತ್ರಧಾರಿಯಾದಂತಹ ಮಹಾವಿಷ್ಣುವಿನ ಬಾಲಕತನದ ಮಾನವ ಸಹಜ ತುಂಟಾಟ ಎಲ್ಲರ ಮನಸ್ಸನ್ನು ಕೂಡ ಸೂರೆಗೊಳ್ಳುತ್ತಾ ಇದೆ. ದಾಸರು ವರ್ಣಿಸಿದಂತಹ ರಂಗನ ಬಾಲಲೀಲೆಗಳನ್ನು ಹಾಡಿನ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿಯರಾದ ಶ್ರೀಲತಾ ಶೆಣೈ, ಮಿತ್ರಾ ಪ್ರಭು, ವತ್ಸಲಾ ನಾಯಕ್, ನಂದಿತಾ ಶೆಣೈ, ಸುಮನಾ ಕುಡ್ವ, ರಮ್ಯಾ ಶೆಣೈ, ಪೂರ್ಣಿಮಾ ಮಲ್ಯ, ಗೀತಾ ನಾಯಕ್, ವಿಜಯಾ ಪ್ರಭು, ಅನ್ನಪೂರ್ಣಾ ಪ್ರಭು, ನಂದಿತಾ ಕುಡ್ವ, ಹಾಗೆ ರಮ್ಯಾ ಶೆಣೈ, ಪುಟಾಣಿಗಳಾದಂತಹ ಕೃಷ್ಣ ರಾಧೆಯರಾಗಿ ಪ್ರಚೇತ್ ಹಾಗೂ ಜ್ಞಾನವಿ. ಜೊತೆಯಲ್ಲಿ ರಾಧಿಕಾ ಶೆಣೈ ನಮ್ಮೊಂದಿಗೆ ಈ ಗೀತೆಯಲ್ಲೂ ಸೇರಿಕೊಂಡಿದ್ದಾರೆ. ಹರಿ ಓಂ.
ಹರಿ ಓಂ ಹಲೋ ಹಲೋ ಹಲೋ
ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಕಲಾವಿದರಿಗೆ ಸಹಕರಿಸಿದಂತಹ ಪೋಷಕ ವರ್ಗ ಹಾಗೂ ಹೆತ್ತವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೈವಿಧ್ಯಮಯವಾದ ವಿವಿಧ ರೀತಿಯ ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿ ನಮ್ಮೆಲ್ಲರನ್ನು ಮಂತ್ರ ಮುಗ್ಧಗೊಳಿಸಿದಂತಹ ಶ್ರೀ ವತ್ಸಲ ನಾಯಕ್ ಸಾರಥ್ಯದ ಚಿಂತನ ಸಾಹಿತ್ಯ ಬಳಗ ಶ್ರೀ ಲಕ್ಷ್ಮೀ ವೆಂಕಟರಮಣ ಪುತ್ತೂರು ಇಲ್ಲಿಯವರು ಸಾಂಸ್ಕೃತಿಕ ವೈವಿಧ್ಯಮಯವನ್ನು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಪ್ರದರ್ಶಿಸಿರುತ್ತಾರೆ. ಇವರಿಗೆ ನಮ್ಮ ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾದಂತಹ ಮೌನೇಶ್ ವಿಶ್ವಕರ್ಮ ಹಾಗೂ ಶ್ರೀಯುತ ಸುರೇಶ್ ಶೆಟ್ಟಿ ಮಾಸ್ಟರ್ ಹಾಗೂ ರಾಜೇಶ್ ಬೆಜ್ಜಂಗಳ ಸರ್ ಹಾಗೂ ಹರಿಣಿ ಮೇಡಮ್ ಇವರು ಈ ಕಾರ್ಯಕ್ರಮದ ಅಂಗವಾಗಿ ಅವರನ್ನು ಗೌರವಿಸುವಂತೆ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ನೃತ್ಯ ತಂಡದಲ್ಲಿರುವಂತಹ ಎಲ್ಲ ಕಲಾವಿದರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುತ್ತೂರು ಜಾತ್ರಾ ಕಾರ್ಯಕ್ರಮ ಆಯೋಜಕರಿಗೆ ಸಂಘಟಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವೇದಿಕೆಗಾಗಿ ಸುಸ್ವರ ಸಂಗೀತ ಮತ್ತು ಆರ್ಕೆಸ್ಟ್ರಾ ಬಳಗ ಇವರಿಂದ ಭಕ್ತಿರಸ ಮಂಜರಿ. ಕಲಾಭಿಮಾನಿಗಳು, ಕಲಾ ಪೋಷಕರು ಇನ್ನು ಮುಂದಿನ ಕಾರ್ಯಕ್ರಮಕ್ಕೂ ಇದೇ ರೀತಿಯ ಸಹಕಾರವನ್ನು ಕೊಡುವಂತೆ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಸುಸ್ವರ ಸಂಗೀತ ಮತ್ತು ಆರ್ಕೆಸ್ಟ್ರಾ ಬಳಗ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸಾಂಸ್ಕೃತಿಕ ವೈವಿಧ್ಯ ಶಿವ ಸಾಕ್ಷ ಸಾಂಸ್ಕೃತಿಕ ಕೇಂದ್ರ ಇವರಿಂದ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಲಿದೆ. ತದನಂತರ ಶ್ರೀ ಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ ಇವರಿಂದಲೂ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಶ್ರೀ ಸಾಯಿ ಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇವರಿಂದ ಯಕ್ಷಗಾನ ಇದೇ ವೇದಿಕೆಯಲ್ಲಿ ನಡೆಯಲಿದ್ದು, ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಲಾ ಮಾತೆಯನ್ನು ಆಶೀರ್ವದಿಸಿ ಕಲಾ ಪೋಷಕರಾಗಿ ತಾವೆಲ್ಲರೂ ಭಾಗವಹಿಸುವಂತೆ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಹಾಕಿತ್ತು check 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 test check one check test check 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 this ಒಂದು ನಿಮಿಷ check hello this Essential hall, might essential, test hall, test hall, test hall, essential hall, test hall, hall, essential hall, essential hall, okay, essential hall, check, yes essential hall, test, check, ಚೂರು ಮಾನಿಟರ್ ಜಾಸ್ತಿ ತಗೊಂಡ check, test hall, check, hello magic, hello ಕೊಡ್ಲಿಸ್ essential hall, check. This hall. This hall. ಆತ್ಮೀಯ ಎಲ್ಲ ಸಹೃದಯ ಭಗವದ್ಭಕ್ತರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಹತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರನಿಗೆ ಶಿರಸ್ಸ ವಂದಿಸುತ್ತಾ ಬಂದಂತ ಎಲ್ಲ ಸಹೃದಯ ಭಗವದ್ಭಕ್ತರಿಗೆ ಪ್ರೀತಿಯ ಸ್ವಾಗತ. ಸುಗಮ ಸಂಗೀತ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಬಂಧುಗಳನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಸಕಲ ಕಲೆಗಳಿಗೆ ಆದಿ ಪೂಜಿತನಾದ ಮಹಾಗಣಪತಿ ದೇವರ ಸ್ತುತಿ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುತ್ತಿದ್ದು ಬಂದಂತ ಎಲ್ಲ ಬಂಧುಗಳು ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮ ಅನುಮತಿಯನ್ನ ನೀಡಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಮಹಾಲಿಂಗೇಶ್ವರನ ಅನುಗ್ರಹ ಸಿಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननं पद्मार्कं गजाननमहर्निशम् अनेकदन्तं भक्तानाम् एकदन्तम् उपास्महे एकदन्तम् उपास्महे ಮಹಾಗಣಪತಿ ದೇವರ ಸ್ತುತಿ ಪ್ರಾರ್ಥನೆಯೊಂದಿಗೆ ಶಾರದಾ ಮಾತೆಯ ಒಂದು ಸುಂದರ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತೇವೆ. ಅದೇ ರೀತಿ ಬಂದಂತ ಎಲ್ಲ ಭಗವದ್ಭಕ್ತರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ತಾಯಿ ಶಾರದೆಯನ್ನ ಸ್ತುತಿಸುವಂತ ಈ ಸುಮಧುರ ಗೀತೆಗೆ ನಮ್ಮ ತಂಡದ ಗಾಯಕಿ ಕುಮಾರಿ ಮೇಘಣ ಮಗಳೂರು ನಿಮಗಾಗಿ. ಸರಿ ಗಮ ಪದನಿ ಸಪ್ತ
ಚಕ್ರಪೀಠದಿ ರಾರಾಜಿಸಿ ಚತುರ್ವೇದಗಳ ಮಾತೆ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ಸಾರಾಮತಿ ಜನನಿ ಮದ ಸನಿದ ಮಗಸ ಸರಿಗಮ ಪದನಿ ಸರಿಗಮ ಪದನಿ ಸಪ್ತ ಸ್ವರ ಮಿಡಿ ದೇವಿ ನೇಲಿ ಶಾರದಿ ಸರಿಗಮ ಪದನಿ ಸಪ್ತ ಸ್ವರ ಸ್ವರಲಯ ಸುಖದಲ್ಲಿ ಭೂಮಿದು ನಲಿದಿರೆ ಸುರಮುನಿ ಗಣಗಳು ಅರುಷದಿ ಕುಡಿದು ಅರುಷದಿ ಹರಿಪ್ರಿಯರಿಂದಲೇ ಸುತಿಸಿರಿ ಇಂಥ ಸೊಗಸಿದು ಇಂಥ ಸುಖವಿದು ಸರಿಗಮ ಪದನಿ ಸಪ್ತ ಸ್ವರ ಮಿಡಿ ದೇವಿ ನೇಲಿ ಶಾರದಿ ಸರಿಗಮ ಪದನಿ ಸರಿಗಮ ಪದನಿ ಸರಿಗಮ ಪದನಿ ಸಪ್ತ ಸ್ವರ ಧನ್ಯವಾದಗಳು. ಸಪ್ತ ಸ್ವರಗಳಿಗೆ ಆದಿ ದೇವಿಯಾಗಿ ನಮ್ಮ ಸಕಲ ಕಲೆಗಳಿಗೆ ಸಕಲ ಕಲಾವಿದರಿಗೆ ಆ ದೇವಿಯನ್ನ ಮನಸಾರೆ ಸ್ತುತಿಸುತ್ತಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪುತ್ತೂರಿನ ಹಬ್ಬ ನಮ್ಮ ಪುತ್ತೂರು ಜಾತ್ರೆಯ ಪ್ರೀತಿಯ ಶುಭಾಶಯವನ್ನ ಹೇಳುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತಿದ್ದೇವೆ. ಮತ್ತೊಂದು ಸುಮಧುರ ಗೀತೆಯನ್ನು ಹಾಡುವಂತ ಪ್ರಯತ್ನ ನಿಮ್ಮ ಮುಂದೆ ಚಂದ್ರಶೇಖರ್ ಮಂಗಳೂರು. ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವರು ವರುಣ ಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವರು ವರುಣ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಹರಿಯುವ ನೀರಿಯಲಿ ಕಲಕಲನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಅರಳಿದ ಸುಮದಲ್ಲಿ ನಲಿಯುತ್ತ ಭ್ರಮರವು ಶಿವನಾಮ ಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವ
ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುವ ಬರುವರು ಕರುಣಾ ಸಾಗರನೇ ಗತಿ ನೀನೆಂದರೆ ಓಡುವ ಬರುವರು ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಸಾವಿರ ಜನುಮವು ಬಂದರು ಹೀಗೆ ನಿನ್ನ ಸನ್ನಿಧಿಯಲೇ ಇರಿಸೋ ಉಸಿರಿನ ಉಸಿರಲು ತಂದೆ ಎಂದು ನಾಮವನು ಬೆರೆಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವರು ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಈ ವರ್ಷ 2025ರ ಜಾತ್ರಾ ಮಹೋತ್ಸವದಲ್ಲಿ ಮಹಲಿಂಗೇಶ್ವರನಿಗೆ ಒಂದು ಗೀತೆಯನ್ನ ನಮ್ಮ ತಂಡದಿಂದ ನಾವು ಈ ದಿನ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಒಂದು ಮಹಲಿಂಗೇಶ್ವರನ ಒಂದು ಸುಂದರ ಗೀತೆಯನ್ನ ಒಳ್ಳೆಯ ಸಾಹಿತ್ಯ ನಮ್ಮ ಜನಾರ್ದನ್ ಸರ್ ಅವರ ಸಾಹಿತ್ಯದಲ್ಲಿ ನನ್ನ ಸಂಗೀತ ನಿರ್ದೇಶನದಲ್ಲಿ ಮೂಡಿದಂತ ಒಂದು ಗೀತೆಯನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ನಾವು ಬಿಡುಗಡೆ ಮಾಡುತ್ತೇವೆ. ಖಂಡಿತವಾಗಿ ಅದನ್ನು ಕೂಡ ತಾವೆಲ್ಲರೂ ನೋಡಿ ನಮಗೆ ಆಶೀರ್ವದಿಸಿ ಹೋಗಬೇಕಂತ ಬಂದಂತ ಎಲ್ಲ ಭಗವತ್ ಭಕ್ತರಲ್ಲಿ ಮತ್ತೊಮ್ಮೆ ಪ್ರೀತಿಯಿಂದ ನಾನು ಭಿನ್ನಯಿಸುತ್ತಾ ನಾನು ಹೇಳಿದಾಗೆ ಶ್ರೀಕಂಠ ವಿಷಕಂಠ ಅಂತ ಗೀತೆಗಳಲ್ಲಿ ನಾವು ಕೇಳ್ತೇವೆ. ಯಾಕಂದ್ರೆ ಇಂಥ ಗೀತೆಗಳನ್ನ ಕೇಳಿದಾಗ ಭಕ್ತಿ ನಮಗೆ ಖಂಡಿತವಾಗಿ ಬರಲೇಬೇಕು. ಇನ್ನೊಂದು ಹಾಡು ನೀವು ಕೇಳಿರಬಹುದು, ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರೆ. ಯಾಕೆಂದ್ರೆ ಇಂತಹ ಸಾಹಿತ್ಯಗಳಲ್ಲಿ ನಮ್ಮನ್ನು ಭಕ್ತಿಯನ್ನ ತುಂಬುವಂತ ಶಕ್ತಿ ಇದೆ. ಆ ಶಕ್ತಿ ಮಹಲಿಂಗೇಶ್ವರ, ಭಕ್ತಿ ನಮ್ಮದು ಬಂಧುಗಳೇ. ಹಾಗಾಗಿ ಮಹಲಿಂಗೇಶ್ವರ ಶಿವನಾಗಿ ನಂಜುಂಡೇಶ್ವರನಾಗಿ ನಮ್ಮೆಲ್ಲರನ್ನ ಸಲಹುವಂತ ಆ ಮಹಲಿಂಗೇಶ್ವರನನ್ನ ಜಾನಪದ ಗೀತೆಯ ಶೈಲಿಯಲ್ಲಿ ಹಾಡುವುದಾದ್ರೆ ಯಾವ ರೀತಿ ಹಾಡಬಹುದು ಅಂತ ಒಂದು ಸುಂದರ ಜಾನಪದ ಗೀತೆ ಇದು. ಬಹುಶಃ ನೀವೆಲ್ಲರೂ ಕೇಳಿರಬಹುದು. ಶಿವ ಎಲ್ಲರನ್ನ ಇಷ್ಟ ಪಡುವಂತ ದೇವರು, ಮಹಲಿಂಗೇಶ್ವರ ಎಲ್ಲರನ್ನ ಇಷ್ಟಪಡ್ತಾರೆ. ಅವರಿಗೆ ಆ ಜಾತಿ ಈ ಜಾತಿ ಅಂತ ಇಲ್ಲ. ಈ ಹಾಡಿನಲ್ಲಿ ಎಲ್ಲಾ ಜಾತಿಗಳನ್ನ ಎಲ್ಲ ಜಾತಿಯವರನ್ನ ಯಾವ ರೀತಿ ದೇವರು ಇಷ್ಟಪಡಿಸ್ತಾರೆ ಅನ್ನುವಂಥದ್ದು ಭಾವಗೀತೆ, ಜನಪದ ಗೀತೆ ಇದು. ಮತ್ತೊಮ್ಮೆ ನಿಮ್ಮ ಮುಂದೆ ಚಂದ್ರಶೇಖರ್ ಮತ್ತು ನನ್ನ ಜೊತೆಯಲ್ಲಿ ಕುಮಾರಿ ಮೇಘನ ಮಗಳು.
ಗುರುವೇ ನಿನ್ನಾಟ ಬಲ್ಲವನು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವಲ್ಲವ ಯಾರ್ಯಾರೋ. ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಒಕ್ಲಿಗರ್ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಲಿಗರ್ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಗುಂಡಣ್ಣನ ಮನೆಯ ಹುಡುಗೆ ಶಬ್ದವ ಕೇಳಿ, ಕುಂಬರ ಗುಂಡಣ್ಣನ ಮನೆಯ ಹುಡುಗೆ ಶಬ್ದವ ಕೇಳಿ, ಶಿವನರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಕುಡಿಗೆ ಶಬ್ದವ ಕೇಳಿ, ಕುಂಬರ ಗುಂಡಣ್ಣನ ಮನೆಯ ಕುಡಿಗೆ ಶಬ್ದವ ಕೇಳಿ, ಕುಂಬರ ಗುಂಡಣ್ಣನ ಮನೆಯ ಕುಡಿಗೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಅಡಪತ್ತಪ್ಪಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಅಡಪತ್ತಪ್ಪಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಗುರುವಿನ ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಮಡಿವಾಲ್ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಲ್ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಲ್ ಮಾಚಯ್ಯನ ಮನೆಯ ಮಡಿವಾಲ್ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಲ್ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಗುರುಬರ ಬೀರಪ್ಪನ ಮನೆಯ ಗದಿಗೆ ಸಿಂಗಾರ ಕಂಡು, ಗುರುಬರ ಬೀರಪ್ಪನ ಮನೆಯ ಗದಿಗೆ ಸಿಂಗಾರ ಕಂಡು, ಶಿವನು ಕೈಲಾಸದಲ್ಲಿ
ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೊಂ ಕೈತೊಂ ಎಂದು ಕುಣಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಅಲ್ಲಲೇ ಹರನೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ. ವಾಳೆರ್ವಣ್ಣಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ವಾಳೆರ್ವಣ್ಣಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗನಕ ಜಗನಕ ಎಂದು ಕುಣಿದ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲ ಯಾರ್ಯಾರೋ ಅಲ್ಲಲೇ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಜನಕ ಜಗನಕ ಎಂದು ಕುಣಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ. ಹರನೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ. ಇದೇ ರೀತಿ ಶಿವನು ಯಾವ ಜಾತಿ ಅಂತ ನೋಡಲ್ಲಂತೆ ಎಲ್ರಿಗೂ ಒಲಿಯುತ್ತಾರೆ. ಅಂತಹ ಒಂದು ಶಿವನ ಭಕ್ತಿಗೀತೆಯನ್ನು ಈ ವೇದಿಕೆಯಲ್ಲಿ ಅನಾವರಣ ಮಾಡಲಿಕ್ಕಿದ್ದೇವೆ. ಬಂದಂಥ ಎಲ್ಲ ಭಗವದ್ಭಕ್ತರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಶಿವನ ಮತ್ತೆ ಒಂದು ಸುಂದರ ಗೀತೆ. ಬಹುಶಃ ಈ ಗೀತೆಯನ್ನು ನಾವೆಲ್ಲರೂ ಕೂಡ ಮನೆಯಲ್ಲಿ ಭಜನೆಯಲ್ಲಿ ಹಾಡಬಹುದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಹಾಡ್ತೇವೆ. ಅಂತ ಒಂದು ಶಿವನನ್ನು ಸ್ತುತಿಸುವಂತ ಮತ್ತೊಂದು ಸುಮಧುರ ಗೀತೆಯನ್ನು ಕೇಳೋಣ. ಆ ಗೀತೆ ಆದ ಕೂಡಲೇ ನಾವು ಮಹಾಲಿಂಗೇಶ್ವರ ದೇವರ ಒಂದು ಸುಂದರ ಗೀತೆಯನ್ನ ಈ ವೇದಿಕೆಯಲ್ಲಿ ಅನಾವರಣಗೊಳಿಸ್ತೇವೆ, ಬಿಡುಗಡೆ ಮಾಡ್ತೇವೆ. ನನ್ನ ಗುರುಗಳಾದಂಥ ಗುರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುಗಡೆ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಮಹಾಲಿಂಗೇಶ್ವರ ದೇವಸ್ಥಾನದ ಪದಾಧಿಕಾರಿಗಳಿಗೆ ಕೂಡ ಸ್ವಾಗತಿಸುತ್ತಾ ಇದೀಗ ಮತ್ತೊಂದು ಸುಂದರ ಗೀತೆ ನಿಮಗಾಗಿ ಕುಮಾರಿ ಮೇಘನಾ ಇವರ ಧ್ವನಿಯಲ್ಲಿ. ನಂಬಿದೆ ನಿನ್ನ ನಾಗಾಭರಣ
ಶಶಿ ಹಾಲ್ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ ಬಂದಂಥ ಎಲ್ಲ ಸಹೃದಯ ಭಗವದ್ಭಕ್ತರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಈ ದಿನದ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಮಹಾಲಿಂಗೇಶ್ವರನಿಗೆ ನಮ್ಮ ತಂಡದಿಂದ ಒಂದು ಗೀತೆಯನ್ನು ಭಕ್ತಿಯ ಗೀತೆಯನ್ನು ಸಮರ್ಪಿಸಿದ್ದೇವೆ. ಆ ಒಂದು ಗೀತೆಯನ್ನು ಈ ವೇದಿಕೆಯಲ್ಲಿ ನಮ್ಮ ಜೊತೆ ಬಿಡುಗಡೆ ಮಾಡಲು ಮಹಾಲಿಂಗೇಶ್ವರ ದೇವಸ್ಥಾನದ ಸಾಂಸ್ಕೃತಿಕ ಸಮಿತಿಯ ನಮ್ಮ ಡಾಕ್ಟರ್ ರಾಜೇಶ್ ಬೆಜ್ಜಂಗಲ ಸರ್ ಅವರನ್ನು ವೇದಿಕೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ತಾವು ಬರಬೇಕು ಸರ್. ಅದೇ ರೀತಿ ಶ್ರೀಮತಿ ಶ್ರುತಿ ವಿಶ್ಚಿತ್ ಮೇಡಮ್, ದಯವಿಟ್ಟು ನೀವು ಕೂಡ ನಮ್ಮ ವೇದಿಕೆಗೆ ಬರಬೇಕು. ಅದೇ ರೀತಿ ಹರಿಣಿ ಪುತ್ತೂರಾಯ, ತಾವು ಕೂಡ ಈ ಒಂದು ವೇದಿಕೆಗೆ ಬರಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಈ ಹಾಡಿನ ಬಿಡುಗಡೆಗೆ ನನ್ನ ಗುರುಗಳಾದಂಥ ಶ್ರೀ ಸೂರ್ಯನಾರಾಯಣ ವಿ ಭಟ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಹಳೆಯ ಕನಸು ನನ್ನದು. 2002ರಲ್ಲಿ ನನಗೆ ನಟರಾಜ ವೇದಿಕೆಯಲ್ಲಿ ಮಹಾಲಿಂಗೇಶ್ವರನ ಗೀತೆಯನ್ನು ಹಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು. ಈಗ 2025 ಆಗಿದೆ. 2023 ವರ್ಷಗಳ ಹಿಂದೆ ನಮ್ಮ ನಟರಾಜ ವೇದಿಕೆ ಅಲ್ಲಿ ದೇವಸ್ಥಾನ ಎದುರಲ್ಲಿತ್ತು. ಆಗ ನನ್ನನ್ನು ವೇದಿಕೆಗೆ ಕರ್ಕೊಂಡು ಬಂದು ಹಾಡಲಿಕ್ಕೆ ಅವಕಾಶ ಕೊಟ್ಟವರು ನನ್ನ ಗುರುಗಳು ಶ್ರೀಯುತ ಚಂದ್ರಶೇಖರ್ ಹೆಗಡೆ ಅವರು. ಸೊ ಅವರು ಕೂಡ ಈ ಒಂದು ಕಾರ್ಯಕ್ರಮ ಬರ್ತೇನೆ ಅಂತ ಹೇಳಿದರು. ಆದರೆ ಅವರನ್ನು ಖಂಡಿತ ನಾನು ಪ್ರೀತಿಯಿಂದ ಸ್ವಲ್ಪ ಲೇಟ್ ಆದರೂ ಕೂಡ ಅವರನ್ನು ಮತ್ತೆ ನಾನು ಪ್ರೀತಿಯಿಂದ ಕರೀತೇನೆ. ಸೂರ್ಯನಾರಾಯಣ್ ಸರ್ ಈಗಾಗಲೇ ಬಂದಿದ್ದಾರೆ. ಅವರನ್ನು ವೇದಿಕೆ ಕರೆಯುತ್ತಾ ನಮ್ಮ ಎಲ್ಲ ಅತಿಥಿಗಳು ಆಶೀರ್ವಾದ ಪೂರ್ವಕವಾಗಿ ಮಹಾಲಿಂಗೇಶ್ವರನಿಗೆ ಈ ಒಂದು ಗೀತೆಯನ್ನು ಸಮರ್ಪಿಸುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಇದೀಗ ಈ ಒಂದು ಗೀತೆಯನ್ನು ಇಲ್ಲಿ ಬಿಡುಗಡೆಗೊಳಿಸಲಿಕ್ಕೆ ಈ ಗೀತೆಯ ಸಾಹಿತ್ಯವನ್ನು ಬರೆದವರು ಹಾರಾಡಿ ಶಾಲೆಯ ಶಿಕ್ಷಕರು ಶ್ರೀ ಜನಾರ್ದನ್ ದುರ್ಗಾ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಬನ್ನಿ. ಸರ್ ಇಂಚಿ ಬಲ್ಲೆ ಅಡ್ಡಾಪುರ ಓಕೆ. ಕೆಳಗೆ ಸರ್ ಬನ್ನಿ ಬನ್ನಿ ಬೇಗ. ಸರ್ ಸರ್ ಬನ್ನಿ ಸರ್ ಇಲ್ಲಿ ಈ ಹಾಡನ್ನು ಇದೀಗ ಇಲ್ಲಿ ಬಿಡುಗಡೆಗೊಳಿಸಿ ತದನಂತರ ನಾವು ಇದೀಗ ಯೂಟ್ಯೂಬಲ್ಲಿ ಹಾಕ್ತೇನೆ.
ಬಹಳ ನಾನು ಹೇಳಿದಾಗೆ 2002ರಲ್ಲಿ ನಟರಾಜ ವೇದಿಕೆಯಲ್ಲಿ ನಾನು ಫಸ್ಟ್ ಹಾಡಿದಾಗ ನನಗೊಂದು ಆಸೆ ಇತ್ತು, ನಾವು ಮಹಾಲಿಂಗೇಶ್ವರನಿಗೆ ಏನು ಕೊಡ್ಬೋದು ಅಂತ ಹೇಳಿದರೆ, ಮಹಾಲಿಂಗೇಶ್ವರ ಎಲ್ಲವನ್ನು ಕೊಟ್ಟಿದ್ದಾರೆ ನನಗೆ. ಅವತ್ತು ಹಾಡಿನಿಂದ ಪ್ರಾರಂಭ ಆದದ್ದು, ಸಾಧಾರಣ ಇವಾಗಲೂ ಹಾಡ್ತಾ ಇದ್ದೀವಿ, ಎಲ್ಲವನ್ನು ಕೊಟ್ಟಿದ್ದಾರೆ. ಮಹಾಲಿಂಗೇಶ್ವರನಿಗೆ ನಾವು ಏನು ಕೊಡ್ಬೋದು ಅಂದರೆ ಇಷ್ಟೇ, ಒಂದು ಹಾಡಿನ ನಮ್ಮ ಧ್ವನಿಯ ಜೊತೆಗೆ ಅರ್ಪಿಸಬಹುದು. ಅದಕ್ಕೆ ಈ ಗೀತೆಯನ್ನು ಮಹಾಲಿಂಗೇಶ್ವರ ಏನು ಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಸಾಕ್ಷಿ ಹೇಳ್ತೇನೆ. ಈ ಗೀತೆಯನ್ನು ಸಂಪೂರ್ಣ ಸಂಗೀತವನ್ನು ನಾನು ನಿರ್ದೇಶನ ಮಾಡಿ ಈ ಸಂಗೀತವನ್ನು ನುಡಿಸಿದ್ದು ಕೂಡ ಆ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಕೂಡ ನಮ್ಮದೇ, ಅದನ್ನು ಕೊಟ್ಟದ್ದು ಮಹಾಲಿಂಗೇಶ್ವರ ಅಂತ ಹೇಳ್ತಾ ಈ ಗೀತೆಯನ್ನು ಬಿಡುಗಡೆ ಮಾಡಲಿಕ್ಕೆ ನಾನು ಬಹಳ ಪ್ರೀತಿಯಿಂದ ನನಗೆ ವಿದ್ಯೆಯನ್ನು ಕಲಿಸಿದಂಥ ಬಿ ಸೂರ್ಯನಾರಾಯಣ ಭಟ್ ಸರ್ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಜೋರಾದ ಚಪ್ಪಾಳೆ ಹೇಳ್ತಾ ಈ ಒಂದು ಗೀತೆಯನ್ನು ಅವರ ಕೈಯಲ್ಲಿ, ಜೊತೆಗೆ ರಾಜೇಶ್ ಬೆಜ್ಜಗಲ ಸರ್, ನಮ್ಮ ಎಲ್ಲ ಅತಿಥಿಗಳು ಪ್ರೀತಿಯಿಂದ ಬಿಡುಗಡೆ ಮಾಡಬೇಕು. ಆ ಒಂದು ಗೀತೆಯನ್ನು ಇದೀಗ ನಾವು ಹಾಡ್ತೇವೆ, ತದನಂತರ ಅದು ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ. ಈ ವೇದಿಕೆಗೆ ನನ್ನ ಗುರುಗಳು ಚಂದ್ರಶೇಖರ್ ಹೆಗಡೆ ಅವರು ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ. 2002ರಲ್ಲಿ ನಾನು ಕಂಡಂಥ ಕನಸು ಮಹಾಲಿಂಗೇಶ್ವರನ ಎದುರಲ್ಲಿ ನಟರಾಜ ವೇದಿಕೆಯಲ್ಲಿ ಕೊಟ್ಟು ನೀನು ಒಬ್ಬ ಗಾಯಕ ಆಗ್ತೀಯ ಅಂತ ನನಗೆ ಆಶೀರ್ವಾದ ಕೊಟ್ಟವರು ಚಂದ್ರಶೇಖರ್ ಹೆಗಡೆ ಅವರು. ಸರಿಯಾದ ಸಮಯಕ್ಕೆ ಅವರು ಬಂದಿದ್ದಾರೆ. ದಯವಿಟ್ಟು ನನ್ನ 2 ಗುರುಗಳು, ಒಂದು ಸಂಗೀತದ ಗುರುಗಳು, ಇನ್ನೊಂದು ನನಗೆ ಶಿಕ್ಷಣ ಮತ್ತು ಸಂಗೀತದ ಅವಕಾಶವನ್ನು ಕೊಟ್ಟಾರೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ದಯವಿಟ್ಟು ಭಾಷಣ ಅಂತ ತಿಳ್ಕೊಳ್ಬೇಡಿ. ಸೆಕೆಂಡ್ PUCಯಲ್ಲಿ ಅಥವಾ PUCಯಲ್ಲಿ ನಾನು ಸೈನ್ಸ್ ಸ್ಟೂಡೆಂಟ್ ಆದ ಕಾರಣ ಆವಾಗ ಯಾರೂ ಕೂಡ ಹಾಡಲಿಕ್ಕೆ ಬಿಡ್ತಿರಲಿಲ್ಲ. ಆದರೂ ಕೂಡ ನೀನು ಸೈನ್ಸ್ ಸ್ಟೂಡೆಂಟ್ ಆದರೂ ಕೂಡ ನೀನು ಹಾಡ್ತೀಯ ಅಂತ ನನಗೆ ಹಾಡಲಿಕ್ಕೆ ಕೊಟ್ಟವರು ಸೂರ್ಯನಾರಾಯಣ್ ಸರ್. ಖಂಡಿತವಾಗಿ ಸರ್, ನಿಮ್ಮ ಇಬ್ಬರ ಕೈಗಳಿಂದ, ನನ್ನ ಗುರುಗಳ ಕೈಯಿಂದ ಈ ಒಂದು ಗೀತೆಯನ್ನು ಅನಾವರಣಗೊಳಿಸಬೇಕಂತ ಕೇಳ್ತಾ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಗೀತೆಯನ್ನು ಮಹಾಲಿಂಗೇಶ್ವರನಿಗೆ ಸಮರ್ಪಿಸ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಆಶೀರ್ವಾದ ಮಹಾಲಿಂಗೇಶ್ವರನಿಗೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಅನ್ನುವಂಥ ಒಂದು ಸಣ್ಣ ತುಣುಕಿನೊಂದಿಗೆ ಈ ಗೀತೆಯನ್ನು ನಾವು ಭಕ್ತಿಯಿಂದ ಸಮರ್ಪಿಸ್ತೇವೆ. ಆ ಗೀತೆಯನ್ನು ಹಾಡಿದ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚಂದ್ರಶೇಖರ್ ಮಂಗಳೂರು ಅಂತ ನನ್ನ ಯೂಟ್ಯೂಬ್ ಚಾನಲ್ ಗೀತೆ ಸಿಗುತ್ತೆ. ನೀವೆಲ್ಲರೂ ಕೂಡ ಅಲ್ಲಿ ಹಾಡು ಇಷ್ಟ ಆಗಿದೆ, ಎಷ್ಟು ಹೇಗೆ ಆಗಿದೆ ಅಂತ ಅಲ್ಲಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ಗೀತೆಯನ್ನು ಬಿಡುಗಡೆ ಮಾಡುತ್ತಾ, ಬಿಡುಗಡೆಯ ಜೊತೆಗೆ ಕೇವಲ ಒಂದೇ ಆಶೀರ್ವಾದಕ್ಕಾಗಿ ಒಂದೊಂದು ಮಾತು ಚಂದ್ರಶೇಖರ್ ಸರ್ ಮತ್ತು BV ಸೂರ್ಯನಾರಾಯಣ ಸರ್. ಎಲ್ಲ ಶ್ರೀಯುತ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪುತ್ತೂರಿನ ಜಾತ್ರೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿ ಮತ್ತು ಈಗ ಹೆಸರಾಂತ ಗಾಯಕ, ಸಂಗೀತ ನಿರ್ದೇಶಕ ಮೂಡಿ ಬಂದಂತಹ ಶ್ರೀಯುತ ಚಂದ್ರಶೇಖರ್ ಅವರು ಹಾಡಿರುವ, ಹಾಗೆಯೇ ಶಿಕ್ಷಕ ಮಿತ್ರ ಶ್ರೀಯುತ ಜನಾರ್ದನ್ ಅವರು ರಚಿಸಿರುವ ಈ ಮಹಾಲಿಂಗೇಶ್ವರನ ಭಕ್ತಿ ಗೀತೆಗೆ ಸಂಬಂಧಪಟ್ಟ ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಿದ್ದೇವೆ ಅಂತೇಳಿ ಹೇಳಲಿಕ್ಕೆ, ತಮ್ಮ ಸಮ್ಮುಖದಲ್ಲಿ ಮಹಾಲಿಂಗೇಶ್ವರನ ಪಾದಾರವಿಂದಗಳಿಗೆ ಅದನ್ನು ಅರ್ಪಿಸಿದ್ದೇವೆ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಮತ್ತು ನನ್ನ ವಿದ್ಯಾರ್ಥಿಯಾಗಿ ಈಗಾಗಲೇ ಅವರೇ ಹೇಳ್ಕೊಂಡ ಹಾಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿದ್ದರೂ ಕೂಡ ಸಂಗೀತದ ಮೇಲಿನ ಆಸಕ್ತಿಯನ್ನು ಉಳಿಸಿ ಬೆಳೆಸಿ ಮತ್ತು ಅದರಲ್ಲಿ ಈಗ ಈ ಹಂತಕ್ಕೆ ತಲುಪಿರುವಂತಹ, ಮತ್ತು ನನಗೆ ಹಲವಾರು ಅವರ ಹಾಡುಗಳನ್ನು ನಾನು ಯೂಟ್ಯೂಬಲ್ಲಿ ಕೇಳಿದ್ದೇನೆ. ನನ್ನ ವಿದ್ಯಾರ್ಥಿ ಅಂತೇಳಿ ಹೇಳ್ಕೊಳ್ಳಿಕ್ಕೆ ತುಂಬ ಅಭಿಮಾನ ಪಡ್ತೇನೆ. ನಾವು ಒಬ್ಬ ವಿದ್ಯಾರ್ಥಿ IAS ಆಫೀಸರ್ ಆಗಿದ್ದಾನೆ, KS ಆಫೀಸರ್ ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ ಅಂತೇಳಿ ಬಹಳ ಅಭಿಮಾನದಿಂದ ವೇದಿಕೆಯಲ್ಲಿ ಹೇಳ್ಕೊಳ್ತೇವೆ. ಅಷ್ಟೇ ಅಭಿಮಾನ ಮಾತ್ರ ಅಲ್ಲ, ಅದನ್ನು ಶ್ರೀದೇವರ ಭಕ್ತಿಗೀತೆಯನ್ನು ಹಾಡೋದ್ರ ಮೂಲಕ ತನ್ನಲ್ಲಿರುವಂತಹ ಪ್ರತಿಭೆಯನ್ನು ನಿಜವಾಗಿ ಕೂಡ ಆ ದೇವರಿಗೆ ಮತ್ತೆ ಸಮರ್ಪಿಸಿದ್ದಾರೆ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಶ್ರೀಯುತ ಚಂದ್ರಶೇಖರ್ ಅವರ ಬಗ್ಗೆ ತುಂಬ ಹರ್ಷಿಸ್ತೇನೆ ಮತ್ತು ಅವರನ್ನು ಅಭಿನಂದಿಸ್ತೇನೆ. ಮತ್ತು ಸಂಗೀತ ಕ್ಷೇತ್ರದ ಅವರ ಈ ಸಾಧನೆ ನಿರಂತರವಾಗಿ ಮುಂದುವರಿಯಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ನಮ್ಮೆಲ್ಲರ ಕರ್ಣಗಳಿಗೆ, ಕಿವಿಗಳಿಗೆ, ಹೃದಯಕ್ಕೆ, ಮನಸ್ಸಿಗೆ ಮಧುರವಾದಂತಹ ಹಾಡುಗಳು ಅವರ ಶ್ರೀಕಂಠೆಯನ್ನು ಮೂಡಿ ಬರಲಿ. ಶ್ರೀ ಮಹಾಲಿಂಗೇಶ್ವರ ಈ ರೀತಿಯಾಗಿ ಅವರಿಗೆ ಬೆಳೆಯುವುದಕ್ಕೆ ಸಕಲ ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ಆಶಿಸ್ತೇನೆ. ಅವರ ಸಂಗೀತದ ಗುರುಗಳಾದ ಶ್ರೀಯುತ ಚಂದ್ರಶೇಖರ್ ಹೆಗಡೆಯವರನ್ನು ಕೂಡ ಅವರು ನೀಡಿದಂತಹ ಅವರಿಗೆ ಮಾರ್ಗದರ್ಶನಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಸಾಹಿತ್ಯವನ್ನು ರಚಿಸಿದಂಥ ಶ್ರೀಯುತ ಜನಾರ್ದನ್ ಅವರು ಕೂಡ ಇವತ್ತು ಧನ್ಯರು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಸಾಹಿತಿಗೆ ಆ ಸಾಹಿತ್ಯ ಹಾಡಾಗಿ ಪರಿವರ್ತನೆಗೊಂಡಾಗ ಆಗುವಂಥ ಆನಂದ ಏನು ಅಂತ ಹೇಳೋದನ್ನು ಓರ್ವ ಲೇಖಕನಾಗಿ, ಓರ್ವ ಸಾಹಿತಿಯಾಗಿ ನಾನು ಕೂಡ ಅದನ್ನು ಕಂಡುಕೊಂಡಿದ್ದೇನೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ಶ್ರೀಯುತ ಜನಾರ್ದನ್ ಅವರಿಗೂ
ಶ್ರೀಯುತ ಚಂದ್ರಶೇಖರ್ ಅವರಿಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳನ್ನು ಹೇಳ್ತೇನೆ. ಮತ್ತು ಈ ಒಂದು ಅವಧಿಯಲ್ಲಿ, ಈ ಒಂದು ಪವಿತ್ರ ಸಮಯದಲ್ಲಿ ಈ ಒಂದು ಗೀತೆಯನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಅವಕಾಶ ನೀಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ತಾವೆಲ್ಲರೂ ಕೂಡ ಯೂಟ್ಯೂಬಲ್ಲಿ ಈ ಗೀತೆಯನ್ನು ಕೇಳಿ ಅದರ ಬಗ್ಗೆ ಒಳ್ಳೆ ಒಳ್ಳೆ ಪ್ರತಿಕ್ರಿಯೆಗಳನ್ನು ನೀಡಿ ಶ್ರೀಯುತ ಚಂದ್ರಶೇಖರ್ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಮಾತು ನಿಲ್ಲಿಸ್ತೇನೆ. ಮತ್ತೊಮ್ಮೆ ಶ್ರೀ ಮಹಾಲಿಂಗೇಶ್ವರನ ಚರಣಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸ್ತೇನೆ. ವಂದನೆಗಳು. ಎಲ್ಲರಿಗೂ ವಂದನೆಗಳು. ಸಂಗೀತ ಅಂತ ಹೇಳಿದರೆ ಅದು ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ವಿಷಯ. ನಾನು ಹಾಡು ಹಕ್ಕಿ ಅಂತ ಹೇಳುವ ಒಂದು ಸಂಗೀತ ಕ್ಲಾಸ್ ಮಾಡ್ತಾ ಇದ್ದಾಗ ಅಲ್ಲಿಗೆ ಚಂದ್ರಶೇಖರ್ ಬಂದು ಸೇರಿದರು. ಆನಂತರ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಿ ಈಗ ಅವರ ಒಂದು ಹಂತಕ್ಕೆ ತಲುಪಿದ್ದಾರೆ ಅವರು. ಇದರಲ್ಲಿ ನಾವು ಏನು ಅಂತ ಹೇಳಿದರೆ ಅವರಿಗೆ ಒಂದು ಸ್ಟೆಪ್ ಮಾತ್ರ ಹಾಕಿ ಕೊಡ್ತೇವೆ. ಅವರು ಅದನ್ನು ಮುಂದೆ ಕೊಂಡು ಹೋಗಿ ಅದರ ದಾರಿಯಲ್ಲಿ ನಡೆದಿದ್ದಾರೆ. ಮತ್ತೊಂದು ಏನು ಅಂತ ಹೇಳಿದರೆ, ಎಷ್ಟೋ ಜನ ಕಲಿತವರಿಗೆ ಗುರುಗಳ ನೆನಪಿರುವುದಿಲ್ಲ. ಅಂತಲ್ಲಿ ಈಗ ನನ್ನಲ್ಲಿ ಕಲಿತಂಥವರೇ ಈಗ ಎಲ್ಲ ಫೀಲ್ಡಲ್ಲಿ ಇರುವಂಥವ್ರು ಹೆಚ್ಚಿನವರು ಕೂಡ. ಆದರೆ ಅವರು ಯಾರು ನನ್ನ ಹೆಸರನ್ನು ಹೆಚ್ಚಿನವರು ಹೇಳುವುದಿಲ್ಲ, ಹೆಚ್ಚಿನವರು. ಆದರೆ ಚಂದ್ರಶೇಖರ್ ಹಾಗೆ ಅಲ್ಲ, ಅವರು ನೆನಪಿಟ್ಟಿದ್ದಾರೆ. ಏನಿದ್ರು ಕೂಡ ಹೀಗೆ ಸರ್ ಅಂತೇಳಿ ಕೇಳ್ತಾರೆ. ಈಗ ನಿನ್ನೆ ಫೋನ್ ಮಾಡಿದರು, ನಾನೊಂದು ಹಾಡು ಬಿಡುಗಡೆ ಮಾಡಲಿಕ್ಕಿದ್ದೇನೆ, ನೀವು ಬರಬೇಕು ಅಂತ. ಬೇರೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಆಲ್ಟಿದೆ, ನಮಗೆ ಬೇರೆ ಕೆಲಸ ಅಲ್ಲ. ಆದರೂ ಕೂಡ ನಾನು ಹೇಳಿದ್ದೆ ಸ್ವಲ್ಪ ಲೇಟ್ ಆಗ್ತದೆ ಬರ್ತೇನೆ ಅಂತ. ಆದರೆ ಸಮಯಕ್ಕೆ ಸರಿಯಾಗಿ ಆ ಮಹಾಲಿಂಗೇಶ್ವರ ಬರುವಾಗೆ ಮಾಡಿದ್ದಾನೆ. ಹಾಗೆ ಚಂದ್ರಶೇಖರ್, ನಾನು ಚಂದ್ರಶೇಖರ, ಒಂದು ಚಂದ್ರಶೇಖರ್, ಇಬ್ಬರು ಚಂದ್ರಶೇಖರ್ರೇ. ಚಂದ್ರಶೇಖರ್ ಅಂತ ಹೇಳಿದರೆ ಈಶ್ವರನ ಮೇಲೆ ಇರುವ, ತಲೆಯಲ್ಲಿರುವ ಶಶಿ ಅಂದರೆ ಚಂದ್ರನ ಅರ್ಧ ಆಕೃತಿ, ಅದನ್ನು ಧರಿಸಿದವನು ಶೇಖರಿಸಿದವನು ಅಂತ ಅರ್ಥ ಅದರದ್ದು. ಹಾಗೆ ಇನ್ನು ಮುಂದೆ ಕೂಡ ಅವನು ಮಾಡುವಂಥ ಎಲ್ಲ ಹಾಡಿನ ಕಲಾವಿದನಾಗಿ, ಅಂದರೆ ಖಾಲಿ ಗಾಯಕ ಮಾತ್ರ ಅಲ್ಲ, ಬೇರೆ ಬೇರೆ ಸ್ತರದಲ್ಲಿ ಕೂಡ ಅವರು ಕಲಾವಿದರಾಗಿದ್ದಾರೆ. ಎಲ್ಲದರಲ್ಲೂ ಇನ್ನಷ್ಟು ಹೆಚ್ಚಿನ ಯಶಸ್ವಿಯಾಗಿ ಮುಂದೆ ಅವರ ಹೆಸರು ಎಲ್ಲ ಕಡೆ ಪಸರಿಸುವಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅವರಿಗೆ ಸಿಗಲಿ, ಇನ್ನಷ್ಟು ಹಾಡುಗಳು ಬಿಡುಗಡೆ ಆಗಲಿ ಅಂತ ಹೇಳುತ್ತಾ ಅವರಿಗೆ ಮತ್ತು ತಂಡದವರಿಗೆಲ್ಲರಿಗೂ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಎಲ್ಲ ಅತಿಥಿಗಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡುತ್ತಾ ಈ ಗೀತೆಯನ್ನು ನಾವು ಅನೌನ್ಸ್ ಮಾಡಿದಷ್ಟೇ ಹೇಗೆ ಅಂತ ನಾವೀಗ ಹಾಡುತ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತೇವೆ. ಬೆಜ್ಜಂಗಲ್ ಸರ್ ಹೇಳಿದರು, ಚಂದ್ರಶೇಖರ್ ಮಂಗಳೂರು ಆದರೆ ಅವರು ಪುತ್ತೂರಿನವರು ಅಂತ. ಖಂಡಿತವಾಗಿಯೂ ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದದ್ದಕ್ಕೆ ನಾವು ಸಾರ್ಥಕ. ಈ ಊರಿನಲ್ಲಿ ಹುಟ್ಟಿದ್ದಕ್ಕೆ, ಆ ಪುಣ್ಯದ ಮಣ್ಣಿನಲ್ಲಿ ನಾನೇ ಹುಟ್ಟಿದವನು, ಪುತ್ತೂರಿನವನೇ. ಮತ್ತೊಮ್ಮೆ ಕಾರ್ಯಕ್ರಮದ ಕೊನೆಯ ಒಂದು ಗೀತೆಯನ್ನು ಹಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಅವಕಾಶಕ್ಕಾಗಿ ನಮ್ಮ ಸಾಂಸ್ಕೃತಿಕ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಮಹಾಲಿಂಗೇಶ್ವರ ದೇವರ ಆಡಳಿತ ಸಮಿತಿಯ ಎಲ್ಲ ಪದಾಧಿಕಾರಿಗೆ ವಂದಿಸುತ್ತಾ ಕಾರ್ಯಕ್ರಮದ ಕೊನೆಯ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮ ಮುಂದೆ ಚಂದ್ರಶೇಖರ್ ಮತ್ತು ಕುಮಾರಿ ಮೇಘನಾ ಮಂಗಳೂರು.
ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಲು ಭವದನುಭವದಿ ಕತ್ತಳೆಯೊಳು ಬಲು ಅಂಜುತ ನಡುಗೆ ಬಲು ಭವದನುಭವದಿ ಕತ್ತಳೆಯೊಳು ಬಲು ಅಂಜುತ ನಡುಗೆ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಹೊಳೆವಂತ ತೋರಿಯ ತೋರೋ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಡೆ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಡೆ ಶ್ರೀಪತಿ ಸಲಹೆನ್ನ ಭೂಪ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಇನ್ನು ನಾ ಚಲಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನು ಇನ್ನು ನಾ ಚಲಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನು ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ 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 ಪನ್ನಗ ಶಯನ ವಿಠಲ 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 ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಪುಟ್ಟಸಿದಿರು ಎನ್ನ ನಾರಾಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠ
ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಧನ್ಯವಾದಗಳು ನಮ್ಮ ಸುಸ್ವರ ಸುಗಮ ಸಂಗೀತ ಬಳಗದ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳಿಸ್ತಾ ಇದೆ. ಮತ್ತೊಮ್ಮೆ ನೋಡಿದಂತ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು. ಸುಶ್ರಾವ್ಯವಾದ ಹಾಡುಗಳ ಮೂಲಕ ಸುಮಧುರ ಕಂಠದಿಂದ ಗಾಯನ ಹಾಡಿದಂತಹ ಸುಸ್ವರ ಸುಗಮ ಸಂಗೀತ ಬಳಗ ಮಂಗಳೂರು ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ನಮ್ಮ ಈ ಶ್ರೀ ಮಹಾಲಿಂಗೇಶ್ವರ ದೇವರ ಪುಣ್ಯ ಸನ್ನಿಧಾನದಲ್ಲಿ ಹೊಸ ಹಾಡೊಂದನ್ನು ಬಿಡುಗಡೆ ಮಾಡಿದ್ದು ಕಲಾ ಪೋಷಕರಾದಂತಹ ಕಲಾ ಅಭಿಮಾನಿಗಳಾದಂತಹ ತಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ನೀಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಸದಾ ಇವರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವರನ್ನು ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾದಂತಹ ರಾಜೇಶ್ ಬೆಜ್ಜಂಗಳ ಸರ್ ಅವರನ್ನು ಗೌರವಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದೆ ಇದೇ ವೇದಿಕೆಯಲ್ಲಿ ಶುಭ ರೈ ಮತ್ತು ಬಳಗದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಲಿದ್ದು ಮುಂದಿನ ವೇದಿಕೆ ನಿಮಗಾಗಿ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸಾಕ್ಷಾತ್ ಶಿವ ಸಾಂಸ್ಕೃತಿಕ ಕೇಂದ್ರ ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಆ ಬಳಿಕ ಶ್ರೀಕೃಷ್ಣ ಯುವಕ ಮಂಡಳ ಸಿಟಿಗುಡ್ಡೆ ಇವರಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸಾಯಿ ಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇವರಿಂದ ಯಕ್ಷಗಾನ ಬಯಲಾಟ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಇದೀಗ ಶುಭ ರೈ ಮತ್ತು ಬಳಗದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ.
ಎಲ್ಲರಿಗೂ ನನ್ನ ಶುಭ ನಮನಗಳನ್ನು ಅರ್ಪಿಸುತ್ತಾ ಯಾವುದೇ ಕಾರ್ಯಕ್ರಮ ಪ್ರಾರಂಭಿಸುವ ಮೊದಲು ಭಗವಂತನನ್ನು ಸ್ತುತಿಸುವುದು ವಾಡಿಕೆ. ಇದೀಗ ವೇದಿಕೆಯಲ್ಲಿ ಭಗವಂತನನ್ನು ಸ್ತುತಿಸಲು ಪೂಜಾ ನೃತ್ಯದ ಮೂಲಕ ಬರುತ್ತಿದ್ದಾರೆ ಶ್ರಾವ್ಯ ಎಂ ಇವರು. श्रीविघ्नराजं भजेऽहं 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 भजे तमिह श्रीविघ्नराजं भजे. गुणशीलम् सेवित सुरेन्द्र महनीय गुणशीलं जप तप समाधि सुख वरदानुकूलं भावित सुरमणिगण भक्त परिपालं भयङ्कर विशङ्कमातङ्ग कुलकालं श्रीविघ्नराजं भजे श्रीविघ्नराजं भजे. ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಶಾಸ್ತ್ರೀಯ ನೃತ್ಯದೊಂದಿಗೆ ಬರಲಿದ್ದಾರೆ ಅನುಜ್ಞಾ ರೈ ಬುಳೆರಿಕಟ್ಟೆ. ಶಂಕರ ಶ್ರೀಗಿರಿ ನಾದ ಪ್ರಭು ಶಂಕರ ಶ್ರೀಗಿರಿ ನಾದ ಪ್ರಭು ಶಂಕರ ಶ್ರೀಗಿರಿ ನಾದ ಪ್ರಭು ಶಂಕರ ಶ್ರೀಗಿರಿನಾಥ ಪ್ರಭು ನೃತ ಚಿತ್ರದ ಬಾವೆ ಶಂಕರ ಶ್ರೀಗಿರಿನಾಥ ಪ್ರಭು ನೃತ ಚಿತ್ರದ ಬಾವೆ ಶಂಕರ ಶ್ರೀಗಿರಿ ನಾದ ಪ್ರಭು
ಪ್ರಭುಗೆ ನೃತ್ಯ ವಿರಾಜಿತ ಚಿತ್ರದ ಶಂಕರ ಶ್ರೀ ಪ್ರಭುಗೆ ನೇತ್ರ ಗಲಿ ರುಂಡಮಾಲ ಬಸರಿ ನೇತ್ರ ಗಲಿ ರುಂಡಮಾಲ ಬಸರಿ ಗಲೆ ರುಂಡಮಾಲ ಬಸರಿ ನೇತ್ರ ಗಲೆ ರುಂಡಮಾಲ भूधन के संग नाचत भृंगे भूधन के संग नाचत भृंगे भस्मश्री नेत्र गले रुंडमाला भूधन के संग नाचत भृंगे शंकर प्रभुगे नृत्य विराजित चित्ರದ शंकर श्री नाथ प्रभु नाथ प्रभु जनन जनन धीम धीम तधीम
ಪ್ರಭುಗೆ ನೃತ್ಯ ವಿರಾಜಿತನು ಚಿತ್ರದ ಭಾವನೆ ಶಂಕರ ಪ್ರಭುಗೆ. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಶಿವನ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಭವಿತಾ ರೈ. ಶಿವಾಯ ಶಿವ
ಧನ್ಯವಾದಗಳು. ಮುಂದೆ ಶಾಸ್ತ್ರೀಯ ನೃತ್ಯಕ್ಕೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 2 ಪುಟಾಣಿಗಳಾದ ಕುಮಾರಿ ಎಎನ್ ಜೋಸ್ನಾ ಹಾಗೂ ಕುಮಾರಿ ಚಾರ್ವಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಧರ ವಿರಾಗಧರ ಧರ ಸುಂದರಧರ ವಿರಾಗ ಧರ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಉರಳಲಿ ವಸಿವರು ಭಾಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧನ್ಯವಾದಗಳು. ಇನ್ನು ಮುಂದೆ ಕರಿಮುಗಿಲ ಬಾನಿನಲ್ಲಿ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಶ್ರೀಮತಿ ಸೌಮ್ಯ ಶ್ರೀ ಹೆಗ್ಡೆ. ಕರಿಮುಗಿಲ ಬಾನಿನಲ್ಲಿ
ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರು ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರು ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತಿಥಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತಿಥಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಧನ್ಯವಾದ.
ಧನ್ಯವಾದಗಳು ಶ್ರೀಮತಿ ಸೌಮ್ಯಶ್ರೀ ಹೆಗ್ಗಡೆ ಇವರಿಗೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸ್ಥಳೀಯ ಮನರಂಜನಾ ಅಭಿವ್ಯಕ್ತಿಯಾಗಿರುವಂತಹ ನೃತ್ಯದ ಪ್ರಕಾರವಾಗಿದೆ ಜಾನಪದ ನೃತ್ಯ. ಇದೀಗ ವೇದಿಕೆಗೆ ಜಾನಪದ ನೃತ್ಯದೊಂದಿಗೆ ಬರುತ್ತಿದ್ದಾರೆ ದೀಪಿಕಾ ಶೆಟ್ಟಿ ಹಾಗೂ ಶುಭ ರೈ. ಧನ್ಯವಾದಗಳು ದೀಪಿಕಾ ಶೆಟ್ಟಿ, ಶುಭ ರೈ ಹಾಗೂ ಅನುಜ್ಞಾ ರೈ ಇವರಿಗೆ. ಮುಂದಿನ ವೇದಿಕೆಯಲ್ಲಿ ಮುಕುಂದ ಮುಕುಂದ ಎಂಬ ಕೃಷ್ಣನ ಹಾಡಿಗೆ ಹೆಜ್ಜೆ ಹಾಕಲು ಬರಲಿದ್ದಾರೆ ಶ್ರಾವ್ಯ ಎಂ ಇವರು.
కృష్ణ ముకుంద ముకుంద వరంద వరంద బృందావనం దావనం வெண்ணையுண்டவாயால் மண்ணையுண்டவா பெண்ணையுண்ட காதல் நோய்க்கு மருந்தாகவா முகுந்தா முகுந்தா கிருஷ்ண முகுந்தா முகுந்தா வரந்தா வரந்தா பிருந்தாவனந்தா வனந்தா என்ன செய்ய நானும் தோல் பாவைதான் குந்தன் கைகளாட்டி வைக்கும் நூல் பாவைதான் முகுந்தா முகுந்தா கிருஷ்ண முகுந்தா முகுந்தா வரம் தா பிருந்தாவனம் தாவனம் தா மஞ்சமாக நீரில் தோன்றி மறைகள் தன்னை காத்தாய் கூர்மமாக மண்ணில் தோன்றி பூமி தன்னை மீட்டாய் வாமனன் போல் தோற்றம் கொண்டு வானளந்து நின்றாய் நரங்கலந்த சிம்மமாகி இரணியனை கொன்றாய் ராவணன் தன் தலையை கொய்ய ராமனாக வந்தாய் கண்ணனாக நீயே வந்து காதலும் தந்தாய் இங்கு உன்னவதாரம் ஒவ்வொன்றிலும் தான் உந்தாரம் நானே உன் திருவடி பட்டால் திருமணமாகும் ஏந்திழை ஏங்குகிறேனே மழை பேலி சூடி நிற்கும் மன்னவனே மங்கைக்கு என்றும் நீயே மணவாளனே முகுந்தா முகுந்தா கிருஷ்ண முகுந்தா முகுந்தா வரம் தா பிருந்தாவனம் தாவனம் தா முகுந்தா முகுந்தா கிருஷ்ண முகுந்தா முகுந்தா வரம் தா பிருந்தாவனம் தாவனம் ಧನ್ಯವಾದಗಳು ಶ್ರಾವ್ಯ ಎಂ ಇವರಿಗೆ. ಮುಂದೆ ಓ ನೈಲೆ ನಲಿಪು ನೈಲೆ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ದೀಪಿಕಾ ಎಂ, ಶುಭ ರೈ ಹಾಗೂ ಅನುಜ್ಞಾ ರೈ. ಇದು ಕೊನೆಯ ಕಾರ್ಯಕ್ರಮವಾಗಿದ್ದು ತದನಂತರ ಸಾಕ್ಷಾತ್ ಶಿವ ಸಾಂಸ್ಕೃತಿಕ ಕೇಂದ್ರ ಇವರು ತಯಾರಾಗಿರ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಆ ಬಳಿಕ ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ ಇವರಿಂದ ಸಾಂಸ್ಕೃತಿಕ ವೈಭವ ನಡೆಯಲಿದೆ. ತಾವು ಕೂಡ ತಯಾರಾಗಿರಬೇಕು. ತದನಂತರ ಶ್ರೀ ಸಾಯಿ ಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪುತ್ತೂರು ಇವರಿಂದ ಭಸ್ಮಾಸುರ ಮೋಹಿನಿ ಹಾಗೂ ಅಗ್ರ ಪೂಜೆ ಎನ್ನುವಂತಹ ಯಕ್ಷಗಾನ ನಡೆಯಲಿದ್ದು ತಾವೆಲ್ಲರೂ ಆಸೀನರಾಗಿ ಈ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಓ ನೈಲೆ ನಲಿಪು ನೈಲೆ ಎಂಬ ಹಾಡಿಗೆ ಹೆಜ್ಜೆ ಹಾಕಲಿ ಬರುತ್ತಿದ್ದಾರೆ ದೀಪಿಕಾ ಎಂ, ಶುಭ ರೈ ಹಾಗೂ ಅನುಜ್ಞಾ ರೈ. ಓ ನೈಲೆ ನಲಿಪು ನೈಲೆ ನಲಿಪು ಓ ನೈಲೆ, ಓ ನೈಲೆ ನಲಿಪು ನೈಲೆ ನಲಿಪು ಓ ನೈಲೆ, ರೆಕ್ಕೆ ಬಿಚ್ಚಾದು ಅಡ್ಡಣ ಕಟ್ಟದು ನಲಿಪು ಓ ನೈಲೆ, ರೆಕ್ಕೆ ಬಿಚ್ಚಾದು ಅಡ್ಡಣ ಕಟ್ಟದು ನಲಿಪು ಓ ನೈಲೆ. ಲೇಲೆ
ಧನ್ಯವಾದಗಳು. ವಿವಿಧ ವೈಭವದ ನೃತ್ಯದ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಿದಂತಹ ಶುಭ ರೈ ಮತ್ತು ಬಳಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಇವರಿಗೆ ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾದಂತಹ ರಾಜೇಶ್ ಬಿಜ್ಜಂಗಳ ಸರ್ ಈ ತಂಡವನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಸದಸ್ಯರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ.
ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಸಾಕ್ಷಾತ್ ಶಿವ ಸಾಂಸ್ಕೃತಿಕ ಕೇಂದ್ರ ಇವರಿಂದ. ಆ ಬಳಿಕ ಶ್ರೀ ಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ತಾವೆಲ್ಲರೂ ಕಲಾ ಪೋಷಕರು, ಕಲಾಭಿಮಾನಿಗಳು ಎಲ್ಲರನ್ನೂ ಆಶೀರ್ವದಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತದನಂತರ ಸಾಯಿ ಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪುತ್ತೂರು ಇವರಿಂದ ಯಕ್ಷಗಾನ, ಭಸ್ಮಾಸುರ ಮೋಹಿನಿ ಹಾಗೂ ಅಗ್ರಪೂಜೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಸಾಕ್ಷಾತ್ ಶಿವ ಸಾಂಸ್ಕೃತಿಕ ತಂಡದವರಿಂದ ಭಕ್ತಿ ಪ್ರಧಾನವಾಗಿರುವಂತಹ ವಿಶೇಷ ಕಾರ್ಯಕ್ರಮ ತಂಡದ ಸದಸ್ಯರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಹರಿ ಓಂ ಹರಿ ಓಂ ಹರಿ ಓಂ. ಹಲ್ 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 ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದಿಪೆ ನಿನಗೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳೇ ಗಣನಾಥ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ.
ಅತ್ತೆ ಇಂಚ ಮುಟ್ಟಿ ಮೂಲು ಬೇಲೆ ಅಂತ ಡಾಕ್ಟ್ರ್ ఆయన ಬೆರಳಿತ ತುದಿ ಕೊಡಿ ತೂದು ಅವಳು ಪಣೆ ఆయన ನಿಜವಾದ ಬೇನೆ ಎತ್ತಿನ ಬೆರಳಿತ ಕೊಡಿಟ್ಟು ಅಯ್ಯ ಮುಟ್ನಲ್ಲು ಪೂರ ಬೇನೆ ಮೂಲು ಬೇನೆ ಅಂಚನೆ ಸಮಸ್ಯೆ ನಮ್ಮ ಪಿದಾಯಿಟ್ ಸಮಸ್ಯೆ ಮಸ್ತ್ ಉಂಡು ಅನ್ಪಾಂಡ ಸಮಸ್ಯೆ ನಮ್ಮವೇ ಉಪ್ಪುಂಡು ಅವೇನು ಪೂರ ಬುಡುದು ಬತ್ತದು ಮೂಲು ದೇವರನ ಕಾರ್ಯಕ್ರಮ ಪಾಲ್ಗೊ ಪಡೆಯುತ್ತಾರೆ ಅಂಚೆ ಅದು ಮಹಾಲಿಂಗೇಶ್ವರ ಅನುಗ್ರಹ ನಿಕ್ಲಿ ಉಪ್ಪಟ್ಟು ಪಂಡದು ಎಂಕಲ್ನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅರಿವೇ ಗುರು ಪಂಡದು ಅರಿವು ಪಂಡ ತಿಳುವಳಿಕೆ ಅವೇ ಗುರು ಪಂಡ ನಕ್ಕ ಮಾತೆಲ್ಲ ಗೊತ್ತಿತ್ತಿಲ್ಲ ಗುರು ಪಂಡ ಶ್ರೇಷ್ಠ ಎತ್ತರದ ಸ್ಥಾನೋಡಿಪ್ಪನಾಗ್ಲಿ ಗುರು ಅಂತ ಪಂಡದು ಐಕೆ ಗುರುಕ್ಕೆ ಫಲ ವಿಶೇಷವಾಗಿ ನಂಚಿನ ಗೌರವ ಉಪ್ಪುಂಡು ಅಂಡ ದುಂಬದ ಕಾಲಡು ಮಸ್ತ್ ಗೌರವ ಇತ್ತಂದ್ರೆ ಇತ್ತೆ ಚೂರು ಕಡಿಮೆ ಅಂಡ ದಯ ಪಂಡ ದುಂಬು ಪೆಟ್ಟಿತ್ತಂದ್ರೆ ಇತ್ತೆ ಪೆಟ್ಟಿಜ್ಜಿ ಪೆಟ್ಟು ಬಿಡ್ಲೆ ಇತ್ತೆ ಸುಪ್ರೀಂ ಕೋರ್ಟೇ ಬಂತಂದ್ರೆ 18 ಮಾಸ ಸೇಕೊಂಡು ಇಂಚ ಕಣ್ಣು ಮಗದ ತೂಣ್ಲ ಅವುಲ ಶಿಕ್ಷೆನೆ ಅಂಚಾತ ನಮ್ಮ ಜೋಕ್ಲೆಲ್ಲಾತೆ ಇಂಚ ಕಣ್ಣು ಮಗದ 18 ಮಾಸ ಸೇಕೊಂಡು ತೂಂಡ ಅವು ಬಾರಿ ಮಲ್ಲ ಶಿಕ್ಷೆ ಹಾಕೊಂಡು ಒಂಜಿಲ ಕಡೆ ಸರಿ ಇಲ್ಲ ದಯಪಂಡ ದುಂಬುದ ಕಲಡ್ದುಲೆ ಮಾಸ್ನ ಪೆಟ್ಟಿಗೆ ಶಾಲೆ ಬುಡ್ಡ ಎತ್ತೋ ಜೋಕ್ಲುಲ್ಲೇರು ಒಂಜಿ ಕೈಟ್ ಬೆತ್ತೋಲ ಒಂಜಿ ಕೈಟ್ ಬಿಸ್ಕೆಟ್ಲ ಕೊರಂಡ ನಾಯಿ ಸಮೇತ ಕೈತಡೆ ಬರ್ಪುಣದುಲೆ ಇಂದ ಬಲ ಬಂಡ ಬರ್ಪುಜಿ ಅಂಚನೆ ವಿದ್ಯೆಲ ಪೆಟ್ಟಲ ಒಟ್ಟು ಈತಲ ಖಂಡಿತವಾತಲ ಜೋಕ್ಲು ಕೈತಡೆ ಬರೇರ ಅವು ಒಂಜಿ ಲೆಕ್ಕ ಅಂಡ ಎಡ್ಡೆ ಅಂಚ ಅದು ಅಂಡ್ಲ ದುಂಬುತಾತ ಗುರುಕುಲೆಗೆ ಗೌರವ ಇಜ್ಜಿ ದಯಪಂಡ ಇತ್ತ 7ನೇ ಕ್ಲಾಸ್ ಮುಟ್ಟದ ಜೋಕ್ಲು ಮಾತ್ರ ಹೆಚ್ಚಿಗೆ ಗೌರವ ಕೊರ್ಪುಣೆ ಎದುರು ದಿಕ್ಕಣ ನಮಸ್ಕಾರ ಕೊರ್ಪೇರಿ ಎರ್ಮನೆ ಪಾಸ್ ಆಗಿ ಕೂಡಲೇ ಬೊಕ್ಕ ಎದುರು ದಿಕ್ಕಣ ಮಾತ್ರ ಓರ್ಮುನೆ ಪಾಸ್ ಅಂಡ ಓರೇಟು ತಗೊಂಡು ಹೋಪಣೆ 10ನೇ ಪಾಸ್ ಆಗಿ ಬೊಕ್ಕ ಓರೆಲ್ಲ ಎದ್ದಿದ್ದಾಲ ಎದುರು ದಿಕ್ಕಲ್ಲ ಇಜ್ಜಿ ಪಂಡ ಆ ರೀತಿ ಪರಿಸ್ಥಿತಿ ಬರ್ತನೆ ಎಂಚನ ಗುರು ಪಂಡ ಅವು ಶ್ರೇಷ್ಠ ವ್ಯಕ್ತಿ ಅವು ಒಂಜಿ ದಿನದ ಗುರು ಅವಾರ್ಡ್ 1 ವರ್ಷದ ಗುರು ಅವಾರ್ಡ್ ಶಾಲೆಗೆ ಪೋನಗಳಾತಿ ಅವು ಗೆಸ್ಟ್ ಟೀಚರ್ ಆದ ಪಡು ಅಥವಾ ಗೌರವ ಶಿಕ್ಷಕ ಆದ ಪಡು ಏರ್ಲಾದಿ ಗುರುವೇ ಗುರುಕ್ಕೆ ಪಲ ಗೌರವ ಕೊರಡಪ್ಪನ ಅಂಚ ಕನಕದಾಸರಿಗೆ ಒರಿಕೆಂಡಿರಿಗೆ ಇರ್ನ ಎದುರು ದೇವೆರ್ಲ ಗುರುಕುಲ್ಲ ಬತ್ತು ಉಂತಿಯರ್ನ ಏರಿಗೆ ನಮಸ್ಕಾರ ಮಲ್ಪಾರನ್ ಅಪ್ಪ ಕನಕದಾಸರು ಪಂಡರಿಗೆ ಯಾನು ದುಂಬು ಗುರುಕು ನಮಸ್ಕಾರ ಮಲ್ಪೇನ್ ಗುರುಕು ವಂದನೆ ಮಲ್ಪೇನ್ ದಯಪಂಡ ದೇವರನ್ನು ತೋಜಾಯಿನಾರೆ ಎನಕು ಗುರುಕುಳು ಅಂಚಾದು ಗುರುಕು ವಂದನೆ ಮಲ್ಪೇನ್ ಅಂಚಾದು ದೇವರೆಲ್ಲ ಒಂಜಿ ಪಾಲು ಶ್ರೇಷ್ಠ ಪಂಡ ಗುರು ಆ ಗುರುಕು ನಮ್ಮ ಗೌರವ ಕೊರಡಾಪುಂಡು ಅಂಚಂದು ಏಪ ಕೊರಡು ನವುಲ ಗೊತ್ತಿಪ್ಪಡು ಒಂಜಿ ಸರ್ತಿ ಒರಿ ಸಾದಿರು ಪೋಂದಿತ್ತೆಗೆ ಸಾದಿರು ಪೋಂದಿಪ್ಪನಾಗ ನಮ್ಮ ಮೈಕ್ಕದಾರು ಆರನ ಜೋಸ್ತಿಯವರು ಆರ ಜೋಸ್ತಿ ಸಾದಿರು ಪೋಂದಿತ್ತೆ ನಡ್ದು ಪೋಂದಿಪ್ಪನಾಗ ಜೋರು ಬೊಬ್ಬೆಗೆಂಡಿಗೆ ಕಾಪಾಡ್ಲೆ ಮಣ್ಣದು ಬೇರೆ ಪೋತು ಇಂಚ ಬಗ್ಗದು ತೂಣ ಒಂಜಿ ಗುವೆಲ್ಟ್ ಹೊರಿ ಬೂರ್ದು ಬೊಬ್ಬೆ ಆತೊಂದುಲ್ಲೇರು ಕಾಪಾಡ್ಲೆ ಇಂಚ ನಿಲ್ಕು ತೂಣಾಗ ಅವು ಆರ್ನ ಗುರುಕುಲಾದಿತ್ತೇರು ಅಪ ಗೊತ್ತ ಏರ ಪಂಡದಿತ್ತು ತುಂಬ ಪಂಡದಿತ್ತಿರ್ದು ಎನ್ನಂಚಿನಗಳು ಗುರುಕುಲೇ ಗೌರವ ಕೊಡೋದು ಗುರುಕುಲೇ ನಮಸ್ಕಾರ ಬಂಡಿ ಅಪಗ ಆ ಗುರುಕುಲ ಬಂಡಿಯರಿಗೆ ನಮಸ್ಕಾರ ಪೂರ ಇಪ್ಪಡಪ್ಪ ದುಂಬು ಏನನ್ನು ಮಿತ್ತು ಇಪ್ಪಲ ಸರಿ ದುಂಬು ಪೋಯೆ ಹೋದೊಂದು ಬಲ್ಲು ಪತ್ತೊಂದು ಬತ್ತೆ ರಾಟಿರ್ತ ಬಲ್ಲು ಜಾಪುಡಿಯೇ ಗುರುಕುಲ ಪತ್ತೊಂದು ಬಂಡೆ ಹೋಯ್ತು ಬಾರಿ ಗುರುಕುಲ ಚೂರು ತೂಕೋಟು ಕಡಿಮೆ ಎತ್ತೇರು ಬೇಚೂರು ಗಟ್ಟಿ ಹಿಡಿತೆ ಹೋಯ್ತೆ ಒರಿಯೇ ಹೋಯ್ತೆ ಗುರುಕುಲು ಗುಯಲ್ದ ಮಿತ್ತು ಬತ್ತೇರು ಬತ್ತದ ಕೂಡಲೇ ನನ್ನ ಕಟ್ಟೆಡೆ ಕುಲ್ಲ ಉಡು ನನ್ನ ಗಾಯ ಕೂಡ ನೆನಪಂಡು ಗುರುಕುಲಿಗೆ ನಮಸ್ಕಾರ ಮಲ್ಪಡ್ದು ರಡ್ಡು ಕೈಲ ಬುಡಿಯ ಗುರುಕುಲೆ ನಮಸ್ಕಾರ ಬಂಡಿ ಗುರುಕುಲು ತೀರ್ತು ಇಂಚ ಏಪ ಗುರುಕುಲೆ ವಂದನೆ ಮಲ್ಪಡ್ದು ಗೊತ್ತುಬೋಡು ಅಂತರಾತ್ಮದ ನಮ್ಮ ಗೌರವ ಬೋಡು ಗುರುಕುಲ ಬಗ್ಗೆ ಅಂತರಾತ್ಮದ ಗೌರವ ಬೋಡು ಐಕ್ ಪುರಂದರದಾಸರು ಚರ್ಚೆ ಬಂತೇರು 6 ಶಾಸ್ತ್ರಗಳ ಓದಿದರೇನು 100 ಪುರಾಣವ ಮುಗಿಸಿದರೇನು ಸಾರ ನ್ಯಾಯ ಕಥೆ ಕೇಳಿದರೇನು ಸಾರ ನ್ಯಾಯ ಕಥೆ ಕೇಳಿದರೇನು ಧೀರನಾಗಿತ ಪೇಳಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿ ಅನೇಕ ಶಾಸ್ತ್ರವನೋದಿ ಅನೇಕ ಶಾಸ್ತ್ರವನೋದಿ ವ್ಯರ್ಥವಾಯ್ತು ಪ್ರಕೃತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ
ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರಗಳ ಓದಿದರೇನೋ ನೂರಾರು ಪುರಾಣವ ಮುಗಿಸಿದರೇನೋ ಆರು ಶಾಸ್ತ್ರಗಳ ಓದಿದರೇನೋ ನೂರಾರು ಪುರಾಣವ ಮುಗಿಸಿದರೇನೋ ಸಾರ ನ್ಯಾಯ ಕಥೆ ಕೇಳಿದರೇನೋ ಸಾರ ನ್ಯಾಯ ಕಥೆ ಕೇಳಿದರೇನೋ ಧೀರನಾಗಿ ಹೇಳಿದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೊರಳೊಲು ಮಾಲೆಯ ಧರಿಸಿದರೇನೋ ಕೊರಳೊಲು ಮಾಲೆಯ ಧರಿಸಿದರೇನೋ ಬೆರಳೊಳು ಜಪಮಣಿ ಎಣಿಸಿದರೇನೋ ಬೆರಳೊಳು ಜಪಮಣಿ ಎಣಿಸಿದರೇನೋ ಕೊರಳೊಲು ಮಾಲೆಯ ಧರಿಸಿದರೇನೋ ಬೆರಳೊಳು ಜಪಮಣಿ ಎಣಿಸಿದರೇನೋ ಮರುಳನಂತೆ ಶರೀರಕ್ಕೆ ಬೂದಿಯ ಮರುಳನಂತೆ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಿರುಗಿದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ. ಗುರು ಬುಡ್ಡ ಬುಕ್ಕನ್ನ ಕದಿಕೊಂಡ ಬಂಡ ದೇವೇರು ಬಂದುಳೆ ನಮ್ಮ ಮನುಷ್ಯ ಜೀವನ ಪಂಡ ಅತ್ಯಂತ ಪವಿತ್ರವಾಯಿ ನಾವು ಈ ಮನುಷ್ಯ ಜೀವನ ಪಡೆ ಓಡುವಂಡ ಬೇತೆ ಬೇತೆ ಜನ್ಮ ದಾಟದು ಬರೋಡು ಒಂದು ಪೇರು ಐಕೆ ದಾಸೇರಿ ಪಂತೇರು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ದಾಸ್ಲಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು 84 ಲಕ್ಷ ಜೀವರಾಶಿ ದಾಟದ ಬತ್ತನ ನಮ್ಮ ಮನುಷ್ಯ ಜೀವನ ಅಂಚದು ಭಾರಿ ಐಕ್ ಪವಿತ್ರವಾಯಿನಂತ ಸ್ಥಾನ ಉಂಟು ಕಲಿಯುಗೋಡು ನಮ್ಮ ಎಂಚಾತನ ಬಂಡ ಕಲಿಯುಗೋಡು ಎಂಚಾತನ ಬಂಡ
ಭಗವಂತನ ಸಾಕ್ಷಾತ್ಕಾರ ಅವಡಂಡ ದುಂಬುತಲಕ ಋಷಿ ಮುನಿಲ್ ಲೇಕೊನೆ ಒಂಜಿ ಕಾರ್ಡು ಉಂತದು ತಪಾಸು ಮಲ್ಪಡು ನಿಜ್ಜಿ ದೇಹ ದಂಡಿಸದು ದೇವರನ್ನ ಒಳಿಸೋಡು ನಿಜ್ಜಿ ಇತ್ತೆಂಚಾದನ ಬಂಡ ಕಲಿಗೋಡು ಭಾರಿ ಸುಲಭ ದೇವರನ್ನ ಸಾಕ್ಷಾತ್ಕಾರ ಪರವಡು ಬಂಡ ದೇವರನ್ನ ಖಂಡಿತ ತೋಜಾಯರು ಅಂಡ ದೇವರನ್ನ ಅನುಗ್ರಹ ತಿಕ್ಕೊಡು ಬಂಡ ಸುಲಭವಾಯಿನ ವಿಧಾನ ಬಂಡ ಭಕ್ತಿ ಭಕ್ತಿ ಇತ್ತಿನ ಮಾತ್ರ ನಮ್ಮ ದೇವರನ್ನು ಒಳಿಸೋರ ಸಾಧ್ಯ ಉಂಡು ಅಂಚಾದ ಭಕ್ತಿ ಮಾರ್ಗೋಡು ಪೋಂಡ ದೇವರನ್ನ ಅನುಗ್ರಹ ತಿಕ್ಕೊಂಡು ಅಪ್ಪ ಭಕ್ತಿ ಅಂಚಿನ ಬಂಡ ನಮ್ಮ ತೆರಿ ಉಣ್ಣುವ ದೇವರಿಗೆ ರಡ್ಡು ಕೈ ಜೋಡಿಸತ್ ಪ್ರಾರ್ಥನೆ ಮಾತ್ರ ಭಕ್ತಿ ಅತ್ತು ಐಕ್ ದಾಸರು ಪಂತೇರು ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿ ಜನ ಪ್ರಿಯ ಪವಮಾನ 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 ಜಗದ್ರ ಪ್ರಾಣ ಸಂಕರುಕ್ಷಣ ಭವ ಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ಎಂಚ ಬಂಡ ಶ್ರವಣ ಸೇರಿದು ಒರ್ಂಬ ನವವಿಧ ಭಕ್ತಿಲೆಂದು ಶ್ರವಣಂ ಕೀರ್ತನಂ ಸ್ಮರಣಂ ವಂದನಂ ಪಾದ ಸೇವನಂ ಅರ್ಚನಂ ಸಖ್ಯಂ ದಾಸ್ಯಂ ಆತ್ಮ ನಿವೇದನಂ ಸುರೂತ ಬಂಡ ಶ್ರವಣ ಪಂಡ ಎಂಚ ಬಂಡ ಕೇನು ಬಜಿ ಕೇನ್ ಬಂಡ ನಮ್ಮ ಸಂತೆಗೆ ಬೋದಿಪ್ಪ ಅವಳು ಸುಮಾರು ಜನ ಪಾತಿರು ಅವನು ಪೂರ ಕೇನು ನಮ್ಮ ನೆನಪದಿ ಉಂಜ ಅಪ್ಪ ಕೇನ್ ಎಂಚ ಬಂಡ ಆಲಿಸುವುದು ಬಂಡ್ಪೇರು ಭಕ್ತಿಪೂರ್ವಕವಾದಕ್ಕೆ ನೋಡು ಓ ಮಾತಕ್ಕೆ ನೋಡು ಬಂಡ ದೇವೇರ್ನ ನಾಮಸ್ಮರಣೆ ಆತನ ಒಂದು ಹರಿಕತೆ ಆತನ ದೇವರ ಬಗ್ಗೆ ಉಪನ್ಯಾಸ ದುಂಬ ಕಾಲ ನಮ್ಮತ್ತೆ ಎಂಚ ಬಂಡ ಕೇರ್ನ ಮಸ್ತ್ ಕಡಿಮೆ ಮಲ್ತ ಈ ಮೊಬೈಲ್ಗೆ ಬತ್ತಿಬೇಕ ಕೇರ್ನ ಮಸ್ತ್ ಕಡಿಮೆ ಮಲ್ತ ದುಂಬದ ಕಾಲೋಟು ಹರಿದಾಸೇರು ಹರಿಕತೆ ಮಲ್ತ ಹೋಯ್ತೇರಿಗೆ ಹರಿಕತೆಗೆ ನೇರ ಮಸ್ತ್ ಜನ ಸೇರಿದು ಹರಿಕತೆ ಆವಂದಿತ್ತು ಉರಿಯೋರಿ ಎಂಚನೆ ಜನ ಖಾಲಿಯಾರು ಖಾಲಿಯಾದನಾಗ ಅನ್ಲಾರು ಹರಿಕತೆ ಮಲ್ಪ ಉಂತೈಜೇರು ಕಾಂಡದ ಬೊರ್ತೂಟ ಮಲ್ತೊಂದಿತ್ತೇರು ಒರಿ ಮಾತ್ರ ಕುಳ್ಳುದು ತೂ ಒಂದಿತ್ತು ಹರಿಕತೆ ಕೇಂಡೊಂದಿತ್ತು ಹರಿಕತೆ ಉಂತದಾತು ಹರಿದಾಸೇರು ಅನ್ಲೆತ್ತದು ತುಲಪ್ಪ ಮಾತೆರ ಲಕ್ಕದು ಹೋಯರು ಅಂಡ ಈ ಒರಿ ಮಾತ್ರ ಮಲ್ಪ ಕುಲ್ಲುದ ಮಸ್ತ್ ಖುಷಿ ಅಂಡ ನಿಕ್ಕ ದೇವರನ್ನ ಅನುಗ್ರಹ ತಿಕ್ಕು ಪಂಡದು ಆಟ ಪಾತಿರಿ ಅಪ್ಪಗ ಆಯ ಪಂಡೆ ಸ್ವಾಮಿ ಯಾನ್ಲ ಇರ್ನ ಹರಿಕತೆ ಕುಲ್ಲುದಿನತ್ತು ಯಾನ್ಲ ಕಡೆ ಲಕ್ಕದು ಹೋತ್ವೆ ಅಂದ ಇರ್ ಪಾಡದ ಕುಲ್ಲುತಾರತ್ತ ಪಜೆ ಅವು ಎನ್ನವ ಆ ಪಜೆ ಕೊರಿಯರ ಯಾನ್ಲ ಪೋಪೆ ಅಂಡಿ ಅಂಚ ಕೇರ್ನಕ್ಲೆ ಸಂಖ್ಯೆ ಮಸ್ತ್ ಕಡಿಮೆ ಆದ್ರೆ ದೇವೇರ್ನ ಆಯ್ನಾತ್ ನಮ್ಮ ದೇವೇರ್ನ ನಾಮಸ್ಮರಣೆ ಕೇಳೋಡಾಪುಂಡು ಸತ್ಕರ್ಮದ ಕೆಲವು ನಮ್ಮ ಸತ್ಯನಾರಾಯಣ ಪೂಜೆಗೆ ಪೋನಾಗ ನಮ್ಮ ಹಿರಿಯರ ಪುರುಳಿಯರು ಸತ್ಯನಾರಾಯಣ ಪೂಜೆ ನಮ್ಮ ಏಪ ಪೊಡಪ ಬಂಡ ಮಂಗಳಾರ್ಥ ಹೊರ್ತು ಪೋಂಡ ಪುಣ್ಯ ಇಜ್ಜನ ವನಸಿಗೆ ಮಾತ್ರ ಪೋಪಣೆ ಆ ಅಧ್ಯಾಯ ಪುರ ಓದ ದುಂಬುದ ಕಾಲೋಡು ಸತ್ಯನಾರಾಯಣ ಪೂಜೆ ಮಾತೆಲ್ಲ ಕಾಂಡೆ ಬೇಗ ಪೋಂದಿತ್ತೇರು ತಾರ 21 ಪೋಂದಿತ್ತೇರು ಅಧ್ಯಾಯ ಮುಗಿನಟ ಸರಿ ಕೇಳೊಂದಿತ್ತೇರು ಸತ್ಯನಾರಾಯಣ ಪ್ರಸಾದ ಪಡೆಯೊಂದು ಒಣಸು ಮಲ್ತು ಬರೋಂದಿತ್ತೇರು ಇತ್ಯಾವ ಪುರ ಮಸ್ತ್ ಕಡಿಮೆ ಆತಂಡು ಅಂಚ ಶ್ರವಣ ಭಾರಿ ಮುಖ್ಯ ಎಡ್ಡೆ ವಿಚಾರನ ಕೇಂಡ ಅವೇ ಒಂಜಿದ ಭಕ್ತಿ ಅವೇ ದೇವರನ್ನ ಅನುಗ್ರಹ ಪಡೆಯಲಿಕ್ಕೆ ಸಾಧ್ಯ ಆಪನು ರಡ್ನೆದ ಅಂಚ ಪಂಡ ಶ್ರವಣಂ ಕೀರ್ತನಂ ಪಂಡ ದೇವರನ್ನ ನಾಮಸ್ಮರಣೆ ನಮ್ಮ ಕಲಿಯುಗುಡು ಎಂಚ ಪಂಡ ಇನ್ನು ಸುಲಭ ಬಂದ್ಬಿಡುತ್ತೆ ಭಜನೆ ಒನ್ಪೇರು ದೇವರನ್ನ ನಾಮಸ್ಮರಣೆ ನಮ್ಮ ದೇವರನ್ನ ವರ್ಣನೆ ಮಾಲ್ತನ ದೇವರನಂಗೆ ಒಲಿಪೇರಿಗೆ ಇತ್ತದ ಕಾಲೋಡು ಭಜನಾ ತರಬೇತಿ ಕೇಂದ್ರ ಅಂದ ಅವಳವಳಾತನು ಮಸ್ತ್ ದಿಕ್ಕಡು ದುಂಬದ ಕಾಲೋಡು ಭಜನಾ ತಂಡ ಮಸ್ತ್ ಕಡಿಮೆ ಐತಂಡು ಇತ್ತ ಹೆಚ್ಚಿಗೆ ಆದ್ರೆ ಕುಣಿತ ಭಜನೆ ಆ ಭಜನೆ ಈ ಭಜನೆ ಮಲ್ತೊಂದು ಅವು ಎಡ್ಡೆ ಲಕ್ಷಣ ಅಂಡ ಭಜನೆದ ಬಹಳ ಮುಖ್ಯ ಎಂಚ ಬಂಡ ಭಜನೆ ಮಲ್ಪುಣ ಮುಖ್ಯ ಆಯ್ತು ಎಂಚ ಮಲ್ಪ ಒಂದು ಮುಖ್ಯ ರಾಗ ತಾಳ ಅವು ತೊಂದರೆ ಇಜ್ಜಿ ಆಂಡ ಆ ಮಲ್ಪನ ರೀತಿಲ ಬಾರಿ ಪೊರ್ಲು ಬಿಡು ಮೊರನೆ ಒಂಜಿಗೆ ಭಜನೆ ಹೊಂದಿತ್ತು ಬಾರಿ ಶೋಕದ ಭಜನೆ ನಮ್ಮ ದಾಸೇನ ಯಾದವನಿ ಬಾಯದು ಕುಲನಂದನ ಮಾಧವ ಮಧುಸೂದನ ಬಾರೋ ದಾಸೇರು ಬಣ್ಣಂಚಿನ ಪದ ಬಾರಿ ಶೋಕ ಕೇರ್ನಾಗ ನಮ್ಮ ತರೆ ಅಲ್ಲಾಡಪ್ಪ ಅಂಚಿ ಇಂಚಿಗೆ ಬಾರಿ ಖುಷಿ ಆಪುಂಡು ಅವೇನು ಮುರೇ ಭಜನೆ ಇಟ್ಟು ಪಂಡು ಹೋಯ್ತೇರು ನಮ್ಮ ಡಾಕ್ಟರ್ ಉಳ್ಳೇರು ಮಾಸ್ಟರ್ ಉಳ್ಳೇರು ಮೂಲತ್ತು ಬೇತಂಜಿ ಕಡೆ ಭಜನೆ ಪೋನಾಗ ಅವಳು ಪಂಡು ಹೋಯ್ತೇರು ಯಾದವನಿ ಬಾಯದು ಕುಲನಂದನ ಮಾಧವ ಮಧುಸೂದನ ಬಾರೋ ದನ ಬಾರೋ ಮೂಜಿ ಸರ್ತಿ ಹೋಯ್ತೇರು ಅಪ್ಪ ಗಂಡ ಪೆತ್ತ ಬರೋಡ ಅತ್ ದೇವರು ಬರೋಡ ಮಧುಸೂದನ ಬಾರೋ ಅಂತ ಅವಡಿತ್ತು ಮಧುಸೂದನ ಬಾರೋ ಈ ರೀತಿ ಪರಿಸ್ಥಿತಿ ಆಪುಂಡು ಬುಕ್ಕೊಂಜಿ ಕಡೆ ಹೋದಿದ್ದೆ ಬಾರಿ ಶೋಕದ ದಾಸರನ ಪದ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಬಾಲೆಯ ಸಭೆಯಲ್ಲಿ ಸೀರೆಯ ನೆಳೆವಾಗ ಕೃಷ್ಣ ಕೃಷ್ಣನೆಂಬ ನಾಮವೇ ಕಾಯ್ತೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ
ದಾಸೇರ್ನ ಪದ ಅವಿನ ಮನೆ ಪಂಡೋಯ್ತೇರು ನೀನ್ಯಾಕೋ ನಿನ್ನ ಅಂಗಿಯಾಕೋ ಅರ್ಥ ಗೊತ್ತಿದ್ದೇನೆ ಎಂಚಾಪಣದಲ್ಲಿ ನೀನ್ಯಾಕೋ ನಿನ್ನ ಅಂಗಿಯಾಕೋ ಹಂಗಿ ಹಾಕೋಬೋದು ಅಂಗಿ ಹಾಕೋ ಅದನ್ನು ಉಚ್ಚಾರಳ ಸರಿ ಬೋಡಾಪಣಬಹುದು ದಯ ಬಂಡ ಅವ ಅರ್ಥ ಬೋದು ಅನರ್ಥ ಅವರ ಬಲ್ಲಿ ಕೊಂಚ ಕಡೆ ಬಂಡ ಹೇಳ್ತೀರಿ ಹಕ್ಕಿಯ ಹೆಗಲೇರಿ ಬಾರಿ ಪೂರ್ಲದ ಭಜನೆ ಅವೇನು ಮರಣಿ ಅಕ್ಕಿಯ ಹೆಗಲೇರಿ ಕೊಂಡು ಹೋಯ್ತೀರಿ ಅಂಚಾದ ಭಜನೆಗೆ ನಮ್ಮ ಪನ್ಪನ ಮುಖ್ಯ ಆಯ್ತು ఆయన ಅರ್ಥನು ತೆರಿಯುವಂತ ಪನ್ನೋಡಾಪ್ನು ಉಚ್ಚಾರ ಸ್ಪಷ್ಟ ಬೋಡಾಪ್ನು ಮುಖ ಸಾಮಾನ್ಯವಾದ ಭಜನೆ ಆಯ್ನಾತ್ ದಾಸರ ಪದ ಪನೋಡು ಭಕ್ತಿಗೀತೆಲ್ಲ ತೊಂದರೆ ಇಜ್ಜಿ ಅಂಡ ಸಿನಿಮಾದ ರಾಗೊಟ್ಟು ಸಿನಿಮಾದ ಭಕ್ತಿಗೀತೆ ತೊಂದರೆ ಇಜ್ಜಿ ಭಕ್ತಿಗೀತೆ ಮಸ್ತ್ ಉಂಡು ಆಂಡ ಸಿನಿಮಾದ ರಾಗೊಡು ಭಕ್ತಿಗೀತೆ ಖಂಡಿತವಾದ್ಲ ಕಟ್ಟದು ಪನೋಡ್ಚಿ ಮುರಂಜಿ ಕಡೆ ಭಜನೆ ಪೋದಿತ್ತೆ ಅವಳು ಪಂಡು ಹೋಯ್ತೇರಿ ನಮ್ಮ ಕಾದಲನ್ನು ಸಿನಿಮಾದ ಒಂದು ಪದ್ಯ ಉಂಟು ಮುಕ್ಕಾಲ ಅವೇ ರೀತಿ ಅಯ್ಯಪ್ಪ ಅಯ್ಯಪ್ಪ ಬಲ ಈ ಬಲ ನಮ್ಮ ಮನಸ್ಸು ಓಡೆ ಹೋಗ್ಬಿಡು ತುಲೆ ಭಕ್ತಿಟ್ಟು ನಮ್ಮ ಪನ್ನೋಡ ಹಾಕೊಂಡು ನಮ್ಮ ಮನಸ್ಸು ಆಡೆ ಹೋಗ್ಬಿಡು ಆ ಸಿನಿಮಾದ ಪದ್ಯದಡಿ ಅಂಚಾದು ಭಕ್ತಿಟ್ಟು ದೇವೇರನ ನಾಮ ಸ್ಮರಣೆ ಮಾಡ್ತಾನ ಖಂಡಿತವಾದಲ ಅನುಗ್ರಹ ತಿಕ್ಕೊಂಡು ಎಂಕಲ್ಲಂಚನೆ ಎಲ್ಲ ಪ್ರಾರ್ಥಿಂಚಿ ಭಜನೆ ಮಲ್ತೊಂದಿತ್ತು ಅಂಚಾದ ಈ ಸ್ಥಾನಗೂ ಇತ್ತದ ಖಂಡಿತವಾದಲ್ಲ ಭಜನೆ ಹಿಡ್ದು ಏರ್ಲ ಹಾಳಾಪುಜೇರು ಭಜನೆ ಹಿಡ್ದು ಜೋಕುಲ್ಲ ಹಾಳಾಪುಜೇರು ಭಜನೆ ಮಲ್ತನ ಅಂಚನ ಜೋಕುಲು ಕ್ಲಾಸ್ ಇಡ್ಲ ಎಡ್ಡ ಹುಷಾರಿಪ್ಪ ಮಾರ್ಕ್ಲ ಎಡ್ಡ ಪಡೆಯನಪ್ಪ ಅಂಚಾತ್ ನಾಮಸ್ಮರಣೆ ಕೀರ್ತನೆ ಭಾರಿ ಮುಖ್ಯ ಅಂಚಾದ ಐಕ ದಾಸೇರೊಂಜಿ ಪದ ಬಂತೇರಿ ಮರಳಿ ಮರಳಿ ತಾ ಪಡೆಯದ ಭಾಗ್ಯಕ್ಕೆ ಒಳ ಹೊರಳತ್ತರೆ ಬಂದೀತೆ ಮೇಯೋ ಆಗುವ ತನಕ ಹರಿದು ನೀರು ಬುರಿಲೇಸು ಹರಿ ನಿನ್ನೋಲು ಮೇಯೋ ಆಗುವ ತನಕ ಹರಿದು ಸುಮ್ಮ ನೀರು ಬುರಿಲೇಸು ಮರಳಿ ಮರಳಿ ತಾ ಪಡೆಯದ ಭಾಗ್ಯಕ್ಕೆ ಮರಳಿ ಮರಳಿ ತಾ ಪಡೆಯದ ಭಾಗ್ಯಕ್ಕೆ ಒಳ ಹೊರಳಕ್ಕರೆ ಬಂದೀತೆ ಹರಿ ನಿನ್ನೋಲು ಮೇಯೋ ಆಗುವ ತನಕ ಹರಿದು ಸುಮ್ಮ ನೀರು ಬುರಿಲೇಸು ಹರಿ ನಿನ್ನೋಲು ಮೇಯೋ ಆಗುವ ತನಕ ಹರಿದು ಸುಮ್ಮ ನೀರು ಬುರಿಲೇಸು ದೂರ ಬರುವ ತೆರ ನಂಬಿಕೆ ಕೊಟ್ಟರೆ ದುರ್ಜನ ಬರುವುದು ತಪ್ಪಿದೆ ದೂರದಿ ನಿಂತು ಮುರಿಯಿಟ್ಟು ಕೂಗಲು ದೂರದಿ ನಿಂತು ಮುರಿಯಿಟ್ಟು ಕೂಗಲು ಕೋರೆಗೆ ದಯವು ಬಂದಿದೆ ಹರಿ ನಿನ್ನೋಲು ಮೇಯೋ ಆಗುವ ತನಕ ಹರಿದು ಸುಮ್ಮ ನೀರು ಬುರಿಲೇಸು ಹರಿ ನಿನ್ನೋಲು ಮೇಯೋ ಆಗುವ ತನಕ ಹರಿದು ಸುಮ್ಮ ನೀರು ಬುರಿಲೇಸು ಬೆಟ್ಟದ ನಾವಿಗೆ ನೀರು ಬಂದರೆ ಬೇಟೆಗಾರಗೆ ದಯ
ಸ್ಮರಣ ಪಂಡ ದೇವರನ್ನ ಸ್ಮರಣೆ ಮಲ್ಪಡು. ನಂಕಿತ್ತೆ ಪುರ್ಸೋತಿಜ್ಜಿ ದೇವರನ್ನ ಸ್ಮರಣೆ ಮಲ್ಪಿರ ಮಸ್ತ್ ನಮ್ಮ ಒತ್ತಡರುಲ್ಲ ದುಂಬು ಶ್ರೀಮನ್ನಾರಾಯಣ ದೇವರಿಡ ನಾರದ ಮುನಿಕ್ಲಿ ಕೇಂದ್ರಿಗೆ ಸ್ವಾಮಿ ಯಾನೀರ್ ನಮ್ಮ ಅರಿಮಲ್ಲ ಭಕ್ತಿ ಆ ಲೋಕೋಟು ಈ ಪ್ರಪಂಚೋಟು ಯಾನೀರ್ ನಮ್ಮಲ್ಲ ಭಕ್ತಿ ಅತ್ತಾವ ಕಂಡೀರಿ ಅಪ್ಪಗ ನಾರಾಯಣ ದೇವರ ಪಂಡರಿಗೆ ನಾರದ ಈ ಮಲ್ಲ ಭಕ್ತಿ ಅತ್ತು ಅಂಡ ಭೂಲೋಕೊಡು ಒಂಜಿ ರೈತೆ ಉಲ್ಲೆತ್ತ ಬೇಸಾಯ ಮಲ್ತೊಂದು ಉಲ್ಲೆತ್ತ ಆಯನ್ನ ಮಲ್ಲ ಭಕ್ತಿ ಬಂಡೇರಿ ನಾರದ ಮುನಿಕ್ಲಿಗೆ ಬಾರಿ ಬೇಜಾರನ್ನು ಛೇ ಯಾನ್ ಏತು ಬೋರ್ತಿಲ್ಲ ನಾರಾಯಣ ಪಣವೆ ಅಂಡ ಏನನ್ನು ಮಲ್ಲ ಭಕ್ತಿ ಹತ್ತು ಪಂಡಿರು ನಾರಾಯಣ ದೇವರು ಅಂದೊಂದು ಕೂಡ ಕೇಂದ್ರಿಗೆ ಅವು ದಾಯ ಸ್ವಾಮಿ ಇಂದು ಐಕ ಬುಕ್ಕ ಉತ್ತರ ಬುಕ್ಕ ಹೊಣುವೆ ನೀಕೊಂದು ಈ ಒಂದು ಕೆಲಸ ಮಲ್ಪಡು ಬಂಡಿರಿಗೆ ದಾನ ಬಂಡ ಒಂಜಿ ಬಟ್ಟಾಲ್ಡು ಮುಟ್ಟ ಎಣ್ಣೆ ಪಾಡ್ದು ಆಯ್ತು ಒಂಜಿ ಚೂರು ಚೆಲ್ಲಿಯರ ಬಲ್ಲಿ ಮುಟ್ಟ ಎಣ್ಣೆ ಪಾಡ್ದು ಪತ್ತೊಂದು ಐನು ಇಡೀ ಬ್ರಹ್ಮಾಂಡ ಸುತ್ತು ಬರೋಡು ಬಂಡಿರಿಗೆ ಸರಿ ನಾರದ ಮುನಿಕ್ಳು ಒಂಜಿ ಬಟ್ಟಲ್ಟು ಎಣ್ಣೆ ಪಾಡ್ದು ಇಡೀ ಬ್ರಹ್ಮಾಂಡ ಸುತ್ತೊಂದು ಪೋಯರಿಗೆ ಪೋದು ಬತ್ತದ ನಾರಾಯಣ ದೇವರ ಎದು ದೀತು ಸ್ವಾಮಿ ಅಂಬಕ್ಕ ಒಂಜಿ ನಾರಾಯಣ ದೇವರು ಒಂಜಿ ಪಾತ್ರ ಬಂಡರಿಗೆ ಒಂಜಿ ವೇಳೆ ಒಂಜಿ ಬೊಟ್ಟು ಎಣ್ಣೆ ತಿರ್ತು ಬೂರ್ನ ನಿನ್ನ ಮಂಡೆ ಚಿದ್ರಾಪು ನಿನ್ನ ತರೆ ಚಿದ್ರಾದು ಬೋಪುಂಡು ಅಪ್ಪಗ ನಾರದ ಮುನಿಕ್ಳು ಬ್ರಹ್ಮಾಂಡ ಸುತ್ತದ ಬತ್ತದು ನಾರಾಯಣ ದೇವ್ರನ್ನ ಎದುರು ದೀತು ಪಂಡಿರಿಗೆ ಸ್ವಾಮಿ ಈರು ಪಣ್ಲೇಕೊಂಡೆ ಈ ಎಣ್ಣೆಯನ್ನು ಪತ್ತೊಂದು ಇಡೀ ಬ್ರಹ್ಮಾಂಡ ಸುತ್ತದು ಬತ್ತೆ ಏನ ಸುತ್ತು ಬರ್ಪಾಯಿನ ಕಾರಣದಾದ ಪಂಡಿರಿ ದಾಲಜ್ಜಿ ಸುತ್ತು ಬತ್ತ ಸುತ್ತು ಬಣ್ಣಗ ಎನ್ನ ನಾಮಸ್ಮರಣ ಏತ್ ಸರ್ತಿ ಮಲ್ತ ಇಜ್ಜು ಸ್ವಾಮಿ ಇಂಕ ಮಲ್ಪೆರಾಯ್ಜಿ ದೈ ಯಾನು ಎಣ್ಣೆತ ಗೊಡವಿಟೆ ಇತ್ತೆ ಅಂಚನೆ ಆ ರೈತ ಎಂಚ ಬಂಡ ಆಯ ಕೆಲಸ ಮಲ್ಪನಂಚನ ಪೊರ್ತುಡು ಕಂಡದ ಬೆನ್ನಿ ಮಲ್ಪನಂಚನ ಪೊರ್ತುಡು ಬೊಲ್ಪುಗೋರ ನಾರಾಯಣಂದ ಪಣ್ವೆ ಮಧ್ಯಾಹ್ನದವರ ನಾರಾಯಣದ ಪಣ್ವೆ ರಾತ್ರಿಯವರ ಜಪ್ನಗೋರ ನಾರಾಯಣದ ಪಣ್ವೆ ಅಂಚ ಆಯ ಕೆಲಸ ಮಲ್ಪ ಪೊರ್ತುಡ್ಲ ಮೂಯಿ ಸರ್ತಿ ನನ್ನ ನಾಮಸ್ಮರಣೆ ಮಲ್ಪೆ ಈ ಕೆಲಸ ಮಲ್ಪ ಪೊರ್ತುಡು ಒರಲ ಮಲ್ತಿಜ ಅಂಚಾತ ಆಯ ಶ್ರೇಷ್ಠೆ ಬಂಡಿರ್ಗೆ ಅಂಚಾತ ಬಂದುಲೆ ನಮ್ಮ ಸ್ಮರಣೆ ಭಗವಂತನ ಸ್ಮರಣೆ ಏಪ ಮಲ್ಪಡು ಬಂಡ ನಮ್ಮ ಕೆಲಸದ ನಡುಟೆ ಸಾಮಾನ್ಯವಾಗಿ ಹಿರಿಯಕ್ಲೆ ಪುರ ತೂದಿಪ್ಪಾರು ಒಂಜಿ ನಡ್ತೊಂದು ಬೋನಗಳ ರಾಮರಾಮ ಹೊಂದ್ವೇರಿ ರಾಮರಾಮ ಓಲನ್ನ ಆಕ್ಸಿಡೆಂಟ್ ಆಪನ ಪುರ್ತು ರಾಮರಾಮ ಹೊಂದ್ವೇರಿ ಪಂಡ ಅವು ಅಭ್ಯಾಸ ಆದು ಬೋತುಂಡು ಅಂಚ ನಮ್ಮ ನಾಮ ಸ್ಮರಣೆ ಅವಡು ಭಗವಂತನ ಸ್ಮರಣೆ ಮಲ್ತನ ಖಂಡಿತವಾತಲ ನಂಗೆ ಅನುಗ್ರಹ ತಿಕ್ಕೊಂಡು ಇತ್ತೆಂಚಾದ್ರ ಬಂಡ ನಂಗೆ ನೆನಪುಲ ಇಪ್ಪರಜ್ಜಿ ಪುರ್ಸೋತಲ ಇಪ್ಪರಜ್ಜಿ ಅಂಚಾದು ಏನು ಮಾತ ಭಗವದ್ಭಕ್ತಿರ್ಲ ವಿನಂತಿ ಮಲ್ತಂದುಲ್ಲೆ ನಮ್ಮ ಜೋಕ್ಲಿಗೆ ದೇವರ ನಾಮ ಸ್ಮರಣೆ ಮಲ್ಪಂಚನ ಒಂಜಿ ನೆನಪುನು ಪುಟ್ಟಲ್ಲಿ ಖಂಡಿತವಾತಲ ಅನುಗ್ರಹ ನಾಳೆ ತೆಂಚ ಬಂಡ ಶ್ರವಣಂ ಕೀರ್ತನಂ ಸ್ಮರಣಂ ಅರ್ಚನಂ ಬಂಡ ದೇವರಿಗೆ ನಮ್ಮ ದನ ಬಂಡ ದೇವರಿಗೆ ನಮ್ಮಲ್ಲಿ ಇತ್ತಿನಂಚಿನ ಪೂ ತುಳಸಿ ಅತನ ಹಣ್ಣು ಹಂಪಲು ದೇವರಿಗೆ ಒಪ್ಪಿಸವುಡು ಅವು ಭಕ್ತಿಪೂರ್ವಕ ಓದು ಒಪ್ಪಿಸವುಡು ನಮ್ಮ ದೇವಸ್ಥಾನ ಪೋಣ ಐತೆ ಎಂಚ ಪೋಪ ಬಂಡ ಕೈ ಬೀಜೊಂದು ಓಪ ದುಂಬುತಕಲು ಮಾತಿರ್ಲ ಪೋಣ ತಿಂಗಳೂರ ಪೋಣ್ಲಾಂಡು ವರ್ಷದೂರ ಪೋಣಗ ಪತೊಂದು ಪೋಂದಿತ್ತೇರು ತುಳಸಿಯ ಪೂವ ಪಿಂಗರಣ ಪತೊಂದು ಪೋಂದಿತ್ತೇರು ಇತ್ತೆಜ್ಜಿ ಇತ್ತ ನಮ್ಮ ಕೈ ಬೀಜ ಒಂದು ಒಪ್ಪ ದಾಯ ಪೋಪೇರು ಬಂಡ ಅವು ದೇವರಿಗೆ ನಮ್ಮ ಇಲ್ಲಲ್ಲಿ ಬುಳಿಪೇನೆ ದೇವರಿಗೂ ಒಪ್ಪಿಸವುಡು ಅರ್ಚಿಸವುಡು ಇತ್ತೆಂಚಾತನ ಬಂಡ ನಂಗೆ ಮರೆವು ಈ ಮರೆವು ಬಂದು ನಾವು ಮಸ್ತ್ ಬಾರಿ ಮಲ್ಲ ಕಾಯಿಲೆ ಆತನ ತುಂಬರಿ ಮರೆವು ಇಂಕ ಬಾರಿ ಮಲ್ಲ ಮರೆವು ಪಂಡದು ಡಾಕ್ಟರ್ ಅಡೆ ಹೋಗಿ ಡಾಕ್ಟರ್ ಬೋತು ಮರ್ದು ಪತ್ತೊಂದು ಒಂಜಿ ಗ್ರಿದ್ದಿಯೇ ಆ ಮರ್ದು ಕೊಂಡು ದೀನವೇ ಮರೆತು ಬೋತನಿಗೆ ಓಳು ದೀತೆ ಅಂದು ಆ ರೀತಿ ಪರಿಸ್ಥಿತಿ ಹಾಕೊಂಡು ಅಂಚಾದ ದುಂಬಂಜಿ ಪ್ರೊಫೆಸರ್ ಇತ್ತೇರಿಗೆ ನಂಗೆ ಈ ಮರೆವು ಎಂಚೇಪುಡು ಬಂಡ ತುಂಬೊಂದು ಪ್ರೊಫೆಸರ್ ಇತ್ತೇರಿ ಆರು ಬಯಾಲಜಿ ಪ್ರೊಫೆಸರ್ ನಮ್ಮ ಕಪ್ಪಿನ ಪೂರ ಭಾಗ ಮಾಲ್ತದ್ದು ಜೋಕ್ಲೆ ತೋಜಾಪ್ ನಂಚಿನ ಪ್ರೊಫೆಸರ್ ಆರು ಒಂಜಿ ಮರೆವು ಕಾಯಿಲೆ ಇತ್ತು ಆರು ಒಂಜಿ ದಿನ ಇಲ್ಲಾರ್ದು ಕಾಲೇಜಿಗೆ ಪಿದಾಡಿನಾಗ ಚೂರು ಲೇಟ್ ಆಂಡು ಬಣ್ಣಗ ಆರು ಬುಡೇಜಿ ಬಂಡೇರು ತಿಂಡಿ ತಿಂದು ಪೋಲಿ ಎಂದು ಇಜ್ಜಿ ಎಂಕ ಲೇಟ್ ಆಂಡು ಯಾನು ಪೋಪೆ ಎಂಕ ಕಟ್ಟದು ಬರಲ್ಲ ಬಂಡೇರು ಸರಿ ಅವೇನು ಕಟ್ಟೊಂಡೆ ತಿಂಡಿಲ್ಲ ಕಟ್ಟೊಂಡೇರು ಒಂಜಿಗೆ ಈ ಜೋಕ್ಲಿಗೆ ಕಪ್ಪೆ ಕೊಯ್ದು ತೋಜಾರಿ ಕಪ್ಪೆಲ್ಲ ಕಟ್ಟೊಂಡೇರು ರಡ್ಡು ಕಟ್ಟಲ ಕಟ್ಟೊಂದು ಪೋಯರು ಪೋದು ಬಸ್ಸಿಗೆ ಪೋಯರು ಬಸ್ಸಿಗೆ ಕುಳೊಂದು ಉಪ್ಪನಾಗ ಫ್ರೀ ಇತ್ತನತ್ತೆ ಅಪ್ಪಗ ತಿಂಡಿ ತಿಂದೇರು ಬುಡೇಜಿ ಕಟ್ಟದು ತಿಂಡಿ ತಿಂದೇರು ತಿಂದದ್ದು ಕಾಲೇಜಿಗೆ போது ಜೋಕ್ಲನೆ ಎದುರುಗು ಕಪ್ಪೆನು ಕೊಯ್ದು ತೋಜಿ ಪೌಡೆತ್ತಂಡು ಕಪ್ಪೆದ ಕಟ್ಟನ್ನು ಬಿಚ್ಚ ತೂಪೇರು ಕಪ್ಪೆ ಇಜ್ಜಿ ಆ ಕಟ್ಟಡು ತಿಂಡಿ ಇತ್ತು ಬುಡೇಜಿ ಕಟ್ಟದು ಕೂಡ ತಿಂಡಿ ಇತ್ತು ಅಪ್ಪಗ ಬಸ್ ಸ್ಟ್ಯಾಂಡ್ ಬಸ್ ತಿಂದ ತಿಂದೇರಂದು ಆಲೋಚನೆ ಮಲ್ಪೆ ಅಪ್ಪ ಮರೆವು ಬಂಡ ನಮ್ಮ ಓಡೆ ಮುಟ್ಟ ಎತ್ತನ ತುಲ್ಲಿ ಗೊತ್ತಿಜ್ಜಿ ಅಂತೆ ಮರಪ್ಪಡು ಕಪ್ಪೆಲ್ಲ ನುಂಗೋದಾದನು ಅಂಚೆ ಅದು ಮರೆವು ಬಂಡ ಮಸ್ತ್ ಮಲ್ಲ ಕಾಯಿಲೆ
ಮರೆವನ್ನು ದೂರದಿದ್ದು ನಮ್ಮ ದೇವರನ್ನ ಅನುಗ್ರಹ ಪಡೋದು ನಮ್ಮ ಇಲ್ಲಳಿತ್ತಿನಂಚಿನ ವಸ್ತುಪುರ ದೇವರಿಗೆ ಅರ್ಚನೆ ಮಲ್ಪಡ ಅರ್ಚನಂ ಪಾದ ಸೇವನಂ ಪಾದ ಪೂಜೆ ಭಾರಿ ಶ್ರೇಷ್ಠ ಅವು ಎಂಚ ಪಂಡ ದೇವರನ್ನ ಮಾತ್ರ ಅತ್ತು ಗುರುಕುಲ್ನ ಹಿರಿಯಕ್ಲ ಪಾದ ಪೂಜೆ ಮಲ್ತನ ದೇವರನ್ನ ಅನುಗ್ರಹ ಹಪ್ಪನಿಗೆ ಮರಣಿ ಒಂಜಿ ಏನೋ ಸ್ಟೂಡೆಂಟ್ ಇತ್ತು ಆಟ ಕೇಳೇನು ಈ ಗುರುಕುಲ್ನ ನಿನ್ನ ಅಪ್ಪ ಅಮ್ಮನ ಕಾರು ಪತ್ತೋಡು ಇತ್ತೆ ಪಂಡ ಮಸ್ತ್ ಕಡಿಮೆ ಜೋಕುಲು ಪೂರ ಕಾರು ಪತ್ತನ ಕಡಿಮೆ ಕಾರು ಪತ್ತುಲ್ಲ ಈತೆ ಪತ್ತು ಬಗ್ಗೆರಾಪುಜಿ ಅಂಡ ಪಂಡ ಗುರುಕುಲ ಅಪ್ಪ ಅಮ್ಮನ ಕಾರು ಪತ್ತದು ಬರೋಡು ವಿಜ್ಜಿ ಸರು ಎನ್ನ ಅಮ್ಮೇರು ಸರಿಜೇರು ಆರು ಬಾರಿ ಪರ್ಪೇರು ಆರೇನು ಪತ್ಯರಾಪುಜಿ ಅಪ್ಪಗ ಏನು ಪಂಡೆ ಅಮ್ಮೇರು ಎಂಚ ಇತ್ತಿಲ್ಲ ನಮ್ಮ ಆಯ್ನ ಪಣಿಯರಾಪುಜಿ ಅಪ್ಪ ಅಮ್ಮ ತಪ್ಪು ಮಾಲ್ತನ ಜೋಕ್ಲು ಪಣಿಯರಾಪುಜಿ ಜೋಕ್ಲು ತಪ್ಪು ಮಾಲ್ತನ ಅಪ್ಪ ಅಮ್ಮ ಪಂಚ ರೈಟ್ಸ್ ಉಂಡು ಅಂಡ್ ಅಪ್ಪ ಅಮ್ಮ ತಪ್ಪು ಮಾಲ್ತನ ಆಯ್ನ ಜೋಕ್ಲೆ ಪಂಚ ರೈಟ್ಸ್ ಇಜ್ಜಿ ಎಂಚಲ್ಲ ಅಪ್ಪ ಅಮ್ಮ ಶ್ರೇಷ್ಠ ಕಾರ್ಯ ಬತ್ತೋಡು ಬಂಡೆ ದಯ ಪಂಡ ನಮ್ಮ ಈ ನಮ್ಮ ಪಾತೆರು ಎಂಚ ಪಂಡ ಈ ಸಮಾಜ ಸರಿಜಿ ಈ ಲೋಕ ಸರಿಜಿ ಅಂಚ ಇಂಚ ಅಂಡ ಆ ಸರಿಜಿ ಅಂತ ಹೇಳಿ ಎಡ್ಡೇನು ಬೈಜಿ ನನ್ನ ಕೆಲಸ ಮಲ್ಪಡು ದುಂಬದ ಕಾಲೋಡು ನಮ್ಮ ಇಡೀ ನಮ್ಮ ಭಾರತನ ಆಳ್ನಂಚಿನ ಅಕ್ಬರ್ ಮಹಾರಾಜನ ಕತೆ ಕೇಳುತ್ತಿಪ್ಪಾರು ಅಕ್ಬರ್ ಬಂಡ ಅಕ್ಬರ್ನ ಆಸ್ಥಾನೋಡು ಬೀರ್ಬಲ್ ಅಂದವರು ಇತ್ತೆ ಆಯ್ ಭಾರಿ ಮಲ್ಲ ಬುದ್ಧಿವಂತೆ ಅಕ್ಬರ್ ಆಸ್ಥಾನ ಬೀರ್ಬಲ್ ಭಾರಿ ಮಲ್ಲ ಬುದ್ಧಿವಂತೆ ಅಕ್ಲು ರೆಡ್ಡಿ ಜನ ಎಂಚ ಬಂಡ ಅರಸು ಸೇವಕ್ಕೆ ಇತ್ತಿಲ್ಲ ಆಯನ್ ಗೆಳೆಯ ಲೆಕ್ಕ ಜೋಸ್ತಿ ಲೆಕ್ಕ ತಗೊಂಡಿತ್ತೆ ಫ್ರೆಂಡ್ ಲೆಕ್ಕ ತಗೊಂಡಿತ್ತೆ ಅಂಡ ಅಕ್ಬರ ಕೊಂಚ ಆ ಸೇಪಲ್ಲ ಯಾನ್ ಬೀರ್ಬಲ್ನು ವಾದೋಡು ಸ್ವಲ್ಪ ಓಡು ಒಂಜಿ ಸರ್ತಿ ಅಕ್ಬರನ್ನು ಲೆತ್ತದ ಬಂಡೆ ಇಂಚಿನ ಸೇರಂಜ ಸಭೆಟ್ಟು ಬೀರ್ಬಲ್ನ ಲೆತ್ತೆ ಬಲ್ಲ ಬೀರ್ಬಲ ಎಂಕು ಕೋಡೆಂಜಿ ಕಣಬೂರ್ಂಡು ಏಪ ಬಂಡ ಅವು ಅಮಾವಾಸ್ಯದ ರಾತ್ರಿ ಕೊಂಚ ಕಣ ಬೂರ್ದುಂಡು ಯಾಲ್ನ ಇಲ್ಲ ಎರಡು ಜನ ನಡತು ಪೋಂದಿತ್ತ ಪೋದು ತೋದೊಂಜಿ ಕತ್ತಲೆ ಗೊತ್ತಿಜಂತೆ ನಮ್ಮ ರಡ್ಡಿ ಜನ ಒಂಜಿ ಗುಂಡಿಗೆ ಬೂರಿಯ ಈಲ ಒಂಜಿ ಗುಂಡಿ ಬೂರಿಯ ಯಾಲ್ನ ಒಂಜಿ ಗುಂಡಿ ಬೂರಿಯ ಯಾನು ಬೂರ್ದು ನಮ್ಮ ಲಕ್ಕದ ತುಯ್ಯೋ ತೂನಗಳು ಯಾನು ಬೂರ್ದಿನ ಅಮೃತದ ಗುಂಡಿ ಈ ಬೂರ್ದಿನ ಕೊಳಕು ಗುಂಡಿ ಕೊಳಚೆ ಗುಂಡಿ ಎನ್ನ ಮೈ ಪರಿಮಳ ಬರೊಂದಿತ್ತು ನಿನ್ನ ಮೈ ವಾಸನೆ ಬರೊಂದಿತ್ತು ಎಂದು ಅಕ್ಬರ ಬಂಡೆ ಇತ್ತು ಅಕ್ಬರ್ಗೆ ಮನಸ್ಸು ಉಳ್ಳಾಯ್ತೇ ಖುಷಿ ಅಂಡು ಏನು ಬೀರ್ಬಲ್ನ ವಾದೋಡು ಸೋಪ ಎಂದು ಪಾತ್ರೆಡು ಸೋಪ ಎಂದು ಅಪ್ಪಾಗ ಬೀರ್ಬಲ್ ಬಂಡೆ ಅಂದು ಸ್ವಾಮಿ ಅವು ಕಣ ಸರಿ ಎಂಕ್ಲ ಆ ಕಣ ಬೂರ್ದಿತ್ತು ಎಂಚ ಬಂಡ ಅವೇ ಅಮಾವಾಸ್ಯದ ರಾತ್ರಿ ಸುತ್ತಲೂ ಕತ್ತಲೆ ಯಾಲ್ನ ಇರ್ಲ ಪೋಂದಿತ್ತ ಪೋದು ತೋಜೊಂದಿಜ್ಜಂಡು ಯಾಲ್ನ ಇರ್ಲ ಒಂಜಿ ಗುಂಡಿಗೆ ಬುರಿಯ ಈರ್ಲ ಒಂಜಿ ಗುಂಡಿಗೆ ಬುರಿಯಾರು ಯಾಲ್ನ ಒಂಜಿ ಗುಂಡಿಗೆ ಬುರಿಯೆ ನಮ್ಮ ಲಕ್ಕದ ತುಯ್ಯ ಯಾನು ಬೂರ್ದೇನೆ ಕೊಳಚೆ ಗುಂಡಿಗೆ ಈರು ಬೂರ್ದಿನೆ ಅಮೃತದ ಗುಂಡಿಗೆ ಈರ ಮೈ ಪರಿಮಳ ಬರೊಂದಿತ್ತು ಎನ್ನ ಮೈ ವಾಸನ ಬರೊಂದಿತ್ತು ಎನ್ನ ಕಣ ನಲ್ಲ ತುಂಬು ಪೋತುಂಡು ದಾದ ಪಂಡ ಯಾನು ಈರ್ ನನ್ನ ನಕ್ಕುಣೆ ಈರ್ ಏನನ್ನ ನಕ್ಕುಣೆ ಬಂದುಲೆ ನಮ್ಮ ಓಳು ಇಪ್ಪೊಂದು ಮುಖ್ಯ ಅತ್ತು ಆ ನಕ್ಕುನೇ ನಮ್ಮ ಸರಿ ಮಲ್ಪಡು ಬಂಡ ಸ್ವೀಕಾರ ಮಲ್ಪನೆ ಸರಿ ಮಲ್ಪಡು ಅಂಚೆ ಅದು ಅಪ್ಪ ಅಮ್ಮ ಎಂಚೋಪಡು ಅಕ್ಲ ಪಾದ ಪೂಜೆ ಗುರುಕುಲ್ನ ಪಾದ ಪೂಜೆ ಹಿರಿಯರನ ಪಾದ ಪೂಜೆ ಮಲ್ಪಡು ಹಾಕೊಂಡು ಮಲ್ತಿನ ದೇವರನ ಅನುಗ್ರಹ ಹಾಕೊಂಡು ವಂದನೆ ದೇವರಿಗೆ ವಂದನೆ ಮಲ್ಪಡು ಏಪ ಬಂಡ ಎಕಡೆ ಬಂಡ್ಲೆ ಬುಲ್ಪು ಗೊಂಜಿ ನಮ್ಮ ನಿತ್ಯ ಕರ್ಮ ಮುಗಿತದ ಬರ್ತದೆ ದೇವರನ್ನ ಕೊನೆ ಬೋದು ದೇವರ ಕೊನೆ ಇಜ್ಜನ ತೊಂದರೆ ಇಜ್ಜಿ ಒಂದು ಫೋಟೋ ಇಪ್ಪುಂಡು ಅವಳು ಒಂದು ವಂದನೆ ಮಲ್ಪರ ಜೋಕ್ಲೆ ಕಲ್ಪವಡು ಪ್ರಾರ್ಥನೆ ಮಲ್ಪರ ಕಲ್ಪವಡು ಹಾಪುಂಡು ಅಂಚನೆ ಗುರುಕುಲಿಗೆ ವಂದನೆ ಮಲ್ಪರ ಕಲ್ಪವಡು ಹಾಪುಂಡು ಹಿರಿಯಕ್ಲಿಗೆ ವಂದನೆ ಮಲ್ಪರ ಕಲ್ಪಡು ಹಾಪುಂಡು ಅಪ್ಪೆಮ್ಮಗೆ ವಂದನೆ ಮಲ್ಪರ ಕಲ್ಪಡು ಹಾಪುಂಡು ಒಂದೊಂಜಿ ಭಕ್ತಿದ ಪ್ರಕಾರ ವಂದನಂ ಸಖ್ಯ ಪಂಡ ನಂಗೆ ಗೊತ್ತಿಪ್ಪು ಅರ್ಜುನ ಎಲ್ಲ ಶ್ರೀಕೃಷ್ಣ ಎಲ್ಲ ಅಕ್ಲು ಗೆಳೆಯರ ಲೆಕ್ಕ ಜೋಸ್ತಿ ಲೆಕ್ಕ ಇತ್ತೇರು ಅಂಡ ಭಾರಿ ಮಲ್ಲ ಭಕ್ತಿ ಆದಿತ್ತು ಏರು ಅರ್ಜುನೆ ಕೃಷ್ಣೆ ಅರ್ಜುನಗೆ ಒಲಿನೇ ಅಂಚ ಬಂಡ ಆ ಸಖ್ಯ ಆ ಗೆಳೆತನಗ ಬಡದು ಅಂಚಾದು ಗೆಳೆತನ ಪನಪನವಲ್ಲ ಒಂಜಿ ಭಕ್ತಿದ ಪ್ರತೀಕ ಸಖ್ಯಂ ದಾಸ್ಯಂ ರಾಮಗ್ ಹನುಮಂತೆ ಒಲಿತಿನ ಆಯ್ನ ದಾಸ ಮನೋಭವ ಅಂತದ್ದು ಐಕೆ ಬಂದಿರು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಭಗವಂತನ ದಾಸ ಅವಡು ದಾಸ ಅಂಡ ನಂಗೆ ಭಗವಂತನ ಅನುಗ್ರಹ ತಿಕ್ಕೊಂಡು ಕೊನೆಯದ ಅದೆಂಚಿನ ಬಂಡ ಆತ್ಮ ನಿವೇದನೆ ತನ್ನನ್ನು ತಾನು ಅರ್ಪಣೆ ಮಲ್ತೊಂಡು ಶಿಬಿ ಚಕ್ರವರ್ತಿ ಗೊತ್ತಿತ್ತು ಒಂದು ಗಿಡಿತ್ತ ರೂಪಡು ಬತ್ತನ ಅವು ದೇವರೇ
ಪಾರಿವಾಳದ ರೂಪಡು ಬತ್ತನಲ್ಲ ದೇವೇರೆ ಅಂಚಾದ ಏನನ್ನು ಬಲಿ ದೇತೋನೇರನೇ ಬತ್ತನೆ ಪಂಡನಿಲ್ಲ ಆಯ ಒಂಜಿ ಕೈ ಕೊರಿಯೆ ಕೊಂಜಿ ಕೈ ಕಟ್ತಿದೀಯೇ ಬುಕ್ಕೊಂಜಿ ಕೈ ಕಟ್ತಿದೀಯೇ ಕಾರು ಕಟ್ತಿದೀಯೇ ತಲೆ ಕಟ್ತಿದೀಯ ಎಡತ ಕಾರು ಕಟ್ತಿದೀಯೇ ಕಡೆಗೆ ತರನೇ ಕಡಿಪೆರೆ ಪೋಯಿ ತನ್ನನ್ನು ತಾನು ಆತ್ಮ ಅರ್ಪಣೆ ಮಲ್ತೋನೆರೆ ಪೋಯಿ ದಯಬಂಡ ಗೊತ್ತಿದ್ದು ಭಕ್ತಿದ ಆಯ ಪರಾಕಾಷ್ಟ ಇತ್ತು ಅಂಚಾದ ತನ್ನನ್ನು ತಾನು ಅರ್ಪಣೆ ಮಲ್ತೊಂಡು ಭಗವಂತ ಈಯೇ ಪೂರ ಯಾನು ಬುಕ್ಕ ಎಲ್ಲ ನಿನ್ನದೇ ನನ್ನದು ಶೂನ್ಯ ಈ ರೀತಿಯ ಮನೋಭಾವನೆ ಅವಳ ಒಂಜಿ ಭಕ್ತಿದ ಪ್ರತೀಕ ಅಂಚಾದು ಬಂದುಲೆ ನವವಿಧದ ಭಕ್ತಿ ಮೂಲಕ ಭಾರಿ ಸುಲಭ ಇತ್ತೆ ಎಕಡೆ ಬಂದ ಕೇಣ್ಣೋವು ಭಾರಿ ಸುಲಭ ಕೇಂಡಾಂಡ್ ಅವೇ ಒಂಜಿ ದೇವರಿಗೆ ಅನುಗ್ರಹ ಪಂಚನ ಕಾರ್ಯ ಅಂಚ ಆ ಒರ್ಂಬ ವಿಧದ ಭಕ್ತಿಲ್ನ ನಮ್ಮ ಜೀವನ ಅಳವಡಿಸೋನ್ಕ ಖಂಡಿತವಾದಲ್ಲ ಬಂದುಲೆ ನಮ್ಮ ಒಂಚೂರು ಬದಲಾವಡಾಪುಂಡು ಬದಲಾವಣೆ ಎಂಚ ಪಂಡ ಸಮಾಜ ಬದಲಾಪುಂಡು ಕಾಲ ಬದಲಾಪುಂಡು ನಮ್ಮಲ್ಲ ಬದಲಾವಡಾಪುಂಡು ನಮ್ಮ ಭಕ್ತಿಗೆ ಬದಲಾವಡಾಪುಂಡು ದೇವರ ಅನುಗ್ರಹಕ್ಕೆ ಪಡೆದು ನಮ್ಮ ಬದಲಾವಡಾಪುಂಡು ಒಂಜಿ ಕತೆ ಎಂಕ ನೆನಪಾಪುಂಡು ದುಂಬದ ಕಾಲೋಡು ಒರಿ ಟೊಪ್ಪಿ ಮಾರನ ಇತ್ತೆಗೆ ಟೊಪ್ಪಿ ಮಾರೊಂದು ಊರಿಡೀ ಪೋಯಿ ನಿಕ್ಲೆ ಕತೆ ಗೊತ್ತಿಪ್ಪು ಊರಿಡೀ ಪೋಯಿ ಪೋದು ಇಂಚನೆ ಜೋರು ಸೆಗೆತ್ತ ಪೊರ್ತುಡು ಜೋರು ಆಯಾಸಾಂಡು ಒಂಜಿ ಮರತ್ತ ಇಟ್ಟು ಕುಲ್ಲುದು ಹೊರಗೆ ತನ್ನ ನಿದ್ರೆ ಬತ್ತಂದು ಲಕ್ಕದು ತೂಪೇನೆ ಆಯನ ಬುಟ್ಟಿಡಿತ್ತು ನಂಚನ ಟೊಪ್ಪಿಲಿಜ್ಜ ಇಂಚ ಮಿತ್ತು ತೂಪೆ ಮರತ್ತ ಮಿತ್ತದು ಮಂಗೆನ ತರೆಟ್ಟು ಪೂರ ಇತ್ತು ನಾನು ಟೊಪ್ಪಿಲು ಅಪ್ಪ ಆಯಗ ಒಂಜಿ ಐಡಿಯಾ ಉಂಡು ಅದ ಪಂಡ ಈ ಮಂಗೆರೆ ಎಂಚ ಪಂಡ ನಮ್ಮ ಎಂಚ ಮಲ್ಪೋನ ಅಂಚನೆ ಮಲ್ಪ ನಮ್ಮ ಮೂಂಕು ಇಂಚ ಹೊರಗಂಡ ಮಂಗೆರ್ಲ ಅಂಚನೆ ಮಲ್ಪ ಐಕ ಆಯನ ತರೆಟ್ಟು ಒಂದು ತೊಪ್ಪಿ ಇತ್ತಂಡು ಐನು ಹೋಯ್ತು ದಕ್ಕದನಗ ಆ ಮಂಗೇರು ಪೂರ ಹೋಯ್ತು ದಕ್ಕಿಯ ತೊಪ್ಪಿನ ಮೇನು ಪೂರ ಐ ಬುಟ್ಟಿಟ್ಟು ಪಾಡೊಂಡೆ ಸೀದಾ ಊರಿಗೂ ಪೋಯ್ ಸರಿ ಆಯೆ ಮಾಡ್ದ ಆಯ್ ಬುಕ್ಕ ಆಯನ ಮಗೆಲ ವೇ ಕೆಲಸ ಮಲ್ತೆ ಆಯನ ಮಗೆಲ್ಲ ಅಂಚನೆ ಒಂಜೆ ಪಂಡ ಸುರುದಯನ ಮೊಮ್ಮಗೆ ಸುರುದಯನ ಪುಳ್ಳಿ ಆಯ್ಲ ಅಂಚನೆ ಈ ಟೊಪ್ಪಿ ಮಾರನ ಕೆಲಸ ಮಲ್ತೊಂದು ಇಂಚ ಊರು ಮಲ್ತೊಂದು ಪೋಯೆ ಮಾರೊಂದು ಪೋಯೆ ಪೋದು ಇಂಚನೆ ಒಂಜಿ ಭಾರಿ ಮಲ ಸೆಗೆತ್ತ ಬರ್ತು ಒಂಜಿ ಮರತ್ತಟ್ಟು ಕುಲ್ಲುದು ಹೊರಗೆ ಅವಳಿ ನಿದ್ರೆ ಬತ್ತಂದು ಲಕ್ಕದು ತೂಪೆ ಬಟ್ಟಿಡಿ ಇತ್ತಿನಂಚಿನ ಟೊಪ್ಪಿಜ್ಜಿ ಒಳ್ಳೊಂದು ತೂಪೆ ಇಂಚ ಮಿತ್ತ ಅಂಗ ತೂಪೆ ಮರಟ್ಟಿತ್ತಂಚಿನ ಆ ಮಂಗಳ ಆಯ್ತಾ ತರಟ್ಟಿತ್ತು ಅಪ್ಪ ಗಮ್ಮಿಗೆ ಒಂಜಿ ಆಲೋಚನೆ ಉಂಡು ఆయన ಅಜ್ಜಿಯರು ಪಣ್ಣಂಚಿನ ಕತೆ ನೆನಪಾಂಡು ಅಂಚನೆ ఆయన ತರಟ್ಟಿತ್ತು ಸೊಪ್ಪಿನ ಎತ್ತು ಹೋಯ್ತು ದಕ್ಕಿ ಅಪ್ಪಗ ದಾನಿ ಪಂಡ ಮಿತ್ತಿತ್ತನಂಚ ಮಾತ ಮಂಗೇರ್ಲ ಟೊಪ್ಪಿನ ಹೋಯ್ತು ದಕ್ಕುಜೋ ಐಟಿ ತಂದು ಒಂದು ಎಲ್ಲಿಯ ಮಂಗೆ ನಿಂಬೆ ಹೋಯ್ತು ದಕ್ಕನಂಚಿನ ಟೊಪ್ಪಿನ ಮೆಲ್ಲ ತಡೆಕ್ಕೆ ದೀವೊಂಡು ಮರಟ್ಟು ಬೋದು ಬರ್ತ ಕುಲ್ಲುಂಡು ಪಂಡು ಏ ಮನುಷ್ಯ ಏ ನರಮಣಿ ಈ ಮಂಗೆ ದಯಪಂಡ ಈ ತೆರೆದಿತ್ತ ನಿಕ್ಕು ಮಾತ್ರ ಅಜ್ಜೇರಿತ್ತಿನತ್ತು ಎಂಕ್ಲ ಅಜ್ಜೇರಿತ್ತೇರು ಅಜ್ಜೇರು ಕತೆ ಬಂತೇರು ತುಲ ಮಗ ಮನುಷ್ಯರನ್ನು ನಂಬೋಡ್ಚಿ ನರಮಣಿ ನಂಬೋಡ್ಚಿ ಅಕ್ಲಿ ಇಂಚ ಮಲ್ತೇರು ತರಟಿತ್ತ ತೊಪ್ಪಿನ ದಕ್ಕದು ಎಂಕಲ ತೊಪ್ಪಿನ ಪೂರ ಪತೊಂದು ಹೋಯರು ಅಂಚ ಈ ಮಲ್ಪೋಡ್ಚಿ ಇಂದು ಬಂಡೇರು ಅಂಚ ಎಂಕಲ ಬದಲಾತ ಎಂಕಲ ಮಂಗೆರೆ ಬದಲಾತ ನಿಕ್ಲೆ ನರಮಣಿ ನಾಳ ಬದಲಾತ ಜರಂದು ಬಂದುಲೆ ನಮ್ಮ ಬದಲಾವಡಾಪಂಡು ಭಕ್ತಿಗೆ ಬದಲಾವಡಾಪಂಡು ಭಗವಂತನ ಅನುಗ್ರಹ ಬದಲಾವಡಾಪಂಡು ಅಂಚಾದ ನಮ್ಮ ಮಾತೇರ್ಲ ಭಗವಂತನ ಅನುಗ್ರಹಕ್ಕೂ ಬದಲಾಕ ಭಗವಂತನ ಅನುಗ್ರಹ ನಂಗೆ ಉಪ್ಪಾಡು ಮಾಲಿಂಗೇಶ್ವರನ ಅನುಗ್ರಹ ನಂಗೆ ಉಪ್ಪಾಡು ಪಂಡೊಂದು ಸುಮಾರು 3/4 ಗಂಟೆ ಈ ಕಾರ್ಯಕ್ರಮ ಪಾಲು ಪಡೆಯೋಂಡ ಕಡೆದಾದ ಒಂಜಿ ಭಗವಂತನ ಭಜನೆಯನ್ನು ಪಂಡೊಂದು ಎಂಗ್ಲ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಪ್ಪ ಸೇರಿನಂಚಿನ ಎಂಕಲ ಸಾಕ್ಷಾತ್ ಶಿವ ತಂಡ ತಗಲು ಎನ್ನ ಬುಧರು ಜಯಂತ್ ವೈ ಅಂಚನೆ ಎಂದಂಕಲ್ನ ಸಹ ಕಲಾವಿದೆ ರಾಜೇಶ್ KN ತಬಲಡು ನಿಕ್ಲ ಮಾತೆಲ್ಲ ತೂದಿಪ್ಪಾರು ಶಿವಜಿತ್ ವೈಜೆ ಅಂಚನೆ ಹಾರ್ಮೋನಿಯಂಡು ಏಪಳ ತೆಲ್ಪಂಚಿನ ಸಾಕ್ಷಾತ್ ವೈಜೆ ಈ ಅವಕಾಶ ಮಾಲ್ತು ಕೊರ್ನಂಚಿನ ಈ ದೇವಸ್ಥಾನದ ಆಡಳಿತ ಮಂಡಳಿ ತಗಲಿಗೆ ಅಂಚನೆ ಸಾಂಸ್ಕೃತಿಕ ವಿಭಾಗದ ನಮ್ಮ ರಾಜೇಶ್ ಸರ್ ಪಡು ಗೋಪಾಲಕೃಷ್ಣ ಸರ್ ವಿಸ್ಮಿತಾ ಮೇಡಮ್ ಮಕ್ಕಳಿಗೆ ಮಾತೆರೆಗ್ಲ ತೊಲ್ಮೇಲೆ ಸಂದ ಒಂದು ಸೇರಿನಂಚ ನಮ್ಮ ಹಿರಿಯರು ಉಳ್ಳೇರು ನಮ್ಮ ವೆಂಕಟರಮಗೌಡರು ಉಳ್ಳೇರು ಅಂಚನೆ ಗೋಪಾಲಕೃಷ್ಣ ಪಾಟೀಲ್ ಜಿಲ್ಲಾ ಮಟ್ಟದ ಯಕ್ಷಗಾನ ಕಲಾವಿದರು ಉಳ್ಳೇರು ಮಕ್ಕಳಿಗೆ ಮಾತೆರೆಗ್ಲ ತೊಲ್ಮೇಲೆ ಸಂದ ಒಂದು ಎಂಕಲ್ನ ಕಾರ್ಯಕ್ರಮ ಮುಕ್ತಾಯಗೊಳಿಸೋದಿಲ್ಲ. ಚಿಂತ್ಯಾಕ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ
ಚಿಂತ್ಯಾಟ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಟ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ವಿಭಿನ್ನ ಶೈಲಿಯ ಮಾತುಗಳಿಂದ ಜೊತೆಗೆ ಹಾಡನ್ನು ಹಾಡುತ್ತಾ ಹಾಸ್ಯ ಮಿಶ್ರಿತ ಮಾತಿನಲ್ಲಿ ನಮ್ಮನ್ನೆಲ್ಲ ನಗೆಯ ಕಡಲಲ್ಲಿ ತೇಲಾಡಿಸುತ್ತಾ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಾನದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಿ ನಮ್ಮೆಲ್ಲರ ಮನಗಳಿಗೆ ಮುದ ನೀಡಿದಂತಹ ಸಾಕ್ಷಾತ್ ಶಿವ ಸಾಂಸ್ಕೃತಿಕ ಕೇಂದ್ರ ಚಾರ್ವಾಕ ಸರ್ ತಮ್ಮ ತಂಡಕ್ಕೆ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ಈಶಾ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಸದಸ್ಯರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಇವರು ತಂಡವನ್ನು ಕಾರ್ಯಕ್ರಮದ ಪರವಾಗಿ ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ತಂಡದ ಸದಸ್ಯರೆಲ್ಲರೂ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಕಳುವಾಜೆ ವೆಂಕಟರಮಣ ಗೌಡ ಸರ್ ಇವರು ಬಂದಿದ್ದಾರೆ. ಹಾಗೆ ಯಕ್ಷಗಾನ ಕಲಾವಿದರಾದಂತಹ ಗೋಪಾಲ ಕೃಷ್ಣ ಪಟೇಲ್ ಚಾರ್ವಕ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಬಂದು ಎಲ್ಲರನ್ನೂ ಆಶೀರ್ವದಿಸಿದಂತ ಗಣ್ಯರಿಗೆ ತುಂಬು ಹೃದಯ ಧನ್ಯವಾದಗಳು. ಇದೀಗ ಮುಂದಿನ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಶ್ರೀ ಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ ಮುಂದಿನ ವೇದಿಕೆ ತಮಗಾಗಿ. ನಮಃ ಶಿವಾಯ. ಪುತ್ತೂರಿನ ಜನತೆಯನ್ನು ಜತನದಿಂದ ರಕ್ಷಿಸುತ್ತಾ ಬರುತ್ತಿರುವವರು ಮಹಾಲಿಂಗೇಶ್ವರರು. ಯಾವುದೇ ಕಷ್ಟ ಬರಲಿ ಹಿಂದೆ ತಿರುಗಿ ನೋಡಿದಾಗಲೆಲ್ಲ ಗಟ್ಟಿಯಾಗಿ ನೆಲೆ ನಿಂತವರು ಶ್ರೀ ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರರು. ಇದೀಗ ನಾಟ್ಯ ಪ್ರಿಯ ಶಿವನಿಗೆ ಶ್ರೀಕೃಷ್ಣ ಯುವಕ ಮಂಡಲ ರಿಜಿಸ್ಟರ್ ಸಿಟಿಗುಡ್ಡೆ ನಾಟ್ಯ ಹಾಗೂ ನೃತ್ಯದ ಮೂಲಕ ನಿಮ್ಮೆದುರು ಸಾಕ್ಷಿಯಾಗಲಿಕ್ಕಿದೆ. ಆ ಭಗವಂತನ ಆಶೀರ್ವಾದಕ್ಕೆ ಹಾಗೂ ಸಂಪ್ರೀತಗೊಳಿಸುವಲ್ಲಿ ಈ ನಮ್ಮ ತಂಡ ಸಫಲವಾಗಲಿ ಎಂದು ಆಶಿಸ್ತಾ ಇದೀಗ ಮೊದಲ ನೃತ್ಯವನ್ನು ಐಶ್ವರ್ಯ ರೈ ನೆಲ್ಯಾಡಿ ಇವರು ಪ್ರಸ್ತುತಗೊಳಿಸಲಿಕ್ಕಿದ್ದಾರೆ. ಶಂಕರ ಶಂಕರ ಹರ ಹರ ಮಹಾದೇವ ಎನ್ನುವ ಹಾಡಿನ ಮೂಲಕ.
రించరించరా అడుగున తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జగ జగ శంకర దిగిరారా దిగ తాండవ శంకర ప్రకట శుభంకర ప్రళయ భయంకర దిగిరారా ಪರಮೇಶ್ವರ, ನಿಖಿಲೇಶ್ವರ, ಅಖಿಲೇಶ್ವರ, ಜಗತ್ತನ್ನು ರಕ್ಷಿಸಿದಂಥ ಜಿಶ್ವೇಶ್ವರ, ಈ ಪ್ರಾಣವು ನಿನ್ನದೇ ಹರ. ಭಕ್ತಿಯಿಂದ ಗಾನ ನೃತ್ಯವನ್ನು ನಮ್ಮೆದುರು ಪ್ರಸ್ತುತಗೊಳಿಸಿದಂತಹ ಐಶ್ವರ್ಯ ರೈ ನೆಲ್ಲಾಡಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಗಂಗೆಯನ್ನು ತನ್ನ ಶಿರದಲ್ಲಿ ನಿಲ್ಲಿಸಿ ಜಗತ್ತಿಗೆ ಬಂದಂತಹ ಪ್ರಳಯವನ್ನು ದೂರ ಮಾಡಿದಂಥವರು ನಮ್ಮ ಹರ. ಇದೀಗ ಬೋಶಂಬು ಎನ್ನುವಂತಹ ನೃತ್ಯದ ಮೂಲಕ ಬರ್ತಾ ಇದ್ದಾರೆ ಮೇಘನ ರೈ ಹಾಗೂ ಖುಷ್ ರೈ. ನಮಃ ಶಿವಾಯ ನಮಃ ಶಿವಾಯ ಸಾರಿ ಗ ಮಗರಿ ಸರಿ ಸನಿ ಪದ ಸಿ ಸಾರಿ ಗಾರಿ ಸಾಮಿ ಬಿ ಬಗ ವಿ ಬಗರಿ ಸನಿ ಸತತ
ದೇಹಕ್ಕೆ ಭಸ್ಮವನ್ನು ಲೇಪಿಸಿದಂತಹ ಭಸ್ಮಹಾರಿ ನಮ್ಮ ಶಿವ. ಇಂತಿರುವ ಜಗದೊಡೆಯನಿಗೆ ಭಕ್ತಿಯ ನೃತ್ಯವನ್ನು ಉಣಬಡಿಸಿದಂತಹ ಮೇಘನ ರೈ ಹಾಗೂ ಖುಷ್ ರೈ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ಜೋಳಿಗೆಯಲ್ಲಿ ಆಹಾರವನ್ನು ಅರಸುತ್ತಾ ಭಸ್ಮಹಾರಿಯಾಗಿ ವಾಸಿಸುವಂತಹ ಶಿವನನ್ನ ಅಡ್ಡಬೊಟ್ಟು ಶಂಕರ್ ಎನ್ನುವಂತಹ ನೃತ್ಯದ ಮೂಲಕ ಮತ್ತೆ ನೆನೆಯಲು ಬರ್ತಾ ಇದ್ದಾರೆ ಜ್ಞಾನರಯ.
ದಿಗಂಬರ ವಿಹಾರಿ ಮಹಾಲಿಂಗೇಶ್ವರ ಬದುಕಿದ ರೀತಿಯೇ ಒಂದು ಅದ್ಭುತ. ಜೋಳಿಗೆಯನ್ನು ಹಿಡಿದುಕೊಂಡು ಕೈಲಾಸದಲ್ಲಿ ವಾಸಿಸುತ್ತಿದ್ದಂತಹ ಶಿವ ಎಲ್ಲರಿಗೂ ಒಂದು ಅಚ್ಚರಿ ಹೌದು. ಅಡ್ಡಬೊಟ್ಟು ಶಂಕರ್ ಎನ್ನುವ ನೃತ್ಯದ ಮೂಲಕ ಕೈಲಾಸದ ಒಡೆಯ ಶಿವನನ್ನು ಬಹುವಾಗಿ ನೆನಪಿಗೆ ತರುತ್ತಾ ಮತ್ತೆ ಶಿವ ಸಾನ್ನಿಧ್ಯವನ್ನು ಇಲ್ಲಿಗೆ ನೆನಪಿಗೆ ತಂದಂತಹ ಅದ್ಭುತವಾಗಿ ನೃತ್ಯವನ್ನು ಗೈದಂತಹ ಜ್ಞಾನರೈ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ತಂದೆ ತಾಯಿಯನ್ನು ಅಪಾರವಾಗಿ ಗೌರವಿಸಿ ಅರಮನೆಯನ್ನೇ ಬಿಟ್ಟು ವನವಾಸಕ್ಕೆ ತೆರಳಿದಂತಹ ಶ್ರೀರಾಮ ನಮ್ಮೆಲ್ಲರ ಕಣ್ಣೆದುರಿಗೆ ಮತ್ತೆ ಮತ್ತೆ ಬರುವುದುಂಟು. ಇದೀಗ ಶ್ರೀರಾಮನನ್ನ ನೆನೆಲಿಕ್ಕೆ ನೃತ್ಯದ ಮೂಲಕ ನೆನೆಲಿಕ್ಕೆ ನಮ್ಮೆದುರು ಬರ್ತಾ ಇದ್ದಾರೆ ಪ್ರಶ್ವಿ ಶೆಟ್ಟಿ ಅವರು. 5.5 ವರ್ಷದ ಪ್ರಶ್ವಿ ಶೆಟ್ಟಿ ಅವರಿಂದ ಇದೀಗ ಶ್ರೀರಾಮನಿಗೆ ಒಂದು ನೃತ್ಯದ ಅರ್ಪಣೆ. श्रीराम रामेति रमे रामे मनोरमे सहस्रनाम तत्तुल्यं रामनाम वरानने. ರಾಮ ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕಿಲ್ಲ ನಮಗಿನ್ನೇನು ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ. ಕಾಯೋ ಕಂಠ ತಂದೆ ಮಾತು ಕಾಡಿಗೆ ನೀಡೋದಿ ಕಲ್ಲ ಕುಂಟ ಅಹಲ್ಯೆಗೆ ಜೀವನ ನೀ ತಂದೆ. ಸೀತಾ ಮಾತೆ ಸೋತು ಹೋದ ಪುರುಷೋತ್ತಮನಿ ಮಾರುತಿಗೆ ಮಾರು ಹೋದ ಮಹಾದೇವನು ನೀ. ರಾಜ ರಾಮ ನಿಂಗೆ ಶರಣ ಈ ಪಾದಾನ ಎಂದಿಗೂ ಬಿಡೇನು ಕೋಟೆ ದೀಪ ಹಚ್ಚಿ ಪೂಜೆ ಗೈವಿ ಬಾರೋ ಹರಿ ರಾಮ ಶ್ರೀರಾಮ ರಾಮ ರಘುರಾಮ. ವನವಾಸಕ್ಕೆ ಹೋದ ಪುಟ್ಟ ಸೀತೆಯಂತಿದ್ದಳು ನಮ್ಮ ಪ್ರಶ್ವಿ ಶೆಟ್ಟಿ. ನೈತಿಕ ಸದಾಚಾರ ಶ್ರೀರಾಮನ ಮೂಲಕ ನಮ್ಮ ಮನದಲ್ಲಿ ಸದಾ ನೆಲೆಯೂರ್ಲಿ ಎಂದು ಆಶಿಸ್ತಾ ಪ್ರಶ್ವಿ ಶೆಟ್ಟಿ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೀಗ
ಸದಾ ತುಂಟಾಟಗಳನ್ನೇ ಮಾಡ್ತಾ ಶ್ರೀಕೃಷ್ಣ ಬೆಣ್ಣೆಯನ್ನು ಕದಿಯುತ್ತಾ ತನ್ನ ತಾಯಿಯ ಕೈಗೆ ಎಲ್ಲಿ ಸಿಕ್ಕಿಬಿಡುತ್ತಾನೋ ಎನ್ನುವ ಕಾರಣಕ್ಕೆ ಅತಿ ವೇಗದಿ ಓಡುತ್ತಾ ಸಿಗದಂತೆ ಇದ್ದಂತಹ ನಮ್ಮ ಚಾತುರ್ಯವಾದಂತಹ ಶ್ರೀಕೃಷ್ಣನನ್ನ ನೆನೆಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಕೃಷ್ಣ ನೀನೇ ಎಂತ ಎನ್ನುವ ಹಾಡಿನ ಮೂಲಕ ಅಪೇಕ್ಷಾ ಅವರು. ಕೈಗೆ ಸಿಗದೆ ಅತ್ತಿಂದಿತ್ತ ಓಡುತ್ತಾ ಕೊನೆಗೂ ತನ್ನ ತಾಯಿಯ ಮೇಲಿರುವಂತಹ ಅಪಾರವಾದ ಪ್ರೀತಿಯಿಂದ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಬಂದಂತಹ ಶ್ರೀಕೃಷ್ಣ ಯಶೋದೆಯ ಹಾಡನ್ನ ಸುಂದರವಾಗಿ ಭಾವಾಭಿನಯದಿಂದ ಪ್ರಸ್ತುತಗೊಳಿಸಿದಂತಹ ಅಪೇಕ್ಷಾ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ನರುಮೋಗೆಯೇ ನರುಮೋಗೆಯೇ ನೀವರು ನಾಲಿಗೆ ಇಲೈ ನೃತ್ಯಕ್ಕೆ ಹೆಜ್ಜೆ ಇಡಲು ಬರ್ತಾ ಇದ್ದಾರೆ ಪ್ರತ್ಯುಷಾ ವಿಟ್ಲ. நறுமுகையே நறுமுகையே நீ ஒரு நாழிகை நில்லாய், செங்கனி ஊறிய வாய் திறந்து நீ ஒரு திருமொழி சொல்லாய். அற்றை திங்களன் நிலவில் நெற்றி தரள நீர் வடிய கொற்ற பொய்கையாடியவள் நீயா.
ஒற்றை திங்கள நிலவில் நெற்றித்தரள நீர் வடிய கொற்ற பொய்கையாடியவள் நீயா? திருமகனே திருமகனே நீ ஒரு நாழிகை பாராய் வெண்ணிற புறவில் வந்தவனே மேல்விழி மொழிகள் கேளாய் அற்றை திங்களன் நிலவில் ஒற்ற பொய்கையாடுகையில் ஒற்றை பார்வை பார்த்தவனும் நீயா? அற்றை திங்களன் நிலவில் ஒற்ற பொய்கையாடுகையில் ஒற்றை பார்வை பார்த்தவனும் நீயா? ಮನ ತುಂಬಿ ಭರತನಾಟ್ಯವನ್ನ ನಿಮ್ಮೆದುರು ಸುಂದರವಾಗಿ ಪ್ರಸ್ತುತಗೊಳಿಸಿದಂತಹ ಪ್ರತಿಷ ವಿಟ್ಲ ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಎಷ್ಟೇ ಕಷ್ಟ ಬರಲಿ ಉತ್ಕೃಷ್ಟವೇ ಇರಲಿ ಹಿಂತಿರುಗಿ ನೋಡಿದಾಗ ಆ ಭಗವಂತ ನಮ್ಮ ಜೊತೆ ಇದ್ದಾನೆಂಬ ನಂಬಿಕೆ ನಮ್ಮದು. ಇದೀಗ ಮತ್ತೊಮ್ಮೆ ಶಿವನನ್ನ ನೆನಲಿಕ್ಕೆ ಬರ್ತಾ ಇದ್ದಾರೆ ವರ್ಷ ಲಾಗಿ ಲಗನ್ ಶಂಕರ್ ಎನ್ನುವಂತಹ ಹಾಡಿನ ಮೂಲಕ. ಶಿವನೆಂದರೆ ಬ್ರಹ್ಮಾಂಡದ ಶಕ್ತಿ. ಇಂತಹ ಶಕ್ತಿ ಕಲಾರಾಧನೆಯಲ್ಲಿ ತೊಡಗಿಕೊಂಡಿರುವಂತಹ ವರ್ಷ ಅವರ ಮೇಲೆ ಸದಾ ಜೊತೆಗಿರಲಿ ಎಂದು ಕೇಳಿಕೊಳ್ತಾ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇದೀಗ ಜಗತ್ತಿನೆಲ್ಲೆಡೆ ವಿಸ್ಮಯಕಾರಿಯಾದಂತಹ ತನ್ನ ಚಮತ್ಕಾರಿ ಗುಣವನ್ನ ತೋರಿಸ್ತಾ ಬಂದಿರುವಂತಹ ಶಿವನು ಒಂದು ಸೋಜುಗದ ಸೂಜು ಮಲ್ಲಿಗೆಯೇ ಸರಿ. ಇದೀಗ ಸೋಜುಗದ ಸೂಜು ಮಲ್ಲಿಗೆ ಹಾಡನ್ನ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸಾನ್ವಿ ಅವರು.
ಬರೀ ಬಿಲ್ಪತ್ರೆ ಸಾಕಂತೆ ಶಿವನ ಮನಸ್ಸಿನೊಳಗಡೆ ನಾವು ಹೊಕ್ಕಲು ತುಂಬಾ ಸುಸ್ವರವಾಗಿ ಹಾಡನ್ನ ಹಾಡಿ ನಮ್ಮನ್ನ ಸಂಪ್ರೀತಗೊಳಿಸಿದಂತಹ ಸಾನ್ವಿ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಕೊನೆಯ ಹಾಡನ್ನ ನಾವಿದೀಗ ಹಾಡ್ಲಿಕ್ಕಿದ್ದೇವೆ.
ಭೂರಿ ಬರುವುದೇ ಎಂಬ ಬಾರಿಯ ಬೆಳಗಿದ ಭೂರಿ ಬರುವುದೇ ಎಂಬ ಬಾರಿಯ ಬೆಳಗಿದ ಮಾರೆಂದು ಬೇಳಿದ ಶೌರ್ಯ ಸೊಬಗಿನ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ರಂಗು ರಂಗುಗಳಿಂದ ಕಂಗೊಳಿಸುವ ಬಂಗಾರದ ಚವಿ ಭಂಗಿಸುವ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಚವಿ ಭಂಗಿಸುವ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ ಶೃಂಗಾರ ಸಿಂಧು ಪ್ರಸನ್ನ ಶ್ರೀ ಮಾಧವ ಅಂಗ್ರಿಯ ಸಂಗದಿ ಮಂಗಳಕರವಾದ ಅಂಗ್ರಿಯ ಸಂಗದಿ ಮಂಗಳಕರವಾದ ಹೂಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಕೆ ಪರಿಮಳದ ಭಗವಂತ ಇಡೀ ಶಿವ ತನ್ನಿಡೀ ದೇಹದಲ್ಲಿ ಭಸ್ಮವನ್ನ ಧರಿಸಿರ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ ಕೊನೆಯಲ್ಲಿ ನಾವೆಲ್ಲರೂ ಭಸ್ಮವಾಗಿ ಮಾತ್ರ ಉಳಿದಿರ್ತೇವೆ ಎನ್ನುವಂಥದ್ದನ್ನ ನೆನಪಿಸಲು. ಹಾಗಾಗಿ ಬದುಕಿರುವಷ್ಟು ನಾವು ಭಗವಂತನ ಸೇವೆ ಮಾಡುತ್ತಾ ಸತ್ಕಾರ್ಯದಲ್ಲಿ ಮಿಂದೇಳುತ್ತಾ ಕೊನೆವರೆಗೂ ಉನ್ನತಿ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಎಂದು ಹೇಳ್ತಾ ಇವತ್ತು ಈ ಶಿವನ ಸಾನ್ನಿಧ್ಯದಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಮಹಾಲಿಂಗೇಶ್ವರ ಸಾಂಸ್ಕೃತಿಕ ತಂಡಕ್ಕೆ ಹೃದಯಂತರಾಳದ ಧನ್ಯವಾದಗಳನ್ನ ಸಲ್ಲಿಸ್ತಾ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮ ನೃತ್ಯ ಹಾಗೂ ತಂಡ ಶ್ರೀಕೃಷ್ಣ ಯುವಕ ಮಂಡಲ ರಿಜಿಸ್ಟರ್ ಸಿಟಿಗುಡ್ಡೆ ಇವರು ಪ್ರತಿ 300ಕ್ಕೂ ಹೆಚ್ಚು ಕಲಾವಿದರಿಗೆ ವಾರ್ಷಿಕವಾಗಿ ನೃತ್ಯ ಕಾರ್ಯಕ್ರಮವನ್ನು ನೀಡಲು ಅವಕಾಶವನ್ನ ನೀಡಿರ್ತಾರೆ. ರಕ್ತದಾನದಲ್ಲಿ ಕೂಡ ಇವರು ಈ ಒಂದು ತಂಡ ಸದಾ ಜೊತೆಯಾಗಿ ನಿಂತಿದೆ. ಹಾಗೆ ಯಾವುದೇ ಉಳಿತಿನ ಕಾರ್ಯದಲ್ಲಿ ಶ್ರೀಕೃಷ್ಣ ಯುವಕ ಮಂಡಲ ರಿಜಿಸ್ಟರ್ ಸಿಟಿಗುಡ್ಡೆ ತನ್ನ ಕಾರ್ಯವನ್ನ ಮಾಡ್ತಾ ಸಾಕ್ತಾ ಇರುವಂತದ್ದು ಇವತ್ತು ಪ್ರತಿಭೆಗಳಿಗೆ ಕೂಡ ಜೊತೆಯಾಗಿ ನಿಂತು ಇವತ್ತು ನಮ್ಮ ಶಿವನ ಸಾನ್ನಿಧ್ಯದಲ್ಲಿ ನೃತ್ಯವನ್ನ ಮಾಡಲಿಕ್ಕೆ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಶ್ರೀಕೃಷ್ಣ ಯುವಕ ಮಂಡಲ ರಿಜಿಸ್ಟರ್ ಸಿಟಿಗುಡ್ಡೆ ಇವರಿಗೂ ಕೂಡ ಹೃದಯಂತರಾಳದ ಧನ್ಯವಾದಗಳನ್ನ ಸಲ್ಲಿಸ್ತಾ ಅವಕಾಶಕ್ಕೆ ಅನಂತ ಧನ್ಯವಾದಗಳು. ಸೇರಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಮನದಾಳದ ಧನ್ಯವಾದಗಳು. ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಈ ಶುಭ ಸಂದರ್ಭದಲ್ಲಿ ಭವ್ಯವಾದ ನಟರಾಜ ವೇದಿಕೆಯಲ್ಲಿ ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆಯವರು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಮನರಂಜಿಸುತ್ತಾರೆ. ಇವರಿಗೆ ಮಹತ್ವಪಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಾಂಸ್ಕೃತಿಕ ಸಮಿತಿ ಪರವಾಗಿ ಮತ್ತು ಭಕ್ತ ವೃಂದದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದ ನೀಡ್ತಿದ್ದೇನೆ. ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು. ಇವರನ್ನು ನಮ್ಮ ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾದಂಥ ಯಶುಭ ರೈ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ. ತಮ್ಮೆಲ್ಲರ ಚಪ್ಪಾಳೆ, ತಾವೆಲ್ಲ ಈ ತನಕ ವೈವಿಧ್ಯಮಯ ಕಾರ್ಯಕ್ರಮವನ್ನು ಮನಸಾರೆ ನೋಡಿ ಸಂತೋಷಗೊಂಡಿದ್ದೀರಿ. ನಮ್ಮನ್ನು ಅವರು ಸಂತೋಷಗೊಳಿಸಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ. ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಯಶುಬರೈ ಸಾಂಸ್ಕೃತಿಕ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವರು
ಕಲಾವಿದರನ್ನು ಶಾಲು ಹಾಕಿ ದೇವರ ಪ್ರಸಾದ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಲವಾರು ವರ್ಷಗಳಿಂದ ಪುತ್ತೂರಿನಲ್ಲಿ ತನ್ನದೇ ಆದಂತಹ ಸಾಮಾಜಿಕ ಸೇವೆಗಳನ್ನು ನೀಡುತ್ತಿರುವಂತಹ ಶ್ರೀಕೃಷ್ಣ ಯುವಕ ಮಂಡಲ ಸಿಟಿಗುಡ್ಡೆ, ನಿಮ್ಮ ಕಲಾ ಪ್ರತಿಭೆ ಇನ್ನಷ್ಟು ಬೆಳಗಲಿ. ಪುತ್ತೂರ ಮುತ್ತು ಶ್ರೀ ಮಾಲಿಂಗೇಶ್ವರ ದೇವರ ಉಳ್ಳಾಲ್ತಿಯಮ್ಮನವರ ಅನುಗ್ರಹ ಸದಾ ನಿಮ್ಮ ತಂಡಕ್ಕಿರಲಿ. ಇನ್ನಷ್ಟು ಕಾರ್ಯಕ್ರಮ ಕೊಡುವಂತಹ ಅವಕಾಶವನ್ನು ದೇವರು ಸದಾ ಕರುಣಿಸಲಿ ಎಂದು ದೇವರ ಹತ್ರ ಬೇಡಿಕೊಳ್ಳುತ್ತಾ ತಮಗೆ ವಂದನೆಗಳು. ಹಾಗೆ ತಮ್ಮನ್ನು ಗೌರವಿಸಿದಂಥ ಯಶುಭ ಮೇಡಮ್ ಇವರಿಗೂ ಧನ್ಯವಾದಗಳು. ಮುಂದಕ್ಕೆ ತಾವೆಲ್ಲರೂ ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಿರುವಂತಹ ಕಾರ್ಯಕ್ರಮ ಯಕ್ಷಗಾನ ಸಾಯಿಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇವರಿಂದ ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಸಾಯಿ ಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇವರಿಂದ ಯಕ್ಷಗಾನ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಎಲ್ಲ ಕಲಾವಿದರು, ಕಲಾಭಿಮಾನಿಗಳು, ಕಲಾಬಂಧುಗಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ನಾಳೆಯ ದಿನ ಸಂಜೆ 4 ಗಂಟೆಗೆ ಸರಿಯಾಗಿ ಖುಷಿ ದೇವಾಡಿಗೆ ಇವರಿಂದ ಭಕ್ತಿ ರಸಮಂಜರಿ, ಅನಂತರ ಅಂಕಿತ ಬದ್ದೇಡ್ಕ ಇವರಿಂದ ಭರತನಾಟ್ಯ ಭಕ್ತಿ ರಸಮಂಜರಿ, RS ಮೆಲೋಡಿಸ್ ಭರತನಾಟ್ಯ, ಸೃಷ್ಟಿ ಕಲಾಕುಟೀರ ಉಡುಪಿ ಭರತನಾಟ್ಯ ಡಾಕ್ಟರ್ ನಿಶಿತಾ ಪುತ್ತೂರು, ಭಕ್ತಿ ರಸಮಂಜರಿ ಸಾತ್ವಿಕ್ ಬೆಡಕರ್, ಸಾಂಸ್ಕೃತಿಕ ವೈವಿಧ್ಯ ಪೃಥ್ವಿ MR, ಭರತನಾಟ್ಯ ನಿರಂಜನ. ನಾಳೆ ಕೂಡ ಯಕ್ಷಗಾನ ಶ್ರೀದೇವಿ ಮಹಿಳಾ ಯಕ್ಷವೃಂದ ಇವರಿಂದ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಈ ತಿಂಗಳ 20 ತಾರೀಕಿನ ತನಕ ನೆರವೇರಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ನಮ್ಮ ಪ್ರತಿಭೆಗಳನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನ ನಡೆಯಲಿರುವಂತಹ ಮುಖ್ಯಸ್ಥರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್. ಶ್ರೀ ಮಹಾಲಿಂಗೇಶ್ವರಾಯ
ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ಹಳೆಬೀಡು ಅಲ್ಲ, ಹಳೆಬೀಡು ಮಹಾಪ್ರಾಣ, ಅಲ್ಪ ಪ್ರಾಣ ಅಲ್ಲ. ಎಕ್ಸಾಮಲ್ಲಿ ಗೋವಿಂದ ಮತ್ತೆ ಅವಳ ಹತ್ರ ಎಂತ ಕೇಳೋದಾ? ಕಡ್ಡಿ ಹತ್ರ ನಿನ್ನ ಲೆಟರ್ ಓದಿದ್ಯಾ? ಏನಾದರೂ ಹೇಳಲಿಕ್ಕಿದ್ರೆ ಇಲ್ಲೇ ಹೇಳಾಯ್ತಾ? ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ, ನಮ್ಮ ಸತ್ಯದಿಂದ. ಹೇಮಸ್ವಾತಿ ಕುರಿಯಾಜೆ ಹಾಗೂ ರಚನಾ ಜಿದ್ಗಲ್. ಚೆಂಡೆ ಮದ್ದಲೆಯಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು, ಕೃಷ್ಣ ಚೈತನ್ಯ ಚೇರಾಲು, ಚಕ್ರತಾಳ ಶ್ರೀ ಗಗನ್ ಪಂಜ. ಅಗ್ರಪೂಜೆ ಯಕ್ಷಗಾನದಲ್ಲಿ ಮುಮ್ಮೇಳದಲ್ಲಿ ಧರ್ಮರಾಯನಾಗಿ ಕುಮಾರಿ ಚೈತಲಿ ಕಾಂಚೋಡು, ಭೀಮ ಡಾಕ್ಟರ್ ಅನನ್ಯಲಕ್ಷ್ಮಿ, ಸಂದೀಪ್ ಭೀಷ್ಮ ಕುಮಾರಿ ಪ್ರಿಯಾ, ಸಹದೇವ ಪ್ರಸಕ್ತ ರೈ, ಕೃಷ್ಣ ಶ್ರೀ ಸಂದೀಪ್ ರೈ ಕಲ್ಲಂಗಳ, ಶಿಶುಪಾಲ ಶ್ರೀ ಪ್ರಚೇತ್ ಆಲ್ವಾ ಭಾರ್ಯ, ದಂತವಕ್ರ ಶ್ರೀಮತಿ ಶ್ರುತಿ ವಿಸ್ಮಿತ್ ಬಲ್ನಾಡ್, ಭಗದತ್ತ ಶ್ರೀಮತಿ ಜ್ಯೋತಿ ಅಶೋಕ್ ಕೆದಿಲ, ಸೋಮದತ್ತ ಶ್ರೀ ಭವಿಷ್ ಭಂಡಾರಿ. ಇದೀಗ ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ನಡೆಯಲಿಕ್ಕಿದೆ. ಅದೆಂತ ಕೊಡ್ಲಿಕ್ಕುಂಟು ಈಗ? ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದೀಗ ಸಾಯಿ ಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇವರ ವತಿಯಿಂದ ಯಕ್ಷಗಾನ ನಡೆಯಲಿದೆ. ಈ ತಂಡದ ಮುಖ್ಯಸ್ಥರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಹಲೋ 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 ಲೈಟ್ ಇವರಿಗೆ ಈಶಾ ವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಸದಸ್ಯರು ಆಗಿರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಇವರು ಶಾಲು ಮತ್ತು ಶ್ರೀದೇವರ ಪ್ರಸಾದವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಹಲ್ 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 ಭಸ್ಮಾಸುರ ಮೋಹಿನಿ ಅಗ್ರಪೂಜೆ ಭಸ್ಮಾಸುರ ಮೋಹಿನಿ ಭಸ್ಮಾಸುರ ಮೋಹಿನಿ ಅಗ್ರಪೂಜೆ ಸಾಯಂಕಾಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಸ್ಮಾಸುರ ಮೋಹಿನಿ ಅಗ್ರಪೂಜೆ ಎಂಬ ಯಕ್ಷಗಾನ ಸಾಯಿ ಕಲಾ ಯಕ್ಷಗಾನ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಇವರಿಂದ ನಡೆಯಲಿಕ್ಕಿದೆ. ಆತ್ಮೀಯ ಭಗವದ್ಭಕ್ತರು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕಳಕಳಿಯ ವಿನಂತಿ.
ಹಲೋ. ಯಕ್ಷಗಾನ ಸಂಘಟಕರಲ್ಲಿ ಒಂದು ವಿನಂತಿ, ಆದಷ್ಟು ಬೇಗ ಪ್ರಾರಂಭಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರೇಕ್ಷಕ ಬಂಧುಗಳು, ಕಲಾಭಿಮಾನಿಗಳು ತುಂಬ ನಿರೀಕ್ಷೆಯಲ್ಲಿ ಯಕ್ಷಗಾನದ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಸಂಘಟಕರು ದಯವಿಟ್ಟು ಗಮನಿಸಬೇಕು, ಆದಷ್ಟು ಬೇಗ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಸಾಯಿ ಕಲಾ ಯಕ್ಷ ಬಳಗ ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪುತ್ತೂರು ಇವರು ಪಡಿಸುವಂತಹ ಯಕ್ಷಗಾನ ಬಯಲಾಟ ಭಸ್ಮಾಸುರ ಮೋಹಿನಿ ಹಾಗೂ ಅಗ್ರಪೂಜೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಹೇಮಸ್ವಾತಿ ಕುರಿಯಾಜೆ ಮತ್ತು ರಚನಾ ಇವರು ಸಹಕರಿಸಲಿದ್ದಾರೆ. ಚೆಂಡೆ ಮತ್ತು ಮದ್ದಳೆಗೆ ಶ್ರೀ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು, ಕೃಷ್ಣ ಚೈತನ್ಯ ಹಾಗೂ ಚಕ್ರತಾಳದಲ್ಲಿ ಶ್ರೀ ಗಗನ್. ಕನ್ನಡ Hello, 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 monitor, monitor, hello, 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 monitor, monitor, monitor,
Hal, hal, volume, 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 volume. Hal, 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 sharp, 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 sharp. Hal, 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 hal. Hal, 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 volume, volume. Hal, 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 hal. Hal, hal, hal. Repeat two step. Hal, 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 hal. Monitor, volume. Hal, 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 hal. Volume. Hal, 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 hal. Hal, hal, hal. ಶ್ರೀ ಗುರುಗಣಾಧಿಪತಯೇ ನಮಃ. ಶಾರದೆ ಪಾಲಿಸು ನೀರಜ ನಯನೇ. ಶಾರದೆ ಪಾಲಿಸು ನೀರಜ ನಯನೇ. ಪಾಲಿಸು ನೀರಜ ನಯನೇ. ಚಾರು ಮಗಲೇ ಕರಗೀರ ಸುಜಾಡೆ. ಚಾರು ಮಂಗಲೇ ಕರಗೀರ ಸುಜಾಣಿ. ಪಾಲಿಸು ಶಾರದೆ ಪಾಲಿಸು. ಶಾರದೆ ಪಾಲಿಸು ನೀರಜ ನಯನೇ. ಚಾರು ಮಂಗಲೇ ಕರಗಿರ ಸುಜಾಡೆ. ಮಧುರ ಸುಭಾಷಿಣಿ ಮದಗ ಜಗಾಮಿನಿ. ಮಧುರ ಸುಭಾಷಿಣಿ ಮದಗ ಜಗಾಮಿನಿ. ಮಧುಕರಣ ಕವಿಣಿ ಮದಿರಾಕ್ಷಿ ವಾಣಿ. ಮಧುಕರಣ ಕವಿಣಿ ಮದಿರಾಕ್ಷಿ ವಾಣಿ. ಶಾರದೆ ಪಾಲಿಸು ನೀರಜ ನಯನೇ. ಚಾರು ಮಂಗಲ ಕರಗೀರ ಸುಜಾ
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬೊಡ್ಡ ಮಡುತ್ತವಣಿ ಬೆನಿ ಕಥಾಮೃತವ ಗಂಗಾ ತರಂಗ ರಮಣೀಯ ಜಟಾ ಕಲಾಪ ಗಂಗಾ ತರಂಗ ರಮಣೀಯ ಜಟಾ ಕಲಾಪ ಗೌರಿ ನಿರಂತರ ವಿಭೂಷಿತ ವಾಮ ಭಾಗೋ ನಾರಾಯಣ ಪ್ರಿಯ ಅನಂಗ ಮದಾಪಹಾರೋ ವಾರಾಣಸಿ ಪುರಪತಿ ಭಜೆ ವಿಶ್ವನಾಥ ವಾರಾಣಸಿ ಪುರಪತಿ ಭಜೆ ವಿಶ್ವನಾಥ ಭಜೆ ವಿಶ್ವನಾಥ
ಚಂದ್ರಶೇಖರನ ಹಿಮಗಿರಿ ನಂದನೆಯೋಳು ಚಂದ್ರಶೇಖರನ ಹಿಮಗಿರಿ ನಂದನೆಯೋಳು ಪಾರ್ವತಿ, ಗಿರಿರಾಜತನೆಯಾದಂತಹ ನೀನು ನಿನ್ನ ಜೀವನದಲ್ಲಿ ನನ್ನನ್ನೇ ಪಡೆಯಬೇಕು ಎನ್ನುವ ಹಾಗೆ ಅನೇಕ ತಪಸ್ಸುಗಳನ್ನು ಸ್ವೀಕರಿಸಿರುವೆ. ನಿನ್ನದಾದಂತಹ ತಪಸ್ಸನ್ನು ಪರೀಕ್ಷಿಸಲು, ನಿನ್ನದಾದಂತಹ ತಪಸ್ಸಿನ ಆಳ ಅರ್ಹ ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ನಾನೇ ಬೈರಾಗಿಯ ರೂಪವನ್ನ ಅಂತೂ ಪರೀಕ್ಷಿಸಿದ್ದೂ ಇದೆ. ಸತ್ಯ ದೇವಿ, ದೇವಾ, ನನ್ನ ಹೆಸರುಗಳಲ್ಲಿ ಸೋಮನಾಥ ಅಥವಾ ಸೋಮಶೇಖರ ಎನ್ನುವ ಹೆಸರು ಇದೆ. ಸುಧಾಂಶುವಾದಂತಹ ಸೋಮನನ್ನು ತಲೆಯಲ್ಲಿ ಹೊತ್ತಿರುವುದರಿಂದ ಸೋಮನಾಥ. ಅದರ ತಾತ್ಪರ್ಯ ಏನು ಗೊತ್ತುಂಟೋ? ಯಾರು ಭಾಗಿ ಬರುತ್ತಾರೋ ಅಂಥವನನ್ನು ಶಿವ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಎನ್ನುವ ಹಾಗೆ. ದೇವಿ, ಸೋಮನಾಥ ಎನ್ನುವ ಮಾತ್ರವಲ್ಲ, ಗಂಗೆಯನ್ನು ಹೊತ್ತದ್ದರಿಂದ ಗಂಗಾಧರ, 9 ಹಾವುಗಳನ್ನು ಹೊತ್ತದ್ದರಿಂದ ನವನಾರಾಯಣ, ವಿಧ ವಿಧವಾದಂತಹ ಹೆಸರುಗಳಿವೆ. ಅದು ನನಗಾಗಿ ನಾನು ಇಟ್ಟುಕೊಂಡಂತಹ ಹೆಸರುಗಳಲ್ಲ. ಭಕ್ತ ಜನರು ಒಂದೊಂದು ವಿಧದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ನನಗೆ ಆಯ್ಕೆ ಮಾಡಿದಂತಹ ಹೆಸರುಗಳು. ಮಹಾಲಿಂಗೇಶ್ವರ, ಜಗನ್ನಾಥ ಮೊದಲಾದ ಹೆಸರುಗಳಿವೆ. ದೇವಿ, ಈ ಲೋಕದಲ್ಲಿ ನಾರಾಯಣ ತನ್ನ ಲಕ್ಷ್ಮಿಯನ್ನು ತನ್ನ ವಾಮಭಾಗದಲ್ಲಿ ಇರಿಸಿಕೊಂಡು ಲಕ್ಷ್ಮೀನಾರಾಯಣ ಎಂದುಕೊಂಡ. ಹಾಗೆಯೇ ಬ್ರಹ್ಮದೇವ ತನ್ನ ಸೃಷ್ಟಿ ಕಾರ್ಯದಲ್ಲಿ ವಿದ್ಯೆಯ ಮಹತ್ವವನ್ನು ಸ್ಫೂರ್ತಿದಾಯಕವಾಗಿ ಕೊಡುವಂತಹ ಶಾರದೆಯನ್ನು ತನ್ನ ಒತ್ತಿನಲ್ಲಿ ಇರಿಸಿಕೊಂಡು ಮುಂದೆ ಬಂದ. ಆದರೆ ನಾನು ಹಾಗೋ ಹೇಳು, ನನ್ನ ದೇಹದ ಒಂದು ಭಾಗವೇ ನೀನು ಎಂದು ನಾನು ಹೇಳಿಕೊಂಡೆ. ಆದ್ದರಿಂದಲೇ ಭಕ್ತ ಜನರು ನನ್ನನ್ನು ಅರ್ಧನಾರೀಶ್ವರ ಎಂದು ಕೊಂಡಾಡ್ತಾ ಇರ್ತಾರೆ. ಅಷ್ಟು ಮಾತ್ರವಲ್ಲ, ವಾಗರ್ತ ಎನ್ನುವ ಹಾಗೂ ಹೇಳ್ತಾರೆ. ವಾಗರ್ತ ಅಂದರೆ ಏನು ಗೊತ್ತಾ? ಅರ್ಥ ಮತ್ತು ವಾಕ್ಯ ಎನ್ನುವುದು ಹೇಗೆ ಒಂದಾಗಿ ಇರುತ್ತದೋ ಹಾಗೆಯೇ ಸತಿಪತಿಗಳಾದಂತಹ ನಾವುಗಳು ಈ ಲೋಕಕ್ಕೆ ತಂದೆ ತಾಯಿಗಳಾಗಿ ಕಾಣಿಕೊಳ್ಳುತ್ತಾ ಇರ್ತೇವೆ ಎನ್ನುವ ಹಾಗೆ. ದೇವಿ, ನಮ್ಮ ಕೈಲಾಸವನ್ನು ನೋಡಿದೆಯಾ? ಗುಹ ಗಣಪಾದಿಗಳು ಸಂತೋಷದಿಂದ ನಾಟ್ಯವನ್ನು ಮಾಡುತ್ತಾ ಇದ್ದಾರೆ. ಭಕ್ತ ಸ್ತೋಮಗಳು ಬರುತ್ತಾ ಇವೆ. ಇದನ್ನ ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಆದರೆ ನಾನು ಯೋಚನೆ ಮಾಡುವುದು ನಿನ್ನ ಬಗ್ಗೆ. ಏನೇ ಇದು? ಲೋಲಲೋಚನೆ ಕೇಳಿನಿ ಲೋಲಲೋಚನೆ ಕೇಳಿನಿ ಸತ್ಕಾಲ ಕೀಯುವೆ ತಂದು ಭಸ್ಮವ ಸತ್ಕಾಲ ಕೀಯುವೆ ತಂದು ಭಸ್ಮವ ಲೋಲಲೋಚನೆ ಬೇಡಿ
ಯೋಚನೆ ಬಂದದ್ದು ನಿನ್ನ ಮೇಲೆ. ಏನೇ ಇದು, ಭಕ್ತಿಯ ಮಾರ್ಗವನ್ನು ಹಿಡಿದುಕೊಂಡು ಪರಮೇಶ್ವರನ ಪದತಳದಲ್ಲಿ ತನ್ನ ಜೀವನೋದ್ದಕ್ಕೂ ಪತಿ ಸೇವೆಯನ್ನು ಮಾಡುತ್ತಾ ಮುಂದುವರಿಯುತ್ತೇನೆ ಎನ್ನುವ ಹಾಗೆ ನೀ ಬಂದವಳು. ಅದರಿಂದಲೇ ನನ್ನ ಅರ್ಧಾಂಗಿ ಎಂದು ನೀನು ಕಾಣಿಸಿಕೊಂಡವಳು. ನನ್ನ ಅರ್ಧಾಂಗಿ ನೀನು ಹೇಳುವುದಕ್ಕಿಂತಲೂ ಲೋಕಕ್ಕೆ ಮಾತೆ ನೀನು. ಮಾತೆಯ ಪ್ರೀತಿ ಎನ್ನುವುದು ಏನು ಅಂತ ಹೇಳುವ ಹಾಗೆ ಲೋಕಕ್ಕೆ ತೋರಿಸಿಕೊಡಬೇಕಾದವಳು ನೀನು. ನೀನು ಲೋಕದಲ್ಲಿ ತಪ್ಪಿದೆ ಅಂತ ಆದರೆ ಬೇರೆ ಯಾರು ತಪ್ಪಲಿಕ್ಕಿಲ್ಲ ಹೇಳು. ಯಾಕೆ ಗೊತ್ತುಂಟೋ, ನೀನು ಏನು ಶಿವ ಸ್ವರೂಪದಲ್ಲಿ ಏನಾದರೂ ಭಂಗ ಬರಬೇಕು ಅಂತ ಎನಿಸಿದ್ಯೋ ಹೇಗೆ? ಯಾಕೆ ಗೊತ್ತುಂಟೋ, ಕಾಲ ಕಾಲಕ್ಕೂ ಸಮಯಕ್ಕೆ ಸರಿಯಾಗಿ ತ್ರಿಸಂಧ್ಯಾ ಕಾಲದಲ್ಲಿ ನನಗೆ ಭಸ್ಮವನ್ನ ತಂದು ಕೊಡುವವಳು ನೀನು. ಈ ಕಾಲಕ್ಕೆ ನೀನು ಹೋಗಲಿಲ್ಲ. ಯಾಕೆ ಔದಾಸೀನ್ಯ ನಿನಗೆ ತಾಳಿತೆ? ಸತ್ಯಂ ಶಿವಂ ಸುಂದರಂ ಎನ್ನುವ ನಾಮ ಸಂಕೀರ್ತನೆಯನ್ನ ಮಾಡುತ್ತಾ ಭಸ್ಮವನ್ನು ನಾನು ಧಾರಣೆ ಮಾಡಬೇಕು. ಆ ರೀತಿಯಾಗಿ ನಾನು ದೇವರು ಎನ್ನುವ ಹಾಗೆ ಲೋಕಕ್ಕೆ ತೋರಿಸಿಕೊಡುವವನು. ಈ ಕಾಲಕ್ಕೆ ನೀನು ಭಸ್ಮವನ್ನು ತರದೆ ಹೋದರೆ ನಾನು ಯಾರಲ್ಲಿ ಕೇಳಲಿ, ಯಾರಲ್ಲಿ ಹೇಳಲಿ? ಯಾಕೆ ಹೀಗೆ ಮಾಡಿದೆ ಹೇಳು? ನಮ್ಮ ಶೈಲದ ವಿಭವ ನೋಡುತ್ತ ಸ್ವಾಮಿ ನಮ್ಮ ಶೈಲದ ವಿಭವ ನೋಡುತ್ತ ನಿರ್ಮಲತೆ ನಾದೀರ್ತೆ ನಿರ್ಮಲತೆ ನಾದೀರ್ತೆ ತಡೆಯದೆ ನಿಮ್ಮ ಕೈಗಿಡಬೆ ವಿಭೂತಿಯ ಒಮ್ಮೆಗೆನುದ ನಾನು ತಡೆಯದೆ ನಿಮ್ಮ ಕೈಗಿಡಬೆ ವಿಭೂತಿಯ ಒಮ್ಮೆಗೆನುದ ನಮ್ಮ ಶೈಲದ ವಿಭವ ಕೊಡುಗರು ನಿರ್ಮಲ ದಿನಾಂತೆ ತಡೆಯದೆ ನಿಮ್ಮ ಕೈಗಿದ್ದವೆ ವಿಭೂತಿಯ ಒಮ್ಮೆಗೆನುದ ಪಾರ್ವತಿ, ಪಾವನಕ್ಕೆ ಪಾವನನೂ ಆದ ಮಂಗಳಕ್ಕೆ ಮಂಗಳವೂ ಎನಿಸಿಕೊಂಡಂತಹ ಕೈಲಾಸ ಶಿಖರದಲ್ಲಿ ನಿಮ್ಮ ಕೈ ಹಿಡಿದವಳು ನಾನು. ಧನ್ಯತಾ ಭಾವನೆಯನ್ನು ಪಡೆದವಳು. ಹೂವಿನ ಜೊತೆ ದಾರವೂ ಹೇಗೆ ದೇವರ ಗುಡಿ ಸೇರುತ್ತದೋ ಹಾಗೆ ನಿಮ್ಮ ಕೈ ಹಿಡಿದು ನನಗೂ
ಪೂಜತಾ ಭಾವನವನ್ನು ಕೊಡ್ತಾ ಇದ್ದಾರೆ. ಆದರೆ ಆ ಪೂಜತಾ ಭಾವವನ್ನು ನೀನು ಉಳಿಸಿಕೊಳ್ಬೇಕಲ್ಲ. ಈ ರೀತಿ ಶಿವ ಸ್ವರೂಪದಲ್ಲಿ ನೀನು ಭಂಗ ತಂದೆ ಅಂತಾದ್ರೆ ನಾಳೆ ಲೋಕಮುಖ ನಮ್ಮನ್ನು ಏನು ಅಂತ ಹೇಳ್ಬಹುದು ಹೇಳು ಸ್ವಾಮಿ. ಅಂಧಕಾರದಲ್ಲಿ ಮೆರೆಯುವುದಕ್ಕೂ ಕಾರಣವಿದೆ ಸ್ವಾಮಿ. ಗಣಾತಿಗಳು ನಿಮ್ಮನ್ನು ಹಾಡಿ ಹೊಗಳುತ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಕೇಳಿಸುತ್ತಾ ಕರ್ಣಾನಂದಕವಾಗಿ ನಿಮ್ಮ ಪಕ್ಕದಲ್ಲೇ ಕುಳಿತವನಿದ್ದೇನೆ. ಸರಿ. ಹಾಗಾಗಿ ನಾನು ಈ ದಿನ ಮಾಡುವಂತಹ ಕಾರ್ಯದಲ್ಲಿ ತಡವಾಗಿ ಹೋಯಿತು ಸ್ವಾಮಿ. ನನ್ನನ್ನು ಕ್ಷಮಿಸಿ, ನಾನೀಗಲೇ ಹೋಗಿ ಚಿತಾಭಸ್ಮವನ್ನು ತಂದು ಕೊಡುತ್ತೇನಂತೆ. ಹಾಗೆ ಆಗಲಿ, ಬೇಗ ಹೋಗಿ. ಸುರಿದು ಜಲವನ್ನದರ ಹಸ್ತದಿ, ಸುರಿದು ಜಲವನ್ನದರ ಹಸ್ತದಿ ಸರಿಪಡಿಸುತ್ತಿರಲಾಗ ಕಲ್ಲಿನ ಹರಡು ಸಿಗಲತಿ ವಿಸ್ಮಯದಿ, ಕಲ್ಲಿನ ಹರಡು ಸಿಗಲತಿ ವಿಸ್ಮಯದಿ ತನ್ನರ ಸಿಗತದ ಏನೋ ಭಸ್ಪತಿ ತೋರ್ಪುದಿದು ಹೋಲ ಚಲ್ಲೇ, ಏನೋ ಭಸ್ಪತಿ ತೋರ್ಪುದಿದು ಹೋಲ ಚಲ್ಲೇ ನಲ್ಲೇ ತಡವಾಗಿ ಹೋದದ್ದೇ ಒಂದು ತಪ್ಪು. ಹೋಗಿ ಪರೀಕ್ಷಿಸದೆ ಒಟ್ಟು ಭಸ್ಮವನ್ನು ತುಂಬಿಸಿಕೊಂಡು ಬಂದದ್ದು ಇನ್ನೊಂದು ತಪ್ಪು. ತಂದರೂ ಪರಿಶೋಧಿಸದೆ ಪರೀಕ್ಷಿಸದೆ ನನ್ನ ಕೈಗೆ ಕೊಟ್ಟದ್ದು ಇನ್ನೊಂದು ತಪ್ಪು. ನೀ ಕೊಟ್ಟಂತಹ ಭಸ್ಮವನ್ನು ಮರ್ತಿಸುವಾಗ ಅದರಲ್ಲಿ ಕಲ್ಲಿನ ಹರಳೊಂದು ನನಗೆ ಸಿಕ್ಕಿತಲ್ಲ. ಏನು ನೋಡ್ತಾ ಇದ್ದಿ? ನೋಡಿದೆಯಾ? ಅದು ಮಲಿನವಾದ ಭಸ್ಮ, ಪರಿಶುದ್ಧ ಅಲ್ಲದ್ದು. ಇಂತಹ ಭಸ್ಮ ಕೈಲಾಸಕ್ಕೆ ಬರಲೇ ಕೂಡದು. ಈಗ ಏನಾಯಿತು ಗೊತ್ತುಂಟ? ಲೋಪದ ಮೇಲೆ ಲೋಪವಾಯಿತು. ಹೇಗೂ ನೀನು ಹೋದವಳು ತಡವಾಗಿ ಅಲ್ವೇ? ಇರಲಿ,
ತಂದಂತಹ ಭಸ್ಮವಾದರೂ ಶುದ್ಧವಾದದ್ದೇ? ಅದೂ ಅಲ್ಲ. ಈಗ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ಅಲ್ಲಿ ಯಾರಾದರೂ ಒಬ್ಬ ತಡವಾಗಿ ಬಂದಂತಾದರೆ ಅಲ್ಲಿರುವವರು ಅವನ ಬಗ್ಗೆ ದೂರನ್ನು ಹೇಳುತ್ತಾ ಇರ್ತಾರೆ. ಅವ ತಡವಾಗಿ ಬಂದ ಎನ್ನುವ ಹಾಗೆ. ಇರಲಿ, ತಡವಾಗಿ ಬಂದರೂ ಉತ್ತಮ ಕೆಲಸವನ್ನು ಅವ ಕೊಟ್ಟ ಅಂತಾದರೆ ತೊಂದರೆ ಇಲ್ಲ. ತಡವಾಗಿ ಬಂದರೂ ಒಳ್ಳೆ ಕೆಲಸವನ್ನು ಮಾಡಿದರು ಅಂತ ಹೇಳಿಕೊಡ್ತಾರೆ. ಹಾಗಾಗುವಾಗ ಮೊದಲಿನ ತಪ್ಪೆನ್ನುವುದು ಅಲ್ಲಿಗೆ ಮಾಸಿ ಹೋಗ್ತದೆ, ಅದಕ್ಕೆ ಕ್ಷಮೆ ಎನ್ನುವುದು ಇರ್ತದೆ. ಆದರೆ ನೀನಿಲ್ಲಿ ಮಾಡುವುದಕ್ಕೆ ಕ್ಷಮೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವೇ? ಒಂದು ವೇಳೆ ಈ ಭಸ್ಮವನ್ನು ನಾನು ಧರಿಸಿದೆ ಅಂತಾದರೆ ಏನಾದೀತು? ಶಿವ ಸ್ವರೂಪದಲ್ಲಿ ಭಂಗ. ನನ್ನ ಭಕ್ತರು ನನ್ನನ್ನು ಏನು ಅಂತ ಹೇಳಿಯಾರು? ನಾಳೆ ಈ ಲೋಕದಲ್ಲಿ ನಾನು ದೇವರು ಎನ್ನುವುದಾಗಿ ಕಾಣಿಸಿಕೊಳ್ಳುವುದಕ್ಕುಂಟೆ. ಆದ್ದರಿಂದ ಈ ಭಸ್ಮ ಮಲಿನವಾದದ್ದು. ಇದರಲ್ಲಿ ಸಿಕ್ಕಿದಂತಹ ಕಲ್ಲನ್ನು ಈ ಕೈಲಾಸದಿಂದ ಹೊರಪಟ್ಟಂತಹ ಬಯಲು ತಪ್ಪಲು ಪ್ರದೇಶಕ್ಕೆ ಬಿಸಾಡ್ತೇನಂತೆ. ಇದಕ್ಕೆ ಕ್ಲೇಶವೇಕೆ ಗಿರಿಗಳ ಗದಲೆ ಕ್ಷಣಕ್ಕೆ ಇದಕ್ಕೆ ಕ್ಲೇಶವೇಕೆ ಗಿರಿಗಳ ಗದನೆ ಕ್ಷಣಕ್ಕೆ ಗಿರಿಗಳ ಗದನೆ ಕ್ಷಣಕ್ಕೆ ಬದಲೇ ದುರಿತಗಳು ತಗದು ಭಸ್ಮವ ಬದಲೇ ದುರಿತಗಳು ತಗದು ಭಸ್ಮವ ಮುದಲಿಯೂರೇ ಪಿದು ಮದನಾಂತಕರಿಯೇ ಇದಕ್ಕೆ ಕ್ಲೇಶವೇಕೆ ರಮಣ ಬೇಡ ಸ್ವಾಮಿ, ಬೇಡ. ಹೋಗ್ತದೆ. ಹಾಗೆಂದು ತಪ್ಪಾದರೆ ನಾವು ಪಟ್ಟಂತಹ ತಪ್ಪಿಗೆ ಪ್ರಾಯಶ್ಚಿತವಾಗಿ ಅದು ಸಿಗ್ತದೆ ವಿನಃ ಬೇರೇನೂ ನಡೆಯುವುದಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಇದನ್ನು ಬಯಲು ಪ್ರದೇಶಕ್ಕೆ ಬಿಸಾಡ್ತೇನಂತೆ. ಆಶ್ಚರ್ಯವೇ ಆಶ್ಚರ್ಯ. ಇದ್ದಕ್ಕಿದ್ದಂತೆ ನನ್ನ ಸೃಷ್ಟಿ ಸುತ್ತಲೂ ನೋಡುತ್ತಾ ಇದ್ದೇನೆ.
ಯಾರೇ ಇರಲಿ, ನಮ್ಮ ಸಂಬಂಧದವರೇ ಇರಲಿ, ಯಾರೆನ್ನುವುದು ನಮಗೆ ಅಗತ್ಯ ಇಲ್ಲ. ಈಗ ನನಗೆ ಹೊಟ್ಟೆಗೆ ಬೇಕು. ಸಂಬಂಧದವರು ಸಿಗದಿದ್ದು ಹೊಟ್ಟೆಗಾದ್ರೂ ಸಿಗಬಹುದಲ್ಲ. ಆಲೋಚಿಸುವುದು ಸರಿಯಲ್ಲ. ಆ ಗಿರಿಯನ್ನು ಎನ್ನ ಪ್ರತಾಪದ ಗುಣಶೀಲ, ಎನ್ನ ಪ್ರತಾಪದ ಗುಣಶೀಲ. ಬಾಲ ಕೋಪಿಸದೆದು ಬಾಲ, ಎನ್ನ ಪ್ರತಾಪದ ಗುಣಶೀಲ, ಎನ್ನ ಪ್ರತಾಪದ ಗುಣಶೀಲ. ತಾಳುತ್ತಲಿ ಪರಿಪೂರ್ಣತನಗಳ
ನನ್ನ ಬಾಲ ಅಲ್ವೇನು? ಅದಕ್ಕಾಗಿ ನನ್ನ ಬಾಲ ಅಂತ ಕರೆದೆ. ಬಾಲ ಈ ಸಣ್ಣ ಮಕ್ಕಳಿಗೆ ಬಾಲ ಅಂತ ಕರೆಯುವುದು. ನಾನು ಮಕ್ಕಳಿಗೆ ಬಾಲ ಉಂಟು ಅಂತ ಅರ್ಥ ಅಲ್ಲ. ಮಕ್ಕಳಿಗೆ ಇನ್ನೊಂದು ಶಬ್ದ ಬಾಲ ಅಂತ. ಬಾಲ ಹೌದು. ಸಣ್ಣ ಹುಡುಗ ಅಲ್ವಾ ನೀನು? ಈಗ ನೀನ್ಯಾರು? ನಾನ್ಯಾರು? ನೀನ್ಯಾರು? ಯಾವುದೂ ನಿನಗೆ ತಿಳಿದಿಲ್ಲ ಅಲ್ವಾ? ಗೊತ್ತಿಲ್ಲ. ಕೇಳು, ನಾನು ಜನಕ. ನಾನು ಜನಕ. ಹಾಗಲ್ಲ, ನಾನು ಜನಕ. ನಾನು ಜನಕ. ನೀನು ಜನ್ಯ. ನಾನು ಜನಕ, ನೀನು ಜನ್ಯ. ಅದು ತಿರುಗಿತು ಹಾಗಲ್ಲ. ಅದು ತಿರುಗಿತು ಹಾಗಲ್ಲ. ಈ ಜನಕ ಜನ್ಯ ಬೇಡ. ಈಗ ನಾನು ಅಪ್ಪ. ನಾನು ಅಪ್ಪ. ನೀನಲ್ಲ, ನಾನು ಅಪ್ಪ. ನೀನಲ್ಲ, ನಾನು ಅಪ್ಪ. ನಾನು ಮಗ. ನಾನು ಮಗ. ಇದು ನಾವು ತಿರುಗಿದ್ರೆ ಅದು ಸರಿ ಆಗ್ತದೆ. ಹಾಗಾದ್ರೆ ನಾವು ತಿರುಗಿಕೊಂಡೇ ಇರ್ಬೇಕಾ? ಅದಾಗುವುದಿಲ್ಲ. ನಾನು ಅಪ್ಪ, ನೀನು ಮಗ. ನೀನು ಮಗ, ನಾನು ಅಪ್ಪ. ಕೈ ಕೊಡು. ನಾನು ಅಪ್ಪ, ನೀನು ಮಗ. ನಾನು ಅಪ್ಪ, ನೀನು ಮಗ. ಗೊತ್ತಾಯ್ತು. ಇದು ಏನು ಗೊತ್ತುಂಟಾ? ಇದಕ್ಕೆ ಜ್ಞಾನವೇ ಇಲ್ಲ. ಇದಕ್ಕೆ ಸುಜ್ಞಾನ ಎನ್ನುವುದು ಸೃಷ್ಟಿಯಾಗಬೇಕು.
ಮುದ್ದು ಮಗನೇ, ಇಲ್ಲಿ ಎಲ್ಲರೂ ಇದ್ದಾರೆ. ವಿಶೇಷವಾಗಿ ಕಾಣುವುದು ನಿನಗೂ ಒಂದೇ ತಲೆ, ನನಗೂ ಒಂದೇ ತಲೆ. ಹೌದು. ಓ ಅಲ್ಲಿ ನೋಡಪ್ಪ, ಒಂದಲ್ಲ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ತಲೆಯವನು. 6 ತಲೆಯವನು ಅವ. ಯಾರಪ್ಪ? ಅವ ಯಾರು ಅಂತ ಗೊತ್ತಾಗಿಲ್ವಾ? ಗೊತ್ತಿಲ್ಲ. ಅವ ಸಂಬಂಧದಲ್ಲಿ ನಿನಗೆ ಅಣ್ಣ. ನನ್ನ ಅಣ್ಣ. 6 ತಲೆ ಇರುವುದರಿಂದ ಷಣ್ಮುಖ. ಷಣ್ಮುಖ. ಅವನದ್ದು ವೇಲೆನ್ನುವ ಆಯುಧ ಇರುವುದರಿಂದ ವೇಲಾಯುಧ ಅಂತ ಅವನನ್ನು ಕರೀತಾರೆ. ಅವ ಹುಟ್ಟುವುದಕ್ಕೂ ಒಂದು ಕತೆ ಉಂಟು. ಅವನ ಹುಟ್ಟಿಗೂ ಒಂದು ಕತೆ ಉಂಟು. ಈಗ ನಿನ್ನ ಹುಟ್ಟಿಗೆ ಕತೆ ಇಲ್ವಾ? ಹಾಗೆ ಇಲ್ಲಿ ಎಲ್ಲರ ಹುಟ್ಟಿಗೂ ಒಂದೊಂದು ಕತೆ ಉಂಟು. ಆದ್ದರಿಂದ ಲೋಕಗಂಟಕನಾಗಿ ಒಬ್ಬ ತಾರಕಾಸುರ ಎನ್ನುವ ಮೆರೆದ, ದೇವತೆಗಳನ್ನೆಲ್ಲ ದೆಸೆಗೆಡಿಸಿದವ. ಆದ್ದರಿಂದ ಅವನಿಗೆ ಹೇಗೆ ವರಬಲ ಇದ್ದದ್ದು ಗೊತ್ತುಂಟೋ? ಹೇಗೆ? ಅವನಿಗೆ ಮರಣ ಎನ್ನುವುದು ಹೇಗೆ? ಶಿವ ಪಾರ್ವತಿಯರ ಮಗನಿಂದ ಮರಣ ಎನ್ನುವ ಹಾಗೆ. ಆದ್ದರಿಂದ ನನಗೆ ಹುಟ್ಟಿದಂತಹ ಮಗ ಅವ. ಆದ್ದರಿಂದ ಅವ ನನ್ನ ಮಗ. ಅವನು ನನಗೆ, ನಿನಗೆ ಅಣ್ಣ. ನಿನಗಿಂತ ಮೊದಲೇ ಹುಟ್ಟಲಿಲ್ವವ? ಆದ್ದರಿಂದ ನಿನಗೆ ಅಣ್ಣ. ಅವನ ಹೆಸರು ಷಣ್ಮುಖ, ಸುಬ್ರಹ್ಮಣ್ಯ ಹಾಗೆಲ್ಲ ಕರೀತಾರೆ ಅವನನ್ನು. ನಮಸ್ಕಾರ ಮಾಡಿ. ಮತ್ತೊಂದು ಹುಲಿ ಚರ್ಮಧಾರಿ ಅಂತಲೂ ನನ್ನನ್ನು ಕರೀತಾರೆ. ಈ ಗಜ ಚರ್ಮವನ್ನು ನಾನು ಯಾಕೆ ಹುಟ್ಟದ್ದು ಗೊತ್ತುಂಟ? ಪ್ರಾಣಿಯನ್ನು ಸಂರಕ್ಷಣೆ ಮಾಡ್ಬೇಕಂತ ಇರುವುದಲ್ವಪ್ಪ? ಅದು ಎಂತದು? ಅದಕ್ಕೆ ಪ್ರಾಣಿಯನ್ನು ಸಂರಕ್ಷಣೆ ಮಾಡುವುದಕ್ಕೆ ಅದರ ಚರ್ಮವನ್ನ ಸೀಳಿ ನಾನು ಹುಟ್ಟುಕೊಳ್ಳುವುದು? ಮತ್ತೆ ಹಾಗಲ್ಲ. ಮತ್ತೆ ಅಪ್ಪ, ಒಂದು ಗಜರಾಜ ಎನ್ನುವುದು ಅಹಂಕಾರದಿಂದ ಮೆರೆಯುತ್ತಾ ಇತ್ತು. ಲೋಕದಲ್ಲಿ ಅಹಂಕಾರ ಎನ್ನುವುದು ಇರಬಾರದು, ಇರಕೂಡದು ಎನ್ನುವ ಭಾವನೆಯಿಂದ ಎನ್ನುವ ತಾತ್ಪರ್ಯ ಲೋಕಕ್ಕೆ ಹರಡಬೇಕು ಎನ್ನುವ ಹಾಗೆ ತಿಳಿಯುವುದು ಆ ಆನೆಯನ್ನ ಬಗೆದು ಅದರ ಚರ್ಮವನ್ನು ನಾನು ಹುಟ್ಟುಕೊಂಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈ ಹುಲಿಯ ಚರ್ಮ ಉಂಟಲ್ಲ, ಅದು ಉಗ್ರತೆಯ ಸಂಕೇತ. ಆದ್ದರಿಂದ ಹುಲಿಯನ್ನ ಬಗೆದು ಅದರ ಚರ್ಮವನ್ನು ನಾನು ಹುಟ್ಟುಕೊಂಡಿದ್ದೇನೆ. ಅಪ್ಪ, ಕುತೂಹಲ. ಯಾಕೆ? ತಲೆಯಲ್ಲಿ ನೀರ್ಯಾಕಪ್ಪ? ಅದು ಎಂತ ಗೊತ್ತುಂಟ? ಯಾಕೆ? ಗಂಗೆ. ಮಳೆ ಇಲ್ವಾ? ಅಲ್ಲ, ಅದು ಗಂಗೆ. ಗಂಗೆ ಅದಕ್ಕೂ
ಇನ್ನೊಂದು ಕತೆ ಉಂಟು. ಏನಪ್ಪ? ಹಿಂದೆ ಭಗೀರಥ ಎನ್ನುವವ ಭೂಲೋಕಕ್ಕೆ ಗಂಗಾ ನದಿಯನ್ನು ಇಳಿಸಬೇಕು ಎನ್ನುವ ಪ್ರಯತ್ನವನ್ನು ಮಾಡುವಾಗ ಗಂಗೆ ಭೂಮಿಗೆ ಇಳಿದರೆ ಅದನ್ನು ತಾಂಗಿಕೊಳ್ಳುವಂತಹ ಶಕ್ತಿ ಭೂಮಿಗೆ ಇಲ್ಲದ ಕಾರಣ ನನ್ನಲ್ಲಿ ಬೇಡಿಕೊಂಡರು. ನನ್ನ ಜಟೆಯಲ್ಲಿ ಕಟ್ಟಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಭೂಲೋಕಕ್ಕೆ ಹೋಗುವ ಹಾಗೆ. ಎಷ್ಟು ಬೇಕು ಅಷ್ಟು. ಆದ್ದರಿಂದ ನಾನು ಗಂಗೆಯನ್ನು ಧರಿಸಿಕೊಂಡವ ಗಂಗಾಧರ. ನೀನು ಗಂಗಾಧರ? ಹೌದು. ನನಗಿಂತ ಸ್ವಲ್ಪ ಸ್ವಲ್ಪ ನೀರು ಹೋಗುವುದು ಭೂಲೋಕಕ್ಕೆ, ಎಷ್ಟು ಬೇಕು ಅಷ್ಟೇ. ಹಿತಮಿತವಾಗಿ ಬಳಸಲಿ ಎನ್ನುವ ಹಾಗೆ. ಹೌದು. ಅಪ್ಪ, ಬೇರೆ ಎಂತ ತಿಳಿಬೇಕು ನಿನಗೆ? ಬೇರೆ ಏನು? ನಿನ್ನ ಹೆಸರು ಸಾವಿರಾರು ಹೆಸರುಗಳಿಂದ ತುಂಬಾ ಹೆಸರುಂಟು. ಈಗ ನಿನಗೆ ಎಷ್ಟು ಕಣ್ಣು ನೋಡು? ಅದೇ ಅಪ್ಪ ಕುತೂಹಲ. ನಿನಗೆ 2 ಕಣ್ಣು. ಹೌದು. ನನಗೆ 3 ಕಣ್ಣು. ಮೇಲೆ ಒಂದು ಕಣ್ಣುಂಟು. ಇದು ಅಗ್ನಿ. ಅಗ್ನಿ. ನನ್ನನ್ನು ಮುಕ್ಕಣ್ಣ ಅಂತ ಕರೀತಾರೆ. ಮುಕ್ಕಣ್ಣ. ಇದು ಸೂರ್ಯ. ಇದು ಚಂದ್ರ. ಇದು ಅಗ್ನಿ. 3 ಕಣ್ಣಿನವ. ಆದ್ದರಿಂದ ನನ್ನನ್ನು ಮುಕ್ಕಣ್ಣ ಅಂತ ಕರೀತಾರೆ. ಮುಕ್ಕಣ್ಣ, ಶಂಕರ, ಮಹೇಶ್ವರ ಮೊದಲಾದ ಹೆಸರುಗಳಲ್ಲಿ ನನ್ನನ್ನು ಕರೀತಾರೆ. ಆಯ್ತಲ್ಲ, ಬೇರೆ ಏನು ತಿಳಿಬೇಕು ನಿನಗೆ? ಏನಿಲ್ಲಪ್ಪ, ಎಲ್ಲರ ವಿಚಾರವನ್ನು ನೀನು ಹೇಳುವಾಗ ಒಬ್ಬೊಬ್ಬರ ಎದ್ದು ಹೋಗುವುದು ಎಲ್ಲಿಗಪ್ಪ ಅವರೆಲ್ಲ? ನೋಡಪ್ಪ, ನೋಡು ಮಗ, ಈಗ ನಿನಗೆ ಕೆಲಸ ಇಲ್ಲ, ನನಗೆ ಕೆಲಸ ಇಲ್ಲ, ಅವರಿಗೆ ಕೆಲಸ ಇಲ್ವಾ? ಅವರಿಗೆಲ್ಲ ಕೆಲಸ. ಕೈಲಾಸದಲ್ಲಿ ಇದ್ದ ಎಲ್ಲರಿಗೂ ಒಂದೊಂದು ಕೆಲಸ ಅಂತ ಉಂಟು. ಕೆಲಸ ಉಂಟಾ? ಅಪ್ಪ, ನನಗೆ ಕೆಲಸ. ಈಗ ನಿನಗೆ ಕೆಲಸ ಇಡುವುದಕ್ಕೆ ಅಂತ ಮೊದಲು ನಿನಗೆ ಹೆಸರು ಇಟ್ಟಿದ? ಎಲ್ಲರಿಗೂ ಹೆಸರುಂಟು. ಈಗ ನಿನ್ನನ್ನು ನಾನು ಮಗ ಅಂತ ಕರಿಬಹುದು. ಊರಿನವರೆಲ್ಲರೂ ಮಗ ಅಂತ ಕರೆದ್ರೆ ನೀನು ಒಪ್ಪುತ್ತೀಯಾ? ಇಲ್ಲಪ್ಪ. ಇಲ್ಲ ಅಲ್ವಾ? ಬೇರೆಯವರ ಚರಿತ್ರೆಯನ್ನು ಕೇಳುವಾಗ ನನ್ನನ್ನೇ ನಾನು ಮೈಮರೆತೇನಲ್ಲಪ್ಪ. ಹೌದಲ್ಲ? ಅಪ್ಪ, ನಾನು ಮಗ ಎನ್ನುವುದೇ ಇಟ್ಟುಕೊಂಡೆ. ಹಾಗಾಗಬಾರದು. ಕರೆಯುವುದಕ್ಕೆ ನನಗೊಂದು ಹೆಸರು ಬೇಕಲ್ಲಪ್ಪ. ಹೌದು ಹೌದು. ಯಾವ ಹೆಸರಪ್ಪ ನನಗೆ? ಈಗ ನಿನಗೆ ಹೆಸರಿಡ್ಬೇಕಲ್ಲ, ಏನು ಇಡೋಣ? ಈಗ ಎಲ್ಲರಿಗೂ ಹುಟ್ಟಿದಕ್ಕೆ ಒಂದೊಂದು ಕತೆ ಅಂತ ಉಂಟು. ಈಗ ನೀನು ಹುಟ್ಟಿದಕ್ಕೆ ಒಂದು ಕತೆ ಅಂತ ಉಂಟಲ್ಲ? ಹೌದು. ನನ್ನ ಹೆಂಡತಿಯಾದವಳು ಔದಾಸೀನ್ಯವನ್ನು ತಾಳಿದ್ದರಿಂದ ಭಸ್ಮದಲ್ಲಿ ಮಲಿನ ಎನ್ನುವುದು ಆಯ್ತು. ಕಲ್ಲೊಂದು ಸಿಕ್ಕಿತು. ಆ ಕಲ್ಲಿನಿಂದ ನೀನು ಹುಟ್ಟಿದವ. ಆದ್ದರಿಂದ ನಿನಗೆ ಭಸ್ಮ. ಭಸ್ಮ ಹುಟ್ಟುವಾಗಲೇ ನಾನು ಭಸ್ಮವಪ್ಪ? ಹಾಗಲ್ಲ ಮಗನೇ. ಈಗ ಭಸ್ಮ ಎನ್ನುವುದು ಸಾಕಾಗುದಿಲ್ವಾ? ಭಸ್ಮ ಸಾಕಾಗ್ಲಿಕ್ಕಿಲ್ಲ. ಯಾರಾದ್ರೂ ತಮಾಷೆ ಮಾಡಿಯಾರು? ಸುಮ್ಮನೆ ನನ್ನನ್ನು ಭಸ್ಮ 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 ಅಂತ ಹೇಳ್ತಾರೆ. ನನ್ನ ದೇಹವನ್ನು ನೋಡು, ದೀರ್ಘವಾದಂತಹ ದೇಹಿ ನೋಡು. ಹೌದು. ಈ ದೇಹಕ್ಕೆ ಸರಿಯಾದ ಹೆಸರು ಬೇಡವಪ್ಪ. ಈ ದೇಹಕ್ಕೆ ಭಸ್ಮ 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 ಅಂತ ಹೇಳ್ತಾರಪ್ಪ. ಹೌದಲ್ವಾ? ಆದ್ದರಿಂದ ಈಗ ನಿನ್ನ ರೂಪವನ್ನು ನೋಡುವಾಗ ಇದರಲ್ಲಿ ಅಸುರತೆ ಎನ್ನುವುದು ಕಾಣ್ತಾ ಉಂಟು. ಆದ್ದರಿಂದ ಭಸ್ಮಾಸುರ. ನನಗೆ ನೀನು ಇರಿಸಿದ ಹೆಸರು ಭಸ್ಮಾಸುರ. ಅಷ್ಟು ಎಳಿಬೇಕಂತ ಇಲ್ಲ. ಈಚೆ ಬಾ. ಈಗ ನೀನು ಹುಟ್ಟಿದಷ್ಟೇ ಅಲ್ವಾ? ಹೌದು. ನೀನು ಹುಟ್ಟಿದ ಮೇಲೆ ನಿನ್ನ ಜೀವನದಲ್ಲಿ ಧರ್ಮದ ಕಾರ್ಯವನ್ನ ಮಾಡುತ್ತಾ ಮುಂದುವರಿದೆ ಅಂತ ಆದ್ರೆ ಭಸ್ಮಸುರ. ಇಲ್ಲದೆ ಇದ್ರೆ ನೀನು ಅಧರ್ಮದ ಕಾರ್ಯವನ್ನ ಮಾಡಿದೆ ಅಂತ ಆದ್ರೆ ಭಸ್ಮಾಸುರ ಅಂತ ಎಷ್ಟು ಬೇಕಾದ್ರೂ ಎಳಿಬಹುದು. ಹಾಗಾದ್ರೆ ಭಸ್ಮಾಸುರವೇ ಆಗ್ಬೋದು. ಹಾಗೆ ಹೇಳ್ತೀಯೋ? ನೋಡೋಣ. ಬದುಕಬೇಕು, ಬಾಳಿ ಬದುಕಬೇಕು. ಹೌದು. ನಿನ್ನ ಸೇವೆಯನ್ನು ಮಾಡಬೇಕು. ಎಷ್ಟಾದ್ರೂ ನೀ ನನ್ನ ಮಗ ಅಲ್ವಾ? ನಿನ್ನ ಮಗ, ಲೋಕಪಾಲನಾದಂತಹ ನಿನ್ನ ಮಗ ಭಸ್ಮಾಸುರ ನಾನು. ಈ ಭಸ್ಮಾಸುರನಿಗೆ ಕೆಲಸ ಬೇಡವಪ್ಪ. ಈಗ ನಿನಗೆ ಕೆಲಸ ಬೇಕಾ? ಹೌದು. ನೋಡು, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ನನಗೂ ಕೆಲಸ ಇಲ್ಲದೆ ಇರುವುದು. ಅದಕ್ಕೆ ನನ್ನ ಮಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಗೊತ್ತುಂಟ? ಯಾಕೆ ಅಪ್ಪ? ಹುಟ್ಟಿದ್ದಷ್ಟೇ ನೀನು, ಆಗಲೇ ನಿನಗೆ ಕೆಲಸ ಬೇಕಲ್ವಾ? ಇರಲಿ. ಈಗ ನಿನಗೆಂತ ಕೆಲಸ ಕೊಡುವುದು? ನಿನಗೆ ಏನು ಕೆಲಸ ಆಗ್ಬೋದು ಹೇಳು? ಯಾವುದು ಕೊಟ್ಟರು ಮಾಡಿ ಏನಪ್ಪ? ಯಾವ ಕೆಲಸ ಕೊಟ್ಟರು ನೀನು ಮಾಡಿ ಏನು ಅಲ್ವಾ? ಈಗ ನಿನ್ನ ಪ್ರಕರಣ ಯಾವುದು? ಭಸ್ಮ ಅಲ್ವಾ? ಇದ್ದವರ ಕೆಲಸವನ್ನು ತೆಗೆದುಕೊಡುವುದು ಬೇಡ. ಅಲ್ಲ, ಕೊಟ್ಟ ಕೆಲಸವನ್ನು ಒಬ್ಬರು ಸರಿ ಮಾಡಲಿಲ್ಲ ಅಂತ ಆದ್ರೆ ತೆಗೆದುಕೊಡುವುದಲ್ಲಿ ಏನು ತೊಂದರೆ ಉಂಟು? ಅದಾಗಬಹುದು. ನಮಗೆ ಕೆಲಸ ಸರಿಯಾದ್ರೆ ಸಾಕಲ್ಲ. ಕೆಲಸದಲ್ಲಿ ಪರಿಪೂರ್ಣತೆ ಬೇಕು. ಪರಿಪೂರ್ಣತೆ ಎನ್ನುವುದು ಬೇಕು. ಆದ್ದರಿಂದ ನಿನಗೆ ಒಂದು ಕೆಲಸ ಉಂಟು. 3 ಕಾಲ ನಾನು ಭಸ್ಮವನ್ನ ಧಾರಣೆ ಮಾಡುವವ.
ನೀನು ಭಸ್ಮವನ್ನು ಧರಿಸುವವನು. ಭಸ್ಮವನ್ನು ಧರಿಸುವವ. ಹಾಗಾದರೆ ನನಗೆ ಭಸ್ಮ ಎಲ್ಲಿಂದ ಗೊತ್ತುಂಟ? ಎಲ್ಲಿಂದ? ಭೂಲೋಕದಲ್ಲಿರುವಂತಹ ನನ್ನ ಭಕ್ತರ ಚಿತಾಭಸ್ಮವನ್ನ ನಾನು ವಿಭೂತಿ ಎನ್ನುವ ಹಾಗೆ ಧರಿಸುವವ ಅಲ್ವಾ? ಆದ್ದರಿಂದ ತ್ರಿಸಂಧ್ಯಾ ಕಾಲದಲ್ಲಿ ನನಗೆ ಭಸ್ಮವನ್ನು ನೀನು ತಂದು ಕೊಡ್ಬೇಕು. ಇಷ್ಟು ದಿನ ಯಾರು ತರ್ತಿದ್ರಪ್ಪ ಅದನ್ನ? ಇಷ್ಟು ದಿನ ಈಗ ಅವಳು ಅದ್ಯಾರಪ್ಪ? ಅದು ಯಾರು? ಅದು ಅಂತ ಕರಿಬಾರ್ದು. ಅದು ನನ್ನ ನಿನ್ನ ಹಾಗೆ ಇಲ್ಲಪ್ಪ, ಬೇರೆ ಉಂಟದು. ಯಾರಪ್ಪ? ಈಚೆ ಬಾ ಹೇಳ್ತೇನೆ. ಅವಳು ಯಾರು ಗೊತ್ತುಂಟೋ? ಯಾರು? ನನ್ನ ಹೆಂಡತಿ. ನನ್ನ ಹೆಂಡತಿ? ನಿನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿ. ನಿನಗೆ ಹೆಂಡತಿ ಉಂಟು? ನನಗೆ ಹೆಂಡತಿ ಉಂಟು. ಅವಳ ಹೆಸರು ಈಚೆ ಬಾ. ನೀನು ಹುಟ್ಟಿದ್ದಷ್ಟೇ, ಈಗಲೇ ನಿನಗೆ ಮದುವೆ ಆಗ್ಬೇಕಾ? ನಿನಗೆ ಹೆಂಡತಿ ಬೇಕಾ? ನಿಂಗೆ ಹೆಂಡತಿ ಉಂಟು. ಈಗ ಈಚೆ ಬಾ. ನಿನಗೆ ಅಷ್ಟು ಅಣ್ಣಂದಿರನ್ನು ತೋರಿಸಿದೆ, ಅವರಿಗೆ ಯಾರಿಗೂ ಮದುವೆ ಆಗಲಿಲ್ಲ. ಆಸಕ್ತಿ ಇಲ್ವಾ? ಹಾಗಲ್ಲ, ಮದುವೆ ಆಗುವುದಕ್ಕೆ ಒಂದು ಪ್ರಾಯ ಪಕ್ವತೆ ಎನ್ನುವುದು ಬರಬೇಕು. ನನಗೆ ಪ್ರಾಯ ಆಗ್ಲಿಲ್ಲ. ಈಗ ಹುಟ್ಟಿದ ಮಗು ನೀನು ನಿನಗೆ ಮದುವೆ ಮಾಡುವುದಂದ್ರೆ ಹೇಗೆ? ಆದ್ರಿಂದ ನಿನಗೆ ಪ್ರಾಯ ಕೂಡಿ ಬಂದಾಗ ನಾನೇ ಮದುವೆ ಮಾಡಿ ಕೊಡ್ತೇನೆ. ಅವಳು ನಿನಗೆ ಅಮ್ಮ, ನನ್ನ ಹೆಂಡತಿ ಅಲ್ವಾ? ನಾನು ತಂದೆ, ಅವಳು ತಾಯಿ. ಆದ್ದರಿಂದ ಅವಳ ಕೆಲಸವನ್ನು ನಾನು ನಿಂಗೆ ತೆಗೆದುಕೊಟ್ಟಿದ್ದೇನೆ. ಹೇಗೆ? ಅಮ್ಮನಿಗೂ ನಮಸ್ಕಾರ ಮಾಡಿ ಆಯ್ತು. ಈಚೆ ಬಾ. ಇನ್ನು ನೀನು ಕೆಲಸಕ್ಕೆ ನೀನು ಹೋಗ್ಬೇಕು. ನಿನ್ನ ಕೆಲಸವನ್ನು ನೀನು ಮಾಡಬೇಕು. ನೇರವಾಗಿ ಭೂಲೋಕಕ್ಕೆ ಹೋಗಬೇಕು. ಶಿವನ ಭಕ್ತರ್ಯಾರು ಸತ್ತಿದ್ದಾರೆ, ಅವರ ಚಿತಾಭಸ್ಮವನ್ನು ತಂದು 3 ಕಾಲವು ನಿನಗೆ ಕೊಡಬೇಕು. ತರುವುದ್ಯಾವುದ್ರಲ್ಲಿ ಅಪ್ಪ? ಅದಕ್ಕೂ ವ್ಯವಸ್ಥೆ ಉಂಟು ಇಲ್ಲಿ. ಈಚೆ ಬಾ. ಇದು ಕಪಾಲ ಅಂತ ಹೇಳ್ತಾರೆ ಇದಕ್ಕೆ. ಕಪಾಲ. ಕಪಾಲ. ಇದರಲ್ಲಿ ನನ್ನ ಭಕ್ತರ ಚಿತಾಭಸ್ಮವನ್ನು ನೀನು ತಂದು ಕೊಡ್ಬೇಕು ನನಗೆ. ಆದೀತಪ್ಪ. ಆದೀತಲ್ಲ, ಇವತ್ತಿನಿಂದ ನನ್ನ ಕೆಲಸ ಪ್ರಾರಂಭ. ನೀನು ಕೆಲಸಕ್ಕೆ ಇಳಿದಾಯ್ತು. ಕೆಲಸವನ್ನ ಚೆನ್ನಾಗಿ ನೋಡಿಕೋ, ಶ್ರದ್ಧೆಯನ್ನು ಇಟ್ಟುಕೋ. ತಂದೆಯ ಕೆಲಸವಲ್ವಾ? ತಲೆಯಲ್ಲಿ ಹೊತ್ತು ಮಾಡ್ತೇನಪ್ಪ. ತಲೆಯಲ್ಲಿ ಹೊತ್ತುಕೊಂಡು ಮಾಡ್ತಿ. ಅಷ್ಟು ಶ್ರದ್ಧೆ ಎನ್ನುವುದು ನಿನ್ನಲ್ಲಿ ಉಂಟು ಅಂತ ಗೊತ್ತಾಗ್ತದೆ. ಇನ್ನು ತಡ ಮಾಡಬೇಡ, ಭಸ್ಮವನ್ನ ತರುವುದಕ್ಕೆ ಭೂಲೋಕಕ್ಕೆ ಹೋಗ. ನೋಡು, ಪರಿಶುದ್ಧವಾದ ಪರಿಶುದ್ಧ. ಅದು ಗಂಗೆ ಹಾಗೆ ಹೇಳಿದ್ದು. ಎಲ್ಲ ನಮ್ಮಲ್ಲೇ ವ್ಯವಸ್ಥೆ. ಅದು ಅಲ್ಲೇ ಅದು ಅಲ್ಲೇ, ಅಲ್ಲಿಂದ ಹೋಗುದು ಭೂಲೋಕಕ್ಕೆ. ನಾನು ಭಸ್ಮಧಾರಣೆ ಮಾಡ್ತೇನೆ. ಎಲ್ಲ ವ್ಯವಸ್ಥೆ ನನಗೆ ಎಲ್ಲ ವ್ಯವಸ್ಥೆ ಹಾಗೆ. ನಾನು ಲೋಕಕ್ಕೆ ದೇವರಲ್ವಾ? ಆಯ್ತಲ್ಲಪ್ಪ, ಈ ಹೊತ್ತಿನ ಭಸ್ಮಧಾರಣೆ ಆಯ್ತು. ನನ್ನ ಕೆಲಸ ಆಯ್ತು. ಹಾಗೆ ಕೆಲಸ ಎಲ್ಲಿಗೆ ಆಗುವುದು? ಮಧ್ಯಾಹ್ನಕ್ಕೆ ಭಸ್ಮ ಬೇಡ ಹಾಗಾದ್ರೆ? ಅಪ್ಪ, ನೀನು ಒಮ್ಮೆ ಹೇಳಿದ್ರೆ ಒಂದು ಮೂಟೆ ತಂದಿಲ್ಲಿ ಹಾಕ್ತಿದ್ದು. ಹಾಗೆ ಆಗ್ತದ? ಹೊತ್ತು ಹೊತ್ತು ಹೋಗ್ಬೇಕು. ಆಯಾಯ ಹೊತ್ತಿಗೆ ಸತ್ತವರ ಭಸ್ಮವನ್ನೇ ತರಬೇಕು, ಕೊಂಡು ತರಬೇಕು. ಇನ್ನು ಮಧ್ಯಾಹ್ನಕ್ಕೆ ನಂಗೆ ಸ್ವಲ್ಪ ಜಾಸ್ತಿ ಬೇಕು. ಮಧ್ಯಾಹ್ನಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ರಾತ್ರಿ ಮತ್ತೂ ಸಹ ಜಾಸ್ತಿ ಬೇಕು. ಹಾಗೆ ಉಂಟು ಅಲ್ಲ, ಸಂಜೆ ಕಾಲಕ್ಕೆ. ಆದ್ರಿಂದ ಮಧ್ಯಾಹ್ನಕ್ಕೆ ಭಸ್ಮ ಆಗ್ಬೇಕಲ್ಲ. ಹೋಗು ಭಸ್ಮತ. ಆಯ್ತು, ನಾನು ಹಚ್ಚಿದ್ದೇನೆ. ಆಗ್ಬೋದಾ? ಅಪ್ಪ, ನಾನು ಹಚ್ಚಿದ್ದೇನೆ. ಈಗ ನೀನು ಹಚ್ಚಿದ್ದೀಯ ಭಸ್ಮವನ್ನ, ಅದು ಸರಿ ಆಗ್ತದ ಮಗನೇ? ಆಗುದಿಲ್ವಾ ಅಪ್ಪ? ಆಗುದಿಲ್ವಾ? ಆಯ್ತು,
ಮುದ್ದಿನ ಮಗ ಅಲ್ವಾ, ಪ್ರೀತಿಯಿಂದ ಕೇಳುವಾಗ ಬೇಡ ಅಂತ ಹೇಳಿಕ್ಕಾಗ್ತದ? ನೀನು ಹಚ್ಚು, ತೊಂದರೆ ಇಲ್ಲ. ಕೈಯಲ್ಲಿ ಸ್ವಲ್ಪ ತೆಗೆದುಕೋ, ಕೈ ಬಿಡಿ. ನನಗೆ ಗೊತ್ತೇ ಆಗ್ಲಿಲ್ಲ ಅಂತ. ಶ್ರದ್ಧಾ ಭಕ್ತಿಯಿಂದ ಭಸ್ಮವನ್ನು ಲೇಪಿಸಿದರೆ ತಂದೆ. ಹೇಗೆ ಪಾರ್ವತಿ, ಸರಿಯಾಗಿದ? ಇರಲಿ, ಮಗನಿಗೆ ಶ್ರದ್ಧೆ ಎನ್ನುವುದು ಉಂಟು ಅಂತ ಗೊತ್ತಾಯ್ತು. ಇನ್ನು ರಾತ್ರಿ ಕಾಲಕ್ಕೆ ಭಸ್ಮ ಬರ್ಬೇಕಪ್ಪ. ಮತ್ತೆ ಕರ್ತವ್ಯ ಅಂದ್ರೆ ಹಾಗೆ ಆಗ್ಲಿ, ಸರಿ. ನಾನೇ ಲೇಪಿಸ್ತೇನೆ ಅಪ್ಪ. ನೀನೇ ಹಚ್ಚುವುದು. ಸ್ವಲ್ಪ ನೀರು. ಮಕ್ಕಳ ಅಪ್ಪ ಕಣ್ಣು ಮುಚ್ಚಿ ಬಿಟ್ಕೊಳ್ಬೇಕಪ್ಪ. ಇರಲಿ. ಕಂಡಾಗ ಪಾರ್ವತಿಯ ಸ್ಮರಣ ತಾಪದಲ್ಲಿ, ಕಂಡಾಗ ಪಾರ್ವತಿಯ ಸ್ಮರಣ ತಾಪದಲ್ಲಿ, ಬೆರಡಾಗಿ ಹರಗರಿಯದಂತೆ ನೋಡುತ್ತಲೇ, ಬೆಂಡಾಗಿ ಹರಗರಿಯದಂತೆ ನೋಡುತ್ತಲೇ, ಭಸ್ಮವ ಹರಗೆ ಲೇಪಿಸುತ್ತಲಾಕೆಯನು ವಿಸ್ಮಯದಿ ಮುಟ್ಟಿ ತಿಳಿವಂತೆ ಭೀತಿಯನು ಕಂಡಾಗ ಪಾರ್ವತಿಯ ಸ್ಮರಣ ತಾಪದಲ್ಲಿ, ಆಯ್ತಾ? ಇವತ್ತು ಸ್ವಲ್ಪ ಹೊತ್ತಾಯ್ತಾ ಅಂತ ಭಸ್ಮ ಹಚ್ಚುವುದಕ್ಕೆ? ಪ್ರೀತಿಯಿಂದ ಭಕ್ತಿಯಿಂದ ನಿನ್ನನ್ನು ಸ್ಮರಣೆ ಮಾಡುತ್ತಾ ನಿನ್ನ ಭಜನೆಯನ್ನು ಮಾಡುತ್ತಾ ಭಸ್ಮವನ್ನು ಲೇಪಿಸಿದ್ದೇನಪ್ಪ. ಹೌದಪ್ಪ. ಅಪ್ಪ ಇನ್ನು ನಾಳೆಗೆ ಅವಳಿಗೂ ಹಚ್ಚಬೇಕಪ್ಪ. ಇಲ್ಲ ಇಲ್ಲ, ಅವಳಿಗೆ ಭಸ್ಮ ಹಚ್ಚಲಿಕ್ಕಿಲ್ಲ. ಭಸ್ಮ ಧಾರಣೆ ಮಾಡುವುದು ನಾನು ಮಾತ್ರ. ನೀನು ಅಪ್ಪ ಅಲ್ಲ, ದೇವರಲ್ಲ. ಹೌದು. ಅವಳು ನನ್ನ ಅಮ್ಮ ಅಲ್ವಾ? ಹೌದು. ಹಚ್ಚಬೇಕಪ್ಪ. ಇಲ್ಲ ಇಲ್ಲ, ಅಮ್ಮನಿಗೆ ಭಸ್ಮ ಹಚ್ಚುವುದಕ್ಕಿಲ್ಲ. ಅದು ಶಿವ ಸ್ವರೂಪದಲ್ಲಿ ಮಾತ್ರ ಭಸ್ಮ ಧಾರಣೆ ಎನ್ನುವುದು ಉಂಟು ಇರುವುದು. ಅದು ನನಗೆ ಮಾತ್ರ ಹಚ್ಚುವುದಕ್ಕೆ. ಆಯ್ತಾ? ಇನ್ನು ನಾಳೆ ಬೆಳಿಗ್ಗೆಗೆ ಭಸ್ಮ ತರಬೇಕು. ನೀನು ಹೋಗು ಮೂಲಕಕ್ಕೆ. ಹೋಗ್ಬೇಕಪ್ಪ. ಏನೋ ಸ್ವಲ್ಪ ಉದಾಸೀನ ಉಂಟಾ ಅಂತ ನಿನಗೆ? ದಿನ ಮೂಲಕಕ್ಕೆ ಹೋಗುದಲ್ವಾ ಅಪ್ಪ? ಹಾಗೆ ಅಪ್ಪ ಹೋಗ್ತೇನೆ. ಹೋಗು.
ಕಿಚ್ಚು ಮನೆಗೆ ಹುಚ್ಚಾದಳದು ಅಚ್ಚ ಕುಸುಮ ಗಂಧಿನಿಗೆ ಅಚ್ಚ ಕುಸುಮ ಗಂಧಿ ಅಚ್ಚ ಕುಸುಮ ಗಂಧಿ ಕುಸುಮ ಗಂಧಿಗೆ ಉಚ್ಚರಿಸುವುದೇ ನಿನ್ನಯ ಇಚ್ಛೆಯ ತೆರದಲ್ಲಿ ಉಚ್ಚರಿಸುವುದೇ ನಿನ್ನಯ ಇಚ್ಛೆಯ ತೆರದಲ್ಲಿ ಮೆಚ್ಚಿ ಎನ್ನನು ವರಿಸಲಿಗೆ ತೆರದಲ್ಲಿ ಮೆಚ್ಚಿ ಎನ್ನನು ವರಿಸಲಿಗೆ ಕಿಚ್ಚು ಬಿಟ್ಟ ಬಣ್ಣಗೆ ಹುಚ್ಚಾದಳು ಅಚ್ಚ ಕುಸುಮ ಗಂಧಿನಿಗೆ ಅಲ್ಲ ಇವನಿಗೆ ಬೇಕಾ ಈ ಕಿಚ್ಚು ಕಣ್ಣಿನವರಿಗೆ ಆ ಕುಸುಮದಂತ ಆ ಹೆಂಡತಿ ಅಲ್ಲ ಅವನನ್ನು ನೋಡಿದ್ರೆ ವಾಸನೆ ವಾಸನೆ ಬರ್ತದೆ. 3 ಹೊತ್ತು ಆ ಭಸ್ಮವನ್ನು ಲೇಪಿಸಿ ಅವನ ಒಟ್ಟಿಗೆ ಅವಳು ಕೂತ್ಕೊಂಡಿದ್ದಾಳಲ್ಲ, ಬೇಕಾ ಅವನ ಆ ಕೂದಲನ್ನು ನೋಡಿದ್ರೆ ಎಷ್ಟು ದಿನ ಆಯ್ತೇನು ಎಣ್ಣೆಯನ್ನು ಹಾಕದೆ ಅದನ್ನು ಬಾಚದೆ ಆ ಕೂದಲಿನಲ್ಲಿ ಎಷ್ಟು ಹಕ್ಕಿಗಳು ಮನೆ ಮಾಡಿದವೋ ಏನು. ಅವನಿಗೆ ಉಡುವುದಕ್ಕೆ ಒಂದು ಬಟ್ಟೆ ಉಂಟ, ಆ ಪ್ರಾಣಿಗಳ ಚರ್ಮವನ್ನು ಸುತ್ತಿಕೊಂಡಿದ್ದಾನೆ, ವಾಸನೆ ಬರ್ತಾ ಉಂಟು, ಅದು ಜಾರ್ತದೆ ಅಂತ ತನ್ನಷ್ಟಕ್ಕೆ ಜೀವಿಸುವಂತ ಆ ಸರ್ಪವನ್ನು ಹಿಡಿದು ಬಿಗಿದಿದ್ದಾನೆ ಸೊಂಟಕ್ಕೆ. ಅಂತವನಿಗೆ ಈ ಕುಸುಮಗಂಧಿನಿ ಬೇಕಾ? ಬೇಡ, ಬೇಡವೇ ಬೇಡ. ಅವನ ಕೊರಳಲ್ಲಿ ರುಂಡಮಾಲ, ಬೇಕಾ? ನನಗೆ ಬೇಕು, ನನಗೆ ಬೇಕವಳು, ನನಗೆ ಬೇಕು, ಅವನಿಗೆ ಬೇಡ. ಆದ್ರೆ ಹೇಗೆ, ಏನು ಮಾಡುವುದು? ಶ್ರದ್ಧೆಯಿಂದ ಮಾಡ್ತೇನೆ ಅಂತ ಹೇಳಿದ್ದೇನಲ್ಲ, ಅವನಿಗೆ ನನ್ನ ಮೇಲೆ ಯಾವ ರೀತಿಯ ಅನುಮಾನ ಬರಬಾರ್ದು. ಹಾಗಾದ್ರೆ ಏನು, ಹೇಗೆ ಪಡೆಯುವುದು? ಹೇಗೆ ಹೇಗೆ ತಾಳ್ದು ಕುಡಿಲ ಹೊಸದಾದ ವರಗಳು ಕೇಳು, ತಾಳ್ದು ಕುಡಿಲತ್ವ ಹೊಸದಾದ ವರಗಳು ಕೇಳು, ಶಿವನನು ಕೊಲಕ್ಕಿರುವುದು ಮಹಾಸಾಧನವು, ಆ ಶಿವನನು ಕೊಲದು ಮಹಾಸಾಧನವು. ಮೇದುಡುಗಿ ತನ್ನೆರಡು ಕೈಗಳು ಕನ್ನಡವರ ಶಿರಗಿಟ್ಟ ಮಾತ್ರದೊಳಗೆ ಬಾಳು ತಿಳಿಯುವುದರಿದಂತೆ ಹರನಿರದ ಪಡೆಯುವುದ ಮರಳು ಭದ್ರವನ ತಲೆಗೆಟ್ಟುರಿಯ ಗಿರಿಜಯನ್ನಾಳು ಸುಖವು ತಳೆವೆನದು ಕಪಟದಿ ಮರುಗುತ್ತೈದಿ ತಾಳ್ದು ಕುಡಿಲದ್ದು ಹೊಸದಾದ ವರಗಳು ಕೇಳು, ಅಪ್ಪ ಮೊದಲೇ ಹೇಳಿದ್ದಾನೆ, ಅಸುರತ್ವ ನಿನ್ನಲ್ಲಿ ಉಂಟು ಮಗು ಎನ್ನುವ ಹಾಗೆ. ರಕ್ತದಲ್ಲಿ ಇದ್ದ ಮೇಲೆ ಆ ಕುಟಿಲತನ ಎನ್ನುವುದು ನಮ್ಮಲ್ಲಿ ಐಕ್ಯವಾಗಿ ಒಡಗಿಕೊಂಡೇ ಇರ್ತದೆ. ಕಂಡದ್ದನ್ನು ಬಯಸಿದ್ದನ್ನು ನಾವು ಪಡೆಯಬೇಕು, ದಕ್ಕಿಸಿಕೊಳ್ಳಬೇಕೆನ್ನುವ
ಎಂದಿಗೂ ಬಿಡಲಾರೆ, ಆ ಶಂಕರನಿಗೂ ಬಿಡಲಾರೆ. ಅವನನ್ನೇ ಪಳಗಿಸಿಯಾದರು ಅವನಲ್ಲಿಯ ವರವನ್ನು ಪಡೆದು ಆ ಸುಮಗಂಧಿನಿಯಾದಂತ ಅವನ ಹೆಂಡತಿ, ಅವಳು ನನಗೆ ತಾಯಿಯಲ್ಲ, ಅವಳು ನನ್ನನ್ನು ಹೆತ್ತಿದ್ದಾಳ, ಹೊತ್ತಿದ್ದಾಳ, ಸಂಬಂಧ ಇಲ್ಲ. ಹಾಗಾಗಿ ಅವಳನ್ನು ಪಡೆಯಬೇಕಂತಿದ್ರೆ ಅವನಲ್ಲಿ ವರವನ್ನು ಕೇಳ್ತೇನೆ. ಯಾವ ವರ? ಉರಿ ಹಸ್ತದ ವರ. ಒಂದು ನಾಟಕವನ್ನು ನಾನು ಆಡಬೇಕು. ಅಪ್ಪ, ನಿನಗೆ ಕರ್ತವ್ಯವನ್ನು ಮಾಡುವುದಕ್ಕೆ ಅಲ್ಲಿ ಕೆಲಸ ಇಲ್ಲ, ನಿನಗೆ ತರುವುದಕ್ಕೆ ಭಸ್ಮ ಇಲ್ಲ ಎನ್ನುವ ಹಾಗೆ ಹೇಳಿ ಅವನನ್ನು ನನ್ನ ವಶ ಮಾಡಬೇಕು. ತದನಂತರ ವರವನ್ನು ಕೇಳಬೇಕು. ಅದಕ್ಕಾಗಿ ಈ ರೀತಿ ಧೈರ್ಯದಿಂದಲೋ ಸ್ಥೈರ್ಯದಿಂದಲೋ ಮುಂದುವರೆದ್ರೆ ಆಗ್ತದ? ಆಗುವುದಿಲ್ಲ. ಕಣ್ಣಲ್ಲಿ ನೀರು ಬೇಕಲ್ಲ, ಕೂಗಬೇಕಲ್ಲ. ನಮ್ಮ ಕಣ್ಣಲ್ಲಿ ನೀರು ಬರ್ತದ? ಬೇರೆಯವರ ಕಣ್ಣಲ್ಲಿ ರಕ್ತವನ್ನು ಬರಿಸುವವರು ನಾವು. ನೀರು ಬರಿಸಲಿಕ್ಕೆ ಸಾಧ್ಯ ಉಂಟಾ? ಬೇಕಂತಾದ್ರೆ ಬರಿಸ್ತೇನೆ. ಹೇಗೆ? ನಮ್ಮ ಕೈಯ ಬೆರಳನ್ನೇ ನಮ್ಮ ಕಣ್ಣಿಗೆ ಹಾಕಿದ್ರೆ ಕಣ್ಣು ನೀರು ಬರ್ತದೆ. ನೋಡುವ. ಕಾರ್ಯ ಸಾಧನೆಗಾಗಿ ಅಲ್ಲಿವರೆಗೆ ಹೋಗ್ತೇನಂತೆ. ಎಲೆ ಮಗನೇ ಮೊಗಬೇಕೆ ಕೂದಿದೆ, ಸಿಗದಿದೆ ಭಸ್ಮದಲ್ಲಿ, ನಲಿ ನಲಿದು ಬರುತ್ತೀರ್ಪಾರೀತಿಗೆ ಮಲಿನವೇನಾಯ್ತು. ಭೂಲೋಕದಲ್ಲಿ ನನ್ನ ಭಕ್ತರು ಸಾಯಲಿಲ್ವೇ? ಅಮ್ಮ ಸಿಗ್ಲಿಲ್ಲಪ್ಪ. ನೋಡುದಕ್ಕ, ಅಮ್ಮ ಸಿಗ್ಲಿಲ್ಲ. ಏನು ಸಿಗ್ಲಿಲ್ಲ? ಸಿಗ್ಲಿಲ್ಲ. ಭಸ್ಮ ಸಿಗ್ಲಿಲ್ಲ. ಸಿಗ್ಲಿಲ್ಲ. ಅಪ್ಪ ಸಿಗ್ಲಿಲ್ವಾ? ಇಲ್ಲಪ್ಪ. ಹೌದಾ? ನಿನ್ನ ಸೇವೆಗಾಗಿ ತರ್ದಿದ್ದೀನಪ್ಪ ಈ ಭಸ್ಮಾಸುರ. ಅಪ್ಪ, ಇವತ್ತು ನಿನ್ನ ಸೇವೆ ಮಾಡ್ಲಿಕ್ಕೆ ಭಸ್ಮ ಇಲ್ಲ ಅಪ್ಪ. ಅಪ್ಪ ಸಾಯಲಿಲ್ಲ ನೀನು. ನನ್ನ ಭಸ್ಮರ ಚಿತಾಭಸ್ಮವನ್ನು ತರುವುದಕ್ಕೆ ನೀನು ಹೋಗುವ. ಹೌದಪ್ಪ. ಹಾಗಾದ್ರೆ ನನ್ನ ಭಕ್ತರು ಸಾಯಲಿಲ್ವೇ? ಯಾರೂ ಸಾಯಲಿಲ್ಲ. ಹಾಗಾದ್ರೆ ನಿಂಗೆ ಭಸ್ಮ ಸಿಗ್ಲಿಲ್ಲ? ಶಿವ ಭಕ್ತರು ಯಾರೂ ಸಾಯಲಿಲ್ಲಪ್ಪ. ಹೌದಾ? ಹೌದಪ್ಪ. ಏನು ಮಾಡೋಣ ನಾವು? ಅಪ್ಪ, ಏನು ಮಾಡೋಣ? ಯಾರು ಸಾಯಲಿಲ್ಲ ಅಪ್ಪ. ಏನ್ ಮಾಡುದಪ್ಪ? ಏನು ಮಾಡೋಣ ಅಪ್ಪ? ಯೋಚಿಸುತ್ತಾ ಬಂದೆ ಅಪ್ಪ. ನಿನ್ನ ಕರ್ತವ್ಯವನ್ನು, ನಿನ್ನ ಸೇವೆಯನ್ನು ಮಾಡ್ಬೇಕೆಂತ ನಾನು ಹುಟ್ಟಿದ್ದಲ್ವಪ್ಪ. ಹೌದು ಮಗನೇ. ಇವತ್ತೊಂದು ದಿನ ಮಾಡ್ಲಿಕ್ಕೆ ಆಗುದಿಲ್ಲ, ನಾಳೆನೂ ಮಾಡದೇ ಇರ್ಲಿಕ್ಕೆ ಆಗ್ತದಪ್ಪ. ಅದಕ್ಕಾಗಿ ಕರ್ತವ್ಯ ಎನ್ನುವುದು ನಡಿಬೇಕಲ್ಲ ಅಪ್ಪ. ಕಾಲ ಕಾಲಕ್ಕೆ ನನಗೆ ಭಸ್ಮ ಎನ್ನುವುದು ಲಭಿಸ್ಬೇಕಲ್ಲ. ಬೇಕಲ್ವಾ? ಹಾಗಾದ್ರೆ ಭಕ್ತರು ಸಾಯಲಿಲ್ಲ ಅಂತಾದ್ರೆ ಏನೇ ಮಾಡುದು ನಾವು? ಅಪ್ಪ, ನಿನ್ನ ಕಣ್ಣಲ್ಲಿ ಉರಿ ಬೆಂಕಿ ಕಾಣ್ತದೆ. ಅಗ್ನಿ? ಉರಿ? ಉರಿ. ಅದು ಯಾಕೆ ಈಗ? ಅಪ್ಪ, ಬೆಂಕಿಯಲ್ಲಿ ಅದನ್ನು ಸ್ವಲ್ಪ ನನಗೆ ಇಲ್ಲಿಗೆ ಕೊಟ್ರೆ ನಿನ್ನ ಭಕ್ತರು ಹಣ್ಣು 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 ಮುದುಕರಾದವರು ಶಿವ ಭಕ್ತರನ್ನು ಹುಡುಕಿ ತಟ್ಟೆಯಲ್ಲೇ ನಿಲ್ಲಿಸ್ತೇನಪ್ಪ. ಅಲ್ಲಿಗೆ ಅವರ ತಲೆಯ ಮೇಲೆ ಕೈ. ಓ, ಇದಕ್ಕೆ ಉರಿ ಹಸ್ತ. ಅವರ ತಲೆಯ ಮೇಲೆ ಕೈ ಇಟ್ಟರೆ ವೇಗವನ್ನು ನಾನು ಸಂದರ್ಶಿಸಬಹುದು. ಹೌದು, ಕಾಲಹರಣ ಮಾಡ್ಲಿಕ್ಕಿಲ್ಲ. ನೋಡು, ನಿನಗಿಂತ ಮೊದಲು
ಇವಳು ಭಸ್ಮ ತರ್ತಾ ಇದ್ದದ್ದು. ಹಾ. ಅವಳಿಗೆ ಉಪಾಯ ಅವಳಿಗೆ ಬರ್ಲಿಲ್ಲ. ಬೇಡಪ್ಪ ಭಸ್ಮ ತರುದ. ಅವಳಿಗೆ ಉಪಾಯ ಬರ್ಲಿಲ್ಲ. ಹಾ. ನೀನು ಒಳ್ಳೆ ಜಾಣ ಇದ್ದಿ ನೋಡು. ಹಾ, ನಿನ್ನ ನಿನಗೆ ಮಗ. ಒಳ್ಳೆ ಉಪಾಯ ಬಂತು. ನಿನ್ನ ಮಗ ಅಲ್ಲಪ್ಪ. ನನ್ನ ಸೇವೆ ಮಾಡುವುದಕ್ಕೆ ಕೆಲವರು ಬೇಕಾದ ವರವನ್ನ ಕೇಳ್ತಾರೆ ಅವರ ಸ್ವಾರ್ಥಕ್ಕೆ ಬೇಕಾಗಿ. ಹಾ. ಆದ್ರೆ ನೀನು ವರ ಕೇಳುವುದು ಯಾಕೆ? ನನ್ನ ಸೇವೆ ಮಾಡುವುದಕ್ಕೆ. ಹೌದಪ್ಪ. ಎಷ್ಟು ಮುದ್ದಿನ ಮಗ ಅಲ್ವಾ ನೀನು? ಅಲ್ವಪ್ಪ. ನೀನು ಕೇಳುವಾಗ ಕೊಡುವುದಿಲ್ಲ ಅಂತ ಹೇಳಲಿಕ್ಕಾಗ್ತದ? ನಿನ್ನ ಸೇವೆಗಾಗಿ, ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಈಗ ಈ ಕಣ್ಣಿನ ಉರಿಯನ್ನು ನಿನ್ನ ಕೈಯಲ್ಲಿ ಕೊಟ್ಟು ಉರಿಹಸ್ತ ಮಾಡಿದೆ ಅಂತಾದ್ರೆ ಯಾರು ಶಿವನೇ ಸಾಯ್ಬೇಕು, ನನ್ನ ಮರಣ ಎನ್ನುವುದು ನನಗೆ ಬರಬೇಕು ಬೇಗದಲ್ಲಿ ಅಂತ ಬೇಡ್ತಾ ಇರ್ತಾರೆ. ಯಾರ್ಯಾರ ತಲೆ ಮೇಲೆ ಕೈ ಇಡುವುದಿಲ್ಲ. ಯಾರು ವೃದ್ಧರಿರ್ತಾರೆ ಅವರ ತಲೆಯ ಮೇಲೆ ಕೈ ಇಟ್ಟು ನಿನ್ನ ಸಾನ್ನಿಧ್ಯವನ್ನು ಸೇರಬೇಕು ಎನ್ನುವ ಹಾಗೆ ಅಪೇಕ್ಷೆ ಮಾಡುತ್ತಾ, ನಿನ್ನನ್ನೇ ಸ್ತುತಿಸುತ್ತಾ, ನಿನ್ನನ್ನೇ ಭಜಿಸುತ್ತಾ ಭೂಲೋಕದಲ್ಲಿ ಯಾರು ಇರ್ತಾರೋ ಅವರ ತಲೆಯ ಮೇಲೆ ಕೈ ಇಟ್ಟು ನಿನಗೆ ಭಸ್ಮವನ್ನು ತರ್ತಿ. ಇರಲಿ, ಒಳ್ಳೆ ವಿಷಯ. ಆದ್ರೆ ಈಗ ನಿನಗೆ ಕೊಡುವುದಕ್ಕೆ ಆಗುವುದಿಲ್ಲ. ಯಾಕಪ್ಪ? ಈಗ ಕೊಡುವುದಕ್ಕೆ ಆಗುವುದಿಲ್ಲ. ಯಾಕೆ? ಏನಾಯ್ತು? ಯಾಕೆ ಗೊತ್ತುಂಟ? ಅಂತರಂಗದಲ್ಲಿ ನೀನು ಶುದ್ಧವಾಗಿದ್ದರೂ ಬಹಿರಂಗದಲ್ಲಿ ನೋಡಿದೆ ಅಂತಾದ್ರೆ ನಿನ್ನನ್ನು ಶುದ್ಧವಾಗಿ ಕಾಣ್ತಾ ಇಲ್ಲ. ಏನಾಯ್ತಪ್ಪ? ಹಾಗಲ್ಲ ಮಗನೇ, ಹೋಗಿ ಪವಿತ್ರವಾದಂತಹ ಮಾನಸ ಸರೋವರದಲ್ಲಿ ಒಮ್ಮೆ ಮಿಂದು ಬಂದೆ ಅಂತಾದ್ರೆ ನನ್ನದಾದಂಥ ಉರಿಯನ್ನ ತೆಗೆದು ನಿನ್ನ ಹಸ್ತಕ್ಕೆ ನೀಡಿ ನಿನ್ನ ಹಸ್ತವನ್ನು ಉರಿ ಹಸ್ತವಾಗಿ ಮಾಡಿಕೊಡ್ತೇನೆ. ಅಪ್ಪ ಆಗ ಹೇಳಿದ್ದಿ ಕಾಲವನ್ನು ಸಮಯವನ್ನು ಕಳೆಯಬಾರದು, ಹೆಚ್ಚು ಹೊತ್ತು ವಿಳಂಬನೆ ಮಾಡಬಾರ್ದು ಎನ್ನುವಾಗೆ ಆಡಿದೆ. ಗಂಗಾ ನದಿಗೆ ಹೋಗಬೇಕಂತಾದ್ರೆ ಸಮಯ ಇಲ್ವಾಪ್ಪ? ಹೌದು. ಗಂಗೆ ನಿನಗೆ ಗೊತ್ತುಂಟು ಎಲ್ಲ. ನೀನು ಜಾಣ ಅಂತ ಹೇಳಿದ್ದು ಅದಕ್ಕೆ. ಹಾಗಾದ್ರೆ ನೀನು ಎಲ್ಲರ ಮುಂದೆ ಇಲ್ಲಿಯೇ ಸ್ನಾನ ಮಾಡ್ತೀಯೋ? ಅದಾಗುದಿಲ್ಲ. ಆಗುದಿಲ್ಲ ಅಲ್ಲ? ಓ, ಅಲ್ಲಿ ನಿಲ್ಲು. ಅಲ್ಲಿಗೆ ನಾನು ನೀರನ್ನು ಹಾಯಿಸಿ ಕೊಡ್ತೇನೆ. ವ್ಯವಸ್ಥೆ ಮಾಡ್ತೀನಿ. ಬೇಗ ಸ್ನಾನ ಮಾಡಿ ಬಾ. ಆದಿತಪ್ಪ. ಆಗ್ಬೋದಲ್ಲ? ಕೊಡ್ತೀಯ? ಬೇಗಲೇ ಹೋಗು. ಆದಿತಪ್ಪ. ಕರುಣಿಸದಿರೋ ಉರಿ ಕರವ ದುರಿತ ತಪ್ಪದು ನಮಗೆ. ಸುರನರೋ ರಗರಲಿ ಕಿಸನಾದ ದಿಟವಿನರು ಅರೆದರೆದ ನಯನದ್ಯೋ ಖಳ ನೋಡುತ್ತಿರೆ ಸತಿಯೊಡೆದನ ತ್ರಿಪುರಾರಿಯೂ ಕರುಣಿಸದಿ ದುರಿ ಕರವ ದುರಿತ ತಪ್ಪದು ನಮಗೆ ಸ್ವಾಮಿ. ದೇವಾ, ಏನೇ? ತಂದೆ ಎಂಬ ಕರ್ತವ್ಯದಿಂದಲೂ ಮುದ್ದಿನ ಮಗ ಎಂಬ ವ್ಯಾಮೋಹದಿಂದಲೂ ಉರಿ ಹಸ್ತ ನೀಡುವುದಾಗಿ ಪರಿಶುದ್ಧವಾಗಿ ಬಾ ಮಗನೇ ಎನ್ನುವುದಾಗಿ ಕಳಿಸಿಕೊಟ್ಟಿದ್ದೀರಿ ಮಗನನ್ನು. ಹೌದು ಸ್ವಾಮಿ, ಆತನ ದೃಷ್ಟಿ ತುಂಬಾ ಕೆಟ್ಟದಾಗಿದೆ ಸ್ವಾಮಿ. ಅವನಲ್ಲಿ ಅಸುರತನ ಬಂದಿದೆ ಸ್ವಾಮಿ. ಹೌದೇ? ಹೌದು ಸ್ವಾಮಿ. ಅದು ನಿನಗೆ ಹೇಗೆ ಗೊತ್ತಾಯಿತು ಹೇಳು? ಸ್ವಾಮಿ, ನಿಮಗೆ ಭಸ್ಮವನ್ನು ಲೇಪಿಸುವ ಸಂದರ್ಭದಲ್ಲಿ ಆತ ನನ್ನನ್ನು ಕಾಮದ ದೃಷ್ಟಿಯಲ್ಲಿ ಸ್ಪರ್ಶಿಸಿದ್ದಾನೆ. ಅಷ್ಟು ಮಾತ್ರವಲ್ಲ ನೋಡು, ಯಾರು ಸುಧಾಂಶವಾಗಿ ಇರ್ತಾರೋ ಅವರಲ್ಲಿ ಇಲ್ಲದ ಸಲ್ಲದಂತಹ ದೂರುಗಳನ್ನು ಸೃಷ್ಟಿ ಮಾಡಿ ಹಾಕುವುದಂದ್ರೆ ಹೀಗೆ ನೋಡು. ಅವ ತುಂಟ ಹುಡುಗ, ಮುಗ್ಧ ಹುಡುಗ, ಏನು ಅಪ್ಪ ಎನ್ನುವ ಪ್ರೀತಿಯಲ್ಲಿ ನನಗೆ ಭಸ್ಮಧಾರಣೆ ಮಾಡುವಾಗ ನಿನ್ನನ್ನೊಂದು ಸ್ಪರ್ಶಿಸಿದ ಅಂತ ಆದ್ರೆ ಅದರಲ್ಲಿ ಏನು ಕಾಮದೃಷ್ಟಿಯನ್ನು ನೀನು ಕಾಣುವುದು? ಅದು ಸರಿಯಾಗುವುದಿಲ್ಲ ದೇವಿ. ಆತ ತಾಯಿ ಎನ್ನುವ ಭಾವನೆಯಿಂದ ನನ್ನನ್ನು ನೋಡುತ್ತಿಲ್ಲ ಸ್ವಾಮಿ. ಅಷ್ಟು ಮಾತ್ರವಲ್ಲ, ಆತ ಭಸ್ಮವನ್ನು ತರುವುದಕ್ಕೆ ಹೋಗುವ ಸಂದರ್ಭದಲ್ಲಿ ಕಣ್ಸನ್ನೆಯಲ್ಲಿ ನನ್ನನ್ನು ಹೇಗೇಗೋ ಕರೆಯುವ ಭಾವನೆಯಿಂದ ಕರೆಯುತ್ತಾ ಇದ್ದಾನೆ ತುಂಟತನವೇ ಸ್ವಾಮಿ. ಈಗ ನೀನು ಹೇಳ್ತಿ ಅವ ನಿನ್ನನ್ನು ತಾಯಿಯ ದೃಷ್ಟಿಯಲ್ಲಿ ನೋಡುವುದಿಲ್ಲ ಅಂತ. ಹೌದು. ಆದ್ರೆ ನಾನು ಹೇಳ್ಬೇಕು, ಎಲ್ಲ ಮಕ್ಕಳ ಹಾಗೆ ಅವನು ನಿನ್ಗೆ ಮಗನೇ ಅಲ್ವಾ? ಅವ ಹುಟ್ಟಿದಾಗದಿಂದ ನಾನು ನೋಡ್ತಾ ಇದ್ದೇನೆ. ಹೆಚ್ಚಾದ ಪ್ರೀತಿಯನ್ನು ನೀನು ಅವನಿಗೆ ಕೊಡ್ತಾ ಇಲ್ಲ ಅಲ್ಲ? ಹಾಗಾದ್ರೆ ನೀನು ಅವನನ್ನು ಮಗ ಎನ್ನುವ ದೃಷ್ಟಿಯಲ್ಲಿ ನೋಡ್ತಾ ಇಲ್ವಾ? ಸ್ವಾಮಿ, ನಾನು ಮಗನ ದೃಷ್ಟಿಯಲ್ಲೇ ನೋಡ್ತಾ ಇದ್ದೆ. ಆದರೆ ಆತನ ಆ ತರದ ದೃಷ್ಟಿ, ಆ ತರದ ಕನ್ಸನ್ನೆಯಿಂದ ಆತ ಅಸುರತನವನ್ನು ಬೆಳೆಸಿಕೊಂಡು ಬರುತ್ತಾ ಇದ್ದಾನೆ ಎಂದು ನನಗೆ ಮನವರಿಕೆ ಆಯಿತು.
ಇಲ್ಲ ದೇವಿ, ಅಂತಹದ್ದು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಅವನ ತುಂಟತನವೋ ಮುಗ್ಧತನವೋ ಇದಕ್ಕೆ ಕಾರಣವಾಗಿದೆ. ನೀನು ಬರಿದೆ ಯೋಚಿಸಬೇಡ. ಯಾಕೆ ಗೊತ್ತುಂಟೋ? ಯಾಕೆ ಸ್ವಾಮಿ? ಈಗ ಅವ ಉರಿಹಸ್ತವನ್ನ ಕೇಳಿದ, ಅವನ ಸ್ವಾರ್ಥಕ್ಕಾಗಿ ಅವನು ಕೇಳಿದನು? ಇಲ್ಲ, ದೇವನಾದಂತಹ ನನ್ನ, ಆತನ ತಂದೆಯಾದಂತಹ ನನ್ನ ಪಾದದ ಸೇವೆಯನ್ನು ಮಾಡುವುದಕ್ಕೆ ಬೇಕಾಗಿ, ಭಸ್ಮವನ್ನು ತರುವುದಕ್ಕೆ ಬೇಕಾಗಿ ಆ ಉರಿಹಸ್ತವನ್ನು ಅವ ಕೇಳಿದವನಿದ್ದಾನೆ. ಒಳ್ಳೆಯ ಮನಸ್ಸಿನಲ್ಲೇ ಅವ ಕೇಳಿದವ. ಅವನಿಗೆ ನಾನು ಕೊಡುತ್ತೇನೆ ಎನ್ನುವ ಮಾತನ್ನು ಕೊಟ್ಟೂ ಆಗಿದೆ. ಇನ್ನು ಕೊಡುವುದಿಲ್ಲ ಅಂತ ನಾನು ಹೇಳುವುದಕ್ಕೂ ಇಲ್ಲ, ನಾನು ಕೊಟ್ಟೇ ಸಿದ್ಧ. ಆದ್ದರಿಂದ ಅವ ಬರ್ತಾನೆ, ನಾನು ಅವನಿಗೆ ಉರಿಹಸ್ತವನ್ನು ಕೊಡುತ್ತೇನೆ. ಒಂದು ವೇಳೆ ಇದರಲ್ಲಿ ಏನಾದರೂ ಕೆಡುಕು ಆಯಿತು ಅಂತ ಆದರೆ ನಮಗೆ ಅವ ಏನು ಕೆಡುಕು ಮಾಡಲಿಕ್ಕಿಲ್ಲ. ಯಾಕೆ? ನಾವು ಅವನ ತಂದೆ ತಾಯಿ ಅಲ್ವೇ? ಅವನಿಂದ ಏನಾದರೂ ಕೆಡುಕು ಆಯಿತು ಅಂತ ಆದರೆ ಬುದ್ಧಿ ಮಾತು ಹೇಳಿದರೆ ಅವ ಸರಿಯಾದ ಅಂತ ಹುಡುಗ ಅವ. ಆದ್ದರಿಂದ ಅವ ಬರಲಿ, ಅವನಿಗೆ ಉರಿಹಸ್ತವನ್ನು ಕೊಡೋಣ. ಏನೂ ಆಗುವುದಿಲ್ಲ, ಚಿಂತಿಸಬೇಡ ನೀನು. ಅಪ್ಪ, ಶುಚಿರ್ಭೂತನಾಗಿ ಬಂದಿದ್ದೇನೆ. ಶುಚಿರ್ಭೂತನಾಗಿ ಬಂದಿದ್ದಿ, ಉರಿಹಸ್ತವನ್ನು ನಿನಗೆ ಕೊಡಬೇಕಪ್ಪ ಅಲ್ವಾ? ಹೌದು. ನಿನ್ನ ಕೈಯನ್ನು ಕೊಡಂತೆ. ಏನು ಹೇಳುವುದು ನೀನು? ಬೋಳೆ ಶಂಕರ. ಬೋಳೆ ಶಂಕರ ಎನ್ನುವುದು ನನ್ನ ಹೆಸರು ಹೌದು. ಹಾಗಂತ ಹೇಳಿ ಮಗನೇ ಅಪ್ಪನನ್ನು ಹೆಸರಿಟ್ಟು ಕರೆಯುವುದು? ನಿನ್ನನ್ನು ಹಾಗೆ ಕರೆಯುವುದು. ಯಾಕೆ ಮಗನೇ? ಏನು? ಯಾಕೆ ಹಾಗೆಲ್ಲ ಕರೆಯುವುದು? ನಿನ್ನನ್ನು ಹಾಗೆ ಕರೆಯುವುದು. ಏನಾಯ್ತು ನಿನಗೆ? ನಿನ್ನ ಅಗತ್ಯ ಇಲ್ಲ. ಯಾಕೆ? ಕೊಡುವವಳನ್ನು ನನಗೆ. ಅಮ್ಮನನ್ನು ಬೇಕಾ? ಅವಳು ಅಮ್ಮ ಅಲ್ಲ. ಯಾಕೆ? ಪೂಜೆ ಏನಾದರೂ ಮಾಡ್ಲಿಕ್ಕೆ ಉಂಟ ನಿನಗೆ? ಅವಳು ನನಗೆ ಬೇಕು. ಇವಳು ನಿನಗೆ ಬೇಕು?
ಅವನ ಭಾವನೆಯೇ ಬೇರೆ. ಅಸುರತ್ವವನ್ನು ತೋರ್ತಾ ಇದ್ದಾನೆ ಎನ್ನುವುದು ಗೊತ್ತಾಯಿತು. ಏನು ಮಾಡೋಣ? ಅವನನ್ನು ಎದುರಿಸುವುದಂತ ಹೋದ್ರೆ ನನ್ನ ಮೇಲೆಯೇ ಕೈಯನ್ನು ಹಿಡುವುದಕ್ಕೆ ಮುಂದಾಗಿದ್ದಾನೆ, ನನ್ನನ್ನು ಭಸ್ಮ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಹೊರೆಯುವವ ಒಬ್ಬನಿದ್ದಾನೆ, ನಾರಾಯಣ. ವೈಕುಂಠಕ್ಕೆ ಹೋಗ್ತೇನಂತೆ. ಆದಿಯಲ್ಲಿ ಜಗನ್ಮಾತೆಯಾದಂತಹ ಆದಿಮಾಯೆಯಿಂದ ತ್ರಿಮೂರ್ತಿಗಳಾದ ನಮ್ಮ ಜನನ ಇರುವುದಕ್ಕೆ ಒಂದೊಂದು ಸ್ಥಳ, ಮಾಡುವುದಕ್ಕೆ ಒಂದೊಂದು ಕಾರ್ಯ, ಗುರುತಿಸಿಕೊಳ್ಳುವುದಕ್ಕೆ ಒಂದೊಂದು ನಾಮವನ್ನು ಆಕೆ ಇಟ್ಟವಳು. ಸೃಷ್ಟಿಯನ್ನು ಮಾಡಿಕೊಂಡು ಸತ್ಯಲೋಕದಲ್ಲಿರುವುದಕ್ಕೆ ಬ್ರಹ್ಮನನ್ನು, ಸ್ಥಿತಿಯ ಕಾರ್ಯವನ್ನು ಮಾಡಿಕೊಂಡು ವೈಕುಂಠದಲ್ಲಿರುವುದಕ್ಕೆ ಶ್ರೀಹರಿ ಎನಿಸಿಕೊಂಡ ನನ್ನನ್ನು, ಹಾಗೆಯೇ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರುವುದಕ್ಕೆ ಶಿವನನ್ನು ಸೃಷ್ಟಿಸಿದಳು. ಧರ್ಮವನ್ನು ಪರಿಪಾಲಿಸುವುದೇ ನಮ್ಮ ಕಾರ್ಯ. ಲೋಕದಲ್ಲಿರುವಂತಹ ಎಲ್ಲರೂ ಧರ್ಮವನ್ನು ಪಾಲಿಸಬೇಕು, ಪೋಷಿಸಬೇಕು, ಕಾಪಾಡಬೇಕು, ಉಳಿಸಬೇಕು ಎನ್ನುವುದೇ ಜಗನ್ಮಾತೆಯ ಉದ್ದೇಶ. ಹಾಗಾಗಿ ನಾವು ನೀವೆಲ್ಲರೂ ಸೇರಿಕೊಂಡು ಧರ್ಮವನ್ನು ಪರಿಪಾಲಿಸುತ್ತಾ ಬರುತ್ತಾ ಇದ್ದೇವೆ. ಈ ಹಿಂದೆ ಅದೆಷ್ಟೋ ದಾನವರು ಪಂಚ ಮಹಾಪಾತಕಗಳನ್ನು ಗೈಯುತ್ತಾ ಬಂದವರು. ಅವರೆಲ್ಲರನ್ನು ಬೇರೆ ಬೇರೆ ಅವತಾರವನ್ನು ಎತ್ತಿ ತರೆದಿದ್ದೇನೆ. ಧರ್ಮವನ್ನು ಪಾಲಿಸಿದ್ದೇನೆ, ಪಾಲಿಸುತ್ತಾ ಪೋಷಿಸುತ್ತಾ ಇಲ್ಲಿಯವರೆಗೆ ಬಂದವನಿದ್ದೇನೆ. ಇದೀಗ ತುಂಬಿದಂತಹ ಪಾಲ್ಗಡಲಿನಲ್ಲಿ ಸದಾ ವಿಷವನ್ನೇ ಸ್ಮರಿಸುತ್ತಾ ಇರುವಂತಹ ಶೇಷಾಶಯನ ಮೇಲೆ ಹಾಯಾಗಿ ಪವಡಿಸಿಕೊಂಡವನು ನಾನು. ನನ್ನ ಪಾದ ಸೇವೆಯನ್ನೇ ನಿತ್ಯವೂ ಮಾಡುತ್ತಾ ಬರುತ್ತಾ ಇರುವವಳು ಲಕ್ಷ್ಮೀದೇವಿ. ಹಾಗಾಗಿ ಆಕೆಯನ್ನೇ ನನ್ನ ವಕ್ಷಸ್ಥಳದಲ್ಲಿ ಇರಿಸಿಕೊಂಡಿದ್ದೇನೆ. ಎಂದಿನಂತೆ ಇಂದು ಕೂಡ ಧರ್ಮದ ರಕ್ಷಣೆಯನ್ನು ಮಾಡುತ್ತಾ ಧರ್ಮದ ಕಾರ್ಯವನ್ನು ಮಾಡುತ್ತಾ ಇರುವ ಸಂದರ್ಭ. ಹಾ ಯಾರದು ಇಂದು ಕಡೆಗೆ ಬರ್ತಾ ಇರುವುದು? ಪರಮೇಶ್ವರ, ಏನಿದು ಭಾವ? ಬಂದಿರೇನೆ ಭಾವ ಕುಳ್ಳಿಗೆ ಆನಂದವಾದುದು ಮನಸ್ಸಿಗೆ ಭಾವ
ಗಿರಿನಂದನೆಯ ನುಡಿ ಕೈ ತಂದು ದೇರು ಗಿರಿನಂದನೆಯ ನುಡಿ ದಿಲ್ಲಿಗೆ ಕೈ ತಂದು ದೇರು ಗಿರಿನಂದನೆಯ ನುಡಿ ಕೈ ತಂದು ದೇರು ಬಂದಿರೇನೆ ಭಾವ ಕೊಳ್ಳಿರಿ ಭಾವ ಆನಂದವಾದು ಮನಸ್ಸಿಗೆ ನಿಮ್ಮನ್ನು ಮನಃಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ. ಅಲ್ಲ, ಪೀಠದಲ್ಲಿ ಕುಳ್ಳಿರಿಸುವಷ್ಟು ಹೊತ್ತು ಇಲ್ಲ. ಅವ ಬರ್ತಾನೆ ಈಗ ನನ್ನನ್ನು ಏನಾಯ್ತು ಭಾವ? ನಿನ್ನ ಮುಖದಲ್ಲಿ ಭಯ, ಭೀತಿ, ಚಿಂತೆ ತುಂಬಿ ಹೋಗಿದೆ. ಮಾತ್ರವಲ್ಲ, ಯಾವತ್ತು ಬರುವಾಗ ಪಾರ್ವತಿಯನ್ನು ಒಳಗೂಡಿಕೊಂಡು ಬರುವವ ನೀನು. ಆದರೆ ಇಂದು ಏನಿದು? ಒಬ್ಬನೇ ಬಂದಿದ್ದೀಯಲ್ಲ, ಏನಾಯ್ತು ಭಾವ? ಅವ ಕೇಳಬೇಕು ನೀನು. ಲಾಲಿಸು ದೇವರ ದೇವ ಮುಕುಂದ ನೀಲ ನಿಭಾಗ ಶಾಶ್ವತ ನಿತ್ಯಾನಂದ ಮೂಲ ಭಸ್ಮಾಸುರನೊಡವ ಅರಿಯದೆ ಮೂಲ ಭಸ್ಮಾಸುರನೊಡವ ಅರಿಯದೆ ಲೀಲೆಯೊಳು ಶಿಖಿ ಹಸ್ತವರವ ಪಾಲಿಸಿದೆ ನನ್ನನ್ನು ನೋಡುವಾಗ ನಿನಗೆ ಆಶ್ಚರ್ಯವಾಗ್ತಾ ಉಂಟಲ್ವಾ? ಸತ್ಯ. ಸತಿಪತಿಯಾಗಿ ನಾವು ಯಾವಾಗಲೂ ಬರುವವರು ನಿನ್ನನ್ನು ಭೇಟಿಯಾಗುವುದಕ್ಕೆ. ಆದರೆ ಇಂದು ನಾನು ಓರ್ವನೇ ಹೆದರಿದ ಮುಖವನ್ನ ಇಟ್ಟುಕೊಂಡು ಬಂದಿದ್ದೇನೆ. ನಿಜ? ಎಲ್ಲದಕ್ಕೂ ಕಾರಣ ಉಂಟು ದೇವನೇ. ಏನಾಯಿತು? ಸತಿ ನನ್ನೊಟ್ಟಿಗೆ ಇದ್ದವಳು. ಆದರೆ ಭಸ್ಮಾಸುರ ಎನ್ನುವವನಿಗೆ ಹೆದರಿ ಈ ಪ್ರಕೃತಿಯಲ್ಲೇ ವಿಲೀನವಾಗಿ ಹೋದಳು. ಏನು ಗೊತ್ತುಂಟೋ, ಮೂಲದಲ್ಲಿ ಬೇರೆ ಕತೆ ಉಂಟು ಇದಕ್ಕೆ. ಏನಾಯಿತು? ನಿತ್ಯವಾಗಿ ನನಗೆ ಭಸ್ಮವನ್ನು ತಂದು ಕೊಡುವವಳು ಪಾರ್ವತಿ. ಆದರೆ ಏನು ಮಾಡೋಣ, ಒಂದು ದಿನ ಅವಳು ತರುವುದನ್ನ ತಡ ಮಾಡಿದ್ಲು. ತಂದಂತಹ ಭಸ್ಮದಲ್ಲಿ ಮಲಿನವಾದಂತಹ ಒಂದು ಕಲ್ಲು ನನಗೆ ಸಿಕ್ಕಿತು. ಅಂತಹ ಭಸ್ಮವನ್ನು ನಾನು ಧಾರಣೆ ಮಾಡುವುದು ತಕ್ಕದ್ದು. ಆದ್ದರಿಂದ ಸಿಕ್ಕಿದಂತಹ ಕಲ್ಲನ್ನ ದೂರಕ್ಕೆ ಎಸೆದು ಬಿಟ್ಟೆ. ನನ್ನ ಕೈಯಲ್ಲಿ ಮರ್ತಿಸಿದಾಗ ಕಲ್ಲೆನ್ನುವುದು ಇದ್ದ ಕಾರಣ, ನನ್ನ ಹಸ್ತದ ಸ್ಪರ್ಶ ಎನ್ನುವುದು ಅದಕ್ಕೆ ಆದ ಕಾರಣ ಆ ಕಲ್ಲಿನಿಂದ ಒಂದು ಜೀವಕೋಶ ಎನ್ನುವುದು ಹುಟ್ಟಿಕೊಂಡಿತು. ಸರಿ. ಈಗ ದೇಹವಾದಂತಹ ದೇಹ, ಆ ಜೀವ ನನ್ನದಾದಂತಹ ಕೈಲಾಸಕ್ಕೆ ಬಂದು ಹೇಳಿಕೊಂಡಿತು. ಅದನ್ನು ಕೊರೆದೆ ನನ್ನ ಮಗನಾಗಿ ಸ್ವೀಕರಿಸಿದೆ. ಅವನ ಹುಟ್ಟಿಗೆ ಕಾರಣ ನಾನೇ ಅಲ್ವಾ? ನಿಜ. ಆದ್ದರಿಂದ ಭಸ್ಮಾಸುರ ಎನ್ನುವ ಹೆಸರನ್ನೂ ಕೊಟ್ಟೆ. ಕಾಯಕವನ್ನ ಕೇಳಿದ, ಪ್ರತಿನಿತ್ಯ ಭಸ್ಮವನ್ನ ತಂದುಕೊಡು ಎನ್ನುವ ಕಾಯಕವನ್ನೂ ಕೊಟ್ಟೆ. ಮಗ ಎನ್ನುವ ವ್ಯಾಮೋಹದಲ್ಲಿ ಪ್ರೀತಿಯಿಂದ ಸಾಕಿಕೊಂಡು ಬಂದೆ. ಆದರೆ ಆತನಲ್ಲಿ ಅಸುರತ್ವವೆನ್ನುವುದೇ ತುಂಬಿ ಹೋಗಿದೆ ಎನ್ನುವುದು ನನಗೆ ಮತ್ತೆ ಗೊತ್ತಾಯಿತು. ಒಂದು ದಿನ ಹೋದವ ಭಸ್ಮವನ್ನು ತರಲಿಲ್ಲ. ಖಾಲಿ ಕಪಾಲವನ್ನು ಹಿಡಿದುಕೊಂಡು ಬಂದಾಗ ಯಾಕೆ ಎಂದು ಕೇಳಿದೆ. ಆಗ ಅವ ಹೇಳಿದ, ನನ್ನ ಭಕ್ತರು ಯಾರೂ ಭೂಲೋಕದಲ್ಲಿ ಸತ್ತಲ್ಲಿ ಸಾಯಲಿಲ್ಲ. ಆದ್ದರಿಂದ ಯಾರು ವೃದ್ಧರಾಗಿರುತ್ತಾರೋ ಅವರನ್ನು ಅವನೇ ಕೊಲ್ಲುತ್ತಾನೆಂತೆ. ಹೇಗೆ ನನ್ನದಾದಂಥ ಮೂರನೇ ಕಣ್ಣಿನ ಉರಿಯಿಂದ ಅವನ ಕೈಯಲ್ಲಿ ಉರಿಹಸ್ತವನ್ನು ನಾನು ಮಾಡಿಕೊಟ್ಟರೆ ಯಾರು ವೃದ್ಧಾಪ್ಯರಿರುತ್ತಾರೋ, ಅಲ್ಲ ಯಾರಿಗೆ ಸಾಯಬೇಕು ಮರಣ ಎನ್ನುವುದನ್ನು ಕಾಯುತ್ತಾ ಇರುತ್ತಾರೋ ಅವರ ತಲೆಯ ಮೇಲೆ ಕೈಯಿಟ್ಟು ಅವರನ್ನು ಭಸ್ಮ ಮಾಡಿ ಆ ಭಸ್ಮವನ್ನು ನನಗೆ ತಂದು ಕೊಡುತ್ತಾನೆ ಎಂದು ಹೇಳಿದ. ನಾನೂ ಒಪ್ಪಿಕೊಂಡೆ. ಬೇರೆ ಏನು ಯೋಚಿಸದೆ ಅವನಿಗೆ ಉರಿಹಸ್ತವನ್ನು ಕೊಟ್ಟು ಬಿಟ್ಟೆ. ನಂತರ ಅವನ ನಿಜವಾದ ಬುದ್ಧಿ ನನಗೆ ಅರ್ಥವಾಯಿತು. ಏನು? ಅವ ಕೇಳಿದ್ದಾದರೂ ಏನು ಗೊತ್ತುಂಟೋ,
ಲೋಕದ ಮಾತೆಯಾದಂತಹ ನನ್ನ ಪತ್ನಿಯಾದಂತಹ ಆತನ ತಾಯಿಯಾದಂತಹ ಪಾರ್ವತಿಯನ್ನು ಅವನಿಗೆ ಬೇಕು ಎನ್ನುವ ಹಾಗೆ ಕೇಳಿದ. ಏನು ಮಾಡೋಣ ದೇವ್ರೆ, ಅವನ ಮುಂದೆ ಎದುರಿಸುವುದಕ್ಕೆಂದು ಹೋದರೆ ಕೈಯನ್ನು ಇಟ್ಟುಕೊಂಡು ನನ್ನನ್ನೇ ಭಸ್ಮ ಮಾಡ್ತೇನೆ ಎನ್ನುವ ಹಾಗೆ ಬರ್ತಾ ಇದ್ದಾನೆ. ಅಲ್ಲಿಂದ ಓಡಿಕೊಂಡು ಬಂದವ, ಇಲ್ಲೇ ನಾನು ನಿಂತವ. ಆದ್ದರಿಂದ ನೀನೇ ನನ್ನನ್ನು ಕೊರೆಯಬೇಕು. ಏನು ಮಾಡ್ತೀಯಂತ ನನಗೆ ಗೊತ್ತಿಲ್ಲ. ಅವನನ್ನು ಕೊಲ್ಲೇಬೇಕು ಅವನನ್ನು. ಭಾವಯ್ಯ, ಚಿಂತೆಯನ್ನು ಬಿಡಯ್ಯ. ಎನ್ನುತ್ತ ಮರುಗುವ ಶಂಕರನ ನಿಶಯನ ಸಂತೈರಿ ನಗುದರೆ ಭಾವಯ್ಯ, ಭಸ್ಮಾಸುರನಿಂದ ತೊಂದರೆಯೇ? ಸರಿ, ನೀನು ಚಿಂತೆಯನ್ನು ಬಿಡು. ಧರ್ಮವನ್ನು ರಕ್ಷಿಸುವುದಕ್ಕೆ ಎಂದು ಜನಿಸಿಕೊಂಡವರು ನಾವು. ಆದರೆ ನಿನ್ನ ಮಗನಾದುದರಿಂದ ನಿನಗಾತನನ್ನು ಏನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮೋಹನನಲ್ಲಿ ಕಾಡುತ್ತಾ ಉಂಟು. ಖಂಡಿತವಾಗಿಯೂ ನೀನು ಮಾಡುವುದು ಯೋಗ್ಯವಲ್ಲ. ನೀನು ನನ್ನಲ್ಲಿ ಬಂದು ಅಭಯವನ್ನು ಯಾಚಿಸಿದ್ದೀಯಲ್ಲವೇ? ಸರಿ ಸರಿ, ಭೀತಿಯನ್ನು ಬಿಡು. ಇನ್ನು ಕಿರಿದು ದಿನಗಳೊಳಗಾಗಿ ಆತನನ್ನು ನಾನು ಕರೆದುಕೊಡುತ್ತೇನೆ. ನಿರ್ಭೀತನಾಗಿರು ಭಾವ. ಹೇಗೆ ಕೊಲ್ತಿ ಎನ್ನುವುದು ನನಗೆ ಗೊತ್ತಿಲ್ಲ, ಆದರೆ ಅವನ ಮರಣ ಎನ್ನುವುದು ಆಗ್ಲೇಬೇಕು. ಖಂಡಿತವಾಗಿ ಲೋಕಕಂಟಕವಾಗಿ ಮೆರೆಯುತ್ತಕ್ಕೆ ಇದ್ದಾನೆ. ಆದರೆ ನೀನು ಹೇಗೆ ಕೊಲ್ಲುತ್ತಿ ಎನ್ನುವುದು ನನಗೆ ಕುತೂಹಲದಲ್ಲಿ ಉಂಟು. ನಾನು ಹೇಗೆ ಕೊಲ್ಲುತ್ತೇನೆ ಎನ್ನುವ ಕುರಿತಾಗಿ ನಾನು ಆಲೋಚಿಸುತ್ತೇನೆ ಭಾವ. ಆದರೆ ಅಲ್ಲಿಯವರೆಗೆ ವೈಕುಂಠದಲ್ಲಿ ಸಂಪಿಗೆ ಮರವಾಗಿದ್ದುಕೋ, ಅದರ ಬುಡದಲ್ಲಿಯೇ ಆ ಭಸ್ಮಾಸುರನನ್ನು ಕೊಂದುಕೊಡುವ ಚಂದವನ್ನು ಕಾಣುವೆಯಂತೆ. ಒಳಗಿದ್ದುಕೋ ಭಾವ. ಅಡಿಯಲ್ಲೇ ಸಾಯ್ಬೇಕವ, ನನ್ನ ಪತ್ನಿಯನ್ನು ಕೇಳಿದವ. ಸರಿ, ಆಗ್ಲಿ, ನಿನ್ ನಿಶ್ಚಯಂತೆ ಆಗುತ್ತದೆ. ಒಳಗಿದ್ದುಕೋ. ವೈಕುಂಠದಲ್ಲಿ ಸಂಪಿಗೆ ಮರವಾಗಿದ್ದುಕೊಳ್ಳು. ಭಸ್ಮಾಸುರನನ್ನು ತರೆಯುವ ಪರಿಯಂತು ತರುಣಿ ಮೋದುಳಿದು ತರುಣಿ ಮೋಹದುಳಿದು ಧರ್ಮವ
ಇನ್ನು ಕಿರಿದು ದಿನಗಳೊಳಗಾಗಿ ಆತನನ್ನು ಕೊಂದುಕೊಡುತ್ತೇನೆ ಎನ್ನುವ ಹಾಗೆ. ಆದರೆ ಭಸ್ಮಾಸುರನನ್ನು ಕೊಲ್ಲುವ ಬಗೆ ಹೇಗೆ ಎಂದು ಯೋಚಿಸುತ್ತಾ ಇದ್ದೇನೆ ನಾನು. ಆತನಿಗೆ ಅಡರಿರುವುದು ಕಾಮದ ಬಲೆ ಮಾತ್ರವಲ್ಲ, ತನ್ನ ತಾಯಿಯನ್ನೇ ಬಯಸುತ್ತಿದ್ದಾನೆ ಆತ. ಅಂದರೆ ಎಷ್ಟು ನೀಚ ಮಟ್ಟಿಗಿಳಿದಿರಬೇಕು ಆತ. ಆತನನ್ನು ಹಾಗೇ ಬಿಡುವುದು ಖಂಡಿತವಾಗಿಯೂ ಸರಿಯಲ್ಲ. ಆದರೆ ಆತನನ್ನು ಕೊಲ್ಲುವ ಬಗೆಯೆಂತು ಎಂದು ಯೋಚಿಸುವ ಸಂದರ್ಭದಲ್ಲಿ ನನಗೆ ಹೊಳೆದಿರುವುದು ಒಂದೇ ಉತ್ತರ. ನಾನು ಒಂದು ತರುಣಿಯ ರೂಪವನ್ನು ತಾಳಬೇಕು. ಗಿರಿಜೆಗಿಂತಲೂ ಸುಂದರವಾಗಿರುವಂತಹ ತರುಣಿಯ ರೂಪವನ್ನು ತಾಳಬೇಕು. ಆ ಭಸ್ಮಾಸುರನ ಮುಂದೆ ಹೋಗಿ ಆತನನ್ನು ಮೋಹಿಸಬೇಕು. ಮೋಹದ ಬಲೆಗೆ ಸಿಲುಕಿದ ಆತನನ್ನು ಕೊಲ್ಲಬೇಕು ಎನ್ನುವ ಹಾಗೆ. ಈ ಹಿಂದೆ ಅದೆಷ್ಟೋ ದಾನವರನ್ನು ಬೇರೆ ಅವತಾರಗಳಿಂದ ಕೊಂದ ನನಗೆ ಈಗ ಒಂದು ವೇಷವನ್ನು ಧರಿಸುವುದು ಹೆಚ್ಚೇನಲ್ಲ. ಇನ್ನು ತಡ ಮಾಡುವುದಲ್ಲ. ಆತನನ್ನು ಕೊಲ್ಲುವ ಬಗೆಯನ್ನು ನೀವೇ ಕಾಣುವಿರಂತೆ. ನಿರೀಕ್ಷೆಯಲ್ಲಿರಿ, ನಿರೀಕ್ಷೆಯಲ್ಲಿರಿ. ಬಂಧನ ಸುರವೈರಿ ಸುಮನಸ ವೃಂದ ಕಾವಶೌರಿ ಬಂಧನ ಸುರವೈರಿ ಸುಮನಸ ವೃಂದ ಕಾವಶೌರಿ ಸುಮನಸ ವೃಂದ ಕಾವಶೌರಿ ಅಸುರವೈರಿ ವೃಂದ ಕಾವಶೌರಿ ಚಂದ್ರಶೇಖರಗೆ ಅಂದದುಳ ಭಯವ ಚಂದ್ರಶೇಖರಗೆ ಅಂದದುಳ ಭಯವ ಅಂದಿಯುತಲ ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಚಂದ್ರಶೇಖರಗೆ ಅಂದದುಳ ಭಯವ ಅಂದಿಯುತಲ ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಚಂದ್ರಶೇಖರಗೆ ಅಂದದುಳ ಭಯವ ಅಂದಿಯುತಲ ಸುಂದರ ರೂಪದಿ ಬಂಧನ ಸುರವೈರಿ ಸುಮನಸ ವೃಂದ ಕಾವಶೌರಿ
ಶೌರಿ ಸುಮನಸ ವೃಂದ ಕಾವ ಶೌರಿ ಅಸುರ ವೈರಿ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಇದ್ದಾರೆ. ನೀವು ಹಾಗೆ ಆಶ್ಚರ್ಯದಿಂದಲೇ ನೋಡುತ್ತಾ ಇದ್ದೀರಿ. ಹೌದು ಹೌದು. ಯಾಕೆ ಯಾಕೆ? ನನ್ನ ಪರಿಚಯ ಆಗಲಿಲ್ವಾ? ಇಲ್ಲ ಇಲ್ಲ ಇಲ್ಲ. ಈಗ ನೀವು ಹೇಳಿದ್ದೇನು? ಏನು ಏನು? ಬಂಧನ ಸುರ ವೈರಿ. ಅಸುರ ವೈರಿ ಅಲ್ಲ, ಅಸುರ ಪ್ರವೃತ್ತಿಯನ್ನು ಹೊಂದಿರುವವರಿಗೆಲ್ಲ ನಾನು ವೈರಿ. ಯಾರು? ಯಾರು ಯಾರು? ಶ್ರೀಮನ್ನಾರಾಯಣ. ಹಾಗಿದ್ದರೆ ಇದು ಏನು? ಏನು ಏನು? ಇದು ವೇಷ. ಹೌದಾ? ವೇಷ ಯಾಕೆ? ಯಾಕೆ ಯಾಕೆ? ಮೋಸ ಮಾಡುವುದಕ್ಕೆ. ಹಾಗೆಂದು ವೇಷಧಾರಿಗಳೆಲ್ಲ ಮೋಸಗಾರರಲ್ಲ. ಆದರೂ ಈ ವೇಷ ಯಾಕೆ ಹೇಳಿ? ಯಾಕೆ ಯಾಕೆ? ದುರುಳನಾದಂತಹ ಭಸ್ಮಾಸುರನನ್ನು ಸಂಹಾರ ಮಾಡುವುದಕ್ಕೆ. ಆ ಭಸ್ಮಾಸುರ ಭಜನೆಯ ಮೂಲಕ ಶಿವನನ್ನು ಮೆಚ್ಚಿಸಿ ಉರಿಹಸ್ತವನ್ನು ವರವಾಗಿ ಪಡೆದಿದ್ದಾನೆ. ಪಡೆದದ್ದೇ ತಡ ಪಾರ್ವತಿಯನ್ನು ಬಯಸಿದ್ದಾನೆ. ತಡೆದಂತಹ ಶಿವನಿಗೆ ಏನು ಮಾಡಿದ? ಅವನನ್ನು ಓಡಿಸಿಕೊಂಡು ಹೋದ. ಉರಿಹಸ್ತವನ್ನು ಹಿಡಿದುಕೊಂಡು ಅವನ ತಲೆ ಮೇಲೆ ಇಡಲು. ಹಾಗಿದ್ದರೆ ಇದು ಅತಿರೇಕವಾಯಿತು. ಅದಕ್ಕಾಗಿ ಅವನನ್ನು ಸಂಹಾರ ಮಾಡಬೇಕು. ಆದರೆ ಹೀಗೆ ಹೋಗುವುದಾ? ಹೇಗೆ ಹೋಗುವುದು? ಹೇಗೆ ಹೇಗೆ? ಕಿರುನಗೆಯನ್ನು ಬೀರುತ್ತಾ ಕಿರುನಗೆಯ
ಹಾ, ಹೀಗೆ ಹೋಗುವುದು ಸರಿಯಾ? ಇಲ್ಲ, ಬೀರುತ್ತ ಕಿರುನಗೆಯನು ನಗು ನಗುತ್ತಾ ಹೋಗಬೇಕು, ಅವನನ್ನು ಆಕರ್ಷಿಸಬೇಕು. ಬೆಳಗು ಬಿನ್ನಾಣ ಎಲ್ಲವೂ ಇರಬೇಕು. ಹಾಗಿದ್ದರೆ ಈಗ ನನ್ನ ಉಡುಗೆ ತೊಡುಗೆ ಎಲ್ಲ ಹೇಗಿದೆ? ಹೇಳಿ ಅಂತೆ, ಹೇಗಿದೆ? ಚಂದ ಕಾಣ್ತಾ ಇದ್ದೇನಲ್ಲ? ವೇಷ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಈಗ ಹಾ, ಸೀರೆ ಹೇಗಿದೆ? ಸೀರೆ ನೋಡಿ ಅಂತೆ. ಹೇಗಿದೆ? ಕೆಲವರಿದ್ದಾರೆ ಬಿಳಿ ಕುಪ್ಪಸ, ಬಿಳಿ
ಕೊಕ್ಕರೆ. ಇನ್ನೂ ಕೆಲವರಿದ್ದಾರೆ ಕಪ್ಪು ಕುಪ್ಪಸ, ಕಪ್ಪು ಸೀರೆ. ಅವರು ಹೇಗೆ ಕಾಣ್ತಾರೆ? ಕಾಗೆ. ಇನ್ನೂ ಕೆಲವರಿದ್ದಾರೆ ಹಸಿರು ಬಣ್ಣದ ಕುಪ್ಪಸ, ಹಸಿರು ಬಣ್ಣದ ಸೀರೆ. ಅವರು ಹೇಗೆ ಕಾಣ್ತಾರೆ? ಗಿಳಿ. ಗಿಳಿಯ ಹಾಗೆ ಕಾಣುತ್ತಾರೆ. ಆದರೆ ನಾನು ಹಾಗಲ್ಲ. ಉಡುಗೆ ತೊಡುಗೆ ಎಲ್ಲವೂ ಸರಿಯಾಗಿದೆ. ದೇಹ ಕೊಪ್ಪುವಂತಹ ಸೀರೆ, ಅದಕ್ಕೊಪ್ಪುವಂತಹ ಕುಪ್ಪಸ, ಅಂಗಾಂಗಗಳಿಗೆ ಆಭರಣಗಳನ್ನು ತೊಟ್ಟುಕೊಂಡಿದ್ದೇನೆ. ಮುಂಗುರುಳಿನ ವಿನ್ಯಾಸದಿಂದ ಹಣೆ ಅರ್ಧಚಂದ್ರಾಕೃತಿಯನ್ನು ಹೊಂದಿದೆ. ಎಲ್ಲವೂ ಸರಿಯಾಗಿದೆ. ಈಗ ಭಸ್ಮಾಸುರನ ಎದುರಿಗೆ ನಾನು ಹೋಗಬೇಕು. ಹೇಗೆ ಹೋಗುವುದು? ಹೀಗೆ ಹೋದ್ರೆ ಆಗ್ತದಾ ನಡ್ಕೊಂಡು? ಇಲ್ಲ, ಅವನಿಗೆ ಸಂಶಯವಂತೂ ಬಂದೇ ಬರುತ್ತದೆ. ಇದು ಯಾರು ಹುಡುಗಿ? ಭೂಮಿಯಿಂದ ಮೇಲೆ ಬಂದಳೋ, ಮೇಲಿನಿಂದ ಕೆಳಗೆ ಉದುರಿ ಬಿದ್ದಳೋ ಎಂಬ ಹಾಗೆ ಅವನು ಭಾವಿಸ್ತಾನೆ. ಹಾಗಲ್ಲ. ಹೇಗೆ ಹೋಗುವುದು? ಹಾ, ಇದು ಕಾಡು. ಕಾಡಿನಲ್ಲಿ ಸುಮಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಮುಂದೆ ಮುಂದೆ ಸಾಗಿ ಚಿನ್ನದ ಬೊಂಬೆ ಈಗೆಲ್ಲೋ ರಂಬೆ ಹರನರಸಿಯು ಸುಂದರಿಯಲ್ಲ, ಹರನರಸಿಯು ಸುಂದರಿಯಲ್ಲ, ಸ್ಮರ ಶರಣರಸಿಯು ಗೆಳೆಯಲ್ಲ, ಸ್ಮರ ಶರಣರಸಿಯು ಗೆಳೆಯಲ್ಲ. ಹರನರಸಿಯು ಸುಂದರಿಯಲ್ಲ, ಸ್ಮರ ಶರಣರಸಿಯು ಗೆಳೆಯಲ್ಲ. ಅರರೆ ಯಾರಿಗೆ ಚಿನ್ನದ ಬೊಂಬೆ ಸುರ
ಯಾಕೆ ಯಾಕೆ ಇವಳಾರು? ಎಂತಹ ಚೆಲುವೆ! ಅವಳ ವಯ್ಯಾರ, ಅವಳ ರೂಪ, ಅವಳ ಲಾವಣ್ಯ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಯಾರು ಇವಳ ಹಾಗೆ ಚಂದದವರಿಲ್ಲ. ಇವಳೇ ಚಂದ ಲೋಕದಲ್ಲಿ. ಆದ್ರೆ ಏನು ಮಾಡೋಣ? ಎಲ್ಲವನ್ನು ಕೊಟ್ಟಿದ್ದಾನೆ, ಮಾತು ಕೊಡ್ಲಿಲ್ಲಲ್ಲ. ನಿನಗೆ ಮಾತು ಬರುದಿಲ್ವಾ? ಮುತ್ತು ಮುತ್ತು ಮಾತಿನ ಮುತ್ತು ಮಾತಿನ ಮುತ್ತು ಮಾತಾಡ್ಲಿಕ್ಕೆ ಬರ್ತದಾ? ಚೆಲುವೆ, ವಯ್ಯಾರಿ, ಚಂದ, ಚಂದದ ಗೊಂಬೆ ನಾನಾ? ಹೌದು. ಇಲ್ಲಿ ಮತ್ತೆ ಯಾರಿದ್ದಾರೆ ಈ ಕಾನನದಲ್ಲಿ? ನಾನು ಅರಸಿ ಬಂದದ್ದವಳನ್ನ, ಆ ಶಂಕರನ ಹೆಂಡತಿಯನ್ನ. ಅವಳೆಂತ ಚಂದ ನಿನ್ನೆದುರಿಗೆ! ಎಂತ ಚಂದವೇ ನೀನು! ಒಮ್ಮೆ ನೋಡುವ. ಎಲ್ಲಿ ಸಹ ನುಡಿಯುತ್ತೆ ಇಲ್ಲ. ಅಷ್ಟು ಚಂದದ ಗೊಂಬೆ. ಅಬ್ಬ, ಬಾರೆ ಬಾರೆ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ನೀನ್ ಯಾರು? ನಾನು ಯಾರಂತ ಇರ್ಲಿ, ನೀನ್ ಯಾರು? ಒಯ್ಯಾರಿಯಾಗಿದ್ದಿ, ಈ ಕಾನನದಲ್ಲಿ ಒಬ್ಬಳೇ ಇದ್ದಿ. ನಿನ್ನ ಹುಟ್ಟಿ ಹೇಗೆ? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನಗೆ ಪ್ರಾಯ ಕೇಳಬಹುದಲ್ಲ? ಪ್ರಾಯ ಎಷ್ಟು? ಪ್ರಾಯ ಆಗಿದ್ರೆ ನಿನಗೆ ಮದುವೆ ಆಗಿದೆಯಾ? ಮದುವೆ ಆಗಿದ್ರೆ ಗಂಡ ಇದ್ದಾನ? ಹಾಗೆಲ್ಲ ಜೊತೆಯಲ್ಲೇ ಇದ್ದಾನ? ಮದುವೆ ಆಗಿ ಹೋಗಿದ್ದಾನ? ಆಗಿ ಹೋಗಿದ್ರೆ ಎಲ್ಲಿಗೆ ಹೋಗಿದ್ದಾನೆ? ಇಲ್ಲಿ ಬರುವಲ್ಲಿಗೆ ಹೋಗಿದ್ದಾನ? ಹೇಗೆ? ಮದುವೆ ಆದಾಗ ಆಗಿದ ಕುರುಹಿಗಾಗಿ ನಿಂಗೆ ಮಕ್ಕಳಾಗಿದೆಯಾ? ಮಕ್ಕಳಾಗಿದ್ರೆ ಎಷ್ಟು? ಹಾಗಾಗಿ ನಿನ್ನ ಸಂಪೂರ್ಣ ವಿವರವನ್ನು ಕೇಳುವಂತಹ ಕುತೂಹಲ ನನಗೆ. ಹೇಳ್ತೀಯಾ? ಮಾತಾಡ್ಲಿಕ್ಕೆ ಬಿಟ್ಟ ತಪ್ಪಾಯ್ತೀಗ. ಕರುಣವಾರಿದಿ ಕೇಳು ನಾವೆಂಬ ಮಾತಾ, ಕರುಣವಾರಿದಿ ಕರುಣವಾರಿದಿ ಕೇಳು ನಾವೆಂಬ ಮಾತಾ, ಅರುಹ ನಿನ್ನಯದ ಅರುಹ ನಿನ್ನಯದ ವೇಣು ಪ್ರಖ್ಯಾತ, ಧರೆಯೊಳಗೆ ನಾನು ಮೋಹಿನಿ ಎಂಬ ಪರಿಪೂರ್ಣ ಮನ ನಿನ್ನೊಳು ಸುಳ್ಳಲ್ಲ. ಕರುಣವಾರಿದಿ ಕೇಳು ನಾನೆಂಬ ಮಾತಾ, ಅರುಹ ನಿನ್ನಯ ನಾಮವೇನು ಪ್ರಖ್ಯಾತ, ನೀನು ಯಾರು? ನಾನು ಯಾರು?
ಮಾತ್ರ ನಿನ್ನ ವಿವರವನ್ನು ನೀನು ಹೇಳುವುದಾ? ಯಾರು ಅಪರಿಚಿತನೇ? ಮೂರು ಜಗದಿ ಮೂರು ಜಗದಿ ವಾ ಚೆಲುವೆ, ಈ ಕಾನನದಲ್ಲಿ ನೀನು ನನಗೆ ಸಿಕ್ಕಿದ್ದಿ. ಸಿಕ್ಕಿದಾಗ ನಿನ್ನ ವಿಳಾಸ ಕೇಳಿದ್ರೆ ಅತಿ ಕುಲದಲ್ಲಿ ಪುಟ್ಟಿ ಕಥೆಯ ಕಾಣದೆ ಬಂದೆ ಮತಿವಂತ ಕಳನೆ ಕೇಳು ಮತಿವಂತ ಕೇಳನ್ನ ಕಥೆಯ ಪತಿಯ ನರಸಿ ಬಂದೆ ತೋಳಲಿ ಬಳಲು ತಿಳಿದು ಪತಿಯ ನರಸಿ ಬಂದೆ ತೊಳಲಿ ಬಳಲು ತಿಂದು ನಿರ್ಗತಿ ಕಳಾಗಿ ನಯನ ಪತಿಯ ನರಸಿ ಬಂದೆ ತೊಳಲಿ ಬಳಲು ತಿಂದು ನಿರ್ಗತಿ ಕಳಾಗಿ ನಾನು ಅತಿ ಕುಲದಲ್ಲಿ ಪುಟ್ಟಿ ಗತಿಯ ಕಾಣದೆ ಬಂದೆ ಕೇಳಿನ ಗತಿಯ ಅಲ್ಲ, ಇಷ್ಟು ಚಂದ ಇದ್ದಿ, ನೀನು ಒಂದು ಅಳ್ಳಿಕ್ಕೆ ಬರುವುದಿಲ್ಲ. ಅಳುವುದಲ್ಲಿ ಇಷ್ಟು ನಾಟ್ಯ ಮಾಡಿದೆಯಲ್ಲ, ಎಷ್ಟು ಲಾಲಿತ್ಯ ಉಂಟು. ಅಳುವುದಕ್ಕೆ ಒಂದು ಲಾಲಿತ್ಯ ಇಲ್ವಾ? ಸಡ್ಕ ಇದೆಯಲ್ಲ. ಹೆಣ್ಣು ಮಕ್ಕಳು ಹೇಗೆ ಅಳುತ್ತಾರೆ? ಹೇಗೆ? ನಿನಗೆ ಗೊತ್ತಿಲ್ವಾ? ಇಲ್ಲ. ಹೆಣ್ಣು ಮಕ್ಕಳು ಅಳುವಾಗ ಎದುರಿನವರಿಗೆ ನೀನೆ ಅತ್ತೆ ಅಂತಾದ್ರೆ ಅವರ ಕಣ್ಣಲ್ಲಿ ನೀರು ಬರಬೇಕು. ನಾನು ನಿನಗೆ ಅತ್ತೆ ತೋರಿಸ್ಬೇಕಾ ಹೇಗೆ ಅಂತ? ಹೇಗೆ? ತೋಟಕ್ಕೆ ಮದ್ದು ಬಿಟ್ಟದ ನೀನು? ಹೀಗೆ ಅಳಬೇಕು.
ಎನ್ನುವ ಹಾಗೆ ಬರಬೇಕು. ಇರಲಿ, ಹೇಳ್ತಾ ಇದ್ದಿ ಗೊತ್ತು, ನೀನು ಕೇಳಿದ್ದಿ ನೇರವಾದ ಪ್ರಶ್ನೆಗೆ ಉತ್ತರಕ್ಕಾಗಿ ಹೇಳ್ತಾ ಇರೋದು. ಅದೇನೇ ಇರಲಿ, ನೀನೇನಾಡಿದ್ರು ನನಗೆ ಸಿಹಿಯಾದ ಮಾತಿನಂತ ಆಗಿದೆ. ಹಾಗಾಗಿ ಹೇಳ್ತಾ ಇರೋದು, ನನಗೆ ನಿನ್ನನ್ನು ಮದುವೆ ಆಗ್ಬೇಕಂತ ಉಂಟು. ಅಲ್ಲ, ವರಾನ್ವೇಷಣೆ ಆಗಿತ್ತು. ನನಗೆ ಏನಾಯ್ತು? ಒಬ್ಬನಿಗೆ ಕಣ್ಣು ಸರಿ ಇಲ್ಲ. ಒಳ್ಳೇದಾಯ್ತು, ಹೋಗ್ಲಿ. ಅವನು ಒಬ್ಬನಿಗೆ ಮೂಗು ಸರಿ ಇಲ್ಲ. ಹೋಗ್ಲಿ, ಹಾಳಾಗಿ. ಒಬ್ಬನಿಗೆ ಕಾಲ್ ಸರಿ ಇಲ್ಲ. ಸತ್ತ ಹೋಗ್ಲಿ. ಒಬ್ಬನಿಗೆ ಕೈ ಸರಿ ಇಲ್ಲ. ಹಾ, ಇನ್ನೊಬ್ಬ ಬಂದಿದ್ದ. ಮತ್ತೇನಾಯ್ತು? ಎಲ್ಲವೂ ಸರಿ ಇತ್ತು. ಮತ್ತೆ ಆದರೆ ತಲೆಯೇ ಸರಿ ಇಲ್ಲ. ಹಾಗೆ ಆಗಬೇಕು. ವೀರಭಸ್ಮಾಸುರ ಎಲ್ಲಿಯೂ ಕೂಡ ನ್ಯೂನ್ಯತೆ ಇಲ್ಲ. ಹಾಗೆ ಅವರಿಗೆಲ್ಲ ಒಂದೊಂದು ಅಂಗ ಸರಿ ಇಲ್ಲದೆ ಇದ್ದದ್ದು. ಹಾಗೆ ವರಾನ್ವೇಷಣೆಯಲ್ಲೇ ಹೊರಟವಳು ನಾನು. ಈಗ ನೀನು ಸಿಕ್ಕಿದ್ದಿ, ನನ್ನ ಪರಿಚಯವನ್ನು ಕೇಳಿದ್ದಿ, ನಾನು ಹೇಳಿದೆ, ಆಯ್ತಲ್ಲ? ಎಲ್ಲಿಗೆ ಹೋಗಿ? ನೀನು ಪ್ರಶ್ನೆ ಕೇಳಿದ್ದಿ, ನಾನು ಉತ್ತರ ಹೇಳಿದೆ, ಆಯ್ತಲ್ಲ? ಬಾ ಬಾ. ಎಲ್ಲಿಗೆ ಹೋಗಿ? ಎಲ್ಲಿಗೆ? ಬಾ 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 ದನವ ನಾನು. ಅಲ್ಲ, ಬಾ 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 ಬಾ. ಹಾಗೆ ಬಾ, ನನ್ನ ಮನದ ಅರಸಿಯಾಗು ಎನ್ನುವ ಹಾಗೆ. ನನಗೂ ಮದುವೆ ಆಗ್ಲಿಲ್ಲ. ನಾನು ಅದೇ ಅನ್ವೇಷಣೆಯಲ್ಲಿ ಬಂದದ್ದು. ಅವನ ಹೆಂಡತಿಯನ್ನು ಓಡಿಸಿಕೊಂಡು ಬಂದವಳು. ಅವಳು ಏನು ಚಂದಲ್ಲ, ಹಳೆ ಮುದುಕಿ. ಏನು ಒಂದು ತಿಂಗಳು ಊಟ ಮಾಡದೇ ಇದ್ದವರಿಗೆ ಏನೋ ಒಂದು ಗಂಜಿ ಸಿಕ್ಕಿದಂತ ಓಡಿ ಬಂದೆ. ಮುಂದೆ ಮುಂದೆ ಹೋಗುವಾಗ ಮೃಷ್ಟಾನ್ನ ಭೋಜನ ಕಂಡಾಗ ಗಂಜಿ ಯಾರಿಗೆ ಬೇಕು? ಹಾಗಾಗಿ ನೀನು ನನಗೆ ಸಿಕ್ಕಿದ್ದಿ. ನೀನು ನನ್ನ ಮದುವೆ ಆಗು. ಹಾಗೆಲ್ಲ ಮದುವೆ ಆಗ್ಲಿಕ್ಕೆ ಆಗುವುದಿಲ್ಲ. ಮತ್ತೆಂತ ಆಗ್ಲಿಕ್ಕುಂಟು? ನಾನು ಹೇಗೆ ಕಾಣ್ತಾ ಇದ್ದೇನೆ? ಅಡಿಯಿಂದ ಮುಡಿಯವರೆಗೆ ಭಾರಿ ಚಂದ ಕಾಣ್ತಾ ಇದ್ದೆ. ನನಗೆ ಆಗಬಹುದು. ನಾಟ್ಯದವಳು, ಕಲಾವಿದೆ. ಯಾವ ನಾಟ್ಯ? ಭರತನಾಟ್ಯ. ಭಾರತನಾಟ್ಯ. ಭರತನಾಟ್ಯ ಕಲಾವಿದೆ. ಭರತನಾಟ್ಯ. ಭರತನಾಟ್ಯ ಕಲಾವಿದೆ. ಯಾರು ನಿನ್ನ ಗುರು? ಗುರು ಯಾರೇ ಇರಲಿ, ಮಹಾನುಭಾವ. ಆದರೆ ಈಗ ಒಂದು ವಿಷಯ ಉಂಟು. ಏನು? ನೀನು ನನ್ನಲ್ಲಿ ನಿನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡೆ. ಹೌದು. ಆದರೆ ಬಾಲ್ಯದಲ್ಲೇ ನಾನೊಂದು ಪಂಥವನ್ನು ಕೈಗೊಂಡಿದ್ದೇನೆ. ನೀನು ತಂದೆ ತಾಯಿ ಇಲ್ಲದಿದ್ರು ಪಂಥ ಮಾಡಿದ್ದಿ. ಪಂಥ ಕೈಗೊಂಡಿದ್ದೇನೆ. ನಾಟ್ಯಶಾಸ್ತ್ರದಲ್ಲಿ ನನ್ನನ್ನು ಯಾರು ಮೀರಿಸುತ್ತಾರೋ ಸಾರ್ವಜನಿಕರು ಸಾಕಿದ್ದಲ್ವಾ ನೀನು? ನಡೆಸಿಯಾರಂತ ನಿನಗೆ ಭರವಸೆ ಉಂಟು? ಹೇಳು ನೋಡುವ. ನಾಟ್ಯದಲ್ಲಿ ನನ್ನನ್ನು ಯಾರು ಮೀರಿಸುತ್ತಾರೋ ಅವನನ್ನೇ ನಾನು ಮದುವೆಯಾಗುವುದು. ನಿನಗೆ ನಾಟ್ಯ ಬರ್ತದಾ? ಈಗ ನಗಾಡ್ಲಿಕ್ಕೆ ಮಾತ್ರ ಬರುವುದು. ನಿನ್ನ ಮಾತು ಕೇಳಿ ನನ್ನ ಪರಿಚಯವನ್ನು ಕೇಳಿದಾಗ ಯಾರ ಮಗ ಅಂತ ಹೇಳಿದ್ದೆ? ಈಗ ನಾನು ಹಾಸ್ಯ ಮಾಡಿದ್ನಾ? ಅಲ್ಲ, ನನ್ನ ಪರಿಚಯವನ್ನು ನೀನು ಕೇಳಿದ್ಯಲ್ಲ. ನನ್ನ ತಂದೆ ಯಾರು? ನಟರಾಜ. ನಟರಾಜನ ಮಗ ಅಲ್ವಾ ನಾನು? ಅಲ್ಲ, ಅಪ್ಪನಿಗೆ ನಾಟ್ಯ ಗೊತ್ತುಂಟು ಎಂಬುದಾಗಿ ಮಗನಿಗೆ ನಾಟ್ಯ ಗೊತ್ತಿರಬೇಕು ಅಂತ ಏನಿಲ್ಲ. ಅದೇನು, ನೀನು ಭರತನಾಟ್ಯ ಕಲಿತಿದ್ದೀಯಲ್ಲ, ಭರತನಾಟ್ಯದಲ್ಲಿ ಪೂರ್ವದಲ್ಲಿ ಯಾರು ಗುರುಗಳಾಗಿದ್ದು? ನಟರಾಜನಿಂದನೇ ಕೊಡುಗೆಯಾಗಿ ಭರತವನಿಗೆ ಲಭಿಸಿದ್ದು. ಹಾಗಾಗಿ ನಿನಗೆ ಆ ನಾಟ್ಯ, ಅದಕ್ಕೆ ಯಾರು ಗುರು ಅಂತ ಕೇಳಿದ್ದು ನಾನು. ವಿಷಯ ಗೊತ್ತಿಲ್ಲದೆ ಮಾತಾಡುವುದಿಲ್ಲ. ಆದ್ರೂ ಕೂಡ ತಪ್ಪಿರಬಹುದು. ಆದ್ರೂ ಕೂಡ ನಿನ್ನಂತವ್ರು ಭರತನಾಟ್ಯದಲ್ಲಿ ಪ್ರವೀಣೆ ಆಗಿದ್ದೀಯಲ್ಲ, ಅರಿತು ಹೇಳುವಿ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಯಾವ ನಾಟ್ಯ, ಯಾವ ಅಡ, ಯಾವ ತಡ, ಯಾವ ತಾಳ, ಯಾವ ಲಯ, ಯಾವುದನ್ನು ಬೇಕಾದ್ರೂ ಮಾಡು, ನಾನು ಮಾಡ್ತೇನೆ. ನಿನಗೆ ಕುಣಿತ್ಯ? ಅಲ್ಲ, ಕುಣಿಲಿಕ್ಕೆ ಬಾರದಿದ್ರೆ ಅದನ್ನು ಸುಧಾರಿಸಿ ನಿನಗೆ ಮೆಚ್ಚುಗೆ ಆಗುವ ಹಾಗೆ ಮಾಡಿಯೇನು. ಹಾಗಿದ್ದರೆ ನೋಡೋಣ. ನಿನ್ನಷ್ಟು ಲಾಲಿತ್ಯ ಬರದೇ ಇರಬಹುದು, ಅಲ್ಲಿಂದ ಅಲ್ಲಿಗೆ ನಿನಗೆ ಆಗಬಹುದು ಇವನಂತ ಹೇಳುವ ಹಾಗೆ ಮಾಡಿಯೇನು. ಅಷ್ಟು ಭರವಸೆ ಉಂಟು. ನೋಡುವ ನೋಡುವ ನೋಡುವ. ಭರತನಾಟ್ಯ ಪ್ರಾರಂಭದಲ್ಲಿ ಇಲ್ಲೇ ಮಾಡುವಲ್ಲ? ಇಲ್ಲೇ ಮಾಡುವ. ಏನಾಯ್ತೀಗ? ಇಲ್ಲ, ಸ್ವಲ್ಪ ಗುಡ್ಡಗಾಡು ಪ್ರದೇಶ, ಸಮತಟ್ಟಾಗಿಲ್ಲ. ಹಾಗೆ ಇಲ್ಲಿ ಎಲ್ಲಾದ್ರೂ ಸುತ್ತಾಡಿ ಅಲ್ಲಿ ಒಂದು ಕಾಣುತ್ತಾ ಇದೆ ಸಂಪಿಗೆ ಮರ. ಅದೇ ಹೇಳಿದ್ದು. ಅದರ ಅಡಿಗೆ ಹೋಗೋಣವೇ? ನೆರಳಲ್ಲಿ ಆದ್ರೂ ಸ್ವಲ್ಪ ಮಾಡಿ ಏನು ಅಂತ ಭರವಸೆ ಉಂಟು. ಆದೀತು. ಆ ಕಡೆಗೆ ನಡೆಯೋಣ.
ದೇವರ ಸ್ಮರಣೆ ಮಾಡ್ಲಿಕ್ಕೆ ಉಂಟಾ? ನಿಲ್ಲು. ಮನಸ್ಸನ್ನೇ ಮಾಡಿದ್ರು ಆಯ್ತು. ಹೀಗೆ ನಿಲ್ಲು. ಭರತನಾಟ್ಯದಲ್ಲಿ ಎಲ್ಲದಕ್ಕೂ ಕ್ರಮ ಎಂಬುದಿದೆ. ನಿಲ್ಲು ಹೀಗೆ. ಹೀಗೆ ಇದು ಆಗ್ಲಿಕ್ಕಿಲ್ಲ. ನಾನು ಹೋಗ್ತೇನೆ. ಕೂತ್ಕೋ. ಪೂರ್ತಿ ಅಲ್ಲ. ಸರ್ತ. ಒಂದು ನೀನು ಇಲ್ಲೇ ಇರು, ನಾನು ಬರ್ತೇನೆ. ಅಲ್ಲ ಪುರುಷರು ನಮಸ್ಕಾರ ಮಾಡುದು ಹೇಗೆ? ಹೇಗೆ? ಉದ್ದಾಂಡ ನಮಸ್ಕಾರ ಹಾಗೆ ಅಲ್ಲ, ಇದಕ್ಕೆ ಕ್ರಮ ಎಂಬುದಿದೆ. ಮಾಡು, ನಾನು ಹೇಳಿಕೊಟ್ಟ ಹಾಗೆ ಮಾಡಬೇಕು. ಇಡಿ ಕೈ. ಒಂದು ಎರಡು ಹೀಗೆ ಕೆಳಗೆ ಭೂಮಿಯನ್ನು ಮುಟ್ಟಬೇಕು. ಕಣ್ಣಿಗೆ ಹೀಗೆ ಹೀಗೆ ಬರಲಿ ಬರಲಿ. ಏಳು ಏಳು. ಆಯ್ತಾ? ಆಯ್ತು, ಹೋಗುವ. ಇಲ್ಲಿಗೆ ಆಗಲಿಲ್ಲ. ಮತ್ತೆ ನಾಟ್ಯವನ್ನು ಮಾಡಬೇಕು. ನಮಸ್ಕಾರ ಮಾಡಿದ್ರೆ ಮದುವೆ ಶಾಸ್ತ್ರ ಮುಗಿಯುವುದಿಲ್ಲ. ಈಗ ಪ್ರಾರಂಭ ಆಯ್ತಷ್ಟೇ. ಪ್ರಾರಂಭವಾ? ಮುಗಿಯುವುದು ಯಾವಾಗ? ಮುಗಿಲಿಕ್ಕೆ ಇನ್ನೂ ಸಮಯ ಉಂಟು. ಮಾಡು. ಹಿಡ್ಕೊ ಹೀಗೆ. ಆಯ್ತಾ? ಆಯ್ತಾ? ಹೀಗೆ ಅಲ್ಲ ಹೇಳಿದ್ದೀನಿ. ಇನ್ನೊಂದಿದೆ, ಮಾಡು. ನಾನು ಮಾಡಿದ ಹಾಗೆ ನೀನು ಮಾಡು. ಹಿಂದೆ ಬಾ. ಬೈಲಿ. ಆಯ್ತಾ?
ಭಸ್ಮಾಸುರನ ಸಂಹಾರವಾಯಿತು. ಹಾಗಾದ್ರೆ ಏನು ಮಾಡಬೇಕಿತ್ತೋ ಅದನ್ನೇ ನಾನು ಮಾಡಿದ್ದೇನೆ. ಸರಿ ಸರಿ. ಭಸ್ಮಾಸುರ ದುಷ್ಟ. ಏನು ಮಾಡಿದ ಅವನು? ಏನು? ಅತಿಯಾದ ಕಾಮವನ್ನು ಹೊಂದಿದ್ದ. ಕಾಮ ಸಹಜವಾದದ್ದೇ, ಆದರೆ ತಾಯಿಯನ್ನೇ ಬಯಸುವಷ್ಟು ಕಾಮ ಅದು ಅತಿರೇಕವಾಯಿತು. ಇದರಲ್ಲೂ ಶಿವನದ್ದು ಒಂದು ತಪ್ಪಿದೆ. ಎಸೆದ ಕಲ್ಲಿನಿಂದ ಹುಟ್ಟಿದವನು ಭಸ್ಮಾಸುರ. ಆದರೂ ಪುತ್ರನೆಂಬ ವ್ಯಾಮೋಹವನ್ನು ತೋರಿಸಿದ. ಭಸ್ಮಾಸುರ ಎಂದು ಹೆಸರಿಟ್ಟ. ಅಸುರ ಪ್ರವೃತ್ತಿ ಇವನದ್ದು. ಆದರೂ ಬಳಿಗೆ ಸೇರಿಸಿದ. ಏನಾಯಿತು? ಅವನಿಗೆ ಕಂಟಕ ಬಂತು. ಆದ ಕಾರಣವೇ ಹೇಳುವುದು, ಮಕ್ಕಳನ್ನು ಅತಿಯಾಗಿ ಮುದ್ದಿಸಬಾರದು. ಹಾಗಾದರೆ ಅವರಿಗೆ ಸರಿದಾರಿಯನ್ನು ನಾವು ತೋರಿಸಬೇಕು. ಬೇಕಾದದ್ದಾಯಿತು. ಭಸ್ಮಾಸುರನ ಸಂಹಾರವಾಯಿತು. ಶಿವನು ಸಂತೋಷದಲ್ಲಿದ್ದಾನೆ. ಇನ್ನು ನಾನೇನು ಮಾಡೋದು? ನನ್ನ ವೈಕುಂಠ ಲೋಕಕ್ಕೆ ತೆರಳುತ್ತೇನೆ. ಶಿಶುಪಾಲ ಬಂದಂತಹ ಕಾರ್ಯ ಶಿಶುಪಾಲ ಎನ್ನುವ ಹೋಗೆ ನನ್ನ ಹೆಸರು.
ನನ್ನ ತಮ್ಮ ಅಂತವಕ್ರ ಸೋಮದತ್ತ ಭಗದತ್ತ ಎನ್ನುವಂತಹ ಮಿತ್ರರನ್ನೊಡಗೂಡಿ ಚೈತ್ಯ ದೇಶವನ್ನು ಆಳುತ್ತಾ ಇದ್ದೇನೆ ಸಂಭ್ರಮದಿಂದ. ನನ್ನ ತಾಯಿ ಸುತಸ್ರವೆಯ ಗರ್ಭಾಂಬುದಿಯನ್ನು ಪಾವನಗೊಳಿಸುವಂತಹ ಸಂದರ್ಭದಲ್ಲಿ ಓರ್ವಾತರಿಗೆ ಏನೇನು ಎಲ್ಲಿ ಎಲ್ಲಿ ಇರಬೇಕು ಅದು ಅಲ್ಲಿ ಅಲ್ಲಿ ಇರಲಿಲ್ಲ ಅಂತ ನನಗೆ. ಹೆಚ್ಚಿನದ್ದಾದಂತಹ ಕೈಗಳು ಕಣ್ಗಳು ಎಲ್ಲವೂ ಇತ್ತಂತೆ. ಆ ಸಮಯದಲ್ಲಿ ನನ್ನವೇ ಚಿಂತಿಸುತ್ತಿದ್ದಂತಹ ವೇಳೆಗೆ ನಾರದರು ಬಂದು ಹೇಳಿದರು, ಏನು ಹೇಗೆ ಯಾರು ನಿನ್ನ ಈ ಪುರಕ್ಕೆ ಬರುತ್ತಾರೆ ಅವರ ಕೈಗೆ ನಿನ್ನ ಮಗುವನ್ನು ಇತ್ತೆ ಅಂತಾದರೆ ಯಾರ ಕೈ ಸೇರಿದ ತಕ್ಷಣ ಕೈ ಕಾಲುಗಳು ಕಣ್ಣುಗಳು ಇದ್ದಕ್ಕಿದ್ದಂತೆಯೇ ಮಾಯವಾಗುವುದು. ಅಂತಹವನಿಂದಲೇ ಮರಣ ಎನ್ನುವ ಹಾಗೆ ಹೇಳಿದರಂತೆ. ಕೃಷ್ಣ ಪುರವನ್ನು ಪ್ರವೇಶಿಸಿತು. ನನ್ನ ಅವ್ವೆ ಕೊಟ್ಟದ್ದು ಆತನ ಕೈಗೆ. ನನ್ನದು ಮಾತ್ರವೋ ಹೆಚ್ಚಿನದಾದಂತಹ ಕೈಗಳು ಕಣ್ಗಳು ಮಾಯವಾದವು. ಮಾಯವಾದಾಗ ನನ್ನ ತಾಯಿಗೆ ತಡಿಲಿಕ್ಕಾಗಲಿಲ್ಲ. ಹೆತ್ತ ತಾಯಿಗೆ ಹೆಗ್ಗಳವಾದರೂ ಮುದ್ದಂತೆ. ಹಾಗೆಯೇ ಕೃಷ್ಣನಲ್ಲಿ ಅಂಗಳ ಹಚ್ಚಿಕೊಂಡಳು. ಹೇಗೆ ನನ್ನ ಮಗನನ್ನು ನೀನು ಏನೂ ಮಾಡಬಾರದು ಎನ್ನುವ ಹಾಗೆ. ಅದಕ್ಕೆ ಕೃಷ್ಣ ಒಂದು ಪಣವನ್ನು ತೊಟ್ಟನಂತೆ. ಹೇಗೆ ತಾಯೇ 100 ತಪ್ಪುಗಳನ್ನು ಮಾಡುವವರೆಗೆ ಶತ ತಪ್ಪುಗಳಾಗುವವರೆಗೆ ನಾನು ಅವನಿಗೆ ಏನೂ ಮಾಡುವುದಿಲ್ಲ. 101ನೇ ತಪ್ಪಾಯಿತು ಅಂತಾದರೆ ನನ್ನಿಂದಲೇ ಹತನಾಗುತ್ತಾನೆ ಆತ ಎನ್ನುವ ಹಾಗೆ. ಈಗ ವಿಶೇಷತೆ ಎಂತ ಅಂತ ಕೇಳಿದರೆ ಹಸ್ತಿನಾಪುರದಲ್ಲಿ ರಾಜಸೂಯಾತ್ವರವನ್ನು ಮಾಡುತ್ತಾ ಇದ್ದಾರೆ ಪಾಂಡವರು. ಅದಕ್ಕೆ ನಮಗೂ ಕೂಡ ಓಲೆ ಬಂದಿದೆ. ನಾವು ಕೂಡ ಹೋಗಬೇಕಾದದ್ದು ಧರ್ಮ. ನಾನೊಬ್ಬರೇ ಹೋಗುವುದು ಅಲ್ಲ, ಇದ್ದಾರಲ್ಲ
ಹಸಿರಾವತಿಯಲ್ಲಿ ರಾಜಸೂಯಾತ್ವರ ಎನ್ನುವಂತಹ ಯಾಗವನ್ನು ಮಾಡುತ್ತಾ ಇದ್ದಾರಂತೆ. ಅದಕ್ಕೆ ನಾವೆಲ್ಲರೂ ಹೋಗಬೇಕು ಎನ್ನುವಂತಹ ಓಲೆಯೊಂದು ಬಂದು ಸೇರಿದೆ. ಈ ಕಾರಣ ಇದಕ್ಕೆ ನಿಮ್ಮ ಅಭಿಪ್ರಾಯ? ಪಾಂಡವರು ಮಾಡುವಂತಹ ಮಹಾಯಾಗದಲ್ಲಿ ನಮ್ಮ ಉಪಸ್ಥಿತಿ ಇದ್ರೇನೆ ಅದಕ್ಕೊಂದು ಶೋಭೆ. ಹಾಗಾಗಿ ನಾನು ಬರುವುದಕ್ಕೆ ಸಿದ್ಧನಿದ್ದೇನೆ. ಅಭಿಪ್ರಾಯ ಕೇಳಿದವ ನೀನು. ಎಲ್ಲರಿಗೂ ಅವರಿಗೆ ಬೇಕಾದ ಹಾಗೆ ಹೇಳಿದ್ದಾರೆ. ಆದರೆ ನಮ್ಮೆಲ್ಲರ ಉಳಿತಿಗಾಗಿ ಒಂದು ಮಾತು ಹೇಳ್ತೇನೆ. ಹೋಗುವುದೇನು ಹೌದು, ಪರಿಗೈಯಲ್ಲಿ ಹೋಗುವುದಲ್ಲ, ಆಯುಧ ಭಾರಿಗಳಾಗಿ ಅಲ್ಲಿಗೆ ಹೋಗಬೇಕು. ಯಾಕೆ ಗೊತ್ತಾ? ವಿರೋಧಿಯಾದಂತಹ ಕೃಷ್ಣ ಅಲ್ಲಿಗೆ ಬಂದೇ ಬರ್ತಾನೆ. ಹಾಗಾಗಿ ಆಯುಧವನ್ನು ಹಿಡಿದು ಎಲ್ಲಾಳಿಗಳು ಬಂದರು ಅಂತಾದರೆ ಎದುರಿಸುವುದಕ್ಕೆ ಖಡ್ಗವನ್ನು ಹಿಡಿದಿದ್ದೇವೆ. ಬೇಕು ಬೇಕಾದಂತಹ ಆಯುಧಗಳನ್ನು ತೊಟ್ಟಿದ್ದೇವೆ. ತಡ ಮಾಡುವುದು ಸರಿಯಲ್ಲ. ತರಳುವ ಗಂಭೀರನಾದದಲ್ಲಿ ಬಾಳನೆ
ಅಜ್ಜ, ಧರ್ಮಜ, ಈ ಎಲ್ಲ ರಾಜರುಗಳನ್ನು ನೋಡುವಾಗ ಅಗ್ರದ ಪೀಠವನ್ನು ಯಾರಿಗೆ ಕೊಡುವುದು ಎಂಬ ಸಂದೇಹ ನನ್ನಲ್ಲಿ ಕಾಡುತ್ತಾ ಇದೆ. ಇದಕ್ಕೆ ಪರಿಹಾರ ನೀವೇ ನೀಡಬೇಕು, ನೀವೇ ನೀಡಬೇಕು. ಕಂದ ಕೇಳಂಬರದೊಳಗೆ ಇಂದ್ರಜಿಕ್ಪಾಲರ ಪಂಕ್ತಿಯಲ್ಲಿ ಇಂದು ಶೇಖರನಿ ಭೂಮಿಗೆ ಪೂಜಾ ಪಾತ್ರ ನಲ್ಲದೆ ಬೇರೆ ಧರ್ಮಜ, ನಿನ್ನ ಸಂದೇಹ ಸರಿಯಾದುದೇ. ಇದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ನೀಡಬೇಕು. ಅಷ್ಟೇ ಅಲ್ಲ, ಎಲ್ಲರಿಗೂ ನ್ಯಾಯಸಮ್ಮತವಾಗುವಂತೆಯೇ ಹೇಳಬೇಕು. ಅದಕ್ಕಾಗಿ ವೇದ ಸಮ್ಮತವಾದಂತಹ ವಿಚಾರವನ್ನು ನಾನು ನಿನಗೆ ಹೇಳುತ್ತೇನೆ. ದೇವೇಂದ್ರಾದಿ ಪಂಕ್ತಿಯಲ್ಲಿ ಇಂದುಶೇಖರನಲ್ಲದೆ ಮತ್ತೊಬ್ಬರಿಲ್ಲ. ಹಾಗೆ ಈ ಭೂಲೋಕದಲ್ಲಿ ವಾಸುದೇವನಲ್ಲದೆ ಆ ಅಗ್ರಪೀಠಕ್ಕೆ ಕುಳಿತುಕೊಳ್ಳುವಂತಹ ಯೋಗ್ಯತೆ ಬೇರೆ ಯಾರಿಗೂ ಬರಲು ಸಾಧ್ಯವಿಲ್ಲ. ಹಾಗಾಗಿ ಅವನನ್ನು ಕರೆದುಕೊಂಡು ಬಂದು ಆ ಪೀಠದಲ್ಲಿ ಕುಳ್ಳಿರಿಸು, ಒಳ್ಳೆಯದಾಗುತ್ತದೆ. ಹಾಗೇ ಆಗಲಿ. ಸಹದೇವ, ಅಣ್ಣ, ಹೋಗು. ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದು ಪೂಜೆಯನ್ನು ಮಾಡಿ ಅಗ್ರಪೀಠದಲ್ಲಿ ಕುಳ್ಳಿರಿಸು. ಹಾಗೇ ಆಗಲಿ. ಅಪ್ಪಣೆ. ಸಿಂಹಾಸನವ ಭೂಮಿ ಪರ ಮಧ್ಯದಲ್ಲಿ ವಿನಯ ಕೈಗೊಟ್ಟು ಪೀತಾಂಬರನ ದಿವ್ಯ
ಕೊಬ್ಬ ನಿನಗೆ ನಮ್ಮನ್ನೆಲ್ಲರನ್ನು ಕಳುಹಿಸಿದೆ, ಕರೆಸಿ ಪೀಠವನ್ನು ಕೊಟ್ಟಿದ್ದೆ. ಏನು ಪೀಠ? ಅಗ್ರಪೀಠವನ್ನು ಕೊಟ್ಟದ್ದ? ಕೊಡ್ಲಿಲ್ಲ. ಸರಿಯಾದ ಕಾಲಿಲ್ಲ ಅದರಲ್ಲಿ ಕೂತುಕೊಳ್ಳುವ ಅಂತ ಹೇಳಿದೆ. ಅಂತ ಪೀಠವನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಸರಿಯಾಗಿ ಕಾಲು ಸ್ವಲ್ಪ ಮೇಲೆ ಮಾಡಿ ಕುಳಿತುಕೊಳ್ಳುವ ಅಂತ ಹೇಳಿದ್ರೆ ಅದಕ್ಕಾದ್ರೂ ಆಗ್ತದ? ಆಗುವುದಿಲ್ಲ. ಅಂಥದ್ರಲ್ಲಿ ನಾವು ಕೂತಿರುವಾಗ ನೀನು ಕರಕೊಂಡು ಬಂದು ಕೂತುಕೊಳ್ಳಿಸಿದ್ದು ಯಾರನ್ನು ಈ ಮೂಢರನ್ನು ಜನ ಪ್ರಾಜ್ಞನಿದ್ದೀಯಂತೆ ನೀನು. ಪಾಂಡವರ ಪಕ್ಷದಲ್ಲಿ ಪ್ರಾಜ್ಞನಾದವ ಸಹದೇವ ಏನೂ ಗೊತ್ತಿಲ್ಲ ಎನ್ನುವ ಹಾಗೆ ಹೇಳುವುದು. ನಿನ್ನ ನಾಲಗೆ ಸೀಳಿ ಏನು ಗೊತ್ತಿಲ್ಲ. ಯಾರು ನಿನ್ನಲ್ಲಿ ಹೇಳಿದ್ದು? ನನ್ನಲ್ಲಿ ನನ್ನ ಅಜ್ಜ ಹೇಳಿದಾಗೆ ನಾನು ಅಹಂಕಾರವೇನು? ಮುದಿ ಗೂಬೆಯೇ ಯಾರನ್ನು ಕರೆಸಿದ್ದು? ನಿನಗಾದ್ರೂ ಬುದ್ಧಿ ಬೇಡ. ಅವ ಪ್ರಾಜ್ಞನಾಗಿರ್ಬೋದು, ಪ್ರಾಯದಲ್ಲಿ ಸಿಕ್ಕವ. ಆದರೆ ನೀನು ಹೇಳಿದ್ದು ನಿನ್ನ ಸುಮ್ಮನೆ ಬಿಡುವುದು. ಹಾಗೆ ಇವರಿಗೆ ಕಪ್ಪವನ್ನು ಹುಟ್ಟೆ ಉಂಟಾದರೆ ಇವರು ನಮ್ಮನ್ನು ಕರೆದು ಮೋಸ ಮಾಡಿದರು. ನಮ್ಮನ್ನೆಲ್ಲರನ್ನು ಕರೆದು ದಂಪತಿಗಳು
ಇದು ಯಾರಿಗೆ ನಡೆಯಬೇಕಾದದ್ದು? ನಮ್ಮಂತ ರಾಜರಿಗೆ ಅದನ್ನು ಬಿಟ್ಟು ಗೋವುಗಳನ್ನು ಕಾಯುವಂತ ಕಳ್ಳ ಕಾಕರಿಗೆ ಪೀಠವನ್ನು ಇದು ಅವನಿಗೆ ಸಿಕ್ಕಬೇಕಾದಂತ ಪೀಠವೇ, ಅವನಿಗೆ ಸಿಕ್ಕಬೇಕಾದದ್ದಲ್ಲ. ಏನು ಮಾಡುವುದು? ಯಾಗವನ್ನು ಹಾಳು ಮಾಡಬೇಕು, ಹಾಳು ಮಾಡುವ. ಕೈಯಲ್ಲಿ ಹಿಡಿದಿದ್ದಾರೆ ಖಡ್ಗ. ಸಭೆಯೊಳು
ಹಿಡ್ಕೊಂಡು ಹೊರಗಿದ್ದಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಮಧುಕೈಟಭರು ಎಂಬಂತಹ ದಾನವರು ಜನಿಸಿದರು. ಬಲಶಾಲಿಗಳು ಅವರು. ಅವರ ಶಿರವನ್ನು ಕಡಿದು ಭೂಮಿಯನ್ನು ನಿರ್ಮಾಣ ಮಾಡಿದ. ಮೇದಿನಿ ನಿರ್ಮಾಣವಾದ ನಂತರ ಆ ಪರಮಾತ್ಮನು ಹಲವಾರು ಅವತಾರಗಳನ್ನು ಎತ್ತಿದ. ಏಕೆ? ದುಷ್ಟರ ದಮನಕ್ಕೆ ಬೇಕಾಗಿ, ಶಿಷ್ಟರ ರಕ್ಷಣೆಗೆ ಬೇಕಾಗಿ. ಹೌದು. ಮತ್ಸ್ಯ, ಕೂರ್ಮ, ವರಹ, ವಾಮನ, ನರಸಿಂಹ, ಭಾರ್ಗವರಾಮ, ಅಯೋಧ್ಯ ರಾಮ ಈ ಅವತಾರಗಳನ್ನೆಲ್ಲ ಎತ್ತಿದ. ಈಗ ಈ ಪ್ರಸ್ತುತ ಕಾಲದಲ್ಲಿ ದೇವಕಿಯ ಪುಣ್ಯ ಗರ್ಭದಿಂದ ಶ್ರೀಕೃಷ್ಣನಾಗಿ ಜನ್ಮ ತಾಳಿದ್ದಾನೆ. ಅವನು ಅವತರಿಸಿದ್ದಾನೆ ಎಂದ ಮೇಲೆ ಇಂಥವರ ಅವಸಾನವಾಗಲಾರದೆ ಯೋಚಿಸಬೇಡ, ಸುಮ್ಮನಿರು ನೀನು. ಅಜ್ಜ ವಿಚಾರ ನಿನಗೆ ಬೇಡ. ಯಾಕೆ ಧರ್ಮಜ? ಇವರೆಲ್ಲ ಯಾಕೆ ಹೀಗಾಡುತ್ತಿದ್ದಾರೆ ಗೊತ್ತೇ? ಯಾಕೆ? ಇವನ ಹಿಂದೆ ಒಂದು ಕಥೆಯೇ ಇದೆ. ಏನದು? ಇವನು ಇಲ್ಲಿಯವನಲ್ಲ, ವೈಕುಂಠದವನು. ಜಯ ವಿಜಯರು ವೈಕುಂಠದ ದ್ವಾರವನ್ನು ಕಾಯುತ್ತಿರುವಂತಹ ಸಂದರ್ಭದಲ್ಲಿ ವಿಷ್ಣುವಿನ ಭೇಟಿಗಾಗಿ ಸನಕಾದಿಗಳು ಬಂದರು. ಅವರನ್ನು ದ್ವಾರದಲ್ಲೇ ತಡೆದು ನಿಲ್ಲಿಸಿದಂತಹ ಕಾರಣದಿಂದ ಕ್ರೋಧಿತರಾದಂತಹ ಸನಕಾದಿಗಳು ಭೂಮಿಯಲ್ಲಿ ಹುಟ್ಟುವಂತೆ ಶಾಪವನ್ನು ನೀಡಿದರು. ದಿಕ್ಕು ತೋಚದಂತಾದಂತಹ ಜಯ ವಿಜಯರು ಮುಂದೇನು ಎಂಬ ಹಾಗೆ ಪರಮಾತ್ಮನಲ್ಲಿ ಕೇಳಿದಾಗ ಭಗವಂತ ಹೇಳಿದನಂತೆ, ಕೊಟ್ಟಂತಹ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ನೀವು ಭೂಲೋಕದಲ್ಲಿ ಜನಿಸಲೇಬೇಕು. 2 ಅವಕಾಶಗಳನ್ನು ಕೊಡುತ್ತೇನೆ. 3 ಜನ್ಮ ದುಷ್ಟರಾಗಿಯೂ ಹಾಗೂ 7 ಜನ್ಮ ಶಿಷ್ಟರಾಗಿಯೂ ನೀವು ಜನ್ಮವನ್ನು ತಾಳಬಹುದು. ಆಯ್ಕೆ ನಿಮ್ಮದು ಎಂದು ಹೇಳಿದಾಗ ಆದಷ್ಟು ಬೇಗ ಪರಮಾತ್ಮನ ಸನ್ನಿಧಾನವನ್ನು ಸೇರಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಜಯ ವಿಜಯರು 3 ಜನ್ಮವನ್ನು ಆಯ್ಕೆ ಮಾಡಿಕೊಂಡರು. ಹಾಗಾಗಿ ಮೊದಲನೆಯದಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಜನ್ಮ ತಾಳಿದರು. ನರಸಿಂಹನಾಗಿ ಭಗವಂತನೇ ಬಂದು ಅವರನ್ನು ತರಿದನು. ಆನಂತರ 2ನೇಯದಾಗಿ ರಾವಣ ಕುಂಭಕರ್ಣರಾಗಿ ಜನ್ಮವನ್ನು ತಾಳಿದರು. ರಾಮನಾಗಿ ಕೊಂದನು. ಈಗ ಶಿಶುಪಾಲ ದಂತವಕ್ರರಾಗಿ ಜನ್ಮ ತಾಳಿದ್ದಾರೆ. ಅವನು ಜನಿಸುವಾಗ ವಿಚಿತ್ರವಾದಂತಹ ಶಿಶು, 4 ಕೈ 3 ಕಣ್ಣುಗಳನ್ನು ಹೊಂದಿದ್ದ. ಇಂತಹ ಶಿಶುವನ್ನು ಕಂಡಂತಹ ತಾಯಿ ಕಣ್ಣೀರಿಟ್ಟಳು. ಮನೆಗೆ ಬಂದಂತಹ ನಾರದ ಮಹರ್ಷಿಗಳಲ್ಲಿ ಸಲಹೆಯನ್ನು ಕೇಳಿದಾಗ ಮಹರ್ಷಿಗಳು ಹೇಳಿದ್ದು ಏನು ಗೊತ್ತೇ? ಬಂದವರ ಕೈಯಲ್ಲೆಲ್ಲ ಆ ಶಿಶು
ಶಿಶುವನ್ನು ಕೊಡು. ಯಾರ ಕೈಗೆ ಆ ಶಿಶು ಹೋದಾಗ ಅವನದಾದಂತಹ ಹೆಚ್ಚಿನ ಅಂಗವು ಮಾಯವಾಗುವುದು, ಅವನಿಂದಲೇ ಇವನ ಮರಣ ಎಂಬುದಾಗಿ ಹೇಳಿದರು. ಅದರಂತೆ ಆ ತಾಯಿಯು ಬಂದವರ ಕೈಯಲ್ಲೆಲ್ಲ ಆ ಮಗುವನ್ನಿಟ್ಟಳು. ಯಾರ ಕೈಗೆ ಹೋದಾಗಲೂ ಆ ಶಿಶುವಿನ ಹೆಚ್ಚಿನದಾದಂತಹ ಅಂಗ ಹೋಗಲಿಲ್ಲ. ಅತ್ತೆಯನ್ನು ನೋಡಬೇಕು ಎನ್ನುವ ಹಾಗೆ ವಾಸುದೇವ ಅಲ್ಲಿಗೆ ಬಂದಾಗ ವಾಸುದೇವನ ಕೈಯಲ್ಲೂ ಕೂಡ ಆ ಮಗುವನ್ನಿಟ್ಟಳು. ಮಗುವನ್ನು ಇಟ್ಟ ತಕ್ಷಣವೇ ಅವನ ಮೂರು ಕಣ್ಣುಗಳು ಹಾಗೂ ಮೂರು ಕೈಗಳು ಹಾಗೂ 2 ಕಣ್ಣುಗಳು ಮಾಯವಾಗಿ ಹೋದವು. ಹಾಗಾಗಿ ಇವನಿಂದಲೇ ಕೃಷ್ಣನಿಂದಲೇ ಅವನ ಮರಣ ಎಂಬುದಾಗಿ ಆ ತಾಯಿ ತಿಳಿದು ಕಣ್ಣೀರಿಟ್ಟಳು. ಸಂತೈಸಿದಂತಹ ಪರಮಾತ್ಮನು, ಚಿಂತಿಸಬೇಡ ಅತ್ತೆ, ಇವನ 100 ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ, ತಪ್ಪಿಯೂ 101ನೇ ತಪ್ಪು ಮಾಡಿದ ಎಂದಾದರೆ ಕೊಂದು ಬಿಡುತ್ತೇನೆ ಎಂದು ಹೇಳಿದಳು. ಹಾಗಾಗಿ ನೋಡು, ಅಲ್ಲಿ ಲೆಕ್ಕ ಹಾಕುತ್ತಾ ಇದ್ದಾಳೆ. ಸಭೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅಂತ ಲೆಕ್ಕ ಮಾಡು, ಅವನು ಎಷ್ಟು ಕೊಡ್ತಾರಂತ ಲೆಕ್ಕ ಹಾಕ್ಬೇಕು ಅವನು. ಹಾಗಾಗಿ ಅವನ ತಪ್ಪುಗಳು 100ಕ್ಕೆ ಸಮೀಪಿಸುತ್ತಾ ಇದೆ. ಈಗ ನೀನು ಯೋಚನೆ ಮಾಡು, ಅವನನ್ನು ಕೊಲ್ಲಬೇಕಾದುದು ನೀನೋ ಅಥವಾ ಮುರಾರಿಯೋ? ಯೋಚನೆ ಮಾಡು ಭೀಮ ನೀನು. ಅಜ್ಜ, ನಿನ್ನ ಮಾತು ಸರಿಯಾಗಿಯೇ ಇದೆ. ನೀವಂದಂತೆ ಇವನನ್ನು ಕೊಲ್ಲುವುದು ನಮ್ಮ ಕೆಲಸವಲ್ಲ. ನನಗಿನ್ನೇನು ಕೆಲಸ? ಅಡಿಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಹಾಗೆ ಬಿದ್ದಿದೆ. ನಾನು ಅತ್ತ ಕಡೆ ತೆರಳುವಂತವನಾಗುತ್ತೇನೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮನೇ ಇದನ್ನು ನೋಡಿಕೊಳ್ಳಲಿ. ಹಾಗೆ ಆಗಲಿ. ನೀವು ಈತನನ್ನು ಎಬ್ಬಿಸಬೇಕು. ನನ್ನನ್ನು ಕೊಲ್ಲುವವ ಇವರೆಲ್ಲೋ. ಕೆಲವ ಕೃಷ್ಣ ಬಾ, ಲೆಕ್ಕ ಮಾಡಿದ್ದು ಆಯ್ತೋ? 101 ಆಯ್ತೋ? 100 ಕಳೀತೋ? ಕಡ್ದೇನು ತಲೆ ಕಡ್ದೇನು ಹೇಳುದಿಲ್ವ?
ಎಷ್ಟು ಸೊಕ್ಕು ನಿನಗೆ, ನನ್ನ ಮಿತ್ರನನ್ನೇ ಕೊಲ್ಲುವುದಕ್ಕೆ ಮುಂದಾದೆಯ. ನಾವು ಬಿಡುತ್ತೇವೆ ಎಂದುಕೊಂಡಿದ್ದೀಯ? ಮುಚ್ಚು ಬಾಯ್. ಅನ್ಯಾಯದ ಮಾರ್ಗವಾಗಿ ಮುಂದುವರಿಯುತ್ತಾ ಇದ್ದೀಯ. ನಿನ್ನನ್ನು ಇನ್ನು ಬಿಡುವುದಿಲ್ಲ. ಚಕ್ರವನ್ನು ಎತ್ತಿದೆ ಬಾ ಮುಂದೆ. ಜನರ ಪೊರೆಯುವ
ನಿನ್ನಂತ ನೀಚನಿಗೆ ಕರಿಯನಿಗೆ ಗೋವಳನಿಗೆ ಇಷ್ಟು ಅಹಂಕಾರವೇನೋ? ಅಹಂಕಾರ ಬಂತ ನಿನಗೆ? ಅಗ್ರಪೀಠ ನಿನಗೆ ಆಗಬೇಕಾ? ಹೌದೇನೋ? ಅಗ್ರಪೀಠದಲ್ಲಿ ಏರುವ ಮುನ್ನ ನನ್ನ ಎದುರು ಯಾರಿದ್ದಾರೆ ಅನ್ನೋ ಹಾಗೆ ನೋಡಿದ್ಯೇನೋ? ನೀಚ! ನಿನ್ನನ್ನು ಈ ಹಿಂದೆ ಕೊಲ್ಲಬಹುದಾಗಿತ್ತು, ಆದರೆ ಏನು ಮಾಡೋಣ? ನಿನ್ನ ತಾಯಿಗೆ ಕೊಟ್ಟಂತಹ ಮಾತು 100 ತಪ್ಪುಗಳನ್ನು ಮಾಡುವವರೆಗೆ ಕ್ಷಮಿಸುತ್ತೇನೆ ಎಂಬುದಾಗಿ 101ನೇ ತಪ್ಪನ್ನು ಮಾಡಿದ್ದಿ. ನಿನ್ನನ್ನು ಬಿಡುವುದಿಲ್ಲ. ಇನ್ನು ಏನು ಹೇಳಿದೆ? ರುಕ್ಮಿಣಿಯ ವಿಷಯವೇ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನನಗೆ ಪತ್ನಿ ಆಗಬೇಕಿತ್ತು ಅಲ್ಲ, ಕದ್ದು ಒಯ್ದವ ನೀಚ. ಯಾರಿಗೆ ದಕ್ಕಬೇಕಿತ್ತೋ ದಕ್ಕಿದ್ದಾಳೆ. ದಕ್ಕಿದ್ದಲ್ಲ, ನೀನು ಕೊಯ್ದದ್ದು. ಓಹೋ, ಏನಲ್ಲ? ಏನು? ರುಕ್ಮಿಣಿಯನ್ನು ಕೊಂಡೋದೆ ಅಂತ ಹೇಳುವುದಕ್ಕೆ ಅದೊಂದು ದ್ವೇಷ ನನಗೆ. ಅದು ಹಳೆಯ ದ್ವೇಷ. ಈಗ ಬಂದು ನಾನು ಏರ್ಬೇಕಾದಂತಹ ಪೀಠದಲ್ಲಿ ಕೂತು ಬಾಯಿಗೆ ಬಂದ ಹಾಗೆ ಮಗಳು ನಾಯೇ ಪಾಂಡವರುಗಳ ಪುರುಷೋತ್ತಮನು ಬೀಳ್ಕೊಂಡು ಬಂದನು ದ್ವಾರಕಾಪುರಿಗೆ. ಅತ್ತಲದೆ ಕುಚ್ಚವದುಳಿಲ್ದ್ರ ಪ್ರಸ್ಥದೊಳು ಪಾಂಡವರು ಮೆರೆದ ಪವಿತ್ರ ಚರಿತೆ ನುರೆದೆ. ನರಸಿಂಹನ ಕಟಾಕ್ಷದಲ್ಲಿ ಧರ್ಮವನ್ನು ಯಾರು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ. ಶಿಶುಪಾಲ